ಈ ಸಭಾಂಗಣದ ಮುಂದಿನ ಆಸನದಲ್ಲಿ ಕುಳಿತುಕೊಂಡಿರುವ ಎಲ್ಲರಲ್ಲೂ ಒಂದು ವಿನಂತಿ. ಈ ಆಸನವನ್ನು ಇಂದಿನ ಕಾರ್ಯಕ್ರಮದ ಅತಿಥಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ದಯವಿಟ್ಟು ಈ ಆಸನವನ್ನು ತೆರವುಗೊಳಿಸಿ ಅದರ ಹಿಂದಿನ ಸಾಲುಗಳನ್ನು ತಾವುಗಳು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಆಸನವನ್ನು ಅತಿಥಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ಮುಂದಿನ ಸಾಲುಗಳನ್ನು ತೆರವುಗೊಳಿಸಿ ಸಹಕರಿಸಬೇಕಾಗಿ ಎಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇವೆ. ಈಗ SP ಮ್ಯೂಸಿಕಲ್ಸ್ ರಿಜಿಸ್ಟರ್ಡ್ ಕುಂದಾಪುರ ಇವರಿಂದ ರಾಜೇಶ್ ಮತ್ತು ಐಶ್ವರ್ಯ ಜೋಗಿಯವರು ತಯಾರಾಗಿದ್ದಾರೆ. ಯಾವ ಹಾಡು ಅನ್ನೋದು ನನಗೂ ಗೊತ್ತಿಲ್ಲ. ನಾವೇ ಅಲ್ಲಿ ಕುಳಿತು ಕೇಳ್ತಾ ಆನಂದಿಸೋಣ. ಲೆಟ್ಸ್ ರೆಡಿ ಫಾರ್ ದ ಸಾಂಗ್. ಒಂದೇ ಒಂದು ಆಸೆಯು ತೋಳಲಿ ಬೆಳೆಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಕೈ ಬಳಿ ಗಲ್ಲೆನ್ನಲು ಎದೆಯು ಜಲ್ಲೆಂದಿದೆ, ತನುವು ಹೂವಾಗಿ ಮನವು ಹಾಯಾಗಿ ಕನಿಗದ್ದೆ ಮಾಡಿದೆ. ಕೈ ಬಳಿ ಗಲ್ಲೆನ್ನಲು ಎದೆಯು ಜಲ್ಲೆಂದಿದೆ, ತನುವು ಹೂವಾಗಿ ಮನವು ಹಾಯಾಗಿ ಕನಿಗದ್ದೆ ವಾಲಿದೆ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು,
ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು. ಐಶ್ವರ್ಯ ಜೋಗಿ ಮತ್ತು ರಾಜೇಶ್ ಅವರ ಜೋಡಿಯಲ್ಲಿ ನೋಡಿದ್ರಿ ನೀವು ಒಂದೇ ಒಂದು ಆಸೆಯು ಅಂತ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಆಸೆ. ಈಗ ನಮಗೆ ಈ ಹೆಜ್ಜೆ ಸಂಭ್ರಮದಲ್ಲಿ ನೀವೆಲ್ಲ ಹೇಗೆ ಹೆಜ್ಜೆ ಹಾಕ್ತೀರಿ ಅಂತ ನೋಡೋಣ ಅಂತ. ಹಾಗಾಗಿ ಚಂಡೆ ನಿಮಗೋಸ್ಕರ ತಯಾರಾಗಿದೆ. ದೇವರ ಮಕ್ಕಳು ನೀವೆಲ್ಲರೂ. ಚಂಡೆ ಆರಂಭ ಆಗುತ್ತೆ, ಒಳಗೆ ಬರ್ತಾರೆ ನಮ್ಮ ಚಂಡೆ ತಂಡದವರು. ಆ ಚಂಡೆ ಸದ್ದಿಗೆ ನೀವೆಲ್ಲರೂ ಎದ್ದು ನಿಂತು ನಿಮಗೆ ಹೇಗೆ ಬೇಕು ಹಾಗೆ ನೀವು ಹೆಜ್ಜೆ ಹಾಕಿ, ಅಂದರೆ ನೀವು ಡಾನ್ಸ್ ಮಾಡಿ. ಚಂಡೆ ತಂಡದವರು ತಯಾರಾಗಿದ್ದಾರೆ. ನಮ್ಮ ದೇವರ ಮಕ್ಕಳು, ವಿಶೇಷ ಚೇತನ ಶಾಲೆಯ ಎಲ್ಲ ಮಕ್ಕಳು ಎದ್ದು ನಿಲ್ಲಿ. ಎದ್ದು ನಿಂತು ನಿಮ್ಮ ಇಚ್ಛೆ ಬಂದ ಹಾಗೆ ನಿಮ್ಮ ಖುಷಿಯಂತೆ ನೀವು ನೃತ್ಯ ಮಾಡ್ಬೋದು. ಎಸ್, ಚಂಡೆ ಶುರುವಾಗಲಿ.
ವೈಬ್ರೇಷನ್ನೇ ಕ್ರಿಯೇಟ್ ಮಾಡಿದವರು. ಧನ್ಯವಾದಗಳನ್ನ ಅವರಿಗೆ ಮತ್ತೊಮ್ಮೆ ಅರ್ಪಿಸ್ತಾ, ನಮ್ಮ ಸಭಾಂಗಣದ ಬಲಭಾಗದಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುವಲ್ಲಿ ಒಂದು ಗೂಡ್ಸ್ ರಿಕ್ಷಾ ಇದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು. SP ಮ್ಯೂಸಿಕಲ್ಸ್ ಕುಂದಾಪುರದ ಐಶ್ವರ್ಯ ಜೋಗಿ ಅವರಿಂದ ಈಗ ಒಂದು ಜನಪದ ಹಾಡು. ಯಾವ ಹಾಡು ಐಶ್ವರ್ಯ? ಕೋಳಿಕೆ ರಂಗ. ಕೋಳಿಕೆ ರಂಗ, ಕುಕ್ಕು ಕೋಳಿಕೆ ರಂಗ. ಒಂದ್ಸಲ ನಾವೆಲ್ಲ ಕೇಳ್ಬಿಡೋಣ ಈ ಹೆಜ್ಜೆ ಸಂಭ್ರಮದಲ್ಲಿ. ಕೋನುಲ್ಲಿನು ಕೇನು ರಾನು ಒಂದು ಸೊನ್ನೆಗ ಇದು ಬರೆಯೊಬ್ಬರ್ದೆ ಬಾಯ್ ಬಿಡುವನ್ ಬೆಪ್ ನನ್ ಮಗ. ಕೋನುಲ್ಲಿನು ಕೇನು ರಾನು ಒಂದ್ ಸೊನ್ನೆಗ ಇದು ಬರೆಯೊಬ್ಬರ್ದೆ ಬಾಯ್ ಬಿಡುವನ್ ಬೆಪ್ ನನ್ ಮಗ. ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ 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 ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ. ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ್ನ ಕಲ್ಚಕ್ಕಲ್ ಚಿಕ್ಕ ಮಗ. ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ್ನ ಕಲ್ಚಕ್ಕಲ್ ಚಿಕ್ಕ ಮಗ. ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ 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 ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ. ಹುಟ್ಟಿದ್ದೊಡ್ರಳ್ಳಿ ಬೆಳೆದಿದ್ದಾಡ್ರಳ್ಳಿ. ನಾ ಹುಟ್ಟಿದ್ದೊಡ್ರಳ್ಳಿ ಬೆಳೆದಿದ್ದಾಡ್ರಳ್ಳಿ. ಮದುವೆಯಾದ ಮಾಡಲ್ಲಿ ನಮ್ ಶಾನ್ ಬೋಬ್ರಪ್ಪ ನಮ್ ಶೇಖರಪ್ಪ ಇವರೆಲ್ಲ ಕಂಡೋರಿ ನನ್ನ. ಯಾಕಂದ್ರೆ ಇವರಿಗೆಲ್ಲ ಕೊಟ್ಟಿವ್ನಿ ಕೈನ. ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ 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 ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ. ಒಂದಾನೊಂದು ದಿನ ತುಂಬಿದ ಕತ್ಲಲ್ಲಿ ಒಂದಾನೊಂದು ದಿನ ತುಂಬಿದ ಕತ್ಲಲ್ಲಿ ಎಣ್ಣೆ ಇಲ್ಲದ ದೀಪಗಳು ಕುದುರೆ ಇಲ್ಲದ ಗಾಡಿಗಳು. ನಾ ತುಂಬಿದ್ದೆ ಮೈಸೂರಿಗೆ ಬಂದಿದ್ದೆ. ಅಲ್ಲಿ ದೊಡ್ಡ ಗಡಿಯಾರದ ದೀಪದ ಚೌಕದ ಕಂಬದ ಹಿಂದೆ ನಿಂತಿದ್ದೆ ತಂಗಳನ್ನ ತಿಂತಿದ್ದೆ. ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ. ನಾನು ಕೋ 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 ಕೋಳಿಕೆ ರಂಗ. ನಾನು ಕೋ ಕೋ ಕೋಳಿಕೆ ರಂಗ.
ಕುದುರೆ ಮ್ಯಾಲೆ ಕುಂತೀದ ಸವಾರಯ್ಯನೊಬ್ಬ, ಕುದುರೆ ಮ್ಯಾಲೆ ಕುಂತೀದ ಸವಾರಯ್ಯನೊಬ್ಬ. ನನ್ ಹೆದರಿಸಿದ, ನನ್ ಬೆದರಿಸಿದ, ನನ್ ಹೆದರಿಸಿದ, ನನ್ ಬೆದರಿಸಿದ. ಏ ಯಾರೋ ನೀನು, ನಿನ್ ಹೆಸರೇನೋ ಅಂದ. ಅದಕ್ಕೆ ನಾ ಹೇಳಿದೆ, ನಾ 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 ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೊಕ್ಕರೆ ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ನಾನು ತಿಪ್ಪಾರಳ್ಳಿ ತಿಪ್ಪಾರಳ್ಳಿ, ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ್ನ ಕಲ್ಸಡ್ಕಲ್ ಚಿಕ್ಕ ಮಗ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೊಕ್ಕರೆ ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ಅರೆ ಕೋಲು ನೀನು ಕೇಳು ರಾಮ ಸೊನ್ನೆಯೂ ಕೊಳಿಕೆ ರಂಗ, ಕೊಳಿಕೆ ರಂಗ, ಕೊಳಿಕೆ ರಂಗ, ಕೊಳಿಕೆ ರಂಗ. ಥ್ಯಾಂಕ್ ಯು. ಐಶ್ವರ್ಯ ಜೋಗಿ ಅವರ ಅದ್ಭುತ ಕಂಠದಲ್ಲೇ ಕೋಳಿಕೆ ರಂಗನ್ ಕೇಳಿದ್ರಲ್ಲ. SP ಮ್ಯೂಸಿಕಲ್ಸ್ ರಿಜಿಸ್ಟರ್ಡ್ ಕುಂದಾಪುರ ನಿನ್ನೆಗೆ 16 ವರ್ಷ ಪೂರೈಸಿದೆ. ರಾಜೇಶ್ ಅವರು, ಐಶ್ವರ್ಯ ಅವರು ಅದ್ಭುತವಾಗಿ ತಮ್ಮ ಕಂಠ ಸಿರಿಯಲ್ಲಿ ನಮ್ಮನ್ನೆಲ್ಲ ಮನರಂಜಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೆಲವೇ ಕ್ಷಣಗಳಲ್ಲಿ ನಮ್ಮ ಹೆಜ್ಜೆ ಸಂಭ್ರಮದ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ನಾನು ಜ್ಯೋತಿ ಸಾಲಿಗ್ರಾಮ, ರೇಡಿಯೋ ಕುಂದಾಪುರ 89.6 FM ಅನ್ನುವ ಸಮುದಾಯ ಬಾನುಲಿ ಕೇಂದ್ರ ಬಂಡಕಾಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ನಲ್ಲಿದೆ. ಅದರ ಕಾರ್ಯಕ್ರಮ ನಿರ್ವಾಹಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಖುಷಿ ಏನಂದರೆ, ಹೆಜ್ಜೆ ಸಂಭ್ರಮದಲ್ಲಿ ನಾವೆಲ್ಲ ಒಂದಾಗಿ ಪಾಲ್ಗೊಳ್ತಾ ಇರೋದು. ನೀವು ಈಗಾಗಲೇ ನೋಡ್ತಾ ಇದ್ದೀರಿ ಹೆಜ್ಜೆ ಸಂಭ್ರಮ. ಇದು ವಿಶೇಷ ಕುಸುಮಗಳ ಇಂಪನ. ನಮ್ಮ ಅತಿಥಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ಹೆಜ್ಜೆ ಸಂಭ್ರಮದ ಹಿನ್ನೆಲೆಯಲ್ಲಿ ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತ ನಮ್ಮ ಉಡುಪಿ ಜಿಲ್ಲೆಯ 15 ವಿಶೇಷ ಶಾಲೆಯ ವಿಶೇಷ ಚೇತನರು ಹೆಜ್ಜೆ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಈ ಶಾಲೆಯ ಹೆಸರುಗಳನ್ನ ಒಮ್ಮೆ ನಿಮಗಾಗಿ ಓದಿ ಹೇಳ್ತಾ ಇದ್ದೀನಿ. ನಾರಾಯಣ ಸ್ಪೆಷಲ್ ಸ್ಕೂಲ್ ತಲ್ಲೂರು, ಆಸರೆ ಸ್ಪೆಷಲ್ ಸ್ಕೂಲ್ ಮಣಿಪಾಲ, ಚೈತನ್ಯ ಸ್ಪೆಷಲ್ ಸ್ಕೂಲ್ ಕುಂದಾಪುರ, ಸ್ಪಂದನ ಸ್ಪೆಷಲ್ ಸ್ಕೂಲ್ ಉಪ್ಪೂರು, ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ, ಅರುಣೋದಯ ಸ್ಪೆಷಲ್ ಸ್ಕೂಲ್ ಕಾರ್ಕಳ, ವಾಗ್ಜ್ಯೋತಿ ಸ್ಪೆಷಲ್ ಸ್ಕೂಲ್ ಮೂಡುಬಗೆ ಅಂಪಾರು, ಮಾನಸ ಸ್ಪೆಷಲ್ ಸ್ಕೂಲ್ ಪಾಂಬೂರು, ಆಶಾ ನಿಲಯ ಸ್ಪೆಷಲ್ ಸ್ಕೂಲ್ ಉಡುಪಿ, ಸುಮೇಧ ಸ್ಪೆಷಲ್ ಸ್ಕೂಲ್ ನೀಲಾವರ, ನೂರುಲ್ ಫುರ್ಖಾನ್ ಸ್ಪೆಷಲ್ ಸ್ಕೂಲ್ ಸಂತೆಕಟ್ಟೆ, ದಿನಾ ಸ್ಪೆಷಲ್ ಸ್ಕೂಲ್ ಶಿರೂರು, ಕಾರುಣ್ಯ ಸ್ಪೆಷಲ್ ಸ್ಕೂಲ್ ಮಲ್ಪೆ, ಸ್ಪಂದನ ಸ್ಪೆಷಲ್ ಸ್ಕೂಲ್ ನೇಜಾರು ಮತ್ತು ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಈ 15 ವಿಶೇಷ ಚೇತನ ಶಾಲೆಯ ವಿಶೇಷ ಚೇತನ ದೇವರ ಮಕ್ಕಳು ಇಂದು ಹೆಜ್ಜೆ ಸಂಭ್ರಮದಲ್ಲಿ ಪಾಲ್ಗೊಂಡು ಅವರ ಹೆಜ್ಜೆಯ ಗೆಜ್ಜೆಯ ಸದ್ದನ್ನ ನಮ್ಮ ಕರ್ಣಗಳಿಗೆ ತಲುಪಿಸ್ಲಿಕ್ಕಿದ್ದಾರೆ. ಅವರೆಲ್ಲರಿಗೊಂದು ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಂದ. ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ. ಜಿಲ್ಲಾ ಮಟ್ಟದ 3ನೆಯ ವರ್ಷದ ಈ ಸಂಭ್ರಮ ಹೆಜ್ಜೆ ಸಂಭ್ರಮ ಇಂದು ಜನವರಿ 18ನೇ ತಾರೀಕು ಪುರಭವನ ಟೌನ್ ಹಾಲ್ ಅಜ್ಜರಕಾಡಿನಲ್ಲಿ ನಮ್ಮ ನಿಮ್ಮೆಲ್ಲರ ಮುಂದೆ. ಸಭಾ ಕಾರ್ಯಕ್ರಮವನ್ನ ಆರಂಭಿಸುವ ಮೊದಲು ಕಾದಿರುವ ಈ ಆಸನವನ್ನ ಅಲಂಕರಿಸಲು ನಮ್ಮ ಗಣ್ಯರು ಈಗಾಗಲೇ ಇಲ್ಲಿ ಉಪಸ್ಥಿತರಿದ್ದಾರೆ.
ನಾನು ಹೆಸರನ್ನ ಕರಿತೀನಿ, ತಾವು ದಯವಿಟ್ಟು ವೇದಿಕೆಗೆ ಬಂದು ಈ ಆಸನವನ್ನ ಸ್ವೀಕರಿಸಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೈಯಲಿರುವವರು ಶ್ರೀ ರಮಾನಂದ ಗುರೂಜಿ, ಧರ್ಮಾಧಿಕಾರಿಗಳು, ಶ್ರೀ ದುರ್ಗಾ ಶಕ್ತಿ ದೇವಸ್ಥಾನ ಉಡುಪಿ ಮತ್ತು ಇವರು ಧಾರ್ಮಿಕ ಚಿಂತಕರು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿರುವವರು ಅಕ್ಷತಾ ರಾವ್, ಸಂಸ್ಥಾಪಕರು ಫಸ್ಟ್ ಸ್ಟೆಪ್ಸ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಹಾಗೂ ನಿರ್ದೇಶಕರು ಕರ್ನಾಟಕ ಸ್ಟೇಟ್ಸ್. ಇವತ್ತಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಯಶ್ಪಾಲ್ ಸುವರ್ಣರವರು ಮಾನ್ಯ ಶಾಸಕರು ಇನ್ನು ಆಗಮಿಸಬೇಕಷ್ಟೇ. ಉಡುಪಿ ವಿಧಾನಸಭಾ ಕ್ಷೇತ್ರ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರು ಮಾಜಿ ಸಚಿವರು ಹಾಗೂ ಶಾಸಕರು ಕರ್ನಾಟಕ ಸರ್ಕಾರ. ಶ್ರೀಯುತ ಅಜಯ್ ಪಿ ಶೆಟ್ಟಿ ಅವರು ಮಾಲಕರು ವೈಟ್ ಲೋಟಸ್ ಹೋಟೆಲ್ ಉಡುಪಿ. ಹಾಗೆಯೇ ಇವತ್ತಿನ ಮುಖ್ಯ ಅತಿಥಿಗಳು ಶ್ರೀ ಕಮಲಾಕ್ಷ ಕಾಮತ್, ವಿಶ್ರಾಂತ ಲೆಕ್ಕ ಪರಿಶೋಧಕರು ಬೆಹರಿನ್. ವಿಶ್ವನಾಥ್ ಶೆಣಾಯ್, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕರು. ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ, ಅವರ ಸಹಯೋಗ ಅವರ ಸಹಕಾರದಲ್ಲಿ ಇವತ್ತಿನ ಕಾರ್ಯಕ್ರಮ ಆಗ್ತಾ ಇರೋದು. ಶ್ರೀಮತಿ ರತ್ನಾ ಸುವರ್ಣ ಅವರು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು. ಶ್ರೀ ರವೀಂದ್ರ ಎಚ್, ಅಧ್ಯಕ್ಷರು ಜಿಲ್ಲಾ ವಿಶೇಷ ಶಿಕ್ಷಕೇತರರ ಸಂಘ. ಶ್ರೀಮತಿ ಡಾಕ್ಟರ್ ಕಾಂತಿ ಹರೀಶ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರರ ಸಂಘ ಬೆಂಗಳೂರು. ಶ್ರೀಮತಿ ಆಗ್ನೆಸ್ ಕುಂದರ್, ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರರ ಸಂಘ ಬೆಂಗಳೂರು. ಮುರಳಿ ಕಡೇಕಾರ್, ನಿವೃತ್ತ ಮುಖ್ಯೋಪಾಧ್ಯಾಯರು ನಿಟ್ಟೂರು ಎಜುಕೇಷನಲ್ ಸೊಸೈಟಿ ಉಡುಪಿ. ಅನಸೂಯ ರಾಜ್, ಮುಖ್ಯೋಪಾಧ್ಯಾಯರು ನಿಟ್ಟೂರು ಪ್ರೌಢಶಾಲೆ ಉಡುಪಿ. ದಿನೇಶ್ ಅಮೀನ್, ಉದ್ಯಮಿಗಳು ಉಡುಪಿ ಮತ್ತು ಆನಂದ್ ಸುವರ್ಣ, ಇವರು ಅಧ್ಯಕ್ಷರು ಯುವಕ ಮಂಡಲ ಮಠದ ಬೆಟ್ಟು. ಎಲ್ಲ ಗಣ್ಯರು ದಯಮಾಡಿ ವೇದಿಕೆಗೆ ಬಂದು ಈ ಆಸನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿರುವ ಅಕ್ಷತರಾವ್ ಅವರು ದಯವಿಟ್ಟು ಅತಿಥಿಗಳೆಲ್ಲರನ್ನು ನಮ್ಮ ಕಾರ್ಯಕ್ರಮದ ಈ ವೇದಿಕೆಗೆ ಕರೆತರಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಸಂಧ್ಯಾ ರಮೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಆಸನವನ್ನ ಸ್ವೀಕರಿಸಬೇಕು. ಮಾಜಿ ಕೊಲ್ಲೂರು ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಶ್ರೀಮತಿ ಸಂಧ್ಯಾ ರಮೇಶ್ ಅವರು ವೇದಿಕೆಗೆ ಬರಬೇಕು. ದಿನೇಶ್ ಅಮೀನ್, ಉದ್ಯಮಿಗಳು ಉಡುಪಿ, ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಧ್ಯಾ ರಮೇಶ್ ಮೇಡಮ್ ದಯವಿಟ್ಟು ಬರಬೇಕು. ಶ್ರೀಮತಿ ಸಂಧ್ಯಾ ರಮೇಶ್ ಅವರು ವೇದಿಕೆಗೆ ದಯವಿಟ್ಟು ಆಗಮಿಸಬೇಕು. ದಿನೇಶ್ ಅಮೀನ್ ಸರ್ ಅವರು ಈಗ ಕಾರ್ಯಕ್ರಮವು ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಬೇಕಂದ್ರೆ ಆ ಸರ್ವಶಕ್ತನ ಆಶೀರ್ವಾದ ಅಂತೂ ಬೇಕೇ ಬೇಕು. ಹೆಜ್ಜೆ ಸಂಭ್ರಮಕ್ಕೆ ಆ ಸರ್ವಶಕ್ತನ ಆಶೀರ್ವಾದವನ್ನು ಕೋರುತ್ತಾ ನಮ್ಮ ವಿಶೇಷ ಚೇತನ ದೇವರ ಮಕ್ಕಳಲ್ಲಿ ಓರ್ವರಾದ ಅನುರಾಗ್ ನಾಯಕ್ ಕುಂದಾಪುರ ಅವರು ಈಗ ಪ್ರಾರ್ಥನೆಯನ್ನು ಗೈಲಿಕ್ಕಿದ್ದಾರೆ. ಹಲೋ
ಸಾಂಗ್ ಟ್ರ್ಯಾಕ್ನ ಮಹಾಗಣಪತಿ ಟ್ರ್ಯಾಕ್ ಬೇಡ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಆ ಮಹಾದೇವಸುತಂ ಆ ಕತ್ತಲೆ ಹೋದ್ಮೇಲೆ ಬೆಳಕು ಬಂದೇ ಬರುತ್ತೆ. ಕತ್ತಲೆ ಹೋದ್ಮೇಲೆ ಬೆಳಕು ಬಂದೇ ಬರುತ್ತೆ. ವಿಘ್ನ ಆದಮೇಲೆ ಆ ವಿಘ್ನ ತೊಡೆದು ನಿರ್ವಿಘ್ನವಾಗಿ ಎಲ್ಲವೂ ನೆರವೇರುತ್ತೆ. ಪ್ರಾರ್ಥನೆ ಆಗುವಾಗಲೇ ಕರೆಂಟ್ ಹೋಯಿತು, ಆದರೆ ಅದು ಯಾವುದೂ ಶಾಶ್ವತ ಅಲ್ಲ. ಅದಾದಮೇಲೆ ಬೆಳಕು ಬಂತು, ನಮ್ಮ ಪ್ರಾರ್ಥನೆ ಕೂಡ ಕತ್ತಲಿನಲ್ಲೂ ಆಯಿತು. ಬಹುಶಃ ದೇವರಿಗೆ ಕತ್ತಲಲ್ಲಿ ಇನ್ನೂ ಹೆಚ್ಚಾಗಿ ಕೇಳಿಸುತ್ತೆ ಎಲ್ಲಾನು ಅಂತ. ಜೋರಾದ ಚಪ್ಪಾಳೆ ನಮ್ಮ ಅನುರಾಗ್ ನಾಯಕ್ ಅವರ ಸುಂದರ ಪ್ರಾರ್ಥನೆಗೆ. ನಮ್ಮ ಮೊರೆ ಅಲ್ಲಿ ತನಕ ಹೋಗುತ್ತೆ, ಯಾಕೆಂದರೆ ಇದು ಹೆಜ್ಜೆ ಸಂಭ್ರಮ. ಇಲ್ಲಿ ದೇವರ ಮಕ್ಕಳು ಸಂಭ್ರಮಿಸ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವನ್ನೆಲ್ಲ ಸ್ವಾಗತಿಸುವ ಹೊತ್ತು. ನಮ್ಮ ಕಾರ್ಯಕ್ರಮದ ಈ ಹೆಜ್ಜೆ ಸಂಭ್ರಮದ ಮೆರುಗನ್ನ ಜಾಸ್ತಿ ಮಾಡಲು, ನಮ್ಮ ಕಾರ್ಯಕ್ರಮ ಉದ್ಘಾಟನೆಗೈದು ಆ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚುಗೊಳಿಸಲು ನಮ್ಮೊಂದಿಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ರಮಾನಂದ ಗುರೂಜಿಯವರಿದ್ದಾರೆ. ಧರ್ಮಾಧಿಕಾರಿಗಳು, ಶ್ರೀ ದುರ್ಗಾ ಆದಿಶಕ್ತಿ ದೇವಸ್ಥಾನ ಉಡುಪಿ. ಅವರನ್ನು ಸ್ವಾಗತಿಸಬೇಕು ಅಂತ ನಮ್ಮ ವಿಶೇಷ ಚೇತನ ಮಕ್ಕಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹೂಗುಚ್ಛ ನೀಡುವ ಮೂಲಕ ಶ್ರೀ ರಮಾನಂದ ಗುರೂಜಿ ಅವರಿಗೆ ಸ್ವಾಗತ ಕೋರುವಿಕೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಅಕ್ಷತಾ ರಾವ್ ಅವರು ಈ ಹೆಜ್ಜೆ ಸಂಭ್ರಮಕ್ಕೆ ಕಾರಣೀಕರ್ತರು. ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿ ಅವರೇ ಇದ್ದಾರೆ. ಸಂಸ್ಥಾಪಕರು ಫಸ್ಟ್ ಸ್ಟೆಪ್ ಸಂಸ್ಥೆ, ಅವರಿಗೆ ಸ್ವಾಗತ ಕೋರಬೇಕು ಹೂಗುಚ್ಛ ನೀಡುವ ಮೂಲಕ ಅಂತ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ. ಅವರಿಗೂ ಹೂಗುಚ್ಛ ನೀಡುವ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಲ್ಲಿ ಶ್ರೀ ಕಮಲಾಕ್ಷ ಕಾಮತ್ ಅವರಿದ್ದಾರೆ. ವಿಶ್ರಾಂತ ಲೆಕ್ಕ ಪರಿಶೋಧಕರು ಬೆಹರಿನ್, ಅವರಿಗೂ ಕೂಡ ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರುವಿಕೆ. ಶ್ರೀಮತಿ ರತ್ನಾ ಸುವರ್ಣ ಅವರಿದ್ದಾರೆ. ಜಿಲ್ಲಾ ಇಲ್ಲ.
ಎಚ್ ಅವರು ಅಧ್ಯಕ್ಷರು ಜಿಲ್ಲಾ ವಿಶೇಷ ಶಿಕ್ಷಕೇತರರ ಸಂಘ, ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತ. ಶ್ರೀಮತಿ ಡಾಕ್ಟರ್ ಕಾಂತಿ ಹರೀಶ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರರ ಸಂಘ ಬೆಂಗಳೂರು, ಇವರಿಗೂ ಹೂಗುಚ್ಛ ನೀಡುವಿಕೆಯ ಸ್ವಾಗತ. ಶ್ರೀಮತಿ ಆಗ್ನೆಸ್ ಕುಂದಾರ್ ಅವರು ಇದ್ದಾರೆ, ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರರ ಸಂಘ ಬೆಂಗಳೂರು. ಅನಸೂಯ ರಾಜ್ ಅವರಿದ್ದಾರೆ, ಮುಖ್ಯೋಪಾಧ್ಯಾಯರು ನಿಟ್ಟೂರು ಪ್ರೌಢಶಾಲೆ ಉಡುಪಿ, ಅವರಿಗೂ ಕೂಡ ಹೂಗುಚ್ಛ ನೀಡುವಿಕೆಯ ಸ್ವಾಗತ. ದಿನೇಶ್ ಅಮೀನ್ ಅವರು, ಉದ್ಯಮಿಗಳು ಉಡುಪಿ, ಹೂಗುಚ್ಛ ನೀಡುವಿಕೆಯ ಸ್ವಾಗತ. ಆನಂದ್ ಸುವರ್ಣ, ಇವರಿಗೂ ಹೂಗುಚ್ಛ ನೀಡುವಿಕೆಯ ಸ್ವಾಗತ ನಮ್ಮ ದೇವರ ಮಕ್ಕಳಿಂದ. ಆನಂದ್ ಸುವರ್ಣ ಅವರಿದ್ದಾರೆ, ಅಧ್ಯಕ್ಷರು ಯುವಕ ಮಂಡಳ ಮಠದ ಬೆಟ್ಟು, ಅವರಿಗೂ ಹೂಗುಚ್ಛ ನೀಡುವಿಕೆಯ ಸ್ವಾಗತ. ಮತ್ತೊಮ್ಮೆ ನಮ್ಮ ಅತಿಥಿಗಳೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ, ಶಾರದಾ ತಪಸ್ವಿ ಇವರಿಂದ ಈ ಹೆಜ್ಜೆ ಸಂಭ್ರಮದ ಬಗ್ಗೆ 2 ಪ್ರಾಸ್ತಾವಿಕ ಮಾತು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಕುಂದಾಪುರ ಫಸ್ಟ್ ಸ್ಟೆಪ್ ಟ್ರಸ್ಟಿನ ಇದುವರೆಗೆ ನಡೆದು ಬಂದ ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ಕುಂದಾಪುರದಲ್ಲಿ ಸಾಮಾನ್ಯ ಮಕ್ಕಳ ಪ್ರತಿಭೆಗಳ ಅನಾವರಣಕ್ಕಾಗಿ ಅಕ್ಷತಾರವರು ಫಸ್ಟ್ ಸ್ಟೆಪ್ ಎನ್ನುವ ನೃತ್ಯ ತರಬೇತಿಯನ್ನು ಆರಂಭಿಸುತ್ತಾರೆ. ಈ ತರಗತಿಯಲ್ಲಿ ವಿಶೇಷ ಮಗುವೊಂದು ನೃತ್ಯ ಕಲಿಯಲು ಬರುತ್ತಿತ್ತು. ಆ ಮಗುವಿಗೆ ನೃತ್ಯ ಹೇಳಿಕೊಡುವುದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಅದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದ ಅಕ್ಷತಾ ಅವರು ವಿಶೇಷ ಮಕ್ಕಳಿಗಾಗಿ ನೃತ್ಯ ತರಬೇತಿಯನ್ನು ಮಾಡಬೇಕೆಂದು ಆಸೆ ಪಡುತ್ತಾರೆ. ಅದರಂತೆ ತಮ್ಮ ಸ್ನೇಹಿತರಲ್ಲಿ ಚರ್ಚಿಸಿದಾಗ ಅವರು ಕೂಡ ಅವರಿಗೆ ಬೆಂಬಲವನ್ನು ನೀಡುತ್ತಾರೆ. ಹೀಗೆ ವಿಶೇಷ ಮಕ್ಕಳಿಗಾಗಿ ನೃತ್ಯ ತರಬೇತಿ ಪ್ರಾರಂಭವಾಗಿ ಇದಕ್ಕಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಕುಂದಾಪುರದಲ್ಲಿ ಸತತ 2 ವರ್ಷದಿಂದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ಬಂದಿದ್ದೇವೆ. ಇದಲ್ಲದೆ ಫಸ್ಟ್ ಸ್ಟೆಪ್ ಸಂಸ್ಥೆ ಇದುವರೆಗೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಈ ಬಾರಿಯೂ ಕೂಡ ಸತತ 3ನೇ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ಹೆಜ್ಜೆ ಸಂಭ್ರಮದಲ್ಲಿ ಮಕ್ಕಳ ಪ್ರತಿಭೆಗಳ ಅನಾವರಣಕ್ಕೆ ಸಾಕ್ಷಿಯಾಗಿದ್ದೇವೆ. ಮುದ್ದು ಮನಸ್ಸುಗಳ ಭಾವ ಸಮ್ಮಿಲನ ಹೆಜ್ಜೆ ಸಂಭ್ರಮದಲ್ಲೊಂದು ಮುಗ್ಧ ಮನಸ್ಸುಗಳ ಪ್ರತಿಭೆಗಳ ಅನಾವರಣ. ಧನ್ಯವಾದಗಳು. ಶಾರದಾ ತಪಸ್ವಿ ಅವರ ಪ್ರಾಸ್ತಾವಿಕ ಮಾತುಗಳಿಗೆ ಧನ್ಯವಾದಗಳು. ಹೆಜ್ಜೆ ಸಂಭ್ರಮ ಈಗ ದೀಪ ಬೆಳಗುವ ಮೂಲಕ ಉದ್ಘಾಟನೆಗೊಳ್ಳಲಿದೆ. ದೀಪ ಬೆಳಗುವುದಕ್ಕಾಗಿ ನಮ್ಮೊಂದಿಗಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ರಮಾನಂದ ಗುರೂಜಿಯವರು, ಧರ್ಮಾಧಿಕಾರಿಗಳು, ಶ್ರೀ ದುರ್ಗಾ ಆದಿಶಕ್ತಿ ದೇವಸ್ಥಾನ ಉಡುಪಿ ಮತ್ತು ಧಾರ್ಮಿಕ ಚಿಂತಕರು. ಶ್ರೀ ರಮಾನಂದ ಗುರೂಜಿಯವರೊಡಗೂಡಿ ನಮ್ಮೆಲ್ಲ ಗಣ್ಯರು ದೀಪ ಬೆಳಗುವ ಮೂಲಕ ಇವತ್ತಿನ ಹೆಜ್ಜೆ ಸಂಭ್ರಮವನ್ನು ಉದ್ಘಾಟಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. विनाशाय दीपज्योतिर्नमोस्तुते, दीपज्योतिर्नमोस्तुते, दीपज्योतिर्परब्रह्म, दीपज्योतिर्जनार्दनः, दीपज्योतिर्परब्रह्म, दीपज्योतिर्जनार्दनः, दीपो हरतु मे पापं, सन्ध्यादीपनमोस्तुते। दीपब्रह्मरूपस्त्वं ज्योतिषां प्रभुरव्ययः, ओ दीपब्रह्मरूप
ಪರಬ್ರಹ್ಮ. ಪ್ರತಿ ಮಗುವು ಅವರವರ ಮನೆಯ ಬೆಳಕು. ಆ ಬೆಳಕುಗಳು ದೇವರ ಮಕ್ಕಳಾಗಿ ಇಂದು ನಮ್ಮ ಮುಂದೆ ಇದ್ದಾರೆ. ವಿಶೇಷ ಚೇತನರು. ಅವರ ಹೆಜ್ಜೆ ಸಂಭ್ರಮದ ಉದ್ಘಾಟನೆಯನ್ನು ಗೈದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಉದ್ಘಾಟಕರ ಮಾತು ಶ್ರೀ ರಮಾನಂದ ಗುರೂಜಿ ಅವರಲ್ಲಿ ಕೇಳಿಕೊಳ್ತೀವಿ. ಈ ಸಂದರ್ಭದಲ್ಲಿ ಹೆಜ್ಜೆ ಸಂಭ್ರಮಕ್ಕೆ 2 ಶುಭ ನುಡಿಗಳನ್ನು ನುಡಿಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಧ ಸಾಧಕೆ ಶರಣ್ಯ ತ್ರ್ಯಂಬಕಿ ಗೌರಿ ನಾರಾಯಣಿ ನಮಸ್ತತೆ. ಫಸ್ಟ್ ಸ್ಟೆಪ್ ರಿಜಿಸ್ಟ್ರೇಡ್ ಕರ್ನಾಟಕ ಸ್ಟೇಟ್ ಸೀನ್ ಅವರ ಮತ್ತು ಸಂಯುಕ್ತಾಶ್ರಯದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ವಿಶೇಷ ಮಕ್ಕಳ ಪ್ರತಿಭೆಗಳ ಅನಾವರಣಕ್ಕಾಗಿ ನಡೆಯುವಂಥ ಸತತ 3ನೇ ವರ್ಷದ ಕಾರ್ಯಕ್ರಮ ಇದು. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ, ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ತೇವೆ. ಆದರೆ ಇದು ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ಯಾಕೆಂತ ಕೇಳಿದರೆ ನಾವು ಸಾಮಾನ್ಯವಾಗಿ ಕಾರ್ಯಕ್ರಮ ಮಾಡೋದಕ್ಕೂ ಈ ಕಾರ್ಯಕ್ರಮ ಮಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದೆ. ಯಾಕೆಂದರೆ ವಿಶೇಷ ಚೇತನ ಮಕ್ಕಳನ್ನು ಎಲ್ಲ ಸೇರಿಸಿಕೊಂಡು ಅವರ ಪ್ರತಿಭೆಯನ್ನು ತೋರಿಸೋದಕ್ಕೋಸ್ಕರವಾಗಿ ಅವರನ್ನು ಇಲ್ಲೆಲ್ಲ ಒಟ್ಟು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದೆಂದು ಒಂದು ಸಣ್ಣ ಮಾತಿನ ವಿಷಯ ಅಲ್ಲ. ಅದರಲ್ಲಿ ಬಹಳಷ್ಟು ಶ್ರಮ ಪಡಬೇಕಾದಂಥ ವಿಚಾರಗಳಿದೆ. ವಿಶೇಷ ಚೇತನ ಮಕ್ಕಳ ಒಂದು ವಿಷಯ ನೋಡಿ, ಅದು ಮೊದಲೆಲ್ಲ ವಿಕಲಚೇತನ ಮಕ್ಕಳು ಹಾಗೆ ಹೀಗೆಲ್ಲ ಹೇಳ್ತಿದ್ರು. ಈಗ ವಿಶೇಷ ಚೇತನ ನೋಡಿ, ಈಗ ಒಬ್ಬ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಹುಡುಗ ಬಂದ, ನನಗೆ ಅವರ ತಂದೆಯ ಪರಿಚಯ ಇದೆ. ಆ ಹುಡುಗ ಬರುವಾಗ ತಂದೆಯವರ ಕೈಯನ್ನು ಹಿಡಿದುಕೊಂಡು ಸ್ಟೇಜ್ ಮೇಲೆ ನಿಂತು ಮೈಕನ್ನು ಅವನ ಮುಖಕ್ಕೆ ಕೊಟ್ಟು ಪದ್ಯ ಹೇಳು ಅಂತ ಹೇಳಿ, ಅವನ ರಾಗ ಎಷ್ಟು ಚೆನ್ನಾಗಿತ್ತು ಹೇಳಿ, ಅದರಲ್ಲಿ ಎಷ್ಟು ಒಂದು ಲಯಬದ್ಧವಾದ ರಾಗದಲ್ಲಿ ಅವ ಗಣಪತಿಯ ಸ್ತುತಿಯನ್ನು ಮಾಡಿದ ನೋಡಿ. ಹಾಗಿರುವಾಗ ಆ ಮಕ್ಕಳಲ್ಲಿ ಒಂದು ವಿಶೇಷವಾದ ಚೈತನ್ಯ ಶಕ್ತಿ ಕೂಡಿರುತ್ತದೆ. ಎಲ್ಲ ಮಕ್ಕಳಲ್ಲಿ ಸಹ ಒಂದು ವಿಶೇಷ ಮಕ್ಕಳಲ್ಲಿ, ಅದಕ್ಕೆ ಹೆಸರು ವಿಶೇಷ ಮಕ್ಕಳಂತ ಹೇಳಿದರೆ ಅದಕ್ಕೆ ವಿಶೇಷವಾದ ಶಕ್ತಿ ಇರ್ತದೆ. ನೀವೆಲ್ಲ ಜಿ ಟಿ ವಿಯಲ್ಲಿ ನೋಡ್ಬೋದು, 2 ಕಣ್ಣು ಇಲ್ಲದೇ ಇರುವಂಥ ಒಂದು ಅಂಧ ಕಂಪ್ಯೂಟರ್ಗಿಂತ ಫಾಸ್ಟಾಗಿ ಲೆಕ್ಕವನ್ನು ಮಾಡ್ತಾನೆ, ಕಂಪ್ಯೂಟರ್ಗಿಂತ ಫಾಸ್ಟಾಗಿ ಅಕ್ಷರಿ ಆಗ್ತದೆ. ದೇವರು ಇವನು ಹೇಗೆ, ಏನು ಕಂಪ್ಯೂಟರ್ ಇಲ್ಲ, ಏನು ಸಾಧನಗಳಿಲ್ಲ, ಕ್ಷಣ ಮಾರ್ಧದಲ್ಲಿ ನಾವು ಕ್ಯಾಲ್ಕುಲೇಟರಿಂದ ಲೆಕ್ಕ ಮಾಡೋಕ್ಕಿಂತಲೂ ಫಾಸ್ಟಾಗಿ ಅವು ಲೆಕ್ಕ ಮಾಡಿ ಅದಕ್ಕೆ ಆನ್ಸರನ್ನು ಕೊಡ್ತಾನೆ. ಆ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತದೆ. ಅದಕ್ಕೆ ಕಾರಣ ಅವರಲ್ಲಿರುವಂಥ ವಿಶೇಷ ದೇವತಾನುಗ್ರಹ ನೋಡಿ. ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಬೇರೆಷ್ಟು ಸಹಕಾರ ಕೊಡಬೇಕಾಗ್ತದೆ. ಯಾಕಂತ ಕೇಳಿದರೆ ಹೊಟ್ಟೆ ತುಂಬಿದವನಿಗೆ ಊಟ ಹಾಕುವುದಕ್ಕಿಂತಲೂ ಹಸಿದವನಿಗೆ ಊಟ ಹಾಕುವುದು ಎಷ್ಟು ಒಳ್ಳೆಯ ಕೆಲಸ ಅಲ್ವಾ. ಹೊಟ್ಟೆ ತುಂಬಿಯೇ ಇರ್ತದೆ, ಆದರೆ ಹಸಿದವನಿಗೆ ಊಟ ಹಾಕಿದಾಗ ಅವನೆಷ್ಟು ಸಂತೋಷ ಪಡ್ತಾನೆ ನೋಡಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಚೇತನ ಮಕ್ಕಳಿಗೆ ಸಹಕರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕಂತ ಕೇಳಿದರೆ ಅವರಲ್ಲಿ ಜೀವನದಲ್ಲಿ ಒಂದು ಆಶಾಕಿರಣವನ್ನು ತುಂಬಿಸುವುದು ಅಷ್ಟು ಸುಲಭದ ವಿಷಯ ಅಲ್ಲ ನೋಡಿ. ಅಕ್ಷತಾ ಅವರದ್ದೊಂದು 2 ವಿಡಿಯೋ ನಾನು ನಿನ್ನೆ ಕಳಿಸಿದ್ರು, ಅದನ್ನು ನೋಡಿದೆ. ಆ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾರೆ, ಎಷ್ಟು ಪ್ರೀತಿಯಿಂದ ಅವರಿಗೆ ಡ್ಯಾನ್ಸ್ ಕಲಿಸ್ತಾರೆ. ಸರಿ ಇದ್ದ ಮಕ್ಕಳಿಗೆ ಕಲಿಸೋದು ಕಷ್ಟ, ಇನ್ನು ಇವರನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡಬೇಕಾಗ್ತದೆ. ಅವರ ಶ್ರಮ. ನಾನು ಅವ್ರ ನಮ್ಮಲ್ಲಿ ಬಂದಾಗ ಕೇಳಿದೆ, ಯಾಕೆ ಮೇಡಮ್ ನಿಮಗೆ ಈ ಒಂದು ಆಸಕ್ತಿ ಬಂತು ಅಂತೇಳಿ. ಅವ್ರು ಹೇಳಿ, ಏನಿಲ್ಲ ಮೇಡಮ್ ಸರ್, ಎಂದು 2 ಮಕ್ಕಳಿಗೆ ಕಲಿಸುವಂತ ಹೇಳಿದ್ದೆ. ಈಗ ಇಡೀ ಮಕ್ಕಳಿಗೆ ನಾನು ಇಷ್ಟು ಜನರು ನನ್ನ ಸೇರಿದ್ದಾರೆ. ಕುಂದಾಪುರದಲ್ಲಿಯೂ ಹೋದ ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ನನಗೇನು ಅದರೊಂದು ಉಲ್ಲಾಸ ನೋಡಿ. ಅದು ದೇವರು ಕೊಟ್ಟಂಥ ಪ್ರೇರಣೆ ಅವರಿಗೆ. ಸಾಮಾನ್ಯ ಮನುಷ್ಯರಿಗೆ ಅಂಥ ಪ್ರೇರಣೆಗಳು ಬರುವುದಿಲ್ಲ. ಸಣ್ಣ ಸಣ್ಣ ಕೆಲಸ ಮಾಡಲಿಕ್ಕೆ ಉದಾಸೀನ ಮನೋಭಾವಗಳು ಬರ್ತದೆ. ಆದರೆ ಇವರು ಈ ಮಕ್ಕಳನ್ನು ಇಷ್ಟು ಪ್ರಿಪೇರ್ ಮಾಡಿ ರೆಡಿ ಮಾಡಬೇಕಾದ್ರೆ ಅವರ ಶ್ರಮ ಎಷ್ಟಿದೆ. ಅದಕ್ಕೋಸ್ಕರ ನಾವು ಏನು ಹೇಳೋದು ಅಂತ ಹೇಳಿದರೆ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಸಂಘ ಸಂಸ್ಥೆಗಳು, ದೇವಸ್ಥಾನಗಳು, ಧರ್ಮದರ್ಶಿಗಳು ಇವರದೆಲ್ಲ ಸಹಕಾರ ಅವರಿಗೆ ಕೊಟ್ಟರೆ ಅವರು ಮುಂದೆ ಇನ್ನಷ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗುತ್ತದೆ. ಆದ್ದರಿಂದಾಗಿ ಈ ಒಂದು ಸಮಾರಂಭದಲ್ಲಿ ಭಾಳ ಖುಷಿಯಾಯಿತು. ಯಾಕಂದ್ರೆ ತುಂಬ ಕಾರ್ಯಕ್ರಮ ಹೋಗ್ತೇವೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇದರಲ್ಲಿ ನಾವು ಭಾಗವಹಿಸುವುದೇ ನಮಗೊಂದು ಭಾಳ ಖುಷಿ, ಹೆಮ್ಮೆ ಪಟ್ಟಿದೆ. ನಾನೀಗ ಪೂರ್ಣಿಮಾ ಮೇಡಮ್ ಹತ್ರ ಸಹ ಕೇಳಿದೆ, ನೀವೇನು ಇದಕ್ಕೆಲ್ಲ ಅನುದಾನ ಕೊಡ್ತೀರಾ ಅಂತೇಳಿ. ಅದನ್ನು ಪ್ರೊಸೀಜರ್ ಪ್ರಕಾರ ಹೋಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದರೆ ಸರ್ಕಾರದಲ್ಲಿ ಇಂಥ ಮಕ್ಕಳಿಗೆ ಬೇಕಾದಷ್ಟು ಸಹಕಾರ, ಬೇಕಾದಂಥ ಅನುದಾನಗಳು ಇದೆ. ಆದರೆ ಕೆಲವು ಸಂದರ್ಭ ನಾವು ಅದನ್ನು ಪ್ರೊಸೀಜರ್ ಪ್ರಕಾರ ನಡ್ಕೊಂಡು ಹೋಗಬೇಕಾಗ್ತದೆ. ಆದರೆ ಈ ಸಾಧನೆ ಅವರು ಅಕ್ಷತಾ ಮೇಡಮ್ನೊಟ್ಟಿಗೆ ಕೆಲವು ಮಕ್ಕಳು ಇದ್ದಾರೆ, ಕೆಲವರೆಲ್ಲ
ಅವರು ಮುಂದೆ ನಮ್ಮಲ್ಲಿ ಬಂದಾಗ ನಾನು ಕೇಳುವಾಗ ಪಾಪ ನಾನು ಎಣಿಸಿದೆ, ಇಷ್ಟು ಸಣ್ಣ ಏಜಲ್ಲಿ ಇವರೆಲ್ಲ ಒಂದು ಈ ವಿಶೇಷ ಚೇತನ ಮಕ್ಕಳಿಗೆ ಇಷ್ಟೆಲ್ಲ ಸಹಕಾರ ಕೊಟ್ಟು ಮಾಡ್ತಾರಂತ ಹೇಳಿದರೆ, ಈಗಿನ ಕಾಲದ ಗತಿಯಲ್ಲಿ ನೀವು ನೋಡಿರ್ಬೋದು ಯಾವ್ಯಾವ ರೀತಿಯಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಹೊರ್ತಾರೆ, ಎಲ್ಲೆಲ್ಲಿ ಏನೇನು ಮಾಡ್ತಾರೆ, ನಿಮ್ಗೆ ಗೊತ್ತಿದೆ ಈ ಮಕ್ಕಳೆಲ್ಲ. ಆದರೆ ಇವರೊಂದು ಇದಕ್ಕೊಂದು ಇಷ್ಟು ಒತ್ತು ಕೊಟ್ಟು ನಾವು ಅವರು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇದು ದೊಡ್ಡ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಬರ್ತಾರೆ. ನಾನೇ ವೆಲ್ಕಮ್ ಮಾಡ್ತೇನೆ ಅವರನ್ನು. ಬನ್ನಿ ಶಾಸಕ ಶಿವಪಾಲ್ ಸುವರ್ಣ ಅವರು ಶಾಸಕರು ಬರ್ತಿದ್ದಾರೆ, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಅಂಥ ಒಂದು ಎಲ್ಲ ಸಹಕಾರ ಸಂಸ್ಥೆಗಳು ನಮ್ಮಲ್ಲಿ MLA ಅವರು ಈಗ ಬಂದ್ದಾರೆ, ಇವರು ಅಷ್ಟೇ ಬೇಕಾದಷ್ಟು ಒಂದು ಅನುದಾನವನ್ನು ಕೊಟ್ಟು ಇದಕ್ಕೆ ಬೇಕಾದಂಥ ಸಹಕಾರವನ್ನು ನೀಡಬೇಕಂದ್ರೆ SL ಸುವರ್ಣರ್ತಿ ನಾನು ಈ ಸಂಸ್ಥೆಯ ಪರವಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಮುಂದೆ ಇನ್ನಷ್ಟು ಹೆಸರನ್ನು ಪಡೆಯಲಿ, ವಿಶೇಷ ಚೇತನ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಗ್ರಹಿಸಲಿ. ಅದೇ ರೀತಿ ಇದರೊಂದಿಗೆ ಆ ವಿಶೇಷ ಮಕ್ಕಳ ವಿಶೇಷವಾದ ಈ ಕಾರ್ಯಕ್ರಮ ನಿರ್ಮಿಸಿದಂಥ ಅಕ್ಷತಾ ಮತ್ತು ಅವರ ತಂಡದವರಿಗೂ ದೇವರು ಒಳ್ಳೆಯದು ಮಾಡಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ನನ್ನ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಲ್ಲಿಯೂ ಶ್ರೀಕೃಷ್ಣನು ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ, ಯಾರು ಅಸಹಾಯಕರಿದ್ದಾರೋ, ಯಾರು ಅಶಕ್ತರಿದ್ದಾರೋ ಅವರನ್ನು ನೋಡು, ಅವರಿಗೆ ನಿಮ್ಮ ಸಹಾಯವನ್ನು ಮಾಡಿ, ನನ್ನ ಅನುಗ್ರಹ ಅಲ್ಲಿ ಇರ್ತದೆ, ಅಸಹಾಯಕ ವೃತ್ತಿಗೆ ಅಸಕ್ತ ವೃತ್ತಿಗೆ ತಾನಿರುತ್ತೇನೆ ಎಂದು ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ಸಾರಿದ್ದಾನೆ. ಈ ಸಂದೇಶದ ಅನುಸಾರವಾಗಿ ಈ ಸಂಘಟಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ, ವಿಶೇಷ ಚಕ್ರದಲ್ಲಿ ವಿಶೇಷವಾದ ಚೈತನ್ಯವು ಈ ಮಕ್ಕಳಲ್ಲಿ ಮೂಡಿ ಬಂದು ಅವರ ಬಾಳು ಬೆಳಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ರಮಾನಂದ ಗುರೂಜಿಯವರ ಉದ್ಘಾಟನೆ ಮಾಡಿದ ದಿವ್ಯ ನುಡಿಗಳಿಗೆ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳ್ಳಲಿ ಎನ್ನುವ ಹಾರೈಕೆಯೊಂದಿಗೆ ಈಗಷ್ಟೇ ನಮ್ಮೊಂದಿಗೆ ಶ್ರೀಯುತ ಯಶ್ಪಾಲ್ ಸುವರ್ಣ ಅವರು, ಮಾನ್ಯ ಶಾಸಕರು, ಉಡುಪಿ ವಿಧಾನಸಭಾ ಕ್ಷೇತ್ರ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸೊ ನಿಮಗೆ ಹೃದಯಾಂತರಾಳದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ದೇವರ ಮಗು ನಮ್ಮೊಂದಿಗಿದ್ದಾರೆ, ಅವರು ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನ ಮಾತು ಶ್ರೀ ಕಮಲಾಕ್ಷ ಕಾಮತ್, ವಿಶ್ರಾಂತ ಲೆಕ್ಕ ಪರಿಶೋಧಕರು, ಬೆಹರಿನ್. ಈ ಹೆಜ್ಜೆ ಸಂಭ್ರಮದಲ್ಲಿ ನಮ್ಮ ಕಮಲಾಕ್ಷ ಕಾಮತ್ ಸರ್ ಅವರ 2 ನುಡಿಗಳು ಈಗ ನಮಗಾಗಿ. ನಮ್ಮ ಇನ್ನೋರ್ವ ಅತಿಥಿಯಾಗಿರುವ ವಿಶ್ವನಾಥ್ ಶೆಣೈ, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕರು, ದಯವಿಟ್ಟು ವೇದಿಕೆಗೆ ಬರಬೇಕು ವಿಶ್ವನಾಥ್ ಶೆಣೈ ಅವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಹೇ ಶ್ರೀ ಗುರುವೇ ನಮಃ. ಸನ್ಮಾನ್ಯ ರಮಾನಂದ ಗುರೂಜಿಗಳೇ, ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು, ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಅಕ್ಷತಾ ರಾವ್ರವರೇ, ಸನ್ಮಾನ್ಯ ಶಾಸಕ ಶ್ರೀ ಶಿಶುಪಾಲ್ ಸುವರ್ಣರೇ, ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯ ಮಹನೀಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಬಂಧು ಭಗಿನಿಯರೇ, ಪ್ರೀತಿಯ ಮಕ್ಕಳೇ, ತುಂಬ ಸಂತೋಷವಾಗ್ತದೆ. ಹೆಜ್ಜೆ ಸಂಭ್ರಮ, ವಿಶೇಷ ಕುಸುಮಗಳ ಇಂಪರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸು. ಅಕ್ಷತಾ ರಾವ್ರವರು 3 ವರ್ಷಗಳ ಹಿಂದೆ ಫಸ್ಟ್ ಸ್ಟೆಪ್ ನೃತ್ಯ ತರಬೇತಿ, ಸಾಧಾರಣ ನೃತ್ಯ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದರು. ಆಮೇಲೆ ದೇವರೇ ಅವರ ಶಿರದ ಮೇಲೆ ಕೈಯಿದಂತೆ ಅದನ್ನು ಅವರು ವಿಶೇಷ ಮಕ್ಕಳಿಗಾಗಿ ಅದನ್ನು ಮಾರ್ಪಡಿಸಿದರು. ಇದೊಂದು ದೊಡ್ಡ ಮಹಾ ಸಾಧನೆ. ಅವರಿಗೆ ನಾನು ಹೃದಯಾಂತರದಿಂದ ನಾನು ವಂದಿಸುತ್ತೇನೆ. ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ವಿಶೇಷ ಮಕ್ಕಳಿಗಾಗಿ. ನಾವು ಎಲ್ಲರೂ ದೇವರ ಮಕ್ಕಳು, ಎಲ್ಲರಿಗೂ ಒಂದೇ ಒಳ್ಳೆಯ ರೀತಿಯ ಉತ್ತಮವಾದಂತಹ ಜೀವನವನ್ನು ನಡೆಸುವಂತಹ ಒಂದು ಅವಕಾಶವನ್ನು ನಾವು ಮಾಡಿಕೊಡಬೇಕು. ಅದು ಬಹಳವಾಗಿ ಅಗತ್ಯವಾದಂಥದ್ದು. ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಆ ಮಕ್ಕಳಿಗೆ ಅವರಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಇಲ್ಲಿ ತೋರಿಸುವಂಥ ಅವಕಾಶ ಸಿಗ್ತದೆ. ಇದು ಒಂದು ದೊಡ್ಡ ಕಾರ್ಯಕ್ರಮ, ಇದು ಬಹಳ ಸಂತೋಷದ ಕಾರ್ಯಕ್ರಮ. ನಾನು ಸಾಧಾರಣ ನನ್ನ ಮಿಸ್ಸೆಸ್ ಮೀರಾ ಕಾಮತ್ ಬಹರೇನ್ನಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ವಿಶೇಷ ಮಕ್ಕಳ ಸೇವೆಯನ್ನು ಮಾಡಿದ್ದಾರೆ, ಅವರನ್ನು ಕಲಿಸಿದ್ದಾರೆ. ನಾನು ಆ ಶಾಲೆಗೆ ಹೋಗ್ತಿದ್ದೆ. ನನಗೆ ಒಂದು ಗೊತ್ತಾಯಿತೇನೆಂದರೆ, ಎಲ್ಲರೂ ಇವರನ್ನು ಪ್ರೀತಿಸಬೇಕು. ನಾವು
ದರ್ ಈಸ್ ನಥಿಂಗ್ ದಟ್ ವಿ ಕೆನಾಟ್ ಅಚೀವ್ ಇನ್ ದಿಸ್ ವರ್ಲ್ಡ್ ವಿತ್ ದ ಪವರ್ ಆಫ್ ಲವ್. ಎಲ್ಲರನ್ನು ಪ್ರೀತಿಸಬೇಕು. ಆ ಪ್ರೀತಿಸಿದರೆ ಎಂಥ ಕಾರ್ಯವನ್ನು ಅವರು ಮಾಡಲು ಸಿದ್ಧರಾಗ್ತಾರೆ. ಅದಕ್ಕೆ ನಮ್ಮಲ್ಲಿ ತುಂಬ ತಾಳ್ಮೆ ಬೇಕು. ಇಂಥ ಮಕ್ಕಳನ್ನು ನಾವು ಇದಕ್ಕೆ ತಾಳ್ಮೆ ಬೇಕು. ಇವರಿಗೆ ಅನುಕಂಪನ ಕೊಡಬಾರ್ದು. ನಾವು ಇವರಿಗೆ ಅವಕಾಶವನ್ನೇ ಮಾಡಿಕೊಡಬೇಕು. ಪ್ರತಿ ಸಲ ಎಂಥದ್ದು ಕಾರ್ಯಕ್ರಮವನ್ನು ಮಾಡಲು ಸಾಧ್ಯ. ನಾನು ಹಲವು ಸಮಯ ಆ ಶಾಲೆಗೆ ಹೋಗಿ ನೋಡಿದ ಮಕ್ಕಳನ್ನು, ಈ ಮಕ್ಕಳನ್ನು ದೇವರು ಕೊಟ್ಟಂಥ ನಮಗೆ ಒಂದು ಜವಾಬ್ದಾರಿ ಅಂತ ಮಾಡಬೇಕು. ಈ ಎಲ್ಲ ಶಿಕ್ಷಕರು, ಇವರ ಇನ್ನುವನ್ನು ಕಲಿಸುವಂಥ ಶಿಕ್ಷಕರಿಗೆ ಮನಸ್ಸಿನಲ್ಲಿ ಏನು ಬೇಕಂದರೆ, ಇದು ನಮಗೆ ದೇವರು ಕೊಟ್ಟಂಥ ಒಂದು ಕಾರ್ಯ, ಇವರು ನಮ್ಮವೇ ಮಕ್ಕಳು ಅಂತ ಒಂದು ಭಾವನೆ ಇರಬೇಕು. ಆಗ ಒಳ್ಳೆಯ ರೀತಿಯಲ್ಲೆಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ. ಇವರಿಗೂ ನಾವು ನಮ್ಗೆ ಒಳ್ಳೆಯ ರೀತಿಯಲ್ಲಿ ಒಂದು ಜೀವನವನ್ನು ಮಾಡಿಕೊಡುವಂಥ ಒಂದು ಅವಕಾಶ ಮಾಡಿಕೊಡಬೇಕು. ಅದು ಸಾಧ್ಯವುಂಟು. ಇಂತಹ ಕಾರ್ಯಕ್ರಮಗಳನ್ನು ನೆರವೇರಿಸುವುದರಿಂದ ಹಲವು ಪ್ರಯೋಜನಗಳಿದೆ ಈ ಮಕ್ಕಳಿಗೆ. ಅವರಿಗೆ ತುಂಬ ಧೈರ್ಯ ಬರ್ತದೆ, ಕಮ್ಯುನಿಕೇಷನ್, ಇತರರೊಡನೆ ಮಾತನಾಡುವ ಶಕ್ತಿಯೂ ಬರ್ತದೆ, ಅವರಿಗೆ ಸಾಮರ್ಥ್ಯವೂ ಬರ್ತದೆ. ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾರೆ. ಅವರು ನೋಡ್ತಾರೆ ಎಲ್ಲರೂ ಮಕ್ಕಳು ಹೇಗಿದ್ದಾರೆ, ಹೇಗೆ ನಾವು ಇಂಟರಾಕ್ಷನ್ ಮಾಡಬೇಕು ಅವರೊಟ್ಟಿಗೆ, ನಾವು ಹೇಗೆ ಅವರೊಟ್ಟಿಗೆ ಇರಬೇಕು ಅಂತ ಒಂದು ಭಾವನೆಯು ಬರ್ತದೆ ಅದಕ್ಕೆ. ಆ್ಯಂಡ್ ಅದು ಮಾತ್ರವಲ್ಲ, ಇತರ ಕಾರ್ಯಗಳನ್ನು ಆ ದಿವಸ ಮಾಡುವುದರಿಂದ ಅವರಿಗೆ ತುಂಬ ಒಂದು ರೀತಿಯ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ಆತ್ಮವಿಶ್ವಾಸ ಎಂದರೆ ಅದು ಒಂದು ಸೂಪರ್ ಪವರ್. ದರ್ ಈಸ್ ನಥಿಂಗ್ ದಟ್ ವಿ ಕೆನಾಟ್ ಅಚೀವ್ ಇನ್ ದಿಸ್ ವರ್ಲ್ಡ್ ವಿತ್ ದಿ ಪವರ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಅವರ ಮೆದುಳನ್ನು ನಾವು ಬಹಳ ಸೂಕ್ಷ್ಮವಾದಂಥದ್ದು. ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬದಲಾಯಿಸಬೇಕು, ಮಾರ್ಪಡಿಸಬೇಕು. ತುಂಬ ಅದಕ್ಕೆ ಶಿಸ್ತು ಬೇಕು, ತಾಳ್ಮೆ ಬೇಕು. ಶಿಸ್ತು ಮತ್ತು ತಾಳ್ಮೆ ಇದ್ದರೆ ಎಂಥ ಕಾರ್ಯವನ್ನು ಮಾಡಲು ಸಾಧ್ಯವುಂಟು. ಆದರೆ ಇಂಥ ಮಕ್ಕಳು ನಾವು ಎಣಿಸಬೇಕು ಯಾವಾಗಲೂ ಅಂದರೆ, ಇದರ ದೇವರ ಮಕ್ಕಳು ಇವರು, ನಮಗೆ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ದೇವರು ಕೊಟ್ಟಿದ್ದಾರೆ, ಇವರನ್ನು ನಮ್ಮಂತೆ ಒಳ್ಳೆಯ ಜೀವನವನ್ನು ಮಾರ್ಪಡಿಸುವಂಥ ಒಂದು ಅವಕಾಶವನ್ನು ನಾವು ಮಾರ್ಪಡಿಕೊಡಬೇಕು ಹೇಳಿ ಅಂತ ಇರಬೇಕು. ಅದರಿಂದ ನಾವು ಎಲ್ಲರ ಹತ್ರ ಹೇಳುವುದೆಂದರೆ, ಈ ಮಕ್ಕಳು ಏನು ಮಾಡಲು ಸಾಧ್ಯ ಉಂಟು. ನಾನು ಹಲವು ಮಕ್ಕಳನ್ನು ನೋಡಿದ್ದೇನೆ ಬಹರೇನ್ನಲ್ಲಿ. ಅವರ ತಂದೆ ತಾಯಿಯವರಿಗೆ ಆಶ್ಚರ್ಯ ಆಗಿದೆ, ಹೇಗೆ ಈ ಮಕ್ಕಳು ಬದಲಾಯಿಸಿದರು. ಅದು ಶಾಲೆಯಲ್ಲಿ ಅತಿ ಉತ್ತಮವಾದ ಶಿಕ್ಷಣ ಬೇಕು ಅವರಿಗೆ, ಎಲ್ಲ ರೀತಿಯ ಅವಕಾಶ ಕೊಡಬೇಕು ಅವರಿಗೆ. ಸಿಂಪತಿ, ಎಂಪತಿ, ಅನುಕಂಪ ಏನೂ ಬೇಡ. ಸಾಧಾರಣ ಮಕ್ಕಳಂತೆ ನಾವು ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯ ಅಂತ ಒಂದು ಆತ್ಮವಿಶ್ವಾಸವನ್ನು ಅವರಲ್ಲಿ ಬೆಳೆಸಬೇಕು ನೀವು. ಅದು ಅತಿ ಪ್ರಾಮುಖ್ಯವಾದದ್ದು. ನೆವರ್ ಎವರ್ ಗಿವ್ ದೆಮ್ ಎನಿ ಸಿಂಪತಿ, ಆಲ್ವೇಸ್ ಗಿವ್ ದೆಮ್ ದ ಕಾನ್ಫಿಡೆನ್ಸ್ ದಟ್ ಯು ಕ್ಯಾನ್ ಡೂ ಎನಿಥಿಂಗ್. ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಎನಿಥಿಂಗ್ ಈಸ್ ಪಾಸಿಬಲ್. ಆ್ಯಸ್ ಐ ಸೆಡ್, with the power of love, the whole world can be conquered if you have that. ಅಂಥ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು. ಪ್ರೀತಿಯಿಂದ ಮಾಡಲಾಗದಂಥ ಯಾವ ಕಾರ್ಯವೂ ಇಲ್ಲ, ಸಕಲ ಕಾರ್ಯವೂ ಮಾಡಲು ಸಾಧ್ಯ. ಆದ್ದರಿಂದ ಈ ಮಕ್ಕಳನ್ನು ಚೆನ್ನಾಗಿ ಪ್ರೀತಿಸಿ ಅವರ ಜೀವನದಲ್ಲಿ ಒಂದು ಬೆಳಕನ್ನು ತರುವಂತಹ ಸಾಹಸವನ್ನು ಮಾಡಬೇಕು. ಅವರು ಸಾಧಾರಣ ಮಕ್ಕಳಂತೆ ಜೀವಿಸುವಂಥ ಒಂದು ಅವಕಾಶವನ್ನು ನಾವು ಮಾಡಿಕೊಡಬೇಕು. ಆಗ ಮಾತ್ರ ನಾವು ನಮ್ಮ ಕಾರ್ಯದಲ್ಲಿ ಸಫಲರಾಗ್ತೇವೆ. ಇಂಥ ಕಾರ್ಯಕ್ರಮಗಳು ಆಗಾಗ ನಡೆಯಬೇಕು. ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆದು ಆ ಮಕ್ಕಳಿಗೆ ಅವರಲ್ಲಿರುವಂಥ ಒಂದು ಪ್ರತಿಭೆಯನ್ನು ತೋರಿಸುವಂಥ ಒಂದು ಅವಕಾಶ ಮಾಡಬೇಕು. ತುಂಬ ಸಂತೋಷ ಆಗ್ತದೆ ಅವರಿಗೆ. ಮನಸ್ಸಿನಲ್ಲಿ ಎಷ್ಟು ಸಂತೋಷವಾಗ್ತದೆ ಅಂತ ಹೇಳಿದರೆ ಅದು ವರ್ಣಿಸಲು ಅಸಾಧ್ಯ. ಆದರೆ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಇರಬೇಕು. ಅದಕ್ಕೆ ಶಿಕ್ಷಣವೇ ಅದರ ಮೊದಲಾಗಿ ಅವರಿಗೆ ಕೊಡಬೇಕು. ಇದರಿಂದ ಇದು ಮಾಡಲು ಸಾಧ್ಯ. ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಜರುಗಲಿ. ಹೆಚ್ಚಿನ ಜನರು ಇದನ್ನು ನಾವು ಬೆಂಬಲಿಸಬೇಕು. ಅದು ನಮ್ಮ ಕರ್ತವ್ಯ ಮಾತ್ರವಲ್ಲ, ನಮ್ಮ ಧರ್ಮ. ಅದು ಎಲ್ಲರಿಗೂ ಇಂಥ ಕಾರ್ಯಕ್ರಮವನ್ನು ಮಾಡುವುದು ಸಾಧಾರಣವಲ್ಲ. ಅಕ್ಷತಾ ರಾವ್ರವರು ಇದು ಮಾಡಿದ್ದು ನಾವು ಅವರನ್ನು ಎಷ್ಟು ಹೊಗಳಿದರೂ ನಾನು ಕಡಿಮೆ ಸರಿ. ಐ ರಿಯಲಿ ಅಡ್ಮೈರ್ ಹರ್, ಅಡೋರ್ ಹರ್, ಅಪ್ಲೌಡ್ ಹರ್, ಅಪ್ರಿಷಿಯೇಟ್ ಹರ್ ಫಾರ್ ದ ವಂಡರ್ಫುಲ್ ಜಾಬ್ ದಟ್ ಶಿ ಹ್ಯಾಸ್ ಟೇಕನ್ ಅಪ್. ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ಸ್ಟ್ರೆಂಥನ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಸಿ ದಟ್ ಇಂಥ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಪ್ರತಿ ವರ್ಷವೂ ನಡೆಯುತ್ತದೆ ಅಂತ ನಾವು ಎಲ್ಲರೂ ಸಹಕರಿಸಿದರೆ ಅದು ಸಾಧ್ಯವಾಗ್ತದೆ. ಒಬ್ಬರಿಬ್ಬರು ಮಾಡುವಂಥ ಕಾರ್ಯವಲ್ಲ ಇದು. 10 ಕೈಗಳು ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಪರಮಾತ್ಮನ ಅನುಗ್ರಹ ಅವರೆಲ್ಲರಿಗೆ ಇರಲಿ. ಇಂಥ ಕಾರ್ಯಕ್ರಮವನ್ನು ಮಾಡುವ ಶಕ್ತಿಯನ್ನು ಅವರಿಗೆ ಯಾವಾಗಲೂ ಕೊಡಲಿ ಎಂದು ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು ಫಾರ್ ಗಿವಿಂಗ್ ಮೀ ಎ ಪೇಷಂಟ್ ಹಿಯರಿಂಗ್. ಮೇ ಕಾರ್ಕಳ ಲಾರ್ಡ್ ಶ್ರೀ ವೆಂಕಟರಮಣ, ಸಮರ್ಥ ಸದ್ಗುರು ಶಿರಡಿ ಸಾಯಿ ಬಾಬಾ bless all of you bountifully and abundantly and bestow on you health, happiness, peace and prosperity
infinite joy, everlasting contentment, invaluable peace and happiness. Thank you for giving me, and I am extremely thankful to Akshata Rao for inviting me and for giving me an opportunity to address the audience, and I assure her that I am always there for such a function to support this noble cause. Thank you. ಎಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ತಮ್ಮ ಅರ್ಥಪೂರ್ಣವಾದ ಮಾತುಗಳಿಗೆ ಧನ್ಯವಾದಗಳು ಸರ್. ನಮ್ಮೊಂದಿಗೆ ಈಗ ವಿಶ್ವನಾಥ್ ಶೆಣೈ ಅವರು ಸೇರಿದ್ದಾರೆ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕರು. ಅವರಿಗೆ ಪುಷ್ಪ ನೀಡುವ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಧನ್ಯವಾದಗಳು. ತಮ್ಮ ಕೆಲಸದ ಒತ್ತಡದ ನಡುವೆಯೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವ ಶ್ರೀಯುತ ಯಶ್ಪಾಲ್ ಸುವರ್ಣ ಅವರು, ನಮ್ಮ ಮಾನ್ಯ ಶಾಸಕರು, ಉಡುಪಿ ವಿಧಾನಸಭಾ ಕ್ಷೇತ್ರ, ಇವರಿಂದ ಈ ಹೆಜ್ಜೆ ಸಂಭ್ರಮಕ್ಕೆ 2 ಶುಭ ನುಡಿ. ನಮ್ಮ ನೆಚ್ಚಿನ ಸಂಸದರು ನಮ್ಮನ್ನು ಕೂಡಿಕೊಳ್ತಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟಕರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಪೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಮನದಲ್ಲಿ ಸ್ಮರಿಸುತ್ತಾ, ಹೆಜ್ಜೆ ಸಂಭ್ರಮ ವಿಶೇಷ ಕೂಸು ಮಕ್ಕಳ ಇಂಪನದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿರುವ ನಮ್ಮೆಲ್ಲರ ನೆಚ್ಚಿನ ಈ ಭಾಗದ ಸಂಸದರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ವಿದ್ಯುಕ್ತವಾಗಿ ಚಾಲನೆ ನೀಡಿರುವ ಶ್ರೀ ದುರ್ಗಾ ಆದಿಶಕ್ತಿ ದೇವಸ್ಥಾನದ ಧರ್ಮಾಧಿಕಾರಿಗಳು, ನನ್ನ ಮಾರ್ಗದರ್ಶಕರ ಆತ್ಮೀಯರಾದ ಶ್ರೀಯುತ ರಮಾನಂದ್ ಗುರುಜಿ ಅವರೇ, ಸಮಾರಂಭದ ಅಧ್ಯಕ್ಷರು, ಈ ಫಸ್ಟ್ ಸ್ಟೆಪ್ ಟ್ರಸ್ಟಿನ ಅಧ್ಯಕ್ಷರು, ಕಾರ್ಯಕ್ರಮದ ಆಯೋಜಕರಾದ ಅಕ್ಷತಾ ರಾವ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತರ ನೆರೆದಿರುವ ಎಲ್ಲ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಆಗಮಿಸಿರುವ ಎಲ್ಲ ಪ್ರತಿಭಾವಂತರೇ, ಉಡುಪಿಯ ನಾಗರಿಕ ಬಂಧುಗಳೇ, ಬಂಧು ಮಿತ್ರರೇ, ಬಹುಶಃ ಭಾಳ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಹುಟ್ಟು ಉಚಿತ ಸಾವು ಖಚಿತ ಎಂಬಂತೆ ಆ ಮಧ್ಯದ ಆ ಜೀವನದಲ್ಲಿ ನಾವೇನೆಲ್ಲ ಸಾಧಿಸ್ತೇವೆ, ಬಹುಶಃ ಅದು ನಮ್ಮ ಸಾರ್ಥಕತೆಯನ್ನು ಮೆರೀತದಂತೆ. ಏಕೆಂದರೆ ದೇವರ ಸೃಷ್ಟಿ ಯಾವ ರೀತಿ ಇರ್ತದೆ ಎಂಬುದು ನಾವೆಲ್ಲರೂ ಹುಟ್ಟುವಾಗ ಅದನ್ನು ಆಯ್ಕೆ ಮಾಡಿ ಬರೋದಿಲ್ಲ. ಹುಟ್ಟಿದ ನಂತರ ಆ ಸೃಷ್ಟಿಯ ಥರ ನಾವು ಅದನ್ನು ಬದುಕನ್ನು ಕಾಣಬೇಕಾಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದು ತನ್ನ ಜೀವನದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ. ಆದರೆ ಯಾವುದೇ ವ್ಯತ್ಯಾಸಗಳು ಕಂಡು ಬಂದಾಗ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾವು ಕೂಡ ಇತರರಂತೆ ಬದುಕಬೇಕು, ನಾನು ಇತರರಂತೆ ಜನಪರವಾಗಿ ನನ್ನ ಜೀವನವನ್ನು ಸಾಗಿಸಬೇಕು, ಇತರರಂತೆ ಜನರ ಉಪಕಾರಕ್ಕೆ ನಾವು ಅಣಿಯಾಗಬೇಕೆಂಬ ದೃಷ್ಟಿಯಲ್ಲಿ ಬದುಕಿದಾಗ ಮಾತ್ರ ತನ್ನ ಜೀವನಕ್ಕೆ ಸಾರ್ಥಕ ಮೆರೀಲಿಕ್ಕೆ ಸಾಧ್ಯ ಉಂಟಂತೆ. ಇವತ್ತು ವಿಶೇಷ ಚೇತನ ಮಕ್ಕಳಿಗೆ, ತಮ್ಮಲ್ಲಿ ಅಡಗಿರುವ ಪ್ರತಿಭೆಗಳಿಗೆ ಒಂದು ಸುಂದರವಾದ ವೇದಿಕೆಯನ್ನು ಇವತ್ತು ಫಸ್ಟ್ ಸ್ಟೆಪ್ ರಿಜಿಸ್ಟರ್ ಸಂಸ್ಥೆಯವರು ಇವತ್ತು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ, ಏಕೆಂದರೆ ಅವಕಾಶಗಳು ಹೆಚ್ಚೆಚ್ಚಾದಾಗ ಇಂಥ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ಹೊರತರಲಿಕ್ಕೆ ಸಾಧ್ಯವಾಗ್ತದೆ. ಏಕೆಂದರೆ ಅವರಿಗಿಂತ ಅವಕಾಶ ಸಿಕ್ಕಿದಾಗ ಮಾತ್ರ ಅವರಿಗೂ ಕೂಡ ಒಳ್ಳೆಯ ಭಾವನೆಗಳನ್ನು ಅವರ ಮನಸ್ಸಿನಲ್ಲಿ ತರಲಿಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿರುವಂಥ ಈ ವಿಶೇಷ ಚೇತನ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ ಸಂಘಟಕರಿಗೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಬಹುಶಃ ಇವತ್ತು ನಮ್ಮ ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇವತ್ತು ಪ್ರತ್ಯೇಕವಾದ ಒಂದು ಇಲಾಖೆಯ ಮೂಲಕ, ಅಂಗವಿಕಲರ ಒಂದು ವಿಕಲಚೇತನ ಇಲಾಖೆಯ ಮೂಲಕ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರ ಹಾಕಿಕೊಂಡು ಬರ್ತಿದೆ. ಅದರ ಅರ್ಥ ಏನಂತ ಹೇಳಿದರೆ, ಸರ್ಕಾರ ಇವತ್ತು ಪ್ರತಿಯೊಬ್ಬ ಕಟ್ಟೆಕಡೆಯ ವ್ಯಕ್ತಿಯ ಕೂಡ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿದೆ. ಆ ದೃಷ್ಟಿಯಲ್ಲಿ ಇವತ್ತು ಇಂಥ ಸಂಸ್ಥೆಗಳು, ಆ ಯೋಜನೆಗಳು, ಕಾರ್ಯಕ್ರಮಗಳನ್ನು ಇಂಥ ಮಕ್ಕಳ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದರಿಂದ ಇನ್ನಷ್ಟು ಪ್ರಯೋಜನಗಳನ್ನು ಅವರಿಗೆ ತಂದುಕೊಡಲಿಕ್ಕೆ ಸಾಧ್ಯ, ಅದರಂತೆ ಇತರರಂತೆ ಅವರಿಗೆ ಬಾಳಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಆ ಸಂದರ್ಭದಲ್ಲಿ ಇವತ್ತು ಫಸ್ಟ್ ಸ್ಟೆಪ್ಪಿನ ಈ ಸಂಘಟಕರಿಗೆ ನನ್ನ ವಿನಂತಿ, ಏಕೆಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಭಾಳಷ್ಟು ಯೋಜನೆಗಳು ಇವತ್ತು ಕೇವಲ ಮಾಧ್ಯಮಕ್ಕೆ, ಪತ್ರಿಕೆಗಳಿಗೆ ಸೀಮಿತವಾಗಿಟ್ಟು ಆ ಇಲಾಖೆಯವರಿಗೂ ಕೂಡ
ಅದರಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿಕ್ಕೆ ಅಸಾಧ್ಯವಾಗ್ತದೆ. ಯಾಕೆಂದರೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರ್ತದೆ. ಆ ಸಂದರ್ಭದಲ್ಲಿ ಇಲಾಖೆಯ ಜೊತೆಗೆ ತಾವು ಸಹಭಾಗಿತ್ವ ವಹಿಸಿಕೊಳ್ಳುವ ಮೂಲಕ ಆ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಿ ಆ ಜನರಿಗೆ ಅದರ ಪ್ರಯೋಜನವನ್ನು ತಂದುಕೊಡುವಂಥ ಕೆಲಸವು ಕೂಡ ಈ ಸಂಸ್ಥೆಯ ಮೂಲಕ ಆಗಲಿ ಅಂತ ಶುಭ ಹಾರೈಸುತ್ತಾ, ಬಹುಶಃ ಇವತ್ತು ಭಾಳಷ್ಟು ವಿಶೇಷ ಚೇತನ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕಿದ್ದಾರೆ. ಪ್ರದರ್ಶಿಸುವ ಎಲ್ಲ ಮಕ್ಕಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಪೊಡೆಗೊಡೆಯ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ತಮಗೆಲ್ಲರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಶ್ರೀ ದೇವರು ಕರುಣಿಸಲಿ ಅಂತ ದೇವರ ಹತ್ರ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಒಂದು ಸುತ್ತ ನನ್ನ ಮಾತನ್ನು ನಮ್ಮ ವಿಶೇಷ ಮಕ್ಕಳ ಈ ವಿಶೇಷ ಹೆಜ್ಜೆ ಸಂಭ್ರಮದಲ್ಲಿ ನಮ್ಮ ಯಶ್ಪಾಲ್ ಸುವರ್ಣ ಅವರ ವಿಶೇಷ ಮಾತಿಗೆ ಧನ್ಯವಾದಗಳು. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸಬೇಕಾಗಿ ನಮ್ಮ ವಿಶೇಷ ಚೇತನ ದೇವರ ಮಕ್ಕಳಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಯಶ್ಪಾಲ್ ಸುವರ್ಣ ಅವರು ಅವರ ಕಾರ್ಯದ ನಿಮಿತ್ತ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಸರ್, ಧನ್ಯವಾದಗಳು ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ 2 ಮಾತನಾಡಿದ್ದಕ್ಕಾಗಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ನಮ್ಮ ಸಂಸದರು, ನಮ್ಮೂರಿನ ಹೆಮ್ಮೆಯ ಕೋಟ ಶ್ರೀನಿವಾಸ ಪೂಜಾರಿ ಅವರಿಂದ ಈ ಸಂದರ್ಭದಲ್ಲಿ ಹೆಜ್ಜೆ ಸಂಭ್ರಮಕ್ಕೆ ನಲ್ನುಡಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ವಿಶೇಷ ಮಕ್ಕಳ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಬಂಧುಗಳೇ, ಸ್ನೇಹಿತರೆ, ಖಾಸಗಿ ಸಂಸ್ಥೆಯೊಂದು ಸರ್ಕಾರದ ನೆರವಿನೊಡನೆ ಈ ಕಾರ್ಯಕ್ರಮ ಮಾಡ್ತದೆ ಅಂತ ಹೇಳಿದರೆ ನಾನು ಪ್ರೆಸ್ ಸ್ಟೆಪ್ ಅವರಿಗೆ ನನ್ನ ವಿಶೇಷವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ. ಒಂದು ಅರ್ಥದಲ್ಲಿ ನಾನು ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ದಿವಸಗಳ ಕಾಲ ಕೆಲಸ ಮಾಡಿದ್ದೆ. ಕೇಂದ್ರ ಸರ್ಕಾರದಲ್ಲಿ ನಮಗೆಲ್ಲರಿಗೂ ಜವಾಬ್ದಾರಿ ಇದೆ. ಸಾಮಾನ್ಯವಾಗಿ ಇಂಥ ವಿಶೇಷ ಮಕ್ಕಳನ್ನು ಮತ್ತು ವಿಶೇಷ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಸುಲಭವಾದ ಕೆಲಸ ಅಲ್ಲ. ಆದರೆ ನಿಮ್ಮೆಲ್ಲರ ಒಟ್ಟು ಪರಿಶ್ರಮದಿಂದಾಗಿ ಅವರ ಬದುಕಿನಲ್ಲಿ ಇವತ್ತೊಂದು ಸುಂದರವಾದಂಥ ಕ್ಷಣ ಮತ್ತು ಕಷ್ಟವನ್ನು, ನೋವನ್ನು ಮರೆಯುವಂಥ ಕ್ಷಣ ಅಂತ ಅನಿಸುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ಇವತ್ತು ವಿಕಲಚೇತನರಿಗೆ ಬೇರೆ ಬೇರೆ ಸಮಸ್ಯೆಗಳಿವೆ. ಮೊನ್ನೆ ಕೇಂದ್ರ ಸರ್ಕಾರದಿಂದ ಸುಮಾರು ಎಲ್ಲ ವಿಕಲಚೇತನರಿಗೆ ಅವರ ಬದುಕನ್ನು ಕಟ್ಟಿಕೊಡಲಿಕ್ಕೆ ಬೇಕಾದಂಥ ಆಧುನಿಕ ಉಪಕರಣಗಳನ್ನು ಕೊಡುವಂಥ ವ್ಯವಸ್ಥೆಗಳಾಗಿತ್ತು. ನನ್ನ ದೃಷ್ಟಿಯಲ್ಲಿ ಒಂದು 100 ಜನ ಬರ್ಬೋದು, 50 ಜನ ಬರ್ಬೋದು ಅಂತ ನಾನು ತಿಳ್ಕೊಂಡೆ. ಆದರೆ ಉಡುಪಿ ಜಿಲ್ಲಾಧಿಕಾರಿಯವರ ಇಡೀ ಕಚೇರಿಯ ಸಂಕೀರ್ಣ ತುಂಬಿ ತುಳುಕುವಷ್ಟು ಜನ ಬಂದು ಅದು ಸದುಪಯೋಗ ಪಡೆದದ್ದನ್ನು ನಾನು ಕಂಡಿದ್ದೆ. ಹಾಗಾಗಿ ತಮ್ಮ ಮನಸ್ಸೊಳಗೆ ನೋವಿದೆ, ತಮ್ಮ ಮನಸ್ಸೊಳಗೆ ಕಷ್ಟ ಇದೆ, ನಮ್ಮನ್ನು ಸಮಾಜ ಗುರುತಿಸ್ತಾ ಇಲ್ಲ ಅನ್ನುವಂಥ ಭಾವನೆಗಳಿರುವಂಥ ವಿಶೇಷ ವ್ಯಕ್ತಿಗಳಿಗೆ ಇವತ್ತು ಈ ಟೌನ್ ಹಾಲ್ನಲ್ಲಿ ಎಲ್ಲರನ್ನು ಒಟ್ಟಾಗಿ ಕರೆದು ಹೆಜ್ಜೆ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಆ ಮನುಷ್ಯರ ಬದುಕಿನಲ್ಲಿ ಒಂದು ಹೊಸ ವಿಶ್ವಾಸವನ್ನು ಮೂಡಲಿಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ತಮ್ಮ ಇಷ್ಟೊಂದು ಕಾರ್ಯಕ್ರಮದ ನಡುವೆಯೂ, ಆ ಒತ್ತಡಗಳ ನಡುವೆಯೂ ನಮ್ಮ ಹೆಜ್ಜೆ ಸಂಭ್ರಮಕ್ಕೆ ಆಗಮಿಸಿ 2 ನಲ್ನುಡಿಗಳನ್ನಾಡಿದ್ರಿ ಸರ್. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಸಂಸದರೇ ಹೇಳಿದ್ದಾರೆ, ಅವರ ಅಮೃತ ಹಸ್ತದಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಅಂತ. ಹಾಗಾಗಿ ಆ ಖುಷಿಯಲ್ಲಿ ನಾವು ಮೊದಲನೆಯ ನಮ್ಮ ವಿಶೇಷ ಚೇತನ ಮಗು ಸುಮೇಧಾ ಪ್ರಜ್ಞಾ ವಿಕಾಸ ಕೇಂದ್ರ ವಿಶೇಷ ಮಕ್ಕಳ ಶಾಲೆ ನೀಲಾವರ ಇಲ್ಲಿಯ ವಿದ್ಯಾರ್ಥಿಯಾದ ಸಚಿನ್ ಆಚಾರ್ಯ, ಇವರಿಗೆ 19 ವರ್ಷ. ಈಗ
ಇವರು ಭೌತಿಕ ಅಸಮರ್ಥತೆಯನ್ನು ಹೊಂದಿರುತ್ತಾರೆ. ಇವರು ನಮ್ಮ ಶಾಲೆಗೆ ಬರುವ ಮೊದಲು ತುಂಬ ಹಠಮಾರಿ ಹಾಗೂ ಸಿಟ್ಟು ಮಾಡ್ಕೊಳ್ತಾ ಇದ್ರು. ಮತ್ತೆ ಮನೆಯಲ್ಲಿ ಹೇಳಿದ ಮಾತನ್ನೇ ಕೇಳ್ತಾ ಇರಲಿಲ್ಲ. ಆದರೆ ಸುಮೇಧ ಶಾಲೆಗೆ ಬಂದ ನಂತರ ಅವರ ವರ್ತನೆಯಲ್ಲಿ ಸುಧಾರಣೆಯಾಗಿ ಓದುವುದು ಬರೆಯುವುದರಲ್ಲಿ ಆಸಕ್ತಿ ಮೂಡಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿತಿದ್ದಾರೆ. ಇವರು ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಶಾಲೆಗೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅಲ್ಲದೆ ಯಕ್ಷಗಾನ, ಭಜನೆ, ನೃತ್ಯದಲ್ಲಿ ಕೂಡ ತುಂಬ ಆಸಕ್ತಿಯನ್ನು ಹೊಂದಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಬೆರೆತು ಅಗತ್ಯವಿದ್ದಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಮಾಡ್ತಾರೆ. ಸುಮೇಧಾ ಪ್ರಜ್ಞಾ ವಿಕಾಸ ಕೇಂದ್ರ ವಿಶೇಷ ಮಕ್ಕಳ ಶಾಲೆ ನೀಲಾವರ ಇಲ್ಲಿಯ ವಿದ್ಯಾರ್ಥಿ ಸಚಿನ್ ಆಚಾರ್ಯ ಅವರು ದಯವಿಟ್ಟು ಬರಬೇಕು. ವೇದಿಕೆಗೆ ಬಂದು ಈ ಅಭಿನಂದನೆಯನ್ನು ನಮ್ಮ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಅಮೃತ ಹಸ್ತದಿಂದ ಸ್ವೀಕರಿಸಬೇಕು. ನಾರಾಯಣ ಸ್ಪೆಷಲ್ ಸ್ಕೂಲ್ ತಲ್ಲೂರು ಇಲ್ಲಿನ ರಜತಾ ಅಜ್ಜೆ, ಇವರ ತಂದೆ ಹೆಸರು ಲೇಟ್ ಜೋಗ ಮಗವೀರ ಹಾಗೂ ತಾಯಿಯ ಹೆಸರು ಜಯ್ಯಜ್ಜೆ. ಆಸಲ್ ಸ್ಪೆಷಲ್ ಸ್ಕೂಲ್ ಮಣಿಪಾಲ್ನ ಅರ್ಚನಾ ಎಂಜೆ, ತಂದೆ ಹೆಸರು ಜೈವಿಠಲ್, ತಾಯಿಯ ಹೆಸರು ವಿಜಯಲಕ್ಷ್ಮಿ. ಚೈತನ್ಯ ಸ್ಪೆಷಲ್ ಸ್ಕೂಲ್ ಕುಂದಾಪುರ ಇಲ್ಲಿಯ ಆಸಿಯಾ ಮೆಹಕ್, ಲೇಟ್ ಹಿದಾಯತ್ ಇವರ ತಂದೆ ಆ್ಯಂಡ್ ತಾಯಿಯ ಹೆಸರು ಆಸ್ಮಾ. ಸ್ಪಂದನ ಸ್ಪೆಷಲ್ ಸ್ಕೂಲ್ ಉಪ್ಪೂರು, ಇದರ ರೋಹಿತ್, ಇಲ್ಲಿಯ ರೋಹಿತ್ ಅವರು ಬರಬೇಕು, ತಾಯಿಯ ಹೆಸರು ಭಾರತಿ. ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳದ ಕಿಶೋರ್ ಅವರು, ಇವರು ವಿಜೇತ ಸ್ಕೂಲ್ ಹಾಸ್ಟೆಲ್ನಲ್ಲಿದ್ದಾರೆ. ಅರುಣೋದಯ ಸ್ಪೆಷಲ್ ಸ್ಕೂಲ್ ಕಾರ್ಕಳದ ರಾಜೇಶ್ ನಾಯಕ್, ತಂದೆಯ ಹೆಸರು ರಮೇಶ್ ನಾಯಕ್ ಮತ್ತು ತಾಯಿಯ ಹೆಸರು ರಮ್ಯಾ ನಾಯಕ್. ವಾಗ್ಜ್ಯೋತಿ ಸ್ಪೆಷಲ್ ಸ್ಕೂಲ್ ಮೂಡುಬಗೆ ಅಂಪಾರಿನ ರತಿಕ್, ತಂದೆಯ ಹೆಸರು ರಾಘವೇಂದ್ರ, ತಾಯಿಯ ಹೆಸರು ದೇವಿ. ಮಾನಸ ಸ್ಪೆಷಲ್ ಸ್ಕೂಲ್ ಪಂಬೂರು, ಇದರ ಸಾಕೇತ್ ಶೆಟ್ಟಿ ಅವರು, ತಂದೆಯ ಹೆಸರು ಸುರೇಂದ್ರ ಶೆಟ್ಟಿ, ತಾಯಿಯ ಹೆಸರು ಸೀಮಾ ಶೆಟ್ಟಿ. ಆಶಾ ನಿಲಯ ಸ್ಪೆಷಲ್ ಸ್ಕೂಲ್ನ ಸ್ಪೆಷಲ್ ಸ್ಕೂಲ್ ಉಡುಪಿ ಇಲ್ಲಿಯ ಕಾರ್ತಿಕ್ ಅವರು, ತಂದೆಯ ಹೆಸರು ಕಿಶೋರ್, ತಾಯಿಯ ಹೆಸರು ಉಷಾ. ಸುಮೇಧಾ ಸ್ಪೆಷಲ್ ಸ್ಕೂಲ್ ನೀಲಾವರ ಇಲ್ಲಿಯ ಸಚಿನ್ ಆಚಾರ್ಯ, ತಾಯಿಯ ಹೆಸರು ಬೇಬಿ. ನೂರುಲ್ ಫುರ್ಖಾನ್ ಸ್ಪೆಷಲ್ ಸ್ಕೂಲ್ ಸಂತಕಟೆಲೆಯ ಸುಹಾನಾ ಸಲೀಂ, ತಂದೆ ಹೆಸರು ಸಲೀಂ ಸಾಹೇಬ್, ತಾಯಿಯ ಹೆಸರು ಶಮಾ. ದಿನಾ ಸ್ಪೆಷಲ್ ಸ್ಕೂಲ್ ಶಿರೂರಿನ ಮೊಹಮ್ಮದ್ ಇಮಾದ್ ಮೊಮೇನ್, ತಂದೆಯ ಹೆಸರು ಮೊಹಮ್ಮದ್ ಸುಹೇಲ್ ಆ್ಯಂಡ್ ತಾಯಿಯ ಹೆಸರು ಶಾಜಿಯಾ ಮೊಮೇನ್. ಕಾರುಣ್ಯ ಸ್ಪೆಷಲ್ ಸ್ಕೂಲ್ ಮಲ್ಪೆ ಇಲ್ಲಿನ ಮಂಜುನಾಥ್ ಅವರು, ತಂದೆ ಹೆಸರು ನಾಗೇಶ್, ತಾಯಿಯ ಹೆಸರು ಶಶಿಕಲಾ. ಸ್ಪಂದನ ಸ್ಪೆಷಲ್ ಸ್ಕೂಲ್ ನೇಜಾರಿನ ಶ್ರೀಯಾನ್ ಅವರು, ತಂದೆಯ ಹೆಸರು ಸೂರಜ್, ತಾಯಿಯ ಹೆಸರು ಅಮೃತ. ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳದ ಆಶ್ರಯ್, ತಂದೆ ಹೆಸರು ರಮೇಶ್ ಆ್ಯಂಡ್ ತಾಯಿಯ ಹೆಸರು ಹರಿಣಿ. ಇನ್ನೂ ಇಬ್ರು ಬರ್ಲಿಕ್ಕಿದೆ, ದಯವಿಟ್ಟು ಆದಷ್ಟು ಬೇಗ ಬನ್ನಿ. ನಮ್ಮ ಸಂಸದರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅಭಿನಂದನೆಯನ್ನ ಗೈತಾ ಇದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ರಮಾನಂದ ಗುರೂಜಿಯವರು ಕೂಡ ಇದರಲ್ಲಿ ಕೈ ಜೋಡಿಸಬೇಕು. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ಈ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು. ಡಾಕ್ಟರ್ ಕಾಂತಿ ಹರೀಶ್ ಅವರು, ಶ್ರೀ ಕಮಲಾಕ್ಷ ಕಾಮತ್ ಅವರು, ವಿಶ್ವನಾಥ್ ಶಣೇಶ್ವರ್ ಅವರು, ಶ್ರೀಮತಿ ಆಗ್ನೆಸ್ ಕುಂದರ್ ಅವರು, ಅನಸೂಯ ರಾಜ್ ಮೇಡಮ್ ಅವರು, ದಿನೇಶ್ ಅಮೀನ್ ಅವರು, ಆನಂದ್ ಸುವರ್ಣ ಅವರು ಎಲ್ಲರೂ ಒಂದಾಗಿ ನಮ್ಮ ದೇವರ ಮಕ್ಕಳ ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರು ಬರೀ ಚೇತನರಲ್ಲ, ವಿಶೇಷ ಚೇತನರು. ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಂದ. ಮೂರನೇ ವರ್ಷದ ಈ ಹೆಜ್ಜೆ ಸಂಭ್ರಮದ ವೇದಿಕೆಯಲ್ಲಿ ಇದೊಂದು ಅತ್ಯಪೂರ್ವ ದೃಶ್ಯ ನಮ್ಮೆಲ್ಲರ ಕಣ್ಣ ಮುಂದೆ.
ಸಾಧ್ಯವಿಲ್ಲ ಅನ್ನೋದೇ ಇಲ್ಲ, ಎಲ್ಲಾನು ಸಾಧ್ಯ. ಎಷ್ಟೇ ಸಮಸ್ಯೆಗಳಿದ್ರೂ ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಅದೆಲ್ಲವನ್ನ ಮೆಟ್ಟಿ ನಿಂತು ನಾವು ಕೂಡ ಸಮರ್ಥರು, ನಾವು ಕೂಡ ಮಾಡಬಲ್ಲೆವು, ಸಾಧಿಸಿ ತೋರಬಲ್ಲೆವು ಅಂತ ಹೇಳಿ ಈ ವಿಶೇಷ ಚೇತನರು ಅದನ್ನ ಸಾಧಿಸಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ಜೋರಾದ ಚಪ್ಪಾಳೆ ಬರಲಿ. ಈ ಹೆಜ್ಜೆ ಸಂಭ್ರಮದ ವೇದಿಕೆಯಲ್ಲಿ ಇದೊಂದು ಅತ್ಯಪೂರ್ವ ದೃಶ್ಯ. ಈ ಮಕ್ಕಳು ದೇವರ ಮಕ್ಕಳು, ವಿಶೇಷ ಸಾಧನೆಗೈದ ಮಕ್ಕಳು. ಬಹುಶಃ ಇವರ ತಂದೆ ತಾಯಿಯರಲ್ಲಿ, ಪೋಷಕರ ಮೊಗದಲ್ಲಿ ಈಗೊಂದು ಖುಷಿಯ ಸಾರ್ಥಕ ಸಂಭ್ರಮದ ಕ್ಷಣ. ನಮ್ಮ ಸಂಸದರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜೊತೆಗೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸಿದ ರಮಾನಂದ ಗುರೂಜಿ ಅವರು ಹಾಗೂ ನಮ್ಮ ಅತಿಥಿಗಳೆಲ್ಲರೊಂದುಗೂಡಿ ಈ ಚಂದದ ಸಂಭ್ರಮದ ಸಾಧನೆಗೈದ ಮಕ್ಕಳ ಈ ಅಭಿನಂದನೆಯನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈ ಸಾಧನೆ ನಿರಂತರವಾಗಿರಲಿ. ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹದ ಕರತಾಡನ ನಿರಂತರವಾಗಿ ಇವರೊಂದಿಗಿರಲಿ ಅನ್ನುವ ಕೋರಿಕೆಯೊಂದಿಗೆ ಈ ವೇದಿಕೆಯಲ್ಲಿ ಈಗ ಮುಂದಿನ ಮಾತಿಗೆ ಅಣಿಯಾಗುತ್ತಿದ್ದೇವೆ. ನಮ್ಮ ಸಂಸದರಾದ ಆಯಾಯ ವಿಶೇಷ ಚೇತನ ಶಾಲೆಯ ಟೀಚರ್ಸ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆಯೇ ಈ ಮಕ್ಕಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ ದಯವಿಟ್ಟು ನಿಮ್ಮ ಸಹಾಯ ಸಹಕಾರ ಬೇಕು. ವೇದಿಕೆಗೆ ಬನ್ನಿ. ನಮ್ಮ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮೊಡನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಹೆಜ್ಜೆ ಸಂಭ್ರಮದಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮ್ಮ ಹೆಜ್ಜೆ ಸಂಭ್ರಮಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಿ ಕೊಟ್ಟಿರುವ ಫಲಕದ ಹೆಸರುಗಳು ಸ್ವಲ್ಪ ಅದಲಿ ಬದಲಿ ಆಗಿದೆ. ಒಂದು ಕ್ಷಣ ಅದನ್ನ ಪರೀಕ್ಷಿಸಿಕೊಂಡು ಅದನ್ನ ವಿನಿಮಯ ಮಾಡಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಮುರಳಿ ಕಡೇಕರ್, ನಿವೃತ್ತ ಮುಖ್ಯೋಪಾಧ್ಯಾಯರು, ನಿಟ್ಟೂರು ಎಜುಕೇಶನಲ್ ಸೊಸೈಟಿ ಉಡುಪಿ, ಅವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕು, ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು ಅನ್ನುವ ಕೋರಿಕೆ. ದಯವಿಟ್ಟು ನಮ್ಮೊಂದಿಗೆ ಈ ಹೆಜ್ಜೆ ಸಂಭ್ರಮದ ವೇದಿಕೆಯಲ್ಲಿ ಜೊತೆಯಾಗಿ ಸರ್. ಈಗ ಮುಂದಿನ ಮಾತು ಮಾತನಾಡಲಿಕ್ಕಿದ್ದಾರೆ ಶ್ರೀಮತಿ ಪೂರ್ಣಿಮಾ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸದಾ ಸಮಾಜಕ್ಕೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದು ಸಹಕಾರವನ್ನು ನೀಡಿಕೊಂಡು ಬಂದಿರುವಂತಹ ಪರಮ ಪೂಜ್ಯ ಶ್ರೀ ರಮಾನಂದ ಗುರೂಜಿಯವರೇ, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯಲ್ಲಿದ್ದು ಇದೀಗ ನಮ್ಮೊಂದಿಗಿದ್ದು ಶುಭ ಹಾರೈಕೆ ಮಾತುಗಳನ್ನು ಮಾತನಾಡಿ ತಳಿದಂತಹ MLA ಅವರಾದಂತಹ ಯಶ್ಪಾಲ್ ಸುವರ್ಣರವರೇ, ಹಾಗೆ MP ಅವರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತಹ ಫಸ್ಟ್ ಸ್ಟೆಪ್ ಇದರ ಅಧ್ಯಕ್ಷರಾದಂತಹ ಅಕ್ಷತಾ ರಾವ್ ಅವರೇ, ಶಣೈ ಮಾಮ ಅವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಪ್ರೀತಿಯ ಮಕ್ಕಳೇ, ಪೋಷಕ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಕಳೆದ 2-3 ತಿಂಗಳ ಹಿಂದೆ ಇರ್ಬೋದು ಈ ಫಸ್ಟ್ ಸ್ಟೆಪ್ಪಿನ ಈ ಒಂದು ಕಾರ್ಯಕ್ರಮ ಹೆಜ್ಜೆ ಸಂಭ್ರಮವನ್ನು ಮಾಡ್ತೇವೆ ಅಂಥೇಳಿ ಈ ಸಂಘಟಕರು, ಯುವ
ಯುವಕರು ಒಂದು 3-4 ಜನ ನನ್ನ ಆಫೀಸಿಗೆ ಬಂದಿದ್ದರು. ನಮ್ಮಲ್ಲಿ ಹೇಗೆ ಅಂದರೆ, ನಮ್ಮದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲತಃ ಕಲಾವಿದರಿಗೆ ನಾವು ಅವರ ಕಲೆಯನ್ನು ಪ್ರದರ್ಶಿಸಿದಾಗ ಅವರಿಗೆ ಸಹಕಾರವನ್ನು ಕೊಡುವಂಥದ್ದು, ವೇದಿಕೆಯನ್ನು ಕೊಡುವಂಥದ್ದು. ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮದ ವಿಷಯವನ್ನು ಹೇಳಿದರು, ಆಯೋಜಕರು ಹೇಳಿದರು. ಅದಕ್ಕೆ ನಮ್ಮ ಏನು ನಿಯಮಾವಳಿಗಳಿದೆಯೋ ಅದೇ ರೀತಿ ಬಂದರೆ ಏನಾದರೂ ಸಾಧ್ಯತೆ ಇದ್ದರೆ ಖಂಡಿತ ಸಹಕಾರವನ್ನು ಮಾಡ್ತೇವೆ ಅಂತ ಹೇಳಿದರು. ತದನಂತರ ನಿನ್ನೆ ನನಗೆ ಅವರದ್ದು ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ಕಳಿಸಿದರು. ನಿನ್ನೆ ನಾವು ಒಂದು CM ಪ್ರೋಗ್ರಾಮಲ್ಲಿದ್ದೆ. ಹಾಗೆ ಈ ಆಮಂತ್ರಣ ಪತ್ರಿಕೆಯನ್ನು ನೋಡಿದಾಗ ವಿಕಲಚೇತನ ಮಕ್ಕಳ ಕಾರ್ಯಕ್ರಮ ಅಂಥೇಳಿ, ಬೇರೆ ಕಾರ್ಯಕ್ರಮ ಆಗಿದ್ದರೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ವಿಕಲಚೇತನ ಮಕ್ಕಳು ಅಂತ ಹೇಳಿದ ತಕ್ಷಣ ನನಗೆ ಒಂದು ರೀತಿ ಇಲ್ಲಿಗೆ ಹೋಗಬೇಕು ಅಂಥೇಳಿ, ಯಾಕಂದರೆ ಈಗಾಗಲೇ 2-3 ಸಭೆಗಳೆಲ್ಲ ಇದ್ದವು, ಅದಕ್ಕೆ ಹೋಗಬೇಕಾಗಿತ್ತು ನಾನು. ಸರಿ, ಇಲ್ಲಿಗೆ ಒಂದು ವಿಸಿಟ್ ಕೊಟ್ಟು ಹೋಗುವ ಅಂತ ಬಂದೆ. ಮಕ್ಕಳನ್ನು ನೋಡಿದಾಗ ತುಂಬ ಖುಷಿ ಅನಿಸಿತು. ಯಾಕಂದರೆ ಇಂತಹ ಕಾರ್ಯಕ್ರಮ, ಯಾಕಂದರೆ ನಾವು ಜನಸಾಮಾನ್ಯರಿಗೆ ಇಲ್ಲಿಗೆ ಬೇಕಾದಷ್ಟು ಕಾರ್ಯಕ್ರಮಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂತೂ ಆಗ್ತಾ ಇರ್ತದೆ. ಇಂತಹ ಮಕ್ಕಳಿಗಾಗಿ ಕಾರ್ಯಕ್ರಮವನ್ನು ಮಾಡೋದು ಅಪರೂಪದಲ್ಲಿ ಅಪರೂಪ. ಅದಕ್ಕೆ ನಾನು ಈ ಸಂಸ್ಥೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತಾ ಇದ್ದೇನೆ. ಅದಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದು ನೀವು ಪೋಷಕರು ಕೂಡ. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ಅವರನ್ನು ನಮಗೆ ಸಂಭಾಳಿಸೋದು ಕಷ್ಟ ಆಗ್ತದೆ. ಅಂಥದ್ರಲ್ಲಿ ನೀವು ಈ ಮಕ್ಕಳಿಗೆ ವಿಶೇಷವಾಗಿ ನಿಮ್ಮ ಸಹನೆ, ತಾಳ್ಮೆಯನ್ನು ಕೊಟ್ಟು ಬೆಳೆಸ್ತಾ ಇದ್ದೀರಿ. ಹಾಗೆಯೇ ಇವರಿಗೆ ಕಲಿಸುವಂತಹ ಗುರುಗಳು ಕೂಡ, ಅವರನ್ನು ನಾವು ಖಂಡಿತವಾಗಲೂ ಅಭಿನಂದಿಸಲೇಬೇಕು. ಯಾಕಂದರೆ ಅಷ್ಟು ತಾಳ್ಮೆ ಬೇಕಾಗ್ತದೆ. ಆ ತಾಳ್ಮೆ ಸಹಜವಾಗಿ ಈಗಿನ ಒತ್ತಡದ ಬದುಕಲ್ಲಿ ನಮಗೆ ಸಿಗುವುದೇ ಕಷ್ಟ ಆಗ್ತದೆ. ಹಾಗೆ ವಿಶೇಷವಾಗಿ ನಾನು ಗುರುಗಳನ್ನು ಅಭಿನಂದಿಸ ಬಯಸ್ತಾ ಇದ್ದೇನೆ. ಅಷ್ಟೊಂದು ತಾಳ್ಮೆ ಪ್ರೀತಿಯಿಂದ ಮಕ್ಕಳಲ್ಲಿ ಕೊಡುವಂಥದ್ದು. ಯಾಕಂದರೆ ಆ ಮಕ್ಕಳನ್ನೋದು, ನಮ್ಮಲ್ಲಿ ಬಹಳಷ್ಟು ಕಲ್ಮಶಗಳಿದ್ದಾವೆ, ಆದರೆ ಆ ಮಕ್ಕಳಲ್ಲಿ ಆ ಕಲ್ಮಶ ಇಲ್ಲ, ಆ ಮಕ್ಕಳಲ್ಲಿ ಮುಗ್ಧತೆ ಇದೆ. ನಾನು ಬಂದು ಸುಮಾರು ಹಿಂದೆ ಕೂತಿದ್ದೆ, ಗಮನಿಸ್ತಾ ಇದ್ದೆ, ಹಿಂದೆ ಕೂತೆ ಈ ಮಕ್ಕಳನ್ನು ಗಮನಿಸ್ತಾ ಇದ್ದೆ. ಆ ಮುಗ್ಧತೆ, ಆ ಒಂದು ಪ್ರಾಮಾಣಿಕತೆ ಆ ಮಕ್ಕಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅಂತಹ ಒಂದು ಪ್ರೀತಿಯ ಪ್ರಾಮಾಣಿಕವನ್ನು ಬೆಳೆಸ್ಕೊಂಡಿರುವಂತಹ ಮಕ್ಕಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸದಿದ್ದರೆ ಅದು ನಮಗೆ ನಾವು ಒಂದು ತಪ್ಪು ಮಾಡಿಕೊಂಡ ಹಾಗೆ. ಆ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದೆ. ಮುಖ್ಯವಾಗಿ ಕಲೆ, ಸಂಸ್ಕೃತಿ, ಸಾಹಿತ್ಯ, ನೃತ್ಯ, ಸಂಗೀತಗಳು ಮನಸ್ಸನ್ನು ಉತ್ತೇಜನ ಕೊಡ್ತದೆ, ನಮ್ಮ ಮನಸ್ಸಿಗೆ ಕ್ರಿಯಾಶೀಲತೆಯನ್ನು ತುಂಬುತ್ತದೆ. ನಾವೆಷ್ಟೇ ಒಂದು ಒತ್ತಡದಲ್ಲಿ ಇದ್ದಾಗ ಇಂತಹ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ನೃತ್ಯ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಸಾಹಿತ್ಯ ಕವನ ರಚನೆ ಮಾಡೋದು, ಇಂತಹ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಕೊಡಿಸ್ಕೊಂಡಾಗ ಒತ್ತಡಗಳು ನಿವಾರಣೆ ಆಗ್ತದೆ. ಹಾಗಾಗಿ ಈ ಮಕ್ಕಳಿಗಂತೂ ವಿಶೇಷವಾಗಿ ಇಂತಹ ಕಾರ್ಯಕ್ರಮಗಳು ಖಂಡಿತ ಬೇಕು. ಯಾವುದೇ ಪೋಷಕರು ಇದರಲ್ಲಿ ಬೇಜಾರು ಮಾಡ್ಕೊಳ್ಳುವಂಥದ್ದೇನಿಲ್ಲ. ಯಾಕಂದರೆ ದೇವರು ಕೊಟ್ಟಂಥದ್ದು ಎಲ್ಲರಿಗೂ ಒಂದಲ್ಲ. ಯಾಕಂದರೆ ಈ ಸಮಯ, ಈ ಸಂದರ್ಭ ಅನ್ನೋದು ಶಾಶ್ವತ ಅಲ್ಲ. ಅದು ದುಃಖದ ಸಂದರ್ಭ ಆಗಿರ್ಬೋದು ಅಥವಾ ಅದು ಸಂತೋಷದ ಸಂದರ್ಭ ಆಗಿರ್ಬೋದು. ಆ ಕ್ಷಣಕ್ಕೆ ಅದನ್ನು ನಾವು ಅನುಭವಿಸಲೇಬೇಕು, ತಗೊಳ್ಳೇಬೇಕು. ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡುವಂಥದ್ದು ನಮ್ಮ ಕರ್ತವ್ಯ ಕೂಡ ಆಗಿರ್ತದೆ. ಭಗವಂತ ಒಂದು ಜನ್ಮವನ್ನು ಕೊಟ್ಟು ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ. ಹೇಗೆ ಕಳಿಸಿದಾನೋ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಆದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಒಳ್ಳೆಯತನವನ್ನು ಮಾಡುವಂಥದ್ದು, ಸಮಾಜ ಆರೋಗ್ಯವಾಗಿ ಇರುವಂಥದ್ದು ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಂಥದ್ರಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ. ತುಂಬ ಜನ ಯುವ ಜನರು, NGOಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕೇಳಿದರು ನನ್ನಲ್ಲಿ, ವೇದಿಕೆಯಲ್ಲಿದ್ದಂತಹ MLA ಅವರು ಕೇಳಿದರು, ನಿಮ್ಮ ಇಲಾಖೆಯ ಸಹಕಾರ ಇದೆಯಾ ಅಂತ ಕೇಳಿದರು. ನಾನು ಹೇಳಿದೆ, ನಿಯಮಾನುಸಾರ ಏನಾದರೂ ಬಂದರೆ ಖಂಡಿತ ಈ ಒಂದು ಆರ್ಥಿಕ ಸಾಲಿನಲ್ಲಿ ಖಂಡಿತ ಈ ಸಂಸ್ಥೆಗೆ ಏನಾದರೂ ಸಹಕಾರವನ್ನು ಮಾಡುವಂಥದ್ದು ಕ್ರಮ ಖಂಡಿತ ಕೈಗೊಳ್ತೇನೆ ಅಂತ ಹೇಳಿದ್ದೆ. ಇಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಇಂತಹ ಕಾರ್ಯಕ್ರಮಗಳು ಎಲ್ಲರೂ ಅದಕ್ಕೆ ಪೂರಕವಾಗಿ ಬರಬೇಕು. ಅಂಥದ್ರಲ್ಲಿ ಈ ಯುವಕರಲ್ಲಿ ಆ ಬಗ್ಗೆ ಒಂದು ಇರುವಂತಹ ಕಾಳಜಿ ಕಂಡು ಖುಷಿಗೊಂಡೆ. ಈ ಕಾಳಜಿ ನಿರಂತರವಾಗಿರಲಿ, ಮುಂದೆ ಕೂಡ ಈ ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಾವೆಲ್ಲರೂ, ಅವರು ಮಾತ್ರ ಅಲ್ಲ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಅಂತ ಅಂದ್ಕೊಳ್ತಾ ಆಯೋಜಕರಿಗೆ ಹಾಗೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ ಬಯಸ್ತಾ ಇದ್ದೇನೆ. ಇದು ಕಚೇರಿಯ ಹೊತ್ತಾಗಿರೋದ್ರಿಂದ ನಾನು ಕೂಡ ಕಚೇರಿಗೆ ಹೋಗಬೇಕಾಗಿರೋದ್ರಿಂದ ಈ ಆಯೋಜಕರಲ್ಲಿ ಹಾಗೆ ಗುರೂಜಿಯವರಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ನಾನು ಒಂದು ಭಿನ್ನ ಮಾಡಿಕೊಂಡು ಕಚೇರಿಗೆ ತೆರಳಬೇಕಾಗಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ತಿಳಿಸ ಬಯಸ್ತೇನೆ. ತಮ್ಮ ಕೆಲಸದ ಒತ್ತಡದ ನಡುವೆಯೂ ನಮ್ಮೊಂದಿಗೆ ಜೊತೆಯಾದ ಪೂರ್ಣಿಮಾ ಮೇಡಮ್ ಅವರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ.
ನಮ್ಮ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀ ರಮಾನಂದ ಗುರೂಜಿಯವರು ರಮಾನಂದ ಗುರೂಜಿಯವರು ಈ ಸ್ಮರಣಿಕೆಯನ್ನು ಪೂರ್ಣಿಮಾ ಮೇಡಮ್ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಗೆ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಮಾತು ನಮ್ಮ ಅಕ್ಷತಾ ರಾವ್ ಅವರ ಪ್ರೀತಿಯ ಅಧ್ಯಾಪಕಿ ಅನಸೂಯ ರಾಜ್, ಮುಖ್ಯೋಪಾಧ್ಯಾಯರು, ನಿಟ್ಟೂರು ಪ್ರೌಢಶಾಲೆ ಉಡುಪಿ, ಇವರಿಂದ ಈ ಹೆಜ್ಜೆ ಸಂಭ್ರಮದಲ್ಲಿ 2 ಮಾತು. ಎಲ್ಲರಿಗೂ ನಮಸ್ಕಾರ. ಅಕ್ಷತಾ ಬಂದು ಇನ್ವೈಟ್ ಮಾಡಿದಾಗ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಕೊಂಡಿದ್ದಾಳೆ ಅಂತ ಕೇಳಿಯೇ ಖುಷಿಯಾಯಿತು. ಇಲ್ಲಿ ಬಂದು ನೋಡಿದಾಗ ಅವಳ ಸಾಧನೆ ದೊಡ್ಡದು ಅನ್ನಿಸ್ತು. ಯಾಕಂದರೆ ಸಾಮಾನ್ಯವಾಗಿರುವ ಮಕ್ಕಳನ್ನೇ ನಾವು ಸಂಭಾಳಿಸೋದು ಬಹಳ ಕಷ್ಟ. ಅಂಥದ್ರಲ್ಲಿ ವಿಶೇಷ ಚೇತನರಿವರು ಅವರನ್ನು ಸರಿದಾರಿಗೆ ತರುವಂತಹ ಒಂದು ದೊಡ್ಡ ಮನಸ್ಸು ಮಾಡಿದಾಳಲ್ಲ, ನಮ್ಮ ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಅವಳಿಗೆ ದೇವರು ಆಯುಷ್ ಆರೋಗ್ಯದ ಜೊತೆಗೆ ವಿಶೇಷ ಚೇತನ ಮಕ್ಕಳನ್ನು ಪೋಷಣೆ ಮಾಡುತ್ತಿರುವ ಸಂಘಟನೆಗಳು, ಅವರ ತಂದೆ ತಾಯಿಗಳು, ಪಾಲಕರು ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿಯೂ ಇಂತಹ ಕಾರ್ಯಕ್ರಮದ ಅಂದರೆ ಈ ರೀತಿಯ ಸಂಘಟನೆಗಳಿಗೆ ಎಲ್ಲ ನೆರವನ್ನು ದಾನಿಗಳು ನೀಡಲಿ ಅಂತ ಹಾರೈಸ್ತಾ, ಮುಂದಿನ ಎಲ್ಲ ಕಾರ್ಯಕ್ರಮಗಳು ಅಕ್ಷತನಿಗೆ ಶುಭವಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಚುರುಕಾಗಿ ಚುಟುಕಾಗಿ ಹಾರೈಸಿ 2 ಮಾತನಾಡಿದ ಅನಸೂಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಅಧ್ಯಕ್ಷರ ಮಾತು ಸಂಜೆಯ ಸಮಾರೋಪದಲ್ಲಿರುತ್ತೆ. ಸ್ಮರಣಿಕೆ ನೀಡುವಿಕೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ರಮಾನಂದ ಗುರೂಜಿ ಅವರಿಗೆ ನಮ್ಮ ಪ್ರೀತಿಯ ಗೌರವದ ದ್ಯೋತಕವಾಗಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಫಸ್ಟ್ ಸ್ಟೆಪ್ ಡಾನ್ಸ್ ಗ್ರೂಪ್ನ ಮೆಂಬರ್ಸ್ ವೇದಿಕೆಗೆ ಬರಬೇಕು. ಸ್ಮರಣಿಕೆಯನ್ನು ನೀಡುವುದಕ್ಕಾಗಿ ಎಲ್ಲ ಈ ಹೆಜ್ಜೆ ಸಂಭ್ರಮ ಇವತ್ತು ಸಂಪನ್ನಗೊಳ್ಳಲಿಕ್ಕೆ ಕಾರಣರಾಗಿರುವ ಫಸ್ಟ್ ಸ್ಟೆಪ್ ಸಂಸ್ಥೆಯ ಸರ್ವ ಸದಸ್ಯರು ವೇದಿಕೆಗೆ ಬನ್ನಿ. ಮುಂದಿನ ಸ್ಮರಣಿಕೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಕಮಲಾಕ್ಷ ಕಾಮತ್ ಅವರು, ಇವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ವಿಶ್ವನಾಥ್ ಶೆಣೈ ಅವರು ಇದ್ದಾರೆ, ಇವರಿಗೆ ನಮ್ಮ ಪ್ರೀತಿಯ ಗೌರವದ ಸ್ಮರಣಿಕೆ. ಶ್ರೀ ರವೀಂದ್ರ ಎಚ್ ಅವರಿಗೆ ನಮ್ಮ ಗೌರವದ ಸ್ಮರಣಿಕೆ. ಶ್ರೀಮತಿ ಡಾಕ್ಟರ್ ಕಾಂತಿ ಹರೀಶ್ ಅವರಿಗೆ ನಮ್ಮ ಪ್ರೀತಿಯ ಸ್ಮರಣಿಕೆ. ಈಗ ನಮ್ಮ ಅನಸೂಯ ಮೇಡಮ್ ಅವರಿಗೆ ಸ್ಮರಣಿಕೆಯನ್ನು ನೀಡಿದ್ರು, ಧನ್ಯವಾದಗಳು. ಡಾಕ್ಟರ್ ಕಾಂತಿ ಹರೀಶ್ ಅವರಿಗೆ ಗೌರವದ ಸ್ಮರಣಿಕೆ. ಶ್ರೀಮತಿ ಆಗ್ನೆಸ್ ಕುಂದರ್ ಅವರಿಗೂ ಪ್ರೀತಿಯ ಸ್ಮರಣಿಕೆ. ನಮ್ಮೊಂದಿಗೆ ದಿನೇಶ್ ಅಮೀನ್ ಅವರು ಇದ್ದಾರೆ, ಅವರಿಗೂ ಪ್ರೀತಿಯ ಗೌರವದ ಸ್ಮರಣಿಕೆ. ಆನಂದ ಸುವರ್ಣ ಅವರಿದ್ದಾರೆ, ಅಧ್ಯಕ್ಷರು ಯುವಕ ಮಂಡಲ ಮಠದ ಬೆಟ್ಟು, ಇವರಿಗೂ ನಮ್ಮ ಗೌರವ ಪ್ರೀತಿಯ ಸ್ಮರಣಿಕೆ. ಎಲ್ಲ ಅತಿಥಿಗಳಿಗೂ ಉದ್ಘಾಟಕರು ಧನ್ಯವಾದಗಳನ್ನ ಅರ್ಪಿಸ್ತಾ, ನಮ್ಮ ವೇದಿಕೆ ಈಗ ಹೆಜ್ಜೆ ಸಂಭ್ರಮಕ್ಕೆ ತಯಾರಾಗ್ತಾ ಇದೆ. ವೇದಿಕೆಯನ್ನ ತೆರವುಗೊಳಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭಾ ಕಾರ್ಯಕ್ರಮಗಳನ್ನು ಸಂಪನ್ನಗೊಳಿಸಿದ ಸರ್ವರಿಗೂ ಧನ್ಯವಾದಗಳು. ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಂದ. ನಮ್ಮ ವೇದಿಕೆ ಹೆಜ್ಜೆ ಸಂಭ್ರಮಕ್ಕೆ ಸಜ್ಜಾಗುವ ಹೊತ್ತಲ್ಲಿ SP ಮ್ಯೂಸಿಕಲ್ ಕುಂದಾಪುರ ಇವರು ನಿಮಗೆ ಮತ್ತೊಮ್ಮೆ ಸಂಗೀತ ರಸವನ್ನ, ಆ ರಸ ಮಾಧುರ್ಯವನ್ನ ಉಣಬಡಿಸ್ಲಿಕ್ಕಿದ್ದಾರೆ. ಒಟ್ಟು
15 ವಿಶೇಷ ಚೇತನ ಶಾಲೆಯ ವಿಶೇಷ ಮಕ್ಕಳು ಈ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ಈ ನೃತ್ಯ, ಅದು ಕಥಾ ನೃತ್ಯ ರೂಪಕ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ನಾವೆಲ್ಲ ಕುತೂಹಲಿಗರು. ಯಾಕೆ ಅಂತ ಕೇಳಿದ್ರೆ, ಸಾಮಾನ್ಯರಲ್ಲಿ ಸಾಮಾನ್ಯರಾದ ಮಕ್ಕಳಿಗೆ ಈ ಹೆಜ್ಜೆಯನ್ನ ಹೇಳ್ಕೊಡೋದು ಅಂದ್ರೆ ನೃತ್ಯವನ್ನ ಹೇಳ್ಕೊಡೋದು ಕಷ್ಟನೇ ಆಗಿರುತ್ತೆ. ನಮ್ಮೊಂದಿಗೆ ಮುರಳಿ ಕಡೇಕಾರ್ ಸರ್ ಇದ್ದಾರೆ. ಸರ್, ಇದು ನಮ್ಮ ಪ್ರೀತಿಯ ಕರೆ, ದಯವಿಟ್ಟು ಬರಬೇಕು, ಬಂದು ನಮ್ಮ ಈ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ನಮ್ಮ ಹೆಜ್ಜೆ ಸಂಭ್ರಮದಲ್ಲಿ ನಿಮ್ಮ ಉಪಸ್ಥಿತಿ ನಮ್ಗಂತೂ ಖುಷಿ. ಹಾಗಾಗಿ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಸಾಮಾನ್ಯ ಮಕ್ಕಳಿಗೇನೆ ಡಾನ್ಸ್ ಹೇಳ್ಕೊಡೋದು ತುಂಬ ಕಷ್ಟ. ಅದು ಎಷ್ಟು ಕಷ್ಟ ಅನ್ನೋದು ಆ ಡಾನ್ಸ್ ಹೇಳ್ಕೊಡೋ ಟೀಚರ್ಗೆ ಗೊತ್ತಿರುತ್ತೆ, ಬಹುಶಃ ತಾಯಂದಿರಿಗೂ ಗೊತ್ತಿರುತ್ತೆ. ಈಗಿನ ದಿನಗಳಲ್ಲಿ ಆ ಮಗು ಆ ಕಾಲ ಎತ್ತಂದ್ರೆ ಈ ಕಾಲ ಎತ್ತುತ್ತೆ, ಈ ಕಾಲ ಎತ್ತಂದ್ರೆ ಆ ಕಾಲ ಎತ್ತದೆ. ಅಂಥದ್ರಲ್ಲಿ ನಮ್ಮ ವಿಶೇಷ ಚೇತನ ದೇವರ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡೋದು ಸುಲಭದ ಕೆಲಸ ಅಲ್ಲ. ಅವರಿಗೆ ಅ ಆ ಇ ಈ ABCD ಇದನ್ನು ಹೇಳಿಕೊಡೋದಕ್ಕೆ ಹರಸಾಹಸ ಪಡಬೇಕು. ಯಾಕೆಂದರೆ ಕೆಲವು ಸಲ ಆ ಮಗುವಿಗೆ ನಮ್ಮ ಭಾಷೆ ಅರ್ಥ ಆಗುತ್ತೆ, ಆದರೆ ಎಷ್ಟೋ ಸಲದಲ್ಲಿ ನಮ್ಮ ಸಂಜ್ಞೆಯೊಂದಿಗೆ ಅದನ್ನು ಹೇಳ್ಕೊಡೋಗ್ಬೇಕಾಗತ್ತೆ. ಇದಕ್ಕೆ ಏನು ಬೇಕು ಕೇಳಿದರೆ ದುಡ್ಡಲ್ಲ, ತಾಳ್ಮೆ ಬೇಕು. ಆ ತಾಳ್ಮೆಯಿಂದ ಆ ಮಗುವಿಗೆ ಹೇಳ್ಕೊಡೋದಿದೆಯಲ್ಲ, ಆ ಪ್ರತಿ ಕ್ಷಣದ ಆ ತಾಳ್ಮೆಯ ಮಟ್ಟ ಹೇಗಿರುತ್ತೆ ಅನ್ನೋದು ಅದನ್ನು ಹೇಳಿಕೊಟ್ಟ ಶಿಕ್ಷಕ ಅಥವಾ ಶಿಕ್ಷಕಿಗೆ ಗೊತ್ತಿರುತ್ತೆ. ಅಂಥದ್ದೊಂದು ಒಳ್ಳೆ ಕೆಲಸವನ್ನು ಫಸ್ಟ್ ಸ್ಟೆಪ್ನ ನಮ್ಮ ಅಕ್ಷತಾ ರಾವ್ ಅವರು ಮಾಡಿದ್ದಾರೆ. ಆ ವಿಶೇಷ ಚೇತನ ಮಕ್ಕಳ ಹತ್ರ ಹೋದಾಗಲೇ ಗೊತ್ತಾಯ್ತು ಅವರಿಗೆ ಇದೆಷ್ಟು ಚಾಲೆಂಜಿಂಗ್ ಅಂತ. ದಿಸ್ ಈಸ್ ನಾಟ್ ಇಂಪಾಸಿಬಲ್ ಬಟ್ ಇಟ್ ಈಸ್ ಚಾಲೆಂಜಿಂಗ್. ಇದು ಅಸಾಧ್ಯ ಅಲ್ಲ, ಆದರೆ ಚಾಲೆಂಜಿಂಗ್ ಅಂತೂ ಇದೆ. ಆ ಅಸಾಧ್ಯತೆನ ಸಾಧ್ಯತೆ ಮಾಡಿ ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆಯಲ್ಲಿ ಹೆಜ್ಜೆ ಸಂಭ್ರಮವನ್ನು ಆರಂಭಿಸಿದ್ರು. ಇದು 3ನೆಯ ವರ್ಷದ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಸಂಭ್ರಮ. ನಾವೆಲ್ಲ ಒಂದಾಗಿದ್ದೀವಿ. 15 ವಿಶೇಷ ಚೇತನ ಶಾಲೆಯ ಮಕ್ಕಳು ಇದಕ್ಕಾಗಿ ತಯಾರಾಗಿದ್ದಾರೆ. ನಮ್ಮೊಂದಿಗೆ ಹೆಜ್ಜೆ ಸಂಭ್ರಮದಲ್ಲಿ ಆ ಗೆಜ್ಜೆಯ ಸದ್ದು ಎಷ್ಟು ಸ್ಪಷ್ಟವಾಗಿ ಕೇಳುತ್ತೆ ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ, ತೀರ್ಮಾನ ಅಂದರೆ ಇಟ್ ಈಸ್ ನಾಟ್ ಅ ಬಿಗ್ ತೀರ್ಮಾನ, ಅಂದರೆ ಅಂಥ ಅಂತಿಮ ತೀರ್ಮಾನವೇನಲ್ಲ, ಆದರೆ ಯಾರ ಹೆಜ್ಜೆಯ ಗೆಜ್ಜೆ ಜಾಸ್ತಿ ಸದ್ದು ಮಾಡಿದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ತೀರ್ಪುಗಾರರಾಗಿ 3 ನಮ್ಮೊಂದಿಗಿದ್ದಾರೆ. ಒಬ್ಬರು ಪಲ್ಲವಿ ಶೆಣೋಯ್ ಅವರು, ಶಿ ಈಸ್ ಅನ್ ಎಂಟರ್ಪ್ರಿನಿಯರ್. ಇವರೇ ವ್ಯಾಪಾರ ಅಂದರೆ ಬಿಸ್ನೆಸ್ ವುಮೆನ್, ಬರಹಗಾರರು, ಜೊತೆಗೆ ನೃತ್ಯ ಪಟು ಕೂಡ ಹೌದು. ಪಲ್ಲವಿ ಶೆಣೋಯ್ ಅವರನ್ನು ನಾವು ವೇದಿಕೆಗೆ ಕರೀತಾ ಇದ್ದೀವಿ. ದಯವಿಟ್ಟು ಈ ಹೆಜ್ಜೆ ಸಂಭ್ರಮದ ಫೈಲ್ ಅನ್ನ ಸ್ವೀಕರಿಸಬೇಕು ಅಕ್ಷತಾ ರಾವ್ ಅವರಿಂದ ಅಂತ ಕೇಳಿಕೊಳ್ತಾ ಇದ್ದೀವಿ. ಮುಂದಿನ ತೀರ್ಪುಗಾರರು ರತಿ ರಾಜೇಶ್ ಅವರು, ಬ್ಯೂಟಿಷಿಯನ್, ತೀರ್ಪುಗಾರರಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ರತಿ ರಾಜೇಶ್ ಅವರಿಗೆ ತೀರ್ಪು ನೀಡಲು ಫೈಲ್ ಹಸ್ತಾಂತರ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಇನ್ನೋರ್ವ ತೀರ್ಪುಗಾರರಿದ್ದಾರೆ, ವಿಖ್ಯಾತ್ ರಾವ್ ಅವರು. ದಯವಿಟ್ಟು ವೇದಿಕೆಗೆ ಬಂದು ಈ ಫೈಲ್ ಅನ್ನ ಸ್ವೀಕರಿಸಬೇಕು ಅಕ್ಷತಾ ರಾವ್ ಅವರಿಂದ. ಹೆಜ್ಜೆ ಸಂಭ್ರಮದ ತೀರ್ಪುಗಾರರು ತಯಾರಾಗಿದ್ದಾರೆ. ಹೆಜ್ಜೆ ಸಂಭ್ರಮಕ್ಕೆ ವೇದಿಕೆಯು ಅಣಿಗೊಳ್ತಾ ಇದೆ. ಈ ಮಧ್ಯದಲ್ಲಿ ಈ ಅಣಿಗೊಳ್ಳುವಿಕೆಗೆ ಮೌನ ಬೇಡಲ್ಲ, ಸಂಗೀತ ಸೇರ್ಲಿ ಅಂತ SP ಮ್ಯೂಸಿಕಲ್ಸ್ ಕುಂದಾಪುರ ಇವರಿಂದ ಒಂದು ಚಂದದ ಹಾಡು. ರಾಜೇಶ್ ಅವರೇ, ವೇದಿಕೆ ಈಗ ನಿಮ್ಗಾಗಿ ಕಾಯ್ತಾ ಇದೆ.
ಮೊದಲ ಪರ್ಫಾರ್ಮೆನ್ಸ್ ವಿಶೇಷ ಚೇತನ ಶಾಲೆಯ ವಿದ್ಯಾರ್ಥಿಗಳು ತಯಾರಾಗಿರಬೇಕು. ಅವರನ್ನ ತಯಾರು ಮಾಡಿ ವೇದಿಕೆಯ ಹಿಂಭಾಗದಲ್ಲಿ ಅಣಿಗೊಳಿಸಿರ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ. ಹೆಜ್ಜೆ ಸಂಭ್ರಮ 2025 ತಯಾರಾಗ್ತಾ ಇದೆ. ನಮ್ಮ ಸ್ಟೇಜ್ ರಾಜೇಶ್ ಅವ್ರಿಗೆ ಕರೆದೆ. ರಾಜೇಶ್ ಅವರು ಬಹುಶಃ ಮಧ್ಯದಲ್ಲೆಲ್ಲೋ ಬ್ರೇಕ್ ತಗೊಂಡಿದ್ದಾರೆ. ನಾನೇ ಹಾಡೋಣ ಅಂದ್ಕೊಂಡ್ರೆ ನಾನು ಅಷ್ಟು ಒಳ್ಳೆ ಹಾಡುಗಾರ್ತಿ ಅಲ್ಲ. ಯಾಕೆಂದ್ರೆ ನನಗೆ ನೀವೆಲ್ಲ ಇವತ್ತು ಇಲ್ಲಿ ಇರಬೇಕು. ನಾನು ಹಾಡಿದ್ರೆ ಮತ್ತೆ ಏನಿಲ್ಲ, ನೀವು ಸೀದಾ ಅಜ್ಜರ ಕಾಡಿಂದ ಆಚೆ ಅಂಬಲ್ಪಾಡಿಯಲ್ಲಿ ಇರ್ತೀರಿ. ಆ ಕಾರಣಕ್ಕಾಗಿ ನಾನು ಹಾಡ್ತಾ ಇಲ್ಲ. ನಮ್ಮ ಮೊದಲ ಪರ್ಫಾರ್ಮೆನ್ಸ್ಗೆ ತಯಾರಾಗ್ತಾ ಇದ್ದಾರೆ ಮೊದಲ ವಿಶೇಷ ಚೇತನ ಮಕ್ಕಳ ಶಾಲೆಯ ಮಕ್ಕಳು. ಇದು ಯಾಕೆ ವಿಶೇಷ ಅಂತ ಕೇಳಿದರೆ, ನಾನು ಸಣ್ಣವಳಿರುವಾಗ ಡ್ಯಾನ್ಸ್ ಮಾಡ್ಬೇಕು ಅಂದ್ಕೊಂಡು ಟೀಚರ್ ನನ್ನನ್ನು ಡ್ಯಾನ್ಸಿಗೆ ಕರೀತಾ ಇರಲಿಲ್ಲ. ನಮ್ಮನ್ನೆಲ್ಲ ಮಾತಾಡೋಕೆ ಮಾತ್ರ ಕರಿತಾ ಇದ್ರು. ಯಾಕೆಂದರೆ ನಾವು ಯಾವಾಗಲೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋರು. ಯಾವಾಗಲೂ ಲಾಸ್ಟ್ ಬೆಂಚಲ್ಲಿ ಮಾತಾಡಬೇಡ, ಬಾ ಇಲ್ಲಿ ಮಾತಾಡು ಅಂತ ನಿಲ್ಲಿಸ್ತಾ ಇದ್ರು. ಡ್ಯಾನ್ಸ್ ಮಾಡ್ಲಿಕ್ಕೆ ಹೋದರೆ ನನಗೆ ಸ್ಟೆಪ್ಸ್ ಬರ್ತಾ ಇರಲಿಲ್ಲ. ನಿಜ ಹೇಳ್ತೀನಿ, ನಾನು ಡ್ಯಾನ್ಸಲ್ಲಿ ತುಂಬ ಹಿಂದೆ. ಅವರೊಂದು 40 ಸಲ ಹೇಳಿಕೊಟ್ರೆ ನಾನು ಸರಿಯಾಗಿ ಮಾಡ್ತಾ ಇದ್ದೆ. ಪಾಪ ಟೀಚರ್ಗೂ ಅಷ್ಟು ತಾಳ್ಮೆ ಇರಲಿಲ್ಲ. ಹಾಗಾಗಿ ನಾನು ಡ್ಯಾನ್ಸ್ ಮಾಡಿದ್ದು ತುಂಬ ಕಡಿಮೆ. ಆದರೆ ನಮ್ಮಂಥವರಿಗೆ ಆ ಟೀಚರ್ ಕಷ್ಟ ಆಗಿರಬೇಕಾದ್ರೆ ಡ್ಯಾನ್ಸ್ ಹೇಳ್ಕೊಡೋದು ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಎಷ್ಟು ಕಷ್ಟ ಆಗಿರಬೇಡ. ನಾನು ಯಾವಾಗಲೂ ಅಂದ್ಕೊಳ್ಳೋದಿದೆ, ನಾನೊಬ್ಬಳು ತಾಯಿ, ನನಗಿಬ್ಬರು ಮಕ್ಕಳಿದ್ದಾರೆ, ಇವ್ರ ಜೊತೆಗೆ ಆಗಲ್ಲಪ್ಪ, ನನಗೆ ಸಾಕಾಗಿ ಹೋಯ್ತು ಅಂತ. ನಮ್ಮ ಕೆಲಸದ ಒತ್ತಡದ ನಡುವೆ ನಾವು ಹೇಳಿದ್ದನ್ನು ಅವ್ರು ಕೇಳಿಸ್ಕೊಳ್ಳೋದಿಲ್ಲ, ನಾವು ಹೇಳಿದ್ದನ್ನು ಅವ್ರು ಮಾಡೋದು ಇಲ್ಲ. ಯಾಕೆಂದ್ರೆ ಅವ್ರ ಮಕ್ಕಳು. ಆದರೆ ನಮಗೆ ಅಷ್ಟು ತಾಳ್ಮೆ ಇರೋದಿಲ್ಲ. ಅಪ್ಪ ಇದಾಗೋದಲ್ಲಪ್ಪ ಅಂತ ಅನಿಸೋ ಪರಿಸ್ಥಿತಿಯಲ್ಲಿ ನಾ ಎಷ್ಟೋ ಸಲ ಯೋಚನೆ ಮಾಡಿದ್ದಿದೆ. ವಿಶೇಷ ಚೇತನ ಮಕ್ಕಳು ಅವ್ರಿಗಿಂತ ನಾವು ತುಂಬ ಕಷ್ಟಪಡೋರು ಅವ್ರ ತಂದೆ ತಾಯಿಯರು. ಒಂದು ಮಗು ಹುಟ್ಟಿದಾಗ ಆ ಮಗುವಿನ ಮೊದಲ ಅಳು ಇದೆಯಲ್ಲ, ಅದೆಷ್ಟು ಖುಷಿ ಕೊಡುತ್ತಲ್ಲ. ಒಬ್ಬಳು ತಾಯಿಯಾಗಿ ನಾನು ಅನುಭವಿಸಿದ್ದೀನಿ, ನೀವೆಲ್ಲರೂ ಇಲ್ಲಿರೋರು ಮೋಸ್ಟ್ಲಿ ತಂದೆ ತಾಯಿಯರು ಅನುಭವಿಸಿರ್ತೀರ. ಆ ಮಗುವಿನ ಆ ಮೊದಲ ಅಳು ನಮ್ಮಷ್ಟು ಹೆರಿಗೆ ನೋವನ್ನು ಮರೆಸ್ಬಿಟ್ಟಿರುತ್ತೆ. ಆ ತಂದೆ ಲೇಬರ್ ವಾರ್ಡ್ ಹೊರಗಡೆ ನಿಂತು ಕೈಕಾಲು ಸುಟ್ಟೋರ್ ಥರ ಆಚೆಚೆ ಓಡಾಡ್ತಿರ್ತಾರಲ್ಲ, ಒಂದ್ಸಲ ಮಗು ಹೊತ್ತಾಗ ಹಬ್ಬ, ಆ ಮಗು ಹೆಣ್ಣ ಗಂಡ ಅನ್ನೋದು ಬೇರೆ. ನನ್ನ ಮಗುವಿನ ಮೊದಲ ಅಳುವುದು ಅನ್ನೋ ಖುಷಿನೇ ಬೇರೆ. ಆದರೆ ಯಾವಾಗ ನಮಗೆ ಅರ್ಥ ಆಗುತ್ತೆ ನನ್ನ ಮಗು ಬೇರೆ ಮಕ್ಕಳಂತಿಲ್ಲ, ಆ ಸತ್ಯನ ಅರಗಿಸ್ಕೊಳ್ಳೋದು ತುಂಬ ಕಷ್ಟ.
ನನಗೆ ಅನ್ಸೋದೇನೆಂದರೆ, ಅಂಥ ಮಕ್ಕಳ ತಂದೆ ತಾಯಿಯರು ನಿಜವಾದ ಧೈರ್ಯವಂತರು, ನಿಜವಾದ ಸಾಹಸವಂತರು. ಯಾಕೆ ಅಂದರೆ ಆ ಸತ್ಯನ ಒಪ್ಪಿಕೊಂಡು, ಇಲ್ಲ ನಾನು ಈ ಸತ್ಯದ ಜೊತೆ ಬದುಕ್ತೇನೆ ಮತ್ತು ಬದುಕ್ತೇನೆ. ಹಾಗೆಯೇ ಆ ಮಗು ಬೆಳೀತಾ ಹೋದಾಗೆ ಅವ್ರ ಮುಂದೆ ಬಗೆ ಬಗೆಯ ಚಾಲೆಂಜ್ಗಳಿರುತ್ತೆ. 1 ವರ್ಷದವರೆಗೆ ಸರಿ ಮನೆ ಒಳಗೆ, 1 ವರ್ಷದ ನಂತರ ನನ್ನ ಮಗು ನಡಿಬೇಕು, ಆಡಬೇಕು, ಅಮ್ಮ ಅಂತ ಕರಿಬೇಕು, ಅಪ್ಪ ಅಂತ ಕರಿಬೇಕು, ಓಡಿ ಬಂದು ನನ್ನನ್ನು ಅಪ್ಪಿಕೊಳ್ಬೇಕು, ನನಗೊಂದು ಮುತ್ತು ಕೊಡಬೇಕು, ಅಮ್ಮ ನನಗದು ಬೇಕೇ ಬೇಕು ಅಂತ ಹೇಳಬೇಕು, ಅಮ್ಮ ಅಲ್ಲಿ ಜಾತ್ರೆ ಕರ್ಕೊಂಡು ಹೋಗಮ್ಮ ಹೇಳಬೇಕು, ಅಮ್ಮ ನಾನು ಶಾಲೆಗೆ ಹೋಗ್ತೀನಿ ಹೇಳಬೇಕು. ಇಂಥದ್ದೆಲ್ಲ ಆಸೆ ಎಲ್ರಿಗೂ ಇರುತ್ತೆ. ಆದರೆ ಸಹಜವಾಗಿ ಅದು ಆಗದೆ ಇರುವಾಗ ಅವರಲ್ಲಾಗುವ ಆ ನೋವು, ಆ ತಲ್ಲಣ, ಆ ಬೇಸರ ಅವೆಲ್ಲ ಎಷ್ಟು ಇರ್ಬೋದು. ಅದರ ಜೊತೆಗೆ ಇನ್ನೊಂದು ಮಕ್ಕಳ ಜೊತೆ ನಮ್ಮ ಮಗುನ ಹೋಲಿಕೆ ಮಾಡ್ಕೊಂಡು ನೋಡೋದು. ದೇವ್ರೆ ನನಗೆ ಯಾಕೆ ಇಂಥ ಕಷ್ಟ ಕೊಟ್ಟೆ ಅಂತ ನಮ್ಮನ್ನೇ ನಾವು 100 ಸಲ ಪ್ರಶ್ನೆ ಮಾಡ್ಕೊಳ್ಳೋದು ಅಲ್ವಾ. ಆದರೆ ಆ ದೇವರು ಈ ಕಷ್ಟ ಯಾಕೆ ಕೊಟ್ಟಿರ್ತಾರೆ ಅಂದರೆ ದೇವ್ರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ. ನಿಮ್ಮಷ್ಟು ಗಟ್ಟಿಗಿತ್ತಿಯರು ಯಾರೂ ಇಲ್ಲ ಅಂತ. ಬಹುಶಃ ಬೇರೆಯವ್ರಿಗೆ ಅಂಥ ಕಷ್ಟ ಕೊಟ್ಟರೆ ಅವ್ರು ನಿಜವಾಗ್ಲೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಕಲ್ಲು ಇದೆಯಲ್ಲ, ಕಲ್ಲಿಗೆ ಉಳಿ ಪೆಟ್ಟು ಬಿದ್ದಷ್ಟು ಅದೊಂದು ಒಳ್ಳೆ ಮೂರ್ತಿ ಆಗತ್ತಂತೆ. ಆ ಮೂರ್ತಿನ ಪ್ರತಿಯೊಬ್ಬರು ನೋಡಿ ಆನಂದಿಸ್ತಾರೆ, ಬಂದು ಚಪ್ಪಾಳೆ ಹೊಡಿತಾರೆ, ಅರೆ ವಾ ಎಷ್ಟು ಚೆನ್ನಾಗಿದೆ ಹೇಳ್ತಾರೆ. ಅಂಥ ಮೂರ್ತಿಗಳನ್ನು ನೀವೆಲ್ಲ ಸೃಷ್ಟಿ ಮಾಡಿದ್ದೀರಿ. ಇದ್ರ ಹಿಂದೆ ಬರೀ ತಂದೆ ತಾಯಿ ಮಾತ್ರ ಅಲ್ಲ, ಬಹುಶಃ ಆ ವಿಶೇಷ ಚೇತನ ಮಕ್ಕಳ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ಆ ಮಕ್ಕಳ ಜೊತೆ ಸಹಾಯಕರಾಗಿ ಇರುವವರು, ಅವರೆಲ್ಲರೂ ಇರ್ತಾರೆ. ಯಾಕೆಂದರೆ ಇದಕ್ಕೆ ತುಂಬ ತಾಳ್ಮೆ ಬೇಕು. ಆ ತಾಳ್ಮೆ ಅನ್ನೋದನ್ನು ಎಷ್ಟೋ ದುಡ್ಡು ಕೊಟ್ಟು ತರಕ್ಕೆ ಸಾಧ್ಯನೇ ಇಲ್ಲ. ತಾಳ್ಮೆ ಬರೋದು ಅನುಭವದಿಂದ ಮತ್ತು ಅನಿವಾರ್ಯತೆಯಿಂದ. ಸೊ ಅಂಥದನ್ನು ನೀವೆಲ್ಲರೂ ಸಾಧಿಸಿ ತೋರಿಸಿದ್ದೀರಿ. ಈ ವೇದಿಕೆಯಲ್ಲಿ ಆ ಮಕ್ಕಳು ಅಂದರೆ ನಮ್ಮ ದೇವರ ಮಕ್ಕಳು ಕಲಿತದ್ದನ್ನು ಅವರೆಷ್ಟು ಪ್ರೀತಿ ಮಾಡ್ತಾರೆ. ನಾನು ಬಂದಿಲ್ಲಿ ಮಾತಾಡಿದಷ್ಟೇ ಸ್ಟೇಜಲ್ಲಿ, ಆ ಹುಡುಗ ಸನ್ಮಾನ ತಗೊಂಡು ಹೋಗುವಾಗ ನನ್ನನ್ನು ಬಂದು ಹೋಗಿ ಮಾಡೋಕ್ಕೆ ನನಗೇನೋ ಖುಷಿಯಲ್ಲಿ ಹೇಳೋಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದ. ನನಗಾಗ ಅನ್ನಿಸ್ತು, ಬರೀ ನನ್ನ ಮುಖ ಮಾತು ನೋಡಿದ್ದಕ್ಕೆ ಆ ಮಕ್ಕಳು ಎಷ್ಟು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ. ಆದರೆ ಆ ಪ್ರೀತಿ ಸುಲಭದಲ್ಲಿ ಬರೋದಿಲ್ಲ. ನಾವು ಆ ಮಕ್ಕಳ ಜೊತೆ ಅಷ್ಟೇ ಆತ್ಮೀಯತೆಯಲ್ಲಿ ಇರಬೇಕು. ಆ ಮಗುವಿನ ನಂಬಿಕೆಯನ್ನು ಗಳಿಸ್ಕೊಳ್ಬೇಕು. ಬಹುಶಃ ನನ್ನ ಮಾತೆ ತುಂಬ ದೊಡ್ಡದಾಗ್ತಾ ಇದೆ. ಮಾತಾಡ್ತಾ ನಾನು ನನ್ನೇ ಮರ್ತೆ. ಮಧ್ಯದಲ್ಲಿ ನಾನು ಮಾತಾಡ್ತಾನೆ ಇರ್ತೀನಿ. ಹೆಚ್ಚೆ ಸಂಭ್ರಮವಿದು. ನಮ್ಮ ತೀರ್ಪುಗಾರರು ತಯಾರಾಗಿದ್ದಾರೆ. ನಮ್ಮ ದೇವರ ಮಕ್ಕಳು ರೆಡಿಯಾಗಿದ್ದಾರೆ. ಮೊದಲ ಪರ್ಫಾರ್ಮೆನ್ಸ್ಗೆ ಲೆಟ್ಸ್ ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. Music please. Second song. ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ, ಪಾದವೇ ಇಲ್ಲದ ಮೀನು ಈಜಲು ಮರೆಯುವುದೇ, ಕೈಗಳೇ ಇಲ್ಲದ ಮರಗಿಡ ಈತದೆ ಉಳಿಯುವುದೇ, ಹಗಲಲ್ಲಿ ಕಾಣದ ತಾರೆಗಳು ಮಿನುಗದೆ ಇರಬಹುದೇ, ಮಿನುಗದೆ ಇರಬಹುದೇ, ಮಿನುಗದೆ ಇರಬಹುದೇ. ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ, ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ.
ಸಭಿಕರಿಗೆ ನಮಸ್ಕಾರ. ಇವರು ಏನಿಲ್ಲಿ ನಾಟಕ ಮಾಡ್ತಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಯ್ಯೋ, ನಿಮ್ಮ ಜೀವನನೇ ನಾಟಕ ಅಲ್ವಾ ಸರ್? ಅಲ್ವಾ ಮೇಡಮ್? ನಟನೆ ಅನ್ನೋದು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ. ಹೇ ತಮ್ಮ, ಹಾಗೆಲ್ಲ ಹೇಳ್ಬೇಡ, ಮತ್ತೆ ಎಲ್ರು ಫಿಲ್ಮ್ ಆಕ್ಟರ್ ಅಂತ ತಿಳ್ಕೊತಾರೆ. ಹಾಗಲ್ಲ ಮರಿ, ನಾನು ಹೇಳಿದ್ದು ಒಬ್ಬೊಬ್ಬರದು ಒಂದೊಂದು ಪಾತ್ರ ಅಂತ. ಕೆಲವರದು ನೈಜ ನಟನೆ, ಇನ್ನು ಕೆಲವರು ಓವರ್ ಆಕ್ಟಿಂಗ್. ಹಾಗಲ್ಲ, ತಮಾಷೆಗೆ. ಈ ಭೂಮಿಗೆ ಬಂದ ಮೇಲೆ ನಮ್ಮ ಭಾಗದ ಪಾತ್ರ ಮುಗಿಸಿ ಹೊರಡಬೇಕು. ಅಣ್ಣ, ಅದೇನೋ ಅವರೆಲ್ಲ ಒಟ್ಟಾಗಿದ್ದಾರೆ, ಬಾ ನೋಡೋಣ. ನಮಸ್ಕಾರ, ಕಾಂಗ್ರ್ಯಾಚುಲೇಷನ್ಸ್. ನಿಮಗೆ ಹೆಣ್ಣು ಮಗುವಾಗಿದೆ. ಆದ್ರೆ ಮಗುವಿಗೆ ಸ್ವಲ್ಪ ಅಂಗವಿಕಲತೆ ಇದೆ. ಹೌದಾ? ಶಾಲೆಗೆ ಹೋಗೋದಿಲ್ಲ. ಅಲ್ಲಿ ಬೇರೆ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ, ಓಡ್ತಾರೆ. ನನ್ಗೆ ಆಗಲ್ಲ. ಹೌದಾ ಮಗ, ಬೇಜಾರ್ ಮಾಡ್ಬೇಡ. ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಆಟ ಆಡು. ಇಲ್ಲ ಅಮ್ಮ, ಅವರು ನಂಗೆ ತಮಾಷೆ ಮಾಡ್ತಾರೆ, ನಂಗೆ ಬೇಜಾರಾಗತ್ತೆ. ನೋಡು, ಆ ಥರ ತಿಳ್ಕೊಳ್ಬಾರ್ದು. ಎಲ್ರೂ ಒಂದೇ ಥರ ಇರ್ತಾರಾ? ಇಲ್ಲ ಅಲ್ವಾ? ಅಮ್ಮ, ಯಾಕೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ತೀರಿ? ಇಂತಹ ವಿಶೇಷ ಮಕ್ಕಳಿಗಾಗಿ ಅನೇಕ ಸಂಸ್ಥೆಗಳು ನಿರಂತರ ಸೇವೆ ಮಾಡ್ತಾ ಇವೆ. ಬನ್ನಿ, ಅಲ್ಲಿಗೆ ಹೋಗೋಣ. ಈ ಬದುಕು ದೇವರ ಕೊಡುಗೆ. ಪ್ರತಿಯೊಬ್ಬನಿಗೂ ಬದುಕುವ ಹಕ್ಕಿದೆ. ನೋಡಿ, ಇದು ನಮ್ಮ ವಿಶೇಷ ಚೇತನ ಶಾಲೆ. ಇಲ್ಲಿರುವ ಮಕ್ಕಳೆಲ್ಲರೂ ದೇವರಿಗೆ ಸಮಾನ. ನೋಡಿ, ನಿಮ್ಮೆಲ್ರಿಗೂ ಬೇರೆ ಬೇರೆ ರೀತಿಯ ತರಬೇತಿ ನೀಡಿದ್ದೇವೆ. ನೀವು ಅದ್ಭುತ ಪ್ರತಿಭೆಗಳು. ನನಗೂ ಎಲ್ಲರಂತಹ ಮಗು ಬೇಕು ಅಂತ ಬೇಡಿದ್ದೆ. ಎಲ್ಲರಂತೆಯೇ ಇದ್ದನಲ್ಲ ಟೀಚರ್. ಇದು ಸಮಾಧಾನ ಮಾಡೋಕೆ ಹೇಳುವ ಮಾತು. ಇಲ್ಲ, ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು. ನಮ್ಮ ಮಕ್ಕಳಿಗೆ ನಾವೇ ಮಾದರಿಯಾಗಬೇಕು. ಹಿರಿಯ ಕವಿಯೊಬ್ಬರು ಹೇಳಿದ ಮಾತುಗಳು ನೆನಪಿದ್ಯಾ? ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದುವೇ ದಾರಿ. ಹೌದು, ಆದ್ರೆ ಮುಂದೆ ಮಗುವಿನ ಬದುಕು? ನಾವಿರುವವರೆಗೆ ಸರಿ, ಮತ್ತೆ ಅವರ ಬದುಕು? ಆ ಚಿಂತೆ ಏಕೆ? ಅವರು ಎಲ್ಲರಂತೆ ಬದುಕಬಲ್ಲರು. ಅವರ ಬದುಕು ಅವರು ಕಟ್ಟಿಕೊಳ್ತಾರೆ. ನನ್ನೊಳಗೊಬ್ಬ ಸುಂದರ ರಾಗದ ಗಾಯಕನಿದ್ದಾನೆ, ನೋವುಗಳ ನಲಿವಾಗಿಸಿ ರಾಗದಿ ಉಲಿಯುವನು. ನನ್ನೊಳಗೊಬ್ಬ ಸುಂದರ ಕಲಾವಿದನಿದ್ದಾನೆ,
ಕಲಾವಿದನಿದ್ದಾನೆ. ಕನಸಿಗೆ ಬಣ್ಣವ ಬಳೆದು ನನ್ನ ಸಾಗಿಸುವ ಅವನು ನನ್ನೊಳಗೊಬ್ಬ ಸುಂದರ ನಾಟ್ಯ ಚತುರಾನಿದ್ದಾನೆ. ಹೆಜ್ಜೆಯ ಗೆಜ್ಜೆಗೆ ನಾದವ ಹೊಮ್ಮಿಸಿ ನವಿಲಾಗುವನವನು. ಬದುಕಿದು ನಮ್ಮದು, ನೆರಳದು ನಿಮ್ಮದು. ಬದುಕಿದು ನಮ್ಮದು, ನೆರಳದು ನಿಮ್ಮದು. ಜೋಡಿಸಿ ಕೈಗಳನ್ನು ಅನುಕಂಪವು ಬೇಡ, ಅವಕಾಶವೂ ಬೇಕು. ನಾವು ನಿಮ್ಮೊಳಗೆ, ಎಂದೆಂದೂ ನಿಮ್ಮೊಳಗೆ. ನಾವು ನಿಮ್ಮೊಳಗೆ, ಎಂದೆಂದೂ ನಿಮ್ಮೊಳಗೆ. ಆ ಆ ಆ ಆ ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ. ಪಾದವೇ ಇಲ್ಲದ ಮೀನು ಈಜಲು ಮರೆಯುವುದೇ. ಕೈಗಳೇ ಇಲ್ಲದ ಮರಗಿಡ ಈಸದೆ ಉಳಿಯುವುದೇ. ಹಗಲಲ್ಲಿ ಕಾಣದ ತಾರೆಗಳು ಮಿನುಗದೆ ಇರಬಹುದೇ. ಬಣ್ಣವೇ ಇಲ್ಲದ ಕೋಗಿಲೆ ಹಾಡಲು ಮರೆಯುವುದೇ. ಬಣ್ಣವೇ ಇಲ್ಲದ ಕೋಗಿಲೆ ಹಾಡಲು ಮರೆಯುವುದೇ. ಜೋರಾದ ಚಪ್ಪಾಳೆ ಬರಲಿ. ನಿಜವಾಗ್ಲೂ ಹೇಳಬೇಕಂದ್ರೆ ಮಾತೇ ಬರ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಅವರ ಎಕ್ಸ್ಪ್ರೆಷನ್ ಇತ್ತು. ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಚೊಕ್ಕವಾಗಿ ಹೇಳಿಕೊಟ್ಟಿದ್ದನ್ನ. ಅದರಲ್ಲೂ ಇನ್ನೊಂದು ಖುಷಿ ಅಂದರೆ ಅವರ ತಾಯಿಯರೊಂದಿಗೇನೆ, ಅವರ ಟೀಚರ್ಸ್ ಒಂದಿಗೇನೆ ಕುಣಿದದ್ದು. ಈ ವೇದಿಕೆಯಲ್ಲಿ ಹೆಜ್ಜೆ ಸಂಭ್ರಮದಲ್ಲಿ ಅಂಥದ್ದೊಂದು ಅವಕಾಶ. ನಿಜವಾಗ್ಲೂ ನಾನು ಭಾವುಕಳಾಗ್ತೀನಿ ಈಗ. ದಯವಿಟ್ಟು ಜೋರಾದ ಚಪ್ಪಾಳೆ ಅಮ್ಮಂದರಿಗೂ ಹಾಗೂ ಅವರ ಟೀಚರ್ಸ್ಗೂ. ಅಷ್ಟು ಮಾತ್ರ ಅಲ್ಲ, ಇದ್ರ ಹಿಂದೆ ಇನ್ನೂ ಕೆಲವರಿದ್ದಾರೆ. ದಯವಿಟ್ಟು ಮುಂದೆ ಬನ್ನಿ, ಯಾಕೆಂದ್ರೆ ಇದು ಸುಲಭದ ಕೆಲಸ ಅಲ್ಲ. ದಯವಿಟ್ಟು ಮುಂದೆ ಬನ್ನಿ ಮೇಡಮ್, ಮುಂದೆ ಬನ್ನಿ. ನಿಮ್ಮ ಮುಖಗಳು ಕಾಣಬೇಕೆಲ್ರಿಗೂ. ಬನ್ನಿ. ಎರಡನೇ ತಂಡದವರು ದಯವಿಟ್ಟು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ತಯಾರಾಗಿರಿ. ಇದು ಮೊದಲನೆಯ ತಂಡ. ಅದ್ಭುತವಾಗಿ ನರ್ತಿಸಿದ್ರು. ನರ್ತನೆ ಜೊತೆಗೆ ಅವರ ಎಕ್ಸ್ಪ್ರೆಷನ್ ವ್ಯಕ್ತಪಡಿಸೋದಿದೆಯಲ್ಲ, ಅದ್ಭುತವಾಗಿ ಮಾಡಿದ್ರು. ಹಾಡಂತೂ ತುಂಬಾ ಸುಂದರವಾಗಿತ್ತು. ಈ ಹಾಡನ್ನ ಎಲ್ಲಿಂದ ತಂದ್ರಿ? ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಸರ್ ಅಲ್ಲಿದ್ದಾರೆ, ಸರ್ ಇದ್ದಾರೆ ಅವರು. ನೀವು ಮಾಡಿದ್ದ ಸರ್ ಇದು ಹಾಡನ್ನ ಅದ್ಭುತವಾಗಿ ಮಾಡಿದ್ರಿ. ನಿಜವಾಗ್ಲೂ ಅವರಿಗೊಂದು ಜೋರಾದ ಚಪ್ಪಾಳೆ ಕೊಡಿ. ಆ ಧ್ವನಿ, ಅದರಲ್ಲಿ ಹಾಕಿರೋ ಸಾಹಿತ್ಯ, ಅದನ್ನ ವ್ಯಕ್ತಪಡಿಸಿದ ರೀತಿ, ಅನುಕಂಪ ಬೇಡ, ನಮಗೆ ಅವಕಾಶ ಕೊಡಿ, ನಮ್ಮ ಧ್ಯೇಯ ವಾಕ್ಯವೇ ಅದು. ಅದ್ಭುತವಾಗಿ ಮಾಡಿರುವಂತಹ ಈ ವಿಶೇಷ ಚೇತನ ಶಾಲೆಯ ದೇವರ ಮಕ್ಕಳಿಗೆ ನಿಜವಾಗ್ಲೂ ಅಭಿನಂದಿಸಬೇಕು. ಹಾಗಾಗಿ ಈ ಸುಂದರ ಹೊತ್ತಿನಲ್ಲಿ ಅವ್ರಿಗೊಂದು ಚಂದದ ಗಿಫ್ಟ್ ಕೊಡ್ಲಿಕ್ಕಿದ್ದಾರೆ. ದಯವಿಟ್ಟು ಎರಡನೆಯ ತಂಡದವರು ತಯಾರಾಗಿರಿ ಬ್ಯಾಕ್ ಸ್ಟೇಜ್ನಲ್ಲಿ. ಮೂರನೆಯ ತಂಡದವರು ಮುಂದಿನ ಪರ್ಫಾರ್ಮೆನ್ಸ್ಗೆ ರೆಡಿ ಆಗಿರಿ. ಇದು ಹೆಜ್ಜೆ ಸಂಭ್ರಮ. ಈ ಹೆಜ್ಜೆಯ ಗೆಜ್ಜೆಯ ಸದ್ದು ಮೊದಲನೇದಾಗಿ ನಾವೆಲ್ಲ ನೋಡಿದ್ವಿ. ನಿಜವಾಗ್ಲೂ ಎಲ್ಲರೂ ಮಾತೇ ಇಲ್ಲದೆ ಆ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡಿದ್ವಿ. ತುಂಬಾ ಧನ್ಯವಾದಗಳು.
ತುಂಬು ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್. ಈ ಸ್ಟೇಜನ್ನು ತೆರವುಗೊಳಿಸಿ ಮುಂದಿನ ಅವರ ನೃತ್ಯಕ್ಕೆ ಈ ಸ್ಟೇಜನ್ನು ಅಣಿಗೊಳಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವರೆಲ್ಲ ಮತ್ಯಾರು ಅಲ್ಲ, ತಾರೆಗಳು ಅಂದ್ರೆ ನಕ್ಷತ್ರಗಳು. ನಕ್ಷತ್ರಗಳು ಯಾವಾಗ ಕಾಣ್ತಾವಂದ್ರೆ ಬರೀ ರಾತ್ರಿಯಲ್ಲಷ್ಟೇ ಕಾಣ್ತವೆ, ಹಗಲಲ್ಲಿ ಕಾಣೋದಿಲ್ಲ. ಯಾಕೆ ಕಾಣ್ತವಂದ್ರೆ ರಾತ್ರಿ ಕತ್ತಲಾಗಿರತ್ತೆ, ಅಂಧಕಾರ, ಹಾಗಾಗಿ ಕಾಣ್ತಾರೆ. ಅದೇ ಥರ ಇವರಲ್ಲಿರುವ ಈ ಸುಪ್ತ ಪ್ರತಿಭೆ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಒಂದು ವೇದಿಕೆ ಬೇಕಿತ್ತು. ಅಕ್ಷತ್ ಅವ್ರು ಹೇಳ್ತಾ ಇದ್ರು, ಆ ಮಕ್ಕಳೆಲ್ಲ ನನ್ನನ್ನು ಕೇಳ್ತಾರೆ, ಮೇಡಮ್ ಯಾವಾಗ ಡಾನ್ಸ್ ಮಾಡೋದು, ಯಾವಾಗ ಈ ಥರ ವೇಷಭೂಷಣ ಎಲ್ಲ ಹಾಕೊಳ್ಳೋದು, ಯಾವಾಗ ಬಳೆ ಹಾಕೊಳ್ಳೋದು, ಯಾವಾಗ ಸರ ಹಾಕೊಳ್ಳೋದು. ಎಷ್ಟು ಸಂಭ್ರಮ ಅಲ್ವಾ. ನಾವು ಕೂಡ ಇಂಥದೇ ಸಂಭ್ರಮವನ್ನು ಅನುಭವಿಸಿದವರು, ಮಕ್ಕಳ ಸಂಭ್ರಮವನ್ನು ನೋಡಿದವರು. ಹಾಗಾಗಿ ಈ ಹೆಜ್ಜೆ ಸಂಭ್ರಮ 2ನೇ ತಂಡ ಈಗ ತಯಾರಾಗಿದೆ. ಈ ಕಾರ್ಯಕ್ರಮ ಸ್ಪಂದನ ಟಿವಿಯಲ್ಲಿ ನೇರ ಪ್ರಸಾರಗೊಳ್ತಾ ಇದೆ. ನಿಮ್ಮೆಲ್ಲ ಹಿತೈಷಿಗಳು, ಸಂಬಂಧಿಕರು, ಮನೆಯಲ್ಲಿರೋರು, ಸ್ನೇಹಿತರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಲಿಂಕ್ ಶೇರ್ ಮಾಡಿ. ಆದಷ್ಟು ಜನ ಕುಳಿತಲ್ಲೇ ಅಥವಾ ಅವರಿದ್ದಲ್ಲೇ ಈ ಕಾರ್ಯಕ್ರಮವನ್ನು ನೋಡಲಿ. 2ನೆಯ ತಂಡ ಈಗ ಹೆಜ್ಜೆ ಸಂಭ್ರಮದಲ್ಲಿ ತಯಾರಾಗಿದೆ. ಮ್ಯೂಸಿಕ್ ಪ್ಲೀಸ್. ನೋಡಿ, ನಿಮ್ಮ ಸಮಯ ಕೌಂಟ್ ಆಗುತ್ತೆ. ಹಾಗಾಗಿ ಎಲ್ಲ ತಂಡದವರು, ನಾನು ಮಾತಾಡ್ತಾ ಇರೋದು ಯಾಕೆಂದ್ರೆ ಸ್ಟೇಜಲ್ಲಿ ರೆಡಿ ಆಗಲಿ, ಸೆಟ್ ಆಗಲಿ ಅಂತೇಳಿ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಏನು ತಯಾರಿ, ಡಾನ್ಸ್ ಮಾಡೋ ಮುಂಚೆ ತಯಾರಿ ಏನಿದೆ, ಪ್ರಾಪರ್ಟೀಸ್ ಇದ್ರೆ ಇಡೋದು ಅಥವಾ ಈ ಥರದ ತಯಾರಿಗಳನ್ನು ಮಾಡ್ಕೊಂಡಿರಬೇಕು. ಯಾಕೆಂದರೆ ಒಮ್ಮೆ ನಿಮ್ಮ ಸಮಯ ಶುರು ಅಂದಮೇಲೆ ಸಮಯ ಶುರು ಆಗಿರುತ್ತೆ. ಓಕೆ, ಇದು 2ನೇ ತಂಡದ ಪರ್ಫಾರ್ಮೆನ್ಸ್. ತಯಾರಲ್ಲ? ತಯಾರಲ್ಲ? ಎಸ್, ಮ್ಯೂಸಿಕ್ ಪ್ಲೀಸ್.
ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪಾಗಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯ, ಜೈ ಭೀಮ ಅಂದ್ರೆ ನಿರ್ಭೀತಿಯ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಹಾರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ನರಿಗಳ ಚರ್ಮ ಸುಲಿದವ. ತಗೋ ಈ ಪುಸ್ತಕ, ಬರೆಯೋಕ್ ಶುರು ಮಾಡು. ಬರೀ ಪ್ರತಿ ಹೆಣ್ಣು ತನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಬರೀ. ಪ್ರತಿ ಹೆಣ್ಣಿಗೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಬರೀ. ಅವಳು ಎಷ್ಟು ಸಬಲೆ ಆಗ್ಬೇಕು ಅಂದ್ರೆ, ಗಂಡನ್ ಮನೆಯಿಂದ ಓಡಿಸಿದ್ರು ಅವಳು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ದುಡಿಬೇಕು. ಬದುಕೊಂದು ಬಯಲಾಟ, ಬಣ್ಣ ಹಚ್ಚೋಣ ಬಾ, ಜೊತೆಗೊಂದು ಹುಡುಕಾಟ ಬಚ್ಚಿಕೊಳ್ಳೋಣ ಬಾ. ಮನೆಯೊಳಗೆ ಬೆಳಕೊಂದು ಹಚ್ಚಿಕೊಳ್ಳೋಣ ಬಾ, ಮನದೊಳಗೆ ಗುಡಿಯೊಂದು ಕಟ್ಟಿಕೊಳ್ಳೋಣ ಬಾ. ಬದುಕೊಂದು ಬಯಲಾಟ, ಬಣ್ಣ ಹಚ್ಚೋಣ ಬಾ, ಜೊತೆಗೊಂದು ಹುಡುಕಾಟ ಬಚ್ಚಿಕೊಳ್ಳೋಣ ಬಾ. ಮನೆಯೊಳಗೆ ಬೆಳಕೊಂದು ಹಚ್ಚಿಕೊಳ್ಳೋಣ ಬಾ, ಮನದೊಳಗೆ ಗುಡಿಯೊಂದು ಕಟ್ಟಿಕೊಳ್ಳೋಣ ಬಾ. ನಿನ್ನ ಪಕ್ಕವೇ ಪಕ್ಕವೇ ಚಿಟ್ಟೆ ನಕ್ಕಿವೆ ನಕ್ಕಿವೆ, ನಿನ್ನ ಪಕ್ಕವೇ ಪಕ್ಕವೇ ಚಿಟ್ಟೆ ನಕ್ಕಿವೆ ನಕ್ಕಿವೆ, ನೀ ಹೆಜ್ಜೆ ಇಟ್ಟು ಹೋದಲೆಲ್ಲ ಹೂವು ಅರಳಿದೆ. ಬಂದೀತೋ ಮಳೆಗೆ ತಂಪಾಗೋ ಆ ತಂಗಾಳಿ, ಬಂದೀತೋ ಮಳೆಗೆ ತಂಪಾಗೋ ಆ ತಂಗಾಳಿ, ಬಂದೀತೋ. ಜಗದಲ್ಲಿ ಜಾತರೆಯಲ್ಲಿ ಬದುಕಿನ ಹಾಡು, ಕಲಿಯುವ ಆತುರದಲ್ಲಿ ಅಳುವುದೇ ಪಾಡು. ಸಮರಕ್ಕೂ ಮುನ್ನ ಎಲ ಚಂದಾನೆ ಚಂದಾನೆ, ಹೋರಾಡು ನೀನು ಅದು ಮುಗಿಯೋಕು ಮುಂದೇನೆ. ಇರುಳಿನ ನಿದಿರೆಯಲ್ಲಿ ಮಾನಿನ ಬಳಿಗೆ ಬಂದು ತೊಡ ಮೇಲೆ ಹಾಕಿಕೊಂಡು ಲಾಲಿನ ಹಾಡಲಿ. ಬದುಕೊಂದು ಬಯ
ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಸೃಷ್ಟಿಸಿದ ಅದ್ಭುತ ವ್ಯಕ್ತಿ. ಸಮಾಜದಲ್ಲಿ ಏಕತೆ ಸಮಾನತೆಯ ವಿರುದ್ಧ ಧ್ವನಿ ಎತ್ತಿ ಏಕಾಂಗಿಯಾಗಿ ಹೋರಾಟ ಮಾಡಿರುವ ಧೀಮಂತ ವ್ಯಕ್ತಿ. ವ್ಯಕ್ತಿತ್ವದಿಂದ ವ್ಯಕ್ತಿಯನ್ನು ಗುರುತಿಸುವಂತೆ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವ ಅಂತಹ ವ್ಯಕ್ತಿಯನ್ನು ಇಂದು ನಾವು ಈ ವೇದಿಕೆಯಲ್ಲಿ ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದರೆ ಅದು ನಮ್ಮ ಹೆಮ್ಮೆ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಮಕ್ಕಳೇ, ಪರೀಕ್ಷೆ ಫಾರ್ಮ್ನ ಸಮಯ ತಗೊಂಡು ನಿಧಾನವಾಗಿ ತುಂಬಿಸ್ಬೇಕು. ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು. ಗುರುಗಳೇ, ಪೂರ್ತಿ ಹೆಸರೇನ್ ಬರೀಲಿ? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬಾವಾಡೇಕರ್ ಅಂತನ? ನಿನ್ನ ಪೂರ್ತಿ ಹೆಸರನ್ನ ಹೀಗ್ ಬರಿ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪನಾಮ ಅಲ್ವಾ? ಅದನ್ನ ನಾನ್ ಹೇಗ್ ಸೇರಿಸ್ಕೊಳ್ಳಿ? ಸೇರ್ಸ್ಕೋ ಭೀಮ. ನಿನ್ನ ಗುರುಗಳು ನಿನಗೆ ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ನ ಗುರುಗಳನ್ನ ನೆನಪು ಮಾಡ್ಕೋ ಭೀಮ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಬಂದು ಹೋದ್ರು ನಮ್ಮ ಹೆಜ್ಜೆ ಸಂಭ್ರಮದಲ್ಲಿ. ಎರಡನೆಯ ಪರ್ಫಾರ್ಮೆನ್ಸ್ ನೀವು ನೋಡಿದ್ದು. ಎಲ್ಲರೂ ದಯವಿಟ್ಟು ಬರಬೇಕು ವೇದಿಕೆಗೆ. ಮೂರನೇ ತಂಡದವರು ತಯಾರಾಗಿರಿ. ಅದ್ಭುತವಾದ ನಿರ್ವಹಣೆ. ಇದು ನೃತ್ಯ ರೂಪಕ. ಇಲ್ಲಿ ಬರೀ ನೀವು ನೃತ್ಯ ನೋಡಲ್ಲ, ಡ್ಯಾನ್ಸ್ ನೋಡಲ್ಲ, ಇದ್ರ ಒಟ್ಟಿಗೆ ಒಂದು ಥೀಮ್ ಇಟ್ಕೊಂಡು ಅವರು ನಿಮ್ಮ ಮುಂದೆ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ. ಅದು ನೋಡ್ಲಿಕ್ಕೇನೆ ಭಾರಿ ಖುಷಿ. ಇವ್ರ ಸಂಭ್ರಮ ಹೇಗಿತ್ತಂದ್ರೆ, ಇವರಂತೂ ಈ ವೈಟ್ ಡ್ರೆಸ್ ಅವರಂತೂ ಡ್ಯಾನ್ಸ್ ಮಾಡುವಾಗ ಎಷ್ಟು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ರು. ನಿಜವಾಗಲೂ ಅಂಥದ್ದಕ್ಕೊಂದು ವೇದಿಕೆಯಾಗಿದ್ದು ಈ ಹೆಜ್ಜೆ ಸಂಭ್ರಮ ಜಿಲ್ಲಾ ಮಟ್ಟದ 3ನೇ ವರ್ಷದ ಹೆಜ್ಜೆ ಸಂಭ್ರಮವಿದು. ನೀವೀಗ ನೋಡಿದ್ದು ಎರಡನೆಯ ಪರ್ಫಾರ್ಮೆನ್ಸ್. ಈ ಮಕ್ಕಳಿಗೆ ಗಿಫ್ಟ್ ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಪೃಥ್ವಿರಾಜ್ ಶೆಟ್ಟಿ ಅವರಿದ್ದಾರೆ, ವಾಗ್ಜ್ಯೋತಿಯ ವಿದ್ಯಾರ್ಥಿ. ಒಂದು ನಿಮಿಷ ನಿಲ್ಲಿ, ನಾವು ಪೃಥ್ವಿರಾಜ್ ಶೆಟ್ಟಿ ಅವ್ರನ್ನೇ ಕರಿತೀವಿ. ಯಾಕೆ ಅಂತ ಕೇಳಿದ್ರೆ ಇವರು ನಮ್ಮ ವಾಗ್ಜ್ಯೋತಿ ವಿಶೇಷ ಚೇತನ ಶಾಲೆಯ ವಿದ್ಯಾರ್ಥಿಯಾಗಿ ವಿಶೇಷ ಚೇತನರಾದ್ರು. ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ನಲ್ಲಿ ಖ್ಯಾತಿಗೊಳಿಸಿದ ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಯಾವುದು ಸಾಧ್ಯ ಇಲ್ಲ ಅಂತ ಇಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್. ನೋಡಿ ನಮ್ಮ ಪೃಥ್ವಿರಾಜ್ ಶೆಟ್ಟಿ ಅವರನ್ನೇ, ಎತ್ತರ ಆಳು ಜೊತೆಗೆ ಒಳ್ಳೆ ಕ್ರೀಡಾಪಟು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮಂಥವರಿಗೆ, ನಮ್ಮ ದೇವರ ಮಕ್ಕಳಿಗೆ ಸಾಧಿಸಿದ್ರೆ ಸಬಳಾನು ನುಂಗಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ತಾರೆ ನಮ್ಮ ಪೃಥ್ವಿರಾಜ್ ಶೆಟ್ಟಿ ಅವರು. ಎರಡನೆಯ
ತಂಡದ ಅದ್ಭುತ ಪರ್ಫಾರ್ಮೆನ್ಸ್ ನೋಡಿರುವ ನೀವು ಇನ್ನು ಮೂರನೆಯ ತಂಡದವರು ಹೇಗೆ ಡಾನ್ಸ್ ಮಾಡ್ತಾರೆ ನೋಡೋದಕ್ಕೆ ತಯಾರಾಗೋಣ. ನಾಲ್ಕನೆಯ ತಂಡದವರು ತಯಾರಾಗಿರಿ. ಪೃಥ್ವಿರಾಜ್ ಶೆಟ್ಟಿ ಅವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇದ್ದದ್ದು, ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳ ಖುಷಿ ಆಯಿತು. ಜೋರಾದ ಚಪ್ಪಾಳೆ ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಹಾಗೂ ಎರಡನೆಯ ತಂಡಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಪೃಥ್ವಿರಾಜ್ ಶೆಟ್ಟಿ ಅವರು ದಯವಿಟ್ಟು ಬರಬೇಕು ನಮ್ಮ ಪ್ರೀತಿಯ ಗೌರವದ ಸ್ಮರಣೆಗೆ. ನೀವು ಬಂದಿದ್ದು ನಮಗೆಲ್ಲ ಬಹಳ ಖುಷಿ ಆಯಿತು. ಯಾಕೆ ಅಂತ ಕೇಳಿದ್ರೆ, ನಾನು ಈಗಷ್ಟೇ ಹೇಳಿದೆ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಧನ್ಯವಾದಗಳು. ಈಗ ಮೂರನೆಯ ತಂಡ, ಪ್ಲೀಸ್ ನೋಟ್. ಮೂರನೆಯ ತಂಡದವರು ನಿಮ್ಮ ವೇದಿಕೆಯನ್ನು ಅಣಿಗೊಳಿಸಿ. ಮೂರನೆಯ ತಂಡದವರು ನಿಮ್ಮ ವೇದಿಕೆಯನ್ನು ಅಣಿಗೊಳಿಸಿ. ನಮ್ಮ ಊರಿನ ಮಾಜಿ ಸಚಿವರು ಹಾಗೂ ಶಾಸಕರು ಕರ್ನಾಟಕ ಸರ್ಕಾರ ಶ್ರೀ ಪ್ರಮೋದ್ ಮಧ್ವರಾಜ್ ಅವರು ಆಗಮಿಸಿದ್ದಾರೆ. ಎದ್ದು ನಿಂತು ಜೋರಾದ ಚಪ್ಪಾಳೆ ಇರಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ. ನಮ್ಮ ಅಕ್ಕರೆಯ ಕರೆಯೋಲೆಗೆ ಸ್ಪಂದಿಸಿ ನಮ್ಮ ಹೆಜ್ಜೆ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ. ಪ್ರಭಾಕರ್ ಪೂಜಾರಿ ಅವರು ಇದ್ದಾರೆ, ನಗರಸಭಾ ಅಧ್ಯಕ್ಷರು ಉಡುಪಿ. ಹೋಟೆಲ್ ಉದ್ಯಮಿಗಳು ಪ್ರಭಾಕರ್ ಪೂಜಾರಿ ಅವರು. ಶ್ರೀಶಾ ನಾಯಕ್ ಅವರು ಜೊತೆಗಿದ್ದಾರೆ. ಸರ್, ನೀವು ಬಂದಿದ್ದು ಬಹಳ ಖುಷಿ ಆಯಿತು ನಮ್ಮ ಹೆಜ್ಜೆ ಸಂಭ್ರಮಕ್ಕೆ. ದಯವಿಟ್ಟು ಆಸನವನ್ನ ಸ್ವೀಕರಿಸಬೇಕು. ಈಗಾಗಲೇ ನಮ್ಮ ಎರಡು ತಂಡಗಳು ಅವರ ನೃತ್ಯ ರೂಪಕವನ್ನ ಪ್ರದರ್ಶಿಸಿದ್ದಾರೆ. ಮೂರನೆಯ ತಂಡ ತಯಾರಾಗ್ತಾ ಇದೆ. ಇದು ಮೂರನೆಯ ತಂಡ ಹೆಜ್ಜೆ ಸಂಭ್ರಮದಲ್ಲಿ. ನಾಲ್ಕನೆಯ ತಂಡದವರು ತಯಾರಾಗಿರಿ. ಮೂರನೆಯ ವರ್ಷದ ಜಿಲ್ಲಾ ಮಟ್ಟದ ಹೆಜ್ಜೆ ಸಂಭ್ರಮ ಇದು. 15 ವಿಶೇಷ ಚೇತನ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಪೋಷಕರು, ರಕ್ಷಕರು, ಶಿಕ್ಷಕರೊಂದಿಗೆ ಈ ನೃತ್ಯ ರೂಪಕದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗಾಗಲೇ ಎರಡು ತಂಡಗಳು ಪರ್ಫಾರ್ಮೆನ್ಸ್ ಅನ್ನ ನೀಡಿ ಆಗಿದೆ. ಮೂರನೆಯ ತಂಡ ತಯಾರಾಗ್ತಾ ಇದೆ. ರೆಡಿ ಸರ್? ಎಸ್. 1 2 3 ಮ್ಯೂಸಿಕ್. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಹೆಣ್ಣು ಮಗು ಹುಟ್ಟಿದೆ. ಆದರೆ
ಹೀಗೆ ಜೀವನದಲ್ಲಿ ಸೋತು ಹತಾಶರಾಗಿ ಚಿಂತೆಯಲ್ಲಿದ್ದ ತಂದೆ ತಾಯಿಗೆ ತಮ್ಮ ಮಗಳ ಭವಿಷ್ಯ ಮತ್ತು ಬದುಕು ಹೇಗೆ ಎಂದು ಕಾಡುತ್ತದೆ. ಆವಾಗ ಅವರಿಗೆ ಒಂದು ವಿಭಿನ್ನ ಶಾಲೆಯ ಪರಿಚಯವಾಗುತ್ತದೆ. ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವಿಭಿನ್ನ ಶಾಲೆ. कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार करे दरियाओं को आर पार आशाएं, तूफानों को चीर के मंजिलों को छीन ले आशाएं, ले दिल की उम्मीदें हंसे होंगी, अब मुश्किल नहीं कुछ भी, नहीं कुछ भी, आशाएं ले दिल की उम्मीदें हंसे होंगी, अब मुश्किल नहीं कुछ भी, नहीं कुछ भी। उड़ जाए लेके खुशी अपने संग तुझको वहाँ, जन्नत से मुलाकात हो, पूरी हो तेरी हर दुआ, आशाएं ले दिल की उम्मीदें हंसे होंगी, अब मुश्किल नहीं कुछ भी, नहीं कुछ भी, आशाएं ले दिल की उम्मीदें हंसे होंगी, अब मुश्किल नहीं कुछ भी, नहीं कुछ भी, आशाएं ले दिल की उम्मीदें हंसे होंगी, अब मुश्किल नहीं कुछ भी, नहीं कुछ भी। And the best achiever of the year goes to Archana. ಇದು ಕಥೆಯಲ್ಲ, ಇದು ನಿಜವಾದ ಕತೆ. ಸಾಧನೆ ಮಾಡಿದ ಮಗು, ವಿಶೇಷ ಚೇತನ ಮಗು ನಮ್ಮೊಂದಿಗೆ ಇದ್ದಾರೆ. ಇವರು ತಂದೆ ತಾಯಿಯೊಂದಿಗೆ ಅವರ ಎಷ್ಟು ಕಷ್ಟ ಸಂಕಷ್ಟ ಎಲ್ಲಾನು ಮೀರಿ ಹೇಗೆ ಅವರು ಈ ಸಾಧನೆಯನ್ನ ಮಾಡಿದ್ರು ಅನ್ನೋದನ್ನ ಈ ನೃತ್ಯ ರೂಪಕದಲ್ಲಿ ನೋಡಿದ್ವಿ. ಜೋರಾದ ಚಪ್ಪಾಳೆ ಬರಲಿ. ಸುಂದರವಾದ ನೃತ್ಯ ರೂಪಕವನ್ನ ನಮಗೆಲ್ಲ ಕಟ್ಟಿಕೊಟ್ಟ ಈ ತಂಡದವರಿಗೆ, ಮೂರನೆಯ ತಂಡದವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಬರಬೇಕು ದಯವಿಟ್ಟು. ಈ ವಿಶೇಷ ಚೇತನ ಶಾಲೆಯ ಎಲ್ಲರೂ ಬನ್ನಿ. ಪೋಷಕರು, ರಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಕೂಡಲೇ ಮುಂದೆ ಬನ್ನಿ, ಎಲ್ಲರೂ ಮುಂದೆ ಬನ್ನಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೇನೆ ಅವರೊಂದಿಗೆ ಶ್ರೀ ದಿನೇಶ್ ಕೊಡಬೂರು ಅವರು, ಪ್ರಾಂಶುಪಾಲರು, ಜ್ಞಾನಸುಧಾ ಕಾರ್ಕಳ ದಯವಿಟ್ಟು ವೇದಿಕೆಗೆ ಬನ್ನಿ. ಪ್ರಭಾಕರ್ ಪೂಜಾರಿ ಅವರು ಹೋಟೆಲ್ ಉದ್ಯಮಿ, ಇವರು ಇದ್ದಾರೆ, ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಶ್ರೀಶಾ ನಾಯಕ್ ಅವರು ಯುವ ನಾಯಕರು, ಉದ್ಯಮಿಗಳು ದಯವಿಟ್ಟು ಬರಬೇಕು. ನಮ್ಮ ದೇವರ ಮಕ್ಕಳು ಇವರು.
ಕಮಲಾಕ್ಷ್ ಕಾಮತ್ ಅವರು ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಹೆಜ್ಜೆ ಸಂಭ್ರಮದ ವೇದಿಕೆ ಇದು. ಮೂರನೆಯ ತಂಡ ಈಗಷ್ಟೇ ಪರ್ಫಾರ್ಮೆನ್ಸ್ ಅನ್ನ ನಮ್ಮೆಲ್ಲರ ಮುಂದೆ ನೀಡ್ತು. ಅದೆಷ್ಟು ವಿಶೇಷವಾಗಿತ್ತು, ವಿಭಿನ್ನವಾಗಿತ್ತು ಕೂಡ. ಪ್ರಮೋದ್ ಮಧ್ವರಾಜ್ ಅವರು ಹಾಗೆ ನಮ್ಮೆಲ್ಲ ಗಣ್ಯರು ದಯವಿಟ್ಟು ಮಕ್ಕಳಿಗೆ ಈ ಗಿಫ್ಟ್ಗಳನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ನಾಲ್ಕನೆಯ ತಂಡ ತಯಾರಾಗಿರಿ. ತಮ್ಮ ಕಾರ್ಯಕ್ರಮದ ಒತ್ತಡದ ನಡುವೆಯೂ ಪ್ರಮೋದ್ ಮಧ್ವರಾಜ್ ಅವರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮೆಲ್ಲರಿಗೂ ಖುಷಿಯಾಯಿತು. ಅಂತೆಯೇ ನಮ್ಮೊಂದಿಗಿರುವ ಪ್ರಭಾಕರ್ ಪೂಜಾರಿ ಅವರು, ಶ್ರೀಶಾ ನಾಯಕ್ ಅವರು, ಹಾಗೇನೆ ಪ್ರಾಂಶುಪಾಲರಾದ ದಿನೇಶ್ ಕೊಡಬೂರ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳ ಖುಷಿ ಅನಿಸಿತು. ಧನ್ಯವಾದಗಳು. ಜೊತೆಗೆ ಕಮಲಾಕ್ಷ ಕಾಮತ್ ಅವರು ಇದ್ದಾರೆ, ಅದು ಬಹಳ ಖುಷಿಯ ವಿಷಯ. ಪ್ರಮೋದ್ ಮಧ್ವರಾಜ್ ಅವರು ಈ ಸುಂದರ ವೇದಿಕೆಯಲ್ಲಿ ಇದು ಭಿನ್ನ ವಿಭಿನ್ನ ಹೆಜ್ಜೆ ಸಂಭ್ರಮವಿದು. 2 ಮಾತುಗಳನ್ನ ಆಡ್ಲಿಕ್ಕಿದ್ದಾರೆ. ಫಸ್ಟ್ ಸ್ಟೆಪ್, ಇದರ 3ನೇ ವರ್ಷದ ವಿಶೇಷ ಮಕ್ಕಳ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಹೆಜ್ಜೆ ಸಂಭ್ರಮ. ಈ ಕಾರ್ಯಕ್ರಮದಲ್ಲಿ ನಾನು ಸಮಾರೋಪ ಸಮಾರಂಭದಲ್ಲಿ ಬರಬೇಕಾಗಿತ್ತು, ಆದರೆ ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕಿರೋದ್ರಿಂದ ಸ್ವಲ್ಪ ಮುಂಚಿತವಾಗಿ ಬಂದಿದ್ದೇನೆ. ಇವತ್ತು ವಿಶೇಷ ಮಕ್ಕಳನ್ನು ಮನೆಯಲ್ಲಿ ಸಾಕೋದು ಸಲಹುವುದು ಕಷ್ಟ. ಅವರನ್ನು ವಿಶೇಷ ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗ್ತದೆ. ಮತ್ತು ವಿಶೇಷ ಮಕ್ಕಳ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಅದು ಎಷ್ಟು ಶ್ರಮ ಪಡಬೇಕು ಅಂತಂತಾದರೆ ಅವರಿಗೆ ಪಾಠವನ್ನು ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಅದನ್ನು ಊಹನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತರ ಮಕ್ಕಳಿಗೆ ಪಾಠ ಮಾಡುವ ಶಿಕ್ಷಕರ ಒಂದು ಶ್ರಮ ಮತ್ತು ವಿಶೇಷ ಮಕ್ಕಳನ್ನು ಪಾಠ ಮಾಡುವಂಥ ಶಿಕ್ಷಕರ ಶ್ರಮ, ಇದಕ್ಕೆ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಒಂದು ಪಾತಾಳದಲ್ಲಿದ್ದರೆ ಒಂದು ಆಕಾಶದಲ್ಲಿದೆ. ಆದರೆ ನನಗೆ ಬಹಳ ನೋವು, ವಿಶೇಷ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥ ಶಿಕ್ಷಕರಿಗೆ ಎಲ್ಲರಿಗಿಂತಲೂ ಹೆಚ್ಚು ಸಂಭಾವನೆ ಸಿಗುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು, ಮಾಡಿಲ್ಲ. ಇದು ನಮಗೆ ಅತ್ಯಂತ ನೋವಿನ ವಿಚಾರ. ಒಂದು ಮಗುವನ್ನು ನಮಗೆ ಮನೆಯಲ್ಲಿ ಸಾಕ್ಲಿಕ್ಕಾಗೋದಿಲ್ಲ, ವಿಶೇಷ ಮಗುವನ್ನು ಸಾಕ್ಲಿಕ್ಕಾಗೋದಿಲ್ಲ. 100 ಮಕ್ಕಳನ್ನು ಒಂದು ಶಾಲೆಯಲ್ಲಿ ಅವರಿಗೆ ತರಬೇತಿ ಕೊಡಬೇಕು ಅಂತಾದರೆ ಅದು ಎಷ್ಟು ಕಷ್ಟ ಅಂತ ನಮ್ಮ ಹತ್ರ ಊಹನೆ ಕೂಡ ಮಾಡಲಿಕ್ಕಾಗದಂಥ ಒಂದು ಸನ್ನಿವೇಶ. ಅದರಲ್ಲಿ ನಮ್ಮ ಕುಂದಾಪುರದ ಅಕ್ಷತಾ ರಾವ್ ವಿಶೇಷ ಮಕ್ಕಳ ಬಗ್ಗೆ ಅತ್ಯಂತ ಹೆಚ್ಚು ಪ್ರೀತಿ ಇರತಕ್ಕಂಥ ಯಾರಾದರೂ ನಮ್ಮ ಉಡುಪಿ ಜಿಲ್ಲೆ ಕರ್ನಾಟಕದಲ್ಲಿ ಇದ್ದರೆ ಅದು ಅಕ್ಷತಾ ರಾವ್. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆ ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಡೋದಿದೆ ಅಲ್ಲ, ಅದೇನು ಸಾಮಾನ್ಯ ವಿಚಾರನ. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಪ್ರಚಾರ ಇಲ್ಲದೆ ಅವರಿಗೆ ಯಾವ ಪ್ರಶಸ್ತಿ ಕೊಟ್ಟರು ಅದು ಕಡಿಮೆನೆ. ಅಷ್ಟು ಮಟ್ಟಿಗೆ ಅವರು ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರಲ್ಲ. ನಾನು ಇಷ್ಟೇ ಹೇಳೋದು, ಸಮಾಜ ನಿಮ್ಮನ್ನು ಎಷ್ಟು ಗುರುತಿಸುತ್ತೆ ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ಈ ಸಮಾಜ ಗುರುತಿಸುವುದರಲ್ಲಿ ಭಾಳ ಹಿಂದೆ. ಈ ಸಮಾಜವೇ ಸ್ವಾರ್ಥಿಗಳಿಂದ ಕೂಡಿರ್ತಕ್ಕಂಥ ಸಮಾಜ.
ಇಂಥ ಸಮಾಜ ನಿಮ್ಮನ್ನು ಎಷ್ಟು ಗುರುತಿಸಿದ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಕೆಲಸಕ್ಕೆ ದೇವರ ಅನುಗ್ರಹ ಮಾತ್ರ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರಿಗೂ ಮತ್ತು ಎಲ್ಲ ವಿಶೇಷ ಶಾಲೆಯ ಮಕ್ಕಳ ಶಾಲೆಯ ಶಿಕ್ಷಕರಿಗೂ ಮತ್ತು ಮ್ಯಾನೇಜ್ಮೆಂಟಿಗೂ ಈ ಸಮಾಜ ಸಂಪೂರ್ಣವಾಗಿ ಸ್ಪಂದಿಸುವಂಥ ಕಾಲಘಟ್ಟ ಬರಲಿ ಮುಂದಕ್ಕೆ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ಇಂಥ ಒಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಭಾಗ್ಯ ನಮ್ಮ ಪಾಲಿಗೆ ಸಿಕ್ಕಿದೆ ಅಲ್ಲ. ಅನೇಕ ಕುರ್ಚಿಗಳು ಖಾಲಿ ಇದೆ. ಯಾರೆಲ್ಲ ಇವತ್ತು ಬಂದಿಲ್ಲ ಅದು ಅವರ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ಬಂದಿದ್ದೀರಿ ನಮ್ಮ ಸೌಭಾಗ್ಯ ಅಂತ ಭಾವಿಸ್ಕೊಂಡು ಎಲ್ರಿಗೂ ನನ್ನ ವಿಶೇಷವಾದ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ತಿಳಿಸುತ್ತಾ, ಇನ್ನೊಮ್ಮೆ ಅಕ್ಷತಾ ರಾವ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಅರ್ಚನಾ ಅವರು ಜೈವಿಟರ್ ಅವರ ಮಗಳು, ನಾನು ಮಂತ್ರಿ MLA ಇದ್ದಾಗ ಯಾವಾಗಲೂ ನಾನು ಅವಳಿಗೆ ಸನ್ಮಾನ ಮಾಡುವಂಥ ಒಂದು ಕಾಲಘಟ್ಟ ಇತ್ತು, ಈಗ ಇಲ್ಲ. ಅಂಥದ್ರಲ್ಲಿ ಆ ಮಗುವನ್ನು ಸಣ್ಣದ್ರಿಂದ ಒಂದು ಛಲ ಬಿಡದೆ ಆ ಮಗು ವಿಶೇಷವಾದ ಸಾಧನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾಳೆ. ಅವಳಿಗೆ ವಿಶೇಷ ಅಭಿನಂದನೆಯನ್ನು ಇನ್ನೊಮ್ಮೆ ಸಲ್ಲಿಸಿ, ಮತ್ತು ಫಸ್ಟ್ ಸ್ಟೆಪ್ಪಿನ ಎಲ್ಲ ಪದಾಧಿಕಾರಿಗಳು ಅಕ್ಷತಾ ರಾವ್ ಜೊತೆಗೆ ಸೇರಿಕೊಂಡು ನೀವು ಇಷ್ಟು ಶ್ರಮ ಪಡ್ತಾ ಇದ್ದೀರಲ್ಲ, ಯಾವುದೇ ಒಂದು ಆಶೆ ಆಮಿಷಗಳಿಗೆ ಬಲಿಯಾಗದೆ, ಆಕಾಂಕ್ಷೆಗಳಿಲ್ಲದೆ, ಏನು ಲಾಭ ನಷ್ಟವನ್ನು ಲೆಕ್ಕ ಹಾಕದೆ ನಿಮ್ಮ ಶ್ರಮಕ್ಕೆ ದೇವರು ಖಂಡಿತವಾಗಿ ನಿಮ್ಮನ್ನು ಒಳ್ಳೇದು ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲ ದಾನಿಗಳಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ದಾನ ಕೊಟ್ಟಿದ್ದೀರಿ, ನಿಮ್ಮ ಜೀವಮಾನದಲ್ಲಿ ಅತ್ಯುತ್ತಮ ದಾನ ಅಂತ ನಾನು ಭಾವಿಸ್ತೇನೆ. ವಿಶ್ವನಾಥ್ ಶರಣರೇ ಕೊಟ್ಟಿದ್ದೀರಿ ಅತ್ಯುತ್ತಮ. ನೀವು ಎಷ್ಟೋ ದಾನ ಮಾಡಿದ್ದೀರಿ, ಇವತ್ತು ನಿಮ್ಮ ಅತ್ಯುತ್ತಮವಾದ ದಾನ. ಇಲ್ಲಿ ಹಿರಿಯರಿದ್ದಾರೆ, ಹೆಸರಿಗೆ ಕಮಲಾಕ್ಷ ಕಾಮತ್ ಅವರು, CA ಕಮಲಾಕ್ಷ ಕಾಮತ್ ಅವರು, ಅವರ ಇದ್ದ ದುಡ್ಡನ್ನೆಲ್ಲ ದಾನ ಮಾಡ್ತಾ ಇದ್ದಾರೆ. ಇಂಥ ಹೃದಯ ವೈಶಲ್ಯದ ಜನರು ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ಬೇಕು. ನಮಗೆ ಬೇಕು ಅಂತ ಹೇಳುವುದಕ್ಕಿಂತ ಇಂಥ ಹೃದಯ ವೈಶಲ್ಯ ಇರ್ತಕ್ಕಂಥ ವ್ಯಕ್ತಿಗಳು ಹೆಚ್ಚೆಚ್ಚು ಬೇಕು ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬೆನ್ನು ತಟ್ಟುವ ಮಾತಂದ್ರೆ ಇದೇನೆ. ಆಕ್ಚುಲಿ ಇಂದಿನ ದಿನಗಳಲ್ಲಿ ಬೇಕಾಗಿರೋದು ಮುಖ್ಯವಾಗಿ ಇದು. ನಮ್ಮ ಫಸ್ಟ್ ಸ್ಟೆಪ್ ತಂಡದವರು ಎಷ್ಟೋ ದಿನಗಳಿಂದ ಎಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ ಈ ಹೆಜ್ಜೆ ಸಂಭ್ರಮಕ್ಕೆ. ನಮ್ಮ ಪ್ರಮೋದ್ ಮಧ್ವರಾಜ್ ಅವರ ಮಾತಿಂದ ಅದರಲ್ಲೊಂದು ಸಾರ್ಥಕ್ಯತೆ ಸಿಕ್ತು. ಧನ್ಯವಾದಗಳು ಸರ್ ನಿಮಗೆ. ಜೊತೆಯಾದ ಎಲ್ಲರಿಗೂ, ಪ್ರಮೋದ್ ಮಧ್ವರಾಜ್ ಅವರಿಗೂ, ಶ್ರೀಶ ನಾಯಕ್ ಅವರಿಗೂ, ಪ್ರಭಾಕರ್ ಪೂಜಾರಿ ಅವರಿಗೂ, ಶ್ರೀ ದಿನೇಶ್ ಕೊಡಗೂರು ಅವರಿಗೂ, ಹಾಗೆಯೇ ನಮ್ಮ ಕಾಮತ್ ಸರ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಪಾಲ್ಗೊಂಡಿದ್ದಕ್ಕಾಗಿ. ಹಾಗೆ ಒಂದು ಸ್ಮರಣಿಕೆ ಇದೆ ಸರ್, ಅದನ್ನು ಸ್ವೀಕರಿಸಿ ದಯವಿಟ್ಟು. ನಮ್ಮ ಪ್ರೀತಿ ಮತ್ತು ಗೌರವದ ದ್ಯೋತಕವಾಗಿ ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಕ್ಷತಾ ರಾವ್ ಅವರಿಂದ ಅನ್ನುವ ಕೋರಿಕೆ. ನಮ್ಮ ಫಸ್ಟ್ ಸ್ಟೆಪ್ ಸಂಸ್ಥೆಯ ಸದಸ್ಯರುಗಳೆಲ್ಲ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವುದೇ ಎಲ್ಲರ ಸೌಭಾಗ್ಯ. ಬಹಳ ಖುಷಿ ಅನಿಸಿತು ನಿಮ್ಮೆಲ್ಲರ ಈ ಉಪಸ್ಥಿತಿ ನಮ್ಮ ಈ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾಲ್ಕನೆಯ ತಂಡ ಮುಂದಿನ ಹೆಜ್ಜೆಗೆ ಅಣಿಯಾಗಿ ನಿಮ್ಮ ಸಮಯ ಈಗ ಶುರುವಾಗತ್ತೆ. ವೇದಿಕೆಯನ್ನು ಅಣಿಗೊಳಿಸಿ. ತಂಡ 4 ಹೆಜ್ಜೆ ಸಂಭ್ರಮ 2025. 4ನೇ ತಂಡದವರು ದಯವಿಟ್ಟು ಬಂದು ಇಲ್ಲಿ ನಮ್ಮ ಮ್ಯೂಸಿಕ್ ಅವರಿಗೆ ನಿಮ್ಮ ನೃತ್ಯ ರೂಪಕದ ಹಾಡನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. 4ನೇ ತಂಡದ ಹಾಡು ಹೆಜ್ಜೆ ಸಂಭ್ರಮ 2025.
4ನೆಯ ತಂಡದ ಗೀತೆ ಇನ್ನೂ ಸಿಕ್ಕಿಲ್ಲ. ಸರಿ, ಈಗ ಪರ್ಫಾರ್ಮೆನ್ಸ್ ನೀಡಲಿರೋರು ಜಡ್ಜಸ್ ಪ್ಲೀಸ್ ನೋಟ್. ತಂಡ 4 ತಂಡ 4 ತಯಾರಾಗಿದ್ದೀರಾ? ತಂಡ 4 ತಯಾರಾಗಿದ್ದೀರಾ? ಓಕೆ, 1 2 3 ಸ್ಟಾರ್ಟ್. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿರು. ನೋಡೆ, ಈ ದಿವ್ಯಾಂಗ ಮಗು ನಮಗೆ ಬೇಡ. ಈ ಮಗುವನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಬರೋಣ. ಇಲ್ಲ ಇಲ್ಲ, ಇದು ನನ್ನ ಮಗು. ಈ ಮಗುವನ್ನು ನಾವೇ ಸಾಕೋಣ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾನ್ ನಿನ್ನ ಜೊತೆ ಸಂಸಾರ ಮಾಡಬೇಕಾದ್ರೆ ಈ ಮಗು ನಮ್ಮ ಜೊತೆ ಇರಬಾರದು. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ, ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ, ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ, ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ನನ್ನ ಮಗುವನ್ನು ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಿ. ಓಕೆ ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ನಾವು ನಿಮ್ಮ ಮಗುವನ್ನು ನಮ್ಮ ಮಗುವಿನಂತೆ ನೋಡಿಕೊಳ್ಳುತ್ತೇವೆ. ಸರ್, ತಂದೆ ಇಲ್ಲದ ಮಗು. ಈಗ ನಾನು ಕೂಡ ನಿಮ್ಮ ಶಾಲೆಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ನನ್ನ ಮಗುವನ್ನು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಿ ಸರ್. ಅಮ್ಮ, ನೀನ್ ಕೂಡ ನನ್ನ ಬಿಟ್ಟು ಹೋಗ್ತೀಯಮ್ಮ? ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಪನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ
ಒಬ್ಬಳು ಕುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗೆ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ ನಿನಗೆ ನಾನು ಅಮ್ಮ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಆಟ ಊಟ ಓಟ ಕನ್ನಡ ಒಂದನೆ ಪಾಠ ಆಟ ಊಟ ಓಟ ಕನ್ನಡ ಒಂದನೆ ಪಾಠ ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಮಕ್ಕಳೇ, ವ್ಯಾಯಾಮ ಮಾಡಲು ರೆಡಿಯಾಗಿದ್ದೀರಾ? ಹೌದು ಟೀಚರ್. ವಿಷ್ಣು, ನಾನು ಕಲಿಸಿದ ವ್ಯಾಯಾಮವನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು. ಆಯ್ತು ಟೀಚರ್. Yeah, man. So we back in the club with our bodies rocking from side to side, side to side. Thank God the week is done. I feel like a zombie gone back to life, back to life. Hands up, yeah, suddenly we all got our hands up. No control of my body. Ain't I seen you before? I think I remember those eyes. 'Cause baby tonight, you got us falling in love again. Yeah, baby tonight, you got us falling in love again. So dance like it's the last. ಮೇಡಮ್, ನಿಮ್ಮ ಮಗ ವಿಷ್ಣು ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ಸ್ ಸೈಕ್ಲಿಂಗ್ಗೆ ಆಯ್ಕೆಯಾಗಿದ್ದಾನೆ. ಹೌದೇನು? ನೋಡು ವಿಷ್ಣು, ಇಂದು ನಿನ್ನ ಜೀವನದ ಅತಿ ಪ್ರಾಮುಖ್ಯವಾದ ದಿನ. ಇಂದು ನಡೆಯುವ ಅಂತಾರಾಷ್ಟ್ರೀಯ ಅಂತಿಮ ಪಂದ್ಯದಲ್ಲಿ ಗೆದ್ದು ನಮ್ಮ ಶಾಲೆಗೂ ಹಾಗೂ ದೇಶಕ್ಕೆ ಕೀರ್ತಿಯನ್ನು ತಂದುಕೊಡು. कुछ करिए बस बस बड़ा बोले अब कुछ करिए ओ कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक दे इंडिया चक दे इंडिया चक दे ಅಮ್ಮ, ನನಗೆ ಕಪ್ ಸಿಕ್ತು.
ದಿವ್ಯಾಂಗ ಮಗುವೆಂದು ನಿರ್ಲಕ್ಷ್ಯ ಮಾಡಬೇಡಿ. ಅವರಿಗೂ ಜೀವಿಸುವ ಹಕ್ಕು ಇದೆ. ಅವರಿಗೆ ಕರುಣೆಯ ಅನುಕಂಪ ಬೇಡ. ಕಲಿಯುವ ಅವಕಾಶ ಕೊಡಿ. ಅವರಿಗೆ ನಿರಂತರ ತರಬೇತಿ ನೀಡಿ ಪ್ರೋತ್ಸಾಹ ನೀಡಿದರೆ ಅವರು ಸಮಾಜದ ಉತ್ತಮ ಪ್ರಜೆ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬಲ್ಲರು. ಹೇಗಿತ್ತು ಪರ್ಫಾರ್ಮೆನ್ಸ್? ಹೇಳಿ ಹೇಳಿ. ಜೈ. ಎಲ್ರು ಬನ್ನಿ ಒಂದ್ಸಲ ವೇದಿಕೆಗೆ. ಪ್ಲೀಸ್ ನೋಟ್, 4ನೇಯ ತಂಡದ ಪರ್ಫಾರ್ಮೆನ್ಸ್ ಇದು. ಈ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇತ್ತು ಅಂದ್ರೆ, ಯಾರೇ ಕೈ ಬಿಟ್ರು ಜನನಿ ನಮ್ಮನ್ನ ಹೆತ್ತ ತಾಯಿ ಯಾವತ್ತೂ ಯಾವ ಸಂದರ್ಭದಲ್ಲೂ ನಮ್ಮ ಕೈ ಬಿಡೋದಿಲ್ಲ. ಅದಕ್ಕೆ ಉದಾಹರಣೆಯೇ ಈ ಪರ್ಫಾರ್ಮೆನ್ಸ್. ತುಂಬಾ ಕಲರ್ಫುಲ್ ಆಗಿತ್ತು. ಜೋರಾದ ಚಪ್ಪಾಳೆ ತಂಡ 4ಕ್ಕೆ. ಇವರಿಗೆ ಪ್ರೀತಿಯ ಗಿಫ್ಟ್ ಅನ್ನ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು 4ನೇಯ ತಂಡ. 5ನೇ ತಂಡದವರು ಆಲ್ರೆಡಿ ತಯಾರಾಗಿ ನಿಂತಿದ್ದಾರೆ. 5ನೇಯ ಪರ್ಫಾರ್ಮೆನ್ಸ್ ಆದ ಕೂಡಲೇ ನಾವೆಲ್ಲರೂ ಮಧ್ಯಾಹ್ನದ ಭೋಜನಕ್ಕೆ ತೆರಳುತ್ತಾ ಇದ್ದೇವೆ. ಅರ್ಧ ಗಂಟೆಯ ಬ್ರೇಕ್ ಹೆಜ್ಜೆ ಸಂಭ್ರಮದಲ್ಲಿ. ಅರ್ಧ ಗಂಟೆ ಬ್ರೇಕ್ನಲ್ಲಿ ನಿಮ್ಮ ಊಟವನ್ನು ಮುಗಿಸಿ ಎಲ್ಲರೂ ಬರಬೇಕು. ಈಗಲ್ಲ, 5ನೇಯ ಪರ್ಫಾರ್ಮೆನ್ಸ್ ಆದ ಮೇಲೆ ಬಂದ ಮೇಲೆ 6ನೇಯ ತಂಡದ ಪರ್ಫಾರ್ಮೆನ್ಸ್ ಆರಂಭಗೊಳ್ಳುತ್ತೆ. ಹೆಜ್ಜೆ ಸಂಭ್ರಮ 2025ರ 4ನೇಯ ತಂಡಕ್ಕೆ ಧನ್ಯವಾದಗಳು ಮತ್ತು ಆಲ್ ದಿ ಬೆಸ್ಟ್. ಅಮ್ಮ ಅಂತೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಪ್ರತಿಯೊಬ್ಬರ ಅಭಿನಯ ಕೂಡ ಸುಂದರವಾಗಿತ್ತು, ಹೃದಯಕ್ಕೆ ಹತ್ತಿರವಾಗಿತ್ತು. ಥ್ಯಾಂಕ್ ಯು. ಈಗ 5ನೇಯ ತಂಡ ನಿಮ್ಮ ವೇದಿಕೆಯನ್ನ ಸಜ್ಜುಗೊಳಿಸುವ ಹೊತ್ತು. ಹೆಜ್ಜೆ ಸಂಭ್ರಮ 2025 ವಿಶೇಷ ಕುಸುಮಗಳ ಇಂಪನ ಇದು. ನಮ್ಮ ಫಸ್ಟ್ ಸ್ಟೆಪ್ ಸಂಸ್ಥೆ ಮತ್ತು ಕರ್ನಾಟಕ ಸ್ಟೇಜ್.in ಸತತ 3ನೇ ವರ್ಷದ ಈ ಜಿಲ್ಲಾ ಮಟ್ಟದ ಈ ಹೆಜ್ಜೆ ಸಂಭ್ರಮದಲ್ಲಿ 15 ವಿಶೇಷ ಚೇತನ ಶಾಲೆಗಳ ವಿಶೇಷ ಚೇತನರು ನೃತ್ಯ ರೂಪಕವನ್ನ ನಮ್ಮ ಮುಂದೆ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ. ಈ ನೃತ್ಯ ರೂಪಕಕ್ಕೆ ವಿಶೇಷ ಆಕರ್ಷಕ ಬಹುಮಾನವೂ ಇದೆ. ಪ್ರಥಮ ಬಹುಮಾನ 22,201 ರೂಪಾಯಿ, ದ್ವಿತೀಯ ಬಹುಮಾನ 16,201 ರೂಪಾಯಿ, ತೃತೀಯ ಬಹುಮಾನ 11,201 ರೂಪಾಯಿ. ಅಷ್ಟೇ ಅಲ್ಲ, ಸಮಾಧಾನಕರ ಬಹುಮಾನ ಕೂಡ ಇದೆ.
ಸಮಾಧಾನಕರದಲ್ಲಿ ಪ್ರಥಮದಲ್ಲಿ 8,201, ದ್ವಿತೀಯ ಬಹುಮಾನ 5,201, ತೃತೀಯ ಬಹುಮಾನ 3,201. ತಂಡ 5 ಹೆಜ್ಜೆ ಸಂಭ್ರಮದ ನೃತ್ಯ ರೂಪಕಕ್ಕೆ ಸಜ್ಜಾಗ್ತಾ ಇದೆ. ರೆಡಿಯಾ? Music please. Roshan Jawad Sheikh. Having lost both legs in a train accident but never losing her passion to fulfill her dreams, Roshan Jahan Sheikh has cleared her MBBS having 89% of locomotor disability and proved that physical disability cannot stop a person from achieving their goal. She pursued her MD degree as a pathologist. So far, she bagged 50 awards and trophies including Women's Day Award at Bombay High Court, Shurveer Award, Bharat Prerna Award, Urdu Sahitya Academy Award and many more. She also received HT Women 2018 Award from Chief Minister Yogi Adityanath. Here comes our students to show their energetic performance about the life of Roshan Jahan. ಮಕ್ಕಳೇ ಬೇಗ ಬನ್ನಿ, ಬ್ರೇಕ್ಫಾಸ್ಟ್ ರೆಡಿ ಇದ್ದೆ, ಸ್ಕೂಲಿಗೆ ಲೇಟ್ ಆಗ್ತದೆ ಮಕ್ಕಳೇ. ತಿನ್ಲಿಕ್ಕೆ ಪುರ್ಸೊತ್ತಿದೆ ಇವಳಿಗೆ. ಡಾಕ್ಟರ್ ಆಗ್ತಾರಂತೆ. ಡಾಕ್ಟರ್ ಆಗಲಿಕ್ಕೆ ಊಟಕ್ಕಿಂತ ಹೆಚ್ಚಾಗಿ ಜ್ಞಾನ ಮತ್ತು ಪರಿಶ್ರಮದ ಅಗತ್ಯವಿದೆ. ಅದು ನಿನ್ನ ಹತ್ರ ಇಲ್ವಲ್ಲ. ಅಪ್ಪ, ನನಗೆ ಇವತ್ತು ಎಕ್ಸಾಮ್ ಇದೆ, ನನಗಾಗಿ ದುವಾ ಮಾಡಿ ಪ್ಲೀಸ್. ರೋಷನ್ ಜಹಾನ್ 2008ರಲ್ಲಿ SSLC ಎಕ್ಸಾಮಲ್ಲಿ 92% ಟಾಪ್ ಸ್ಕೋರಲ್ಲಿ ಪಾಸ್ ಆಗುವಳು. ಮನೆಯವರೆಲ್ಲರಿಗೂ ತುಂಬ ಸಂತೋಷವಾಗುವುದು. ಖುಷಿಯ ವಾತಾವರಣ, ಸಿಹಿ ತಿಂಡಿಯನ್ನು ಹಂಚುವರು. ಅಂಜುಮನ್ ಇಸ್ಲಾಂ ಬಾಂದ್ರಾದಲ್ಲಿ ತನ್ನ 11th ಸ್ಟ್ಯಾಂಡರ್ಡ್ ಸೈನ್ಸ್ ಸಬ್ಜೆಕ್ಟ್ ತಗೊಂಡು ಕೇವಲ 3 ತಿಂಗಳಾಗಿತ್ತು. ಅವಳ ವಾಸಸ್ಥಾನವಾದ ಮುಂಬಯಿಯ ಜೋಗೇಶ್ವರಿಯಿಂದ ಬಾಂದ್ರಾಕ್ಕೆ ಹೋಗಲು ಅವಳು ಲೋಕಲ್ ಟ್ರೈನಲ್ಲಿ ಹೋಗಬೇಕಾಗಿತ್ತು. ಹೀಗೆ ಡಾಕ್ಟರ್ ಆಗುವ ಕನಸನ್ನು ಹೊತ್ತು ಬಾಂದ್ರಾದಲ್ಲಿರುವ ಕಾಲೇಜಿಂದ ವಾಪಸ್ ಬರುವಾಗ ಅಕ್ಟೋಬರ್ 7, 2008ರ ಆ ಕರಾಳ ದಿನ ಅವಳ ಜೀವನದಲ್ಲಿ ವಿಧಿಯಾಟವೇ ನಡೆಯಿತು. ಇದರಲ್ಲಿ ನನ್ನ ಮನೆಯ ನಂಬರ್ ಇದೆ. ದಯವಿಟ್ಟು ನನ್ನ ಮನೆಗೆ ಯಾರಾದರೂ ಕಾಲ್ ಮಾಡಿ ಪ್ಲೀಸ್.
ಮಾಡಿ ನನ್ನನ್ನು ಉಳಿಸಿ ಪ್ಲೀಸ್. ದುರಾದೃಷ್ಟದಿಂದ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಡಾಕ್ಟರ್ಸ್ಗಳ ಸ್ಟ್ರೈಕ್ ಇರುವ ಕಾರಣ ಯಾವುದೇ ಡಾಕ್ಟರ್ ಅವಳ ಟ್ರೀಟ್ಮೆಂಟ್ಗೆ ಮುಂದೆ ಬರುವುದಿಲ್ಲ. ಅಷ್ಟರಲ್ಲಿ ಅವಳ ತಂದೆ ತಾಯಿ ಆಸ್ಪತ್ರೆಗೆ ಬಂದು ಅವಳನ್ನು ಪ್ರೈವೇಟ್ ಹಾಸ್ಪಿಟಲಿಗೆ ಕೊಂಡೊಯ್ಯುವರು. ಅಲ್ಲಿ ಅವಳ ಶಸ್ತ್ರಚಿಕಿತ್ಸೆ ನಡೆಯುವುದು. ಆದರೆ ವಿಧಿಯು ಅವಳ ಜೀವನದಲ್ಲಿ ತನ್ನ ಆಟವೇ ಆಡಿ ಹೋಗಿತ್ತು. ಅವಳು ತನ್ನ ಎರಡೂ ಕಾಲುಗಳನ್ನು ಕಳೆದುಕೊಂಡಿದ್ದಳು. ಸಾರಿ, ಅನ್ಫಾರ್ಚುನೇಟ್ಲಿ ನಿಮ್ಮ ಮಗಳು ರೋಷನ್ 2 ಕಾಲನ್ನು ಕಳೆದುಕೊಂಡಿದ್ದಾಳೆ. ಡಾಕ್ಟರ್ ಆಗಿ ಬೇರೆಯವರಿಗೆ ಟ್ರೀಟ್ಮೆಂಟ್ ಮಾಡುವವಳಿದ್ಲು. ಈಗ ಇವಳೇ ಕಾಲು ಮುರಿದುಕೊಂಡಿದ್ದಾಳೆ. ಅಯ್ಯೋ ಪಾಪ. ಎಷ್ಟು ದೊಡ್ಡ ಅನಾಹುತವಾಗಿದೆ. ಅದರಲ್ಲೂ ಹುಡುಗಿ ಪಾಪ. ಈಗ ಯಾರು ಇವಳನ್ನು ಮದುವೆಯಾಗಲು ಮುಂದೆ ಬರುವರು? ನಿಮ್ಮ ಜೀವನದಲ್ಲಿ ಇವಳೊಂದು ಹೊರೆ. ಅಯ್ಯೋ ಪಾಪ. मुश्किलों से कह दो मेरा खुदा बड़ा है. फूल नहीं बनना है तुझको, तुझको पत्थर बनना है. कांटों भरी है राहें तेरी, जरा संभल कर चलना है. छू ना पाए कोई भी तुझको, छू ना पाए कोई भी तुझको, बन जाए एक चिंगारी. ದೇವರು ನಿನ್ನ 2 ಕಾಲುಗಳನ್ನು ತೆಗೆದುಕೊಂಡಿದ್ದಾನೆ, ಆದರೆ ನಿನ್ನ 2 ಕೈಗಳಿವೆ. ಬುದ್ಧಿ ಸರಿಯಾಗಿದ್ದೆ. ನೀನು ಡಾಕ್ಟರ್ ಆಗುವ ನಿನ್ನ ಆಶಯವನ್ನು ಈಗಲೂ ಸಾಧಿಸಬಹುದು ಮಗಳೇ. ನೀನು ಅರ್ಧದಲ್ಲಿ ನಿಂತಿರುವ ನಿನ್ನ ಸ್ಟಡೀಸ್ ಅನ್ನು ಮುಂದುವರಿಸು. ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಮಗಳೇ. आगे बढ़ते रहना जग में, हाथ थाम के हिम्मत का. अपने हुनर को आगे बढ़ा के रुख मोड़ दे किस्मत का. बतला दे तू अबला नहीं है, ओ बतला दे तू अबला नहीं है. सब पे है तू भारी, भारत की नारी. तू मत बनना बेचारी, हार मानना लेना तू, तेरी जंग अभी है जारी. ಕಂಗ್ರ್ಯಾಚುಲೇಷನ್ ರೋಷನ್. ಥ್ಯಾಂಕ್ ಯು ಸರ್. ನಾನು ನಿನಗೆ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ತಂದಿದ್ದೇನೆ. ಇದು ಪ್ರೊಸ್ಥೆಟಿಕ್, ಅಂದರೆ ಆರ್ಟಿಫಿಷಿಯಲ್ ಕಾಲುಗಳು. ನೀನು ಇದರ ಮೂಲಕ ನಡೆಯಬಹುದು. ಇನ್ನು ಮುಂದೆ ನಿನಗೆ ವೀಲ್ ಚೇರ್ನ ಅಗತ್ಯವಿಲ್ಲ. ಈಗ ನೀನು ಇಡೀ ಜಗತ್ತಿಗೆ ತೋರಿಸಬೇಕಾಗಿದೆ, ಮನುಷ್ಯ ಶ್ರಮ ಪಟ್ಟರೆ ಏನನ್ನೂ ಸಾಧಿಸಬಹುದು. ಏನಂತೀರಿ ನಮ್ಮ ಫ್ಯೂಚರ್ ಡಾಕ್ಟರ್, ಡಾಕ್ಟರ್ ರೋಷನ್ ಜಹಾನ್? ಹಾಂ ಡಾಕ್ಟರ್, ನಾನು ಡಾಕ್ಟರ್ ಆಗಿ ನನ್ನಂತಹ ಅಂಗವೈಕಲ್ಯ ಹೊಂದಿದವರ ಪಾಲಿಗೆ ಆಶಾಕಿರಣವಾಗಬೇಕು. ರೋಷನ್ ಜಹಾನ್ 89% ಲೊಕೊಮೋಟರ್ ಡಿಸೆಬಿಲಿಟಿ ಹೊಂದಿರುವ ಕಾರಣ ಮೆಡಿಕಲ್ ಕಾಲೇಜಿನಲ್ಲಿ ಅಡ್ಮಿಷನ್ಗೆ ಅನ್ಫಿಟ್ ಆಗಿದ್ದಳು. ಆದರೆ ಅವಳ ಆತ್ಮವಿಶ್ವಾಸ, ಧೈರ್ಯ ಹಾಗೂ ಡಾಕ್ಟರ್ ಆಗುವ ಕನಸಿನ ಮುಂದೆ ಅವಳ ಡಿಸೆಬಿಲಿಟಿ ತುಂಬ ಚಿಕ್ಕದಾಗಿತ್ತು. ಇದರ ಪರವಾಗಿ ರೋಷನ್ ಮೆಡಿಕಲ್ ಕಾಲೇಜಿನ ವಿರುದ್ಧ ನ್ಯಾಯಾಲಯದಲ್ಲಿ ಪೆಟಿಷನ್ ಹಾಕುವಳು.
Your Honor, As per our government rules, laid and framed by legislative bodies, that is, admissions are allowed only to person with disability between 40 to 70%, because the person with more than 70% cannot be managed herself. Then how can Roshan move further? So this case should be rejected. My lord, Roshan got third place in physical handicap quota. If she is 89% disabled, how can government allow her to write exam? Silence, silence. Roshan Jahan, 89% locomotor disability ಇದ್ರು ಒಬ್ಬಳೇ ಟ್ರೈನ್ನಲ್ಲಿ ಬಾಂಬೆ ಹೈಕೋರ್ಟ್ ಬರ್ತಾರೆ. ಇಷ್ಟು ಧೈರ್ಯವುಳ್ಳ ಹುಡುಗಿ ಡಾಕ್ಟರ್ ಕೂಡ ಆಗಬಹುದು. ಹೀಗೆ ಬಾಂಬೆ ಹೈಕೋರ್ಟ್ 2011ರಲ್ಲಿ ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ಗೆ ಅನುಮತಿ ಕೊಟ್ಟಿತ್ತು. ರೋಷನ್ ಜಹಾನ್ 2016ರಲ್ಲಿ ತನ್ನ MBBS ಫಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿ ನಂತರ ನೀಟ್ PG ಕೂಡ ಕ್ಲಿಯರ್ ಮಾಡಿದಳು. ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಲೋಕೋಮೋಟರ್ ಡಿಸಬಿಲಿಟಿಯುಳ್ಳ ಹುಡುಗಿಯ ಅಪ್ಲಿಕೇಶನ್ನಿಂದ 20 ವರ್ಷ ಮೊದಲಿನ ಡಿಸಬಿಲಿಟಿಯ ಕ್ರೈಟೀರಿಯಾ ಚೇಂಜ್ ಆಯಿತು. ಐದನೆಯ ತಂಡಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಸಹಕರಿಸಬೇಕು. ಊಟದ ವ್ಯವಸ್ಥೆ ಆಗ್ತಾ ಇದೆ ಅಷ್ಟೇ, ಹಾಗಾಗಿ ತಾವಿಲ್ಲೇ ಇರಬೇಕು ಸ್ಟೇಜಲ್ಲಿ. ತಂಡ 5 ದಯವಿಟ್ಟು ಮುಂದೆ ಬನ್ನಿ ಎಲ್ಲರೂ ವೇದಿಕೆಯಲ್ಲಿ. ಊಟದ ವ್ಯವಸ್ಥೆ ಆಗ್ತಾ ಇದೆ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಸಹಕರಿಸಿ. 6ನೆಯ ತಂಡದ ಪರ್ಫಾರ್ಮೆನ್ಸ್ ನೋಡಿ ನಾವೆಲ್ಲ ಊಟಕ್ಕೆ ಹೋಗೋಣ. 6ನೇ ತಂಡದವರು ದಯವಿಟ್ಟು ರೆಡಿಯಾಗಿ. ಈಗಷ್ಟೇ ನಾವೆಲ್ಲ ನೋಡಿದ್ದು 5ನೆಯ ತಂಡದವರ ನೃತ್ಯ ರೂಪಕ ರೋಷನ್. ಕಾಲು ಕಳೆದುಕೊಂಡು, ಆದರೂ ಕಳ್ಕೊಂಡಿದ್ದು ಕಾಲಷ್ಟೇ, ಕೈಯಲ್ಲ ಬುದ್ಧಿಯಲ್ಲ ಅಂತ ತಾಯಿ ಹೇಳಿದಾಗ ಆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು ರೋಷನ್ ಡಾಕ್ಟರ್ ರೋಷನ್ ಆದ ಕಥೆಯನ್ನ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು. ಜೋರಾದ ಚಪ್ಪಾಳೆ 5ನೆಯ ತಂಡಕ್ಕೆ. ಆಲ್ ದ ವೆರಿ ಬೆಸ್ಟ್. ಹೌದು, ನಮ್ಮ ಗಿಫ್ಟನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. 6ನೆಯ ತಂಡದವರು ರೆಡಿಯಾಗಿ, ಅದರ ನಂತರ ನಾವು ಭೋಜನಕ್ಕೆ ತೆರಳೋಣ. ಹೆಜ್ಜೆ ಸಂಭ್ರಮದ ಗೆಜ್ಜೆಯ ಸದ್ದು. 5 ತಂಡದವರು ಈಗಾಗಲೇ ನೃತ್ಯ ರೂಪಕವನ್ನ ಪ್ರಸ್ತುತಪಡಿಸಿದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನ, ಒಬ್ರೊಬ್ರದ್ದು ಒಂದೊಂದು ಕತೆ, ಒಬ್ರೊಬ್ಬರ ನೃತ್ಯ ನಿರೂಪಣೆಯೇ ಭಿನ್ನವಾಗಿತ್ತು. ಈ ಮಕ್ಕಳನ್ನ ಈ ನೃತ್ಯಕ್ಕೆ ತಯಾರು ಮಾಡಿ ಅವರನ್ನ ಈ ವೇದಿಕೆ ತನಕ ಕರೆತಂದು ಆ ಮಕ್ಕಳೊಂದಿಗೆ ಅವರ ತಾಯಿ, ತಂದೆಯರು, ಶಿಕ್ಷಕರು ಎಲ್ಲರೂ ಭಾಗವಹಿಸಿ ಈ ನೃತ್ಯನ ನಮ್ಮೆಲ್ಲರ ಕಣ್ಣಿಗೆ ಒಂದು ಮರೆಯಲಾಗದ ದೃಶ್ಯವನ್ನಾಗಿಯೇ ಮಾಡಿದ್ರು. ಹೆಜ್ಜೆ ಸಂಭ್ರಮದ ಸಾರ್ಥಕತೆ ಇದು. 5 ತಂಡಗಳು ಈಗಾಗಲೇ ಭಾಗವಹಿಸಿ ನಮ್ಮೆಲ್ಲರಿಗೂ ಬರೀ ಖುಷಿಯಲ್ಲ, ನಮ್ಮನ್ನೆಲ್ಲ ಯೋಚನೆಗೆ ಹತ್ತಿಸಿದ್ದು. ನಮಗೆಲ್ಲ ಎಷ್ಟು ಕಷ್ಟ ಅಲ್ಲ, ನಾವು ನೋಡದೇ ಇರೋ ಬದುಕನ್ನು ತೋರಿಸಿದ್ರು. ಇದೆಲ್ಲದರ ವಿವರಣೆ, ನಿರೂಪಣೆ ಈಗ ಹೆಜ್ಜೆ ಸಂಭ್ರಮದಲ್ಲಿ. ಧನ್ಯವಾದಗಳು ತಂಡ 5ಕ್ಕೆ. ಆಲ್ ದ ಬೆಸ್ಟ್. ತಂಡ 6 ವೇದಿಕೆಯನ್ನ ಸಜ್ಜುಗೊಳಿಸಿ.
ಅನುಕಂಪ ಬೇಡ, ನಮಗೆ ಅವಕಾಶ ಕೊಡಿ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಹೆಜ್ಜೆ ಸಂಭ್ರಮ ಇದು. ಬಹುಶಃ ಆ ಮಕ್ಕಳ ಈ ಸಂಭ್ರಮಕ್ಕೆ ಅವರ ಪೋಷಕರು, ರಕ್ಷಕರು, ತಂದೆ ತಾಯಿಗಳು, ಶಿಕ್ಷಕರು ಸಾಕ್ಷಿಯಾಗಿ ತಾವೇ ಈ ವೇದಿಕೆಯಲ್ಲಿ ನಲಿತಾ ಇರೋದು ನಮ್ಮೆಲ್ಲರಿಗೂ ಖುಷಿಯ ಕ್ಷಣ ಇದು. 6ನೇ ತಂಡದವರು ಹಾಡನ್ನು ಕೊಟ್ಟಿದ್ದಾರಾ? ಉಳಿದವರು ಭೋಜನವನ್ನ 6ನೆಯ ತಂಡದ ಕಾರ್ಯಕ್ರಮವನ್ನ ವೀಕ್ಷಿಸಿ ನಂತರ ನಾವೆಲ್ಲ ಸೇರಿ ಮಾಡಬಹುದು. ದಯವಿಟ್ಟು ನಿಮ್ಮೆಲ್ಲರ ಸಹಕಾರವಿರಲಿ. 6ನೇ ತಂಡದವರು ವೇದಿಕೆಯನ್ನ ಸಜ್ಜುಗೊಳಿಸಿ. ದೇವರ ಮಕ್ಕಳು, ವಿಶೇಷ ಚೇತನರು, ತುಂಬ ತಾಳ್ಮೆ ಬೇಕು, ಸಮಯ ಕೊಡಬೇಕು. ಜೊತೆಗೆ ಆ ಮಕ್ಕಳೊಟ್ಟಿಗೆ ನಾವು ಸಮಯ ಕಳೀಬೇಕು. ಆ ಮೂಲಕ ಆ ಮಗುವಿನ ವಿಶ್ವಾಸವನ್ನು ಗಳಿಸ್ಕೊಂಡು ಅಲ್ಲಿಂದ ಆ ಮಗುವಿನ ಕಲಿಕೆ ಆರಂಭಗೊಳ್ಳುತ್ತೆ. ಬಹುಶಃ ಇಂದಿನ ಕಾರ್ಯಕ್ರಮದಲ್ಲಿ 15 ವಿಶೇಷ ಚೇತನ ಶಾಲೆಯ ಮಕ್ಕಳು ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಪೋಷಕರು ಯಾರೆಲ್ಲ ಇದ್ದಾರೆ, ಶಿಕ್ಷಕರು ಯಾರೆಲ್ಲ ಇದ್ದಾರೆ, ಅವರಿಗೆಲ್ಲ ಇದೊಂದು ಅತ್ಯಪೂರ್ವ ಅನುಭವ. ಮೇಡಮ್, ನಾವು ಗೆಜ್ಜೆ ಕಟ್ಟೋದು ಯಾವಾಗ, ಬಳೆ ಹಾಕೋದು ಯಾವಾಗ, ಕಿವಿದು ಹಾಕೋದು ಯಾವಾಗ, ಸರ ಹಾಕೋದು ಯಾವಾಗ, ಆ ಚಿಲಿಪಿಲಿ ಅಂಗಿಗಳನ್ನ ಹಾಕೊಳ್ಳೋದು ಯಾವಾಗ ಅಂತ ಮಕ್ಕಳು ಮಾತ್ರ ಕಾಯೋದಲ್ಲ, ಅವರ ತಂದೆ ತಾಯಿಗಳು, ಅವರ ಕುಟುಂಬಸ್ಥರು, ಮನೆಯವರು ಕಾಯ್ತಾರೆ. ಅದಕ್ಕಾಗಿಯೇ ಈ ವೇದಿಕೆ ಅಣಿಗೊಂಡಿದ್ದು. ತಂಡ 6 ತಯಾರಾಗ್ತಾ ಇದೆ. ಇದು ತಂಡ 6 ಹೆಜ್ಜೆ ಸಂಭ್ರಮದಲ್ಲಿ 6ನೆಯ ತಂಡದ ನೃತ್ಯ ರೂಪಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಈ ಕಾರ್ಯಕ್ರಮ ಇನ್ನೊಂದು ರೀತಿಯಲ್ಲಿ ವಿಶೇಷ ಅನ್ಸುತ್ತೆ. ಯಾಕೆಂದ್ರೆ ಈಗಿನ ದಿನಗಳಲ್ಲಿ ನೀವು ಎಲ್ಲಿಯೇ ಡ್ಯಾನ್ಸ್ ಪ್ರೋಗ್ರಾಮಿಗೆ ಹೋಗಿ ನೀವು ನೋಡೋದು ಅಂತ ಕೇಳಿದ್ರೆ ಬರೀ ರೀಲ್ಸ್. ಎಲ್ಲರೂ ಬಂದು ಅದೇ ಮೊಬೈಲಲ್ಲಿ ನೋಡಿದ ರೀಲ್ಸ್ಗೆ ಎಲ್ಲರೂ ಬಂದು ಇಲ್ಲಿ ಸ್ಟೆಪ್ಸ್ ಹಾಕೋದು. ನಮಗೆ ನೋಡಿ ನೋಡಿ ಸಾಕಾಗಿ ಇವ್ರು ಮತ್ತೆ ಯಾಕಪ್ಪ ಬಂದು ಅದೇ ಸ್ಟೆಪ್ಸ್ಗಳನ್ನ ಹಾಕ್ತಿದ್ದಾರೆ ಅಂತ ನಿಜವಾಗ್ಲೂ ಅನ್ಸುತ್ತೆ. ಆದರೆ ಹೆಜ್ಜೆ ಸಂಭ್ರಮ ಯಾಕೆ ವಿಶೇಷ ಕೇಳಿದ್ರೆ ಇಲ್ಲೆಲ್ಲೂ ಕಾಪಿ ಪೇಸ್ಟ್ಗಳಿಲ್ಲ. ಅವರೇ ಕ್ರಿಯೇಟ್ ಮಾಡಿದ್ದು ಅಥವಾ ಅವರ ಕತೆಗೆ ಹೊಂದಿಕೆ ಆಗುವ ಹಾಡುಗಳನ್ನ ಹುಡುಕಿ ತಂದಿದ್ದಾರೆ. ಹಾಗಾಗಿ ಈ ನೃತ್ಯ ರೂಪಕ ಬಹಳ ವಿಶೇಷ ಅನ್ಸುತ್ತೆ. 6ನೆಯ ತಂಡದವರು ತಯಾರಾಗ್ತಾ ಇದ್ದಾರೆ. ಪ್ರೇಕ್ಷಕರೇ, ಹಸಿವಾಗ್ತಾ ಇದ್ರು, ಒಂದು ಸ್ವಲ್ಪ ನಮ್ಮ ಮಕ್ಕಳಿಗೋಸ್ಕರ ತಾಳ್ಕೊಳ್ಳೋಣ. 6ನೆಯ ತಂಡದ ಪರ್ಫಾರ್ಮೆನ್ಸ್ ನಂತರ ನಾವೆಲ್ಲ ಭೋಜನಕ್ಕೆ ತೆರಳೋಣ. 6ನೆಯ ತಂಡದ ವೇದಿಕೆ ಸಿದ್ಧಗೊಂಡಿದ್ರೆ ನಾವೀಗ ನೃತ್ಯ ರೂಪಕವನ್ನ ಪ್ರಾರಂಭಿಸಬಹುದು. Ready? 1, 2, 3.
ರೆಡಿ 1 2 3 ಗೋ. ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ ನೀಗೋಣ, ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ನಿರ್ಮಲಾ, ನಿರ್ಮಲಾ, ಎಲ್ಲಿ ಹೋಗಿದೀಯೇ? ಇಲ್ಲಿದ್ದೀಯಾ? ಕೆಲ್ಸಕ್ಕೆ ಹೋಗ್ಲಿಕ್ಕೆ ಹೇಳಿದ್ರೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾ ಇದೀಯಾ? ಬಾರೆ ಇಲ್ಲಿಗೆ. ಅಮ್ಮ, ನಾನು ನನ್ನ ಸ್ನೇಹಿತರ ಜೊತೆ ಆಟ ಆಡಿ ಮತ್ತೆ ಬರುತ್ತೇನಮ್ಮ. ಏನು ಮತ್ತೆ ಬರ್ತೀನಿ ಅಂತೀಯಾ? ಹೊರಗೆ ಕೆಲ್ಸಕ್ಕೆ ಯಾರು ನಿನ್ನ ಅಪ್ಪ ಹೋಗ್ತಾರ? ಬೇಗ ಹೊರಡು. ಅಮ್ಮ, ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆದು ಕಸ ಗುಡಿಸಿ ನೀರು ತಂದು ಕೈಯೆಲ್ಲ ನೋವಾಗ್ತಾ ಇದೆ. ಅಮ್ಮ, ನಾನು ಕೆಲಸಕ್ಕೆ ಹೋಗಲ್ಲಮ್ಮ, ನಾನು ಶಾಲೆಗೆ ಹೋಗ್ತೀನಮ್ಮ. ಏನು ಶಾಲೆಗೆ ಹೋಗ್ತೀಯಾ? ಶಾಲೆಗೆ? ನಿನ್ನ ಅಪ್ಪ ನೋಡಿದ್ರೆ ಕಂಠ ಪೂರ್ತಿ ಕುಡಿತಾನೆ. 3 ಮಕ್ಕಳನ್ನು ನಾನು ಒಬ್ಳೆ ಸಾಕಬೇಕು. ನನ್ನ ಕಷ್ಟ ಆ ದೇವರಿಗೇ ಗೊತ್ತು. ಎಲ್ಲ ನನ್ನ ಹಣೆ ಬರ. ನೋಡು, ಸುಮ್ಮನೆ ಕೋಪ ಭರಿಸಬೇಡ. ಹೋಗಿ ಕೆಲಸಕ್ಕೆ ಹೋಗಿ. ಹೊಡಿಬೇಡಮ್ಮ, ದಯವಿಟ್ಟು ಹೊಡಿಬೇಡಮ್ಮ. ನಾನು ಶಾಲೆಗೆ ಹೋಗಬೇಕು. ನನಗೆ ಕೆಲಸಕ್ಕೆ ಹೋಗಲು ಇಷ್ಟವಿಲ್ಲ. ಮತ್ತೆ ಅದನ್ನೇ ಹೇಳ್ತೀಯಲ್ಲ. ಶಾಲೆಗೆ ಹೋದ್ರೆ ದುಡ್ಡು ಸಿಗುತ್ತಾ? ಕೆಲ್ಸಕ್ಕೆ ಹೋದ್ರೆ ದುಡ್ಡು ಸಿಗುತ್ತೆ. ಅದರಿಂದ 2 ಹೊತ್ತು ಊಟ ಮಾಡ್ಬೋದು. ಹೋಗಿ ಬೇಗ ಕೆಲಸಕ್ಕೆ ಹೋಗು. ಒಂದು ದಿನ ತಾಯಿಯ ಹಿಂಸೆ ತಾಳಲಾರದೆ ನಿರ್ಮಲಾ ಮನೆ ಬಿಟ್ಟು ಹೊರಡುತ್ತಾಳೆ. ನಾನು ಇನ್ನೂ ಇಲ್ಲೇ ಇದ್ರೆ ಅಮ್ಮ ಹೊಡೆದು ಸಾಯಿಸಿ ಬಿಡುತ್ತಾಳೆ. ನಾನು ಎಲ್ಲಾದರೂ ಹೋಗಬೇಕು. ಹೋಗ್ತೀನಿ, ದೂರ ಹೋಗ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಿನ್ನ ಹೆಸರೇನಮ್ಮ? ಯಾಕೆ ಇಲ್ಲಿ ಕೂತಿದ್ದೀಯ? ನನ್ನ ಹೆಸರು ನಿರ್ಮಲ. ಅಮ್ಮ ನನಗೆ ದಿನ ಹೊಡಿತಾಳೆ. ಶಾಲೆಗೆ ಹೋಗಲು ಬಿಡುವುದಿಲ್ಲ. ಹೊರಗೆ ಕೆಲಸಕ್ಕೆ ಕಳಿಸುತ್ತಾಳೆ. ಅಂಕಲ್, ದಯವಿಟ್ಟು ನನ್ನನ್ನು ಮನೆಗೆ ಕಳಿಸಬೇಡಿ ಅಂಕಲ್. ಇಲ್ಲಮ್ಮ, ನಾನು ಮನೆಗೆ ಕಳುಹಿಸುವುದಿಲ್ಲ. ನಿನಗೆ ಶಾಲೆಗೆ ಹೋಗಲು ವ್ಯವಸ್ಥೆ ಮಾಡುತ್ತೇನೆ. ಹೌದಾ ಅಂಕಲ್? ಹೌದು ನಿರ್ಮಲ, ಒಂದು ನಿಮಿಷ ಇರು. ಹಲೋ, 1098 ಮಕ್ಕಳ ಸಹಾಯವಾಣಿಯ? ಹೌದು, ಇದು ಮಕ್ಕಳ ಸಹಾಯವಾಣಿ. ಏನು ವಿಷಯ? ನಾನು ವಿಶ್ವನಾಥ್, ಸಮಾಜ ಸೇವಕ. ಇಲ್ಲೇ ಉಡುಪಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ಬಳು ಬಾಲಕಿ ಸಂಕಷ್ಟದಲ್ಲಿದ್ದಾಳೆ. ಕೂಡಲೇ ಸಹಾಯ ಮಾಡಿ. ಖಂಡಿತ ಸಹಾಯ ಮಾಡ್ತೇವೆ. ಈಗಲೇ ನಮ್ಮ ಸಿಬ್ಬಂದಿಗಳನ್ನು ಕಳುಹಿಸುತ್ತೇವೆ. ನಮಸ್ತೆ ಸರ್, ನಾವು ಮಕ್ಕಳ ಸಹಾಯವಾಣಿಯಿಂದ ಬಂದಿದ್ದೇವೆ ಸರ್. ನಮಸ್ತೆ, ನಾನು ಹೇಳಿದ ಬಾಲಕಿ ಇವಳೇ ಸರ್. ದಯವಿಟ್ಟು ಸಹಾಯ ಮಾಡಿ. ಓಕೆ ಸರ್, ಬಾಮ ನಿರ್ಮಲಾ. ನಮಸ್ತೆ ಮ್ಯಾಮ್. ನಮಸ್ತೆ. ಈ ಬಾಲಕಿ ನಿರ್ಮಲಾ ಅಂತ ಮೇಡಮ್. ಮ್ಹ್ಮ್. ಈಕೆಗೆ ಮನೆಯಲ್ಲಿ ಆಕೆಯ ತಾಯಿ ಹಿಂಸೆ ಮಾಡ್ತಿದ್ರು. ಹೋ. ಈಕೆ ಮನೆ ಬಿಟ್ಟು ಬಂದಿದ್ದಾಳೆ ಮೇಡಮ್. ಹೌದಾ? ಉಳಿದ ಮಾಹಿತಿಗಳು ಈ ಫೈಲ್ ಅಲ್ಲಿದೆ ಮೇಡಮ್. ನಿರ್ಮಲಾ, ಬಾ ಅಮ್ಮ ಇಲ್ಲಿ. ನೋಡಮ್ಮ, ಹೆದರ್ಬೇಡ. ನಿನಗೆ ಶಾಲೆಗೆ ಹೋಗ್ಲಿಕ್ಕೆ ಮತ್ತೆ ಇಲ್ಲೇ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಇಲ್ಲೇ ಬಾಲಮಂದಿರದಲ್ಲಿ ಇರ್ತೀಯಲ್ವಾ? ನೋಡಿ,
ನಿರ್ಮಲಾಗಿ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿ. ನಾಳೆಯಿಂದ ಅವಳು ಶಾಲೆಗೆ ಹೋಗ್ತಾಳೆ. ಶಾಲಾ ಬಸ್ಸಿಗೆ ಕಳುಹಿಸಿಕೊಡಿ. ಓಕೆ ಮೇಡಮ್. ಬಾಲಕಿಗೆ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಮುಂದಿನ ಕ್ರಮವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಥ್ಯಾಂಕ್ ಯು ಮೇಡಮ್. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಶಾಲೆಗೆ ಹೋಗಲು ಒಂದೇ ಬಸ್ಸು, ಶಾಲೆಗೆ ಹೋಗಲು ಒಂದೇ ಬಸ್ಸು. ಒಂದೇ ಅಡ್ರೆಸ್ಸು, ನಮದು ಒಂದೇ ಅಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು. ತಂದೆ ಸದಾಶಿವ, ತಾಯಿ ಪಾರ್ವತಿ ತನ್ನ ಎರಡನೇ ಮಗಳಾದ ನಿಶಾಳನ್ನು ಬಾಲ್ಯ ವಿವಾಹ ಮಾಡುವ ಸಂದರ್ಭದಲ್ಲಿ ಸಮಾಜ ಸೇವಕರಾದ ವಿಶ್ವನಾಥ್ರವರು ಮದುವೆಯನ್ನು ತಡೆದು ಆ ಬಾಲಕಿಯನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸುತ್ತಾರೆ. ಇತ್ತ ಕಡೆ ಪಾರ್ವತಿಯ ಮಗ ನಿತಿನ್ ಪರ್ಸ್ ಕದ್ದು ಸಮಾಜ ಸೇವಕರ ಕೈಯಲ್ಲಿ ಸಿಕ್ಕಿಬೀಳುತ್ತಾನೆ. ನಂತರ ಸಮಾಜ ಸೇವಕರು ಬಾಲನ್ಯಾಯ ಮಂಡಳಿಗೆ ನಿತಿನ್ನನ್ನು ದಾಖಲಿಸುತ್ತಾರೆ. ಬಾಲನ್ಯಾಯ ಮಂಡಳಿ ಎಂಬುದು ಮಕ್ಕಳ ಪರಿವೀಕ್ಷಣಾಲಯ. ಸುಮಾರು 15 ವರ್ಷದ ನಂತರ ನಾನು 3 ಮಕ್ಕಳನ್ನು ಸರಿಯಾಗಿ ಬೆಳೆಸಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇ ಇಲ್ಲ. ಓದು ಬರಹ ಗೊತ್ತಿಲ್ಲದ ನಾವಿಬ್ಬರು ದುಡ್ಡಿನ ಆಸೆಗೆ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಲು ಹೊರಟಿದ್ದೆವು. ದೇವರ ದಯೆಯಿಂದ ಯಾರೋ ಪುಣ್ಯಾತ್ಮರು ಅವರ ಭವಿಷ್ಯ ರೂಪಿಸಿದರು. ಎಷ್ಟೋ ವರ್ಷದ ನಂತರ ನನ್ನ ಮಕ್ಕಳು ಮನೆಗೆ ಬಂದರು. ಸಂತೋಷದಿಂದ ಅವರನ್ನು ಅಪ್ಪಿಕೊಳ್ಳಲು ಹೋದರೆ ನಮ್ಮಿಬ್ಬರನ್ನು ತಂದೆ ತಾಯಿಯನ್ನು ನೋಡದೆ ಹೊರಗೆ ದಬ್ಬಿದ್ರು. ಈ ವಯಸ್ಸಲ್ಲಿ ನಮಗೆ ಯಾರು ದಿಕ್ಕು? ದೇವರೇ, ಎಲ್ಲಿಗೂ ಹೋಗಬೇಕು ಅಂತ ತೋಚ್ತಾ ಇಲ್ಲ. ಹಲೋ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ನಿರ್ಮಲಾ. ಹಾ, ನೀವು ವಿದ್ಯಾಭ್ಯಾಸ ಕೊಟ್ಟು ಬೆಳೆಸಿದ್ದೀರಲ್ಲ. ಹಾ, ಗೊತ್ತಾಯ್ತು. ನಿರ್ಮಲಾ, ಹೇಗಿದ್ಯಮ್ಮ? ಈಗೆಲ್ಲಿದ್ಯಾ? ಮೇಡಮ್, ನಾನೀಗ ನಿಮ್ಮನ್ನು ಭೇಟಿ ಮಾಡಲು ಬರುತ್ತಿದ್ದೇನೆ. ಓ, ಹೌದಾ? ತುಂಬಾ ಸಂತೋಷ. ಬಾ ನಿರ್ಮಲಾ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಮೇಡಮ್. ಬಾಯ್ ಮಗಳೇ. ನಮಸ್ತೆ ಮೇಡಮ್. ಓ ನಿರ್ಮಲಾ, ಬಾ ಅಮ್ಮ, ಬಾ. ಒಳ್ಳೇದಾಗ್ಲಿ. ಹೇಳಮ್ಮ, ನಿನ್ನನ್ನು ನೋಡಿ ತುಂಬಾ ಸಂತೋಷವಾಯ್ತು. ಈಗ ಏನ್ ಮಾಡ್ಕೊಂಡಿದ್ಯಾ? ಮೇಡಮ್, ನಾನು ಉನ್ನತ ಶಿಕ್ಷಣ ಪಡೆದು ಈಗ ಸಿನಿಮಾ ಕ್ಷೇತ್ರದಲ್ಲಿ ಸಿನಿಮಾ ನಟಿಯಾಗಿದ್ದೇನೆ ಹಾಗೂ ಸಮಾಜ ಸೇವಕಿಯಾಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದೇನೆ. ಈಗ ನಾನು ಬಹಳ ಎತ್ತರಕ್ಕೆ ಬೆಳೆದಿದ್ದೇನೆ. ನಾನು ಇಷ್ಟು ಸಾಧಿಸಲು ಕಾರಣ ನೀವು ಮೇಡಮ್. ವೆರಿ ಗುಡ್ ನಿರ್ಮಲಾ. ಅಂತೂ ಸಾಧಿಸಿ ಬಿಟ್ಟಿಯಲ್ಲಮ್ಮ. ಮೇಡಮ್. ಹಾ, ಅಂದ ಹಾಗೆ ನನ್ನ ಸಾಧನೆಗೆ ಮೆಚ್ಚಿ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಮೇಡಮ್. ಹೌದು ನಿರ್ಮಲಾ, ಖಂಡಿತ ಬರ್ತೇನೆ. ಅಂದ ಹಾಗೆ ನನ್ನ ತಂದೆ ತಾಯಿ ಎಲ್ಲಿದ್ದಾರೆ? ಅವರನ್ನು ನಾನು ನೋಡಬೇಕು. ತಂಗಿ ತಮ್ಮನನ್ನು ನೋಡಬೇಕೆಂದು ಆಸೆ ಆಗುತ್ತಿದೆ ಮೇಡಮ್. ನಿನ್ನ ತಂದೆ ತಾಯಿ ವೃದ್ಧಾಶ್ರಮದಲ್ಲಿದ್ದರಮ್ಮ. ನಿನ್ನ ತಮ್ಮ ತಂಗಿ ನಿನ್ನ ತಂದೆ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿ ಆ ಮನೆಯನ್ನು ಮಾರಿ ವಿದೇಶದಲ್ಲಿ ನೆಲೆಸಿದ್ದಾರೆ. ಏನು? ನನ್ನ ತಂದೆ ತಾಯಿ ವೃದ್ಧಾಶ್ರಮದಲ್ಲಿದ್ದಾರಾ? ತಂದೆ ತಾಯಿ ದೇವರಿಗೆ ಸಮಾನ. ಅವರ ಸೇವೆ ಮಾಡುವುದು ಮಕ್ಕಳಾದ ನಮ್ಮ ಕರ್ತವ್ಯ ಮೇಡಮ್. ನಾನು ನನ್ನ ತಂದೆ ತಾಯಿ ಪ್ರೀತಿಗಾಗಿ ಬಹಳ ವರ್ಷದಿಂದ ಹಂಬಲಿಸುತ್ತಿದ್ದೇನೆ ಮೇಡಮ್. ದಯವಿಟ್ಟು ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬನ್ನಿ ಮೇಡಮ್, ಪ್ಲೀಸ್. ಆಯ್ತು ನಿರ್ಮಲಾ, ಖಂಡಿತ ಕರ್ಕೊಂಡು ಬರ್ತೀನಿ. ನಿನ್ನಂತ ಮಗಳು ಪ್ರತಿಯೊಂದು ಮನೆಯಲ್ಲಿ ಇರ್ಬೇಕಮ್ಮ. ಗ್ರೇಟ್ ಕಣಮ್ಮ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಪಾರ್ವತಿ ಅಕ್ಕ, ನಿಮ್ಮ ಮಗಳು ನಿರ್ಮಲಾ ಊರಿಗೆ ಬಂದಿದ್ದಾಳೆ. ಅವಳು ದೊಡ್ಡ ಸಾಧನೆ ಮಾಡಿದ್ದಾಳೆ. ಇವತ್ತು ಅವಳಿಗೆ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಕೊಡುವ ಕಾರ್ಯಕ್ರಮ ಇದೆ. ನೋಡಿ ಪಾರ್ವತಿ ಅಕ್ಕ, ನಿರ್ಮಲಾ ನಿಮ್ಮನ್ನು ಆ ಕಾರ್ಯಕ್ರಮಕ್ಕೆ ಬರಲು ಹೇಳಿದ್ದಾಳೆ. ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ನನಗೆ ಫೋನ್ ಮಾಡಿ ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ. ಹೌದಾ? ನನ್ನ ಮಗಳು ನಿರ್ಮಲಾ ಬಂದಿದ್ದಾಳ?
ನನ್ನ ಮಗಳನ್ನು ನೋಡಬೇಕು, ದಯವಿಟ್ಟು ಕರೆದುಕೊಂಡು ಹೋಗಿ. ಒಂದು ಸಲ ಅವಳನ್ನು ನೋಡ್ತೀನಿ, ಅವಳಲ್ಲಿ ನಾನು ಕ್ಷಮೆ ಕೇಳಬೇಕು. ಆಯಿತು ಕಣಪ್ಪ, ನಾವು ಬರ್ತೇವೆ, ಹೋಗೋಣ. ಸಿನಿಮಾದಲ್ಲಿ ನಟಿಸಿ ಯಶಸ್ವಿಯಾಗಿರುವ ಹಾಗೂ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಉತ್ತುಂಗಕ್ಕೇರಿರುವ ಕುಮಾರಿ ನಿರ್ಮಲರವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಾಲು ಹೊದಿಸಿ ಗೌರವಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ. ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ. ഇരുളിന്റെ ಬೆಳಕೊಂಡು ತೋರಿಸಿರಿ. ನಾಳೆಯ ನಂಬಿಕೆಯಲ್ಲಿ ನಮ್ಮ ಬಾಳಲ್ಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು. ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಜೋರಾದ ಚಪ್ಪಾಳೆ ಬರಲಿ ನಮ್ಮ 6ನೆಯ ತಂಡದ ನೃತ್ಯ ರೂಪಕಕ್ಕೆ. ಎಲ್ಲರೂ ಮುಂದೆ ಬನ್ನಿ. ಚಪ್ಪಾಳೆ ಕೇಳ್ತಾರೆ ಇಲ್ಲ, ಓ ಎಲ್ಲ ಊಟಕ್ಕೆ ಹೋಗಿದಾರಲ್ಲ, ಇದ್ದವರೆಲ್ಲ ಒಂದ್ಸಲ ಜೋರಾಗಿ ಹೊಡೆದ್ಬಿಡಿ ಚಪ್ಪಾಳೆ. ಬನ್ನಿ ಮುಂದೆ. 6ನೇ ತಂಡದವರು ಎಲ್ಲರೂ ದಯವಿಟ್ಟು ವೇದಿಕೆಗೆ ಬನ್ನಿ, ವೇದಿಕೆಗೆ ಬನ್ನಿ. ಇದು ಹೆಜ್ಜೆ ಸಂಭ್ರಮದಲ್ಲಿ 6ನೆಯ ತಂಡದವರ ನೃತ್ಯ ರೂಪಕ. ಇನ್ನಷ್ಟು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಮುಂದೆ ಕಾಣಬೇಕು, ನೀವು ಎಲ್ಲರಿಗೂ ಕಾಣಬೇಕು ಮುಂದೆ. ಹಾ, ವೆರಿ ಗುಡ್. ಹಾಯ್ ಹಾಯ್, ಮುಂದೆ ಮುಂದೆ ಬನ್ನಿ. ಈ ನೃತ್ಯ ರೂಪಕದಲ್ಲಿ ಮೇಡಮ್ ಹೆಸರೇನು? ಅವರು ಮರುಣ್ ಅಲ್ಲ, ಅವರು ಹೆಸರೇನು? ಮೋಹಿನಿ ಅವ್ರದಂತೂ ಎಲ್ಲರ ಎಫರ್ಟು ಇತ್ತು, ಆದರೆ ಆ ಮೂಮೆಂಟಲ್ಲಿ ಕೂಡ ಪಾಪ ಅವರು ತುಂಬ ಒದ್ದಾಡ್ತಾ ಇದ್ರು. ಎಲ್ಲ ಪ್ರಾಪರ್ಟೀಸಿಂದ ಹಿಡಿದು ಎಲ್ರಿಗೂ ಹೋಗಿ ಅಂತ ಹೇಳೋದು. 6ನೇ ತಂಡದವರಿಗೂ ಮತ್ತು ಮೋಹಿನಿ ಅವ್ರಿಗೂ ಜೋರ ಚಪ್ಪಾಳೆ ಕೊಡಿ. ಅದೇನು ಸುಲಭದ ಮಾತಲ್ಲ. ಅವರನ್ನೆಲ್ಲ ಒಟ್ಟು ಹಾಕೊಂಡು ಈ ಸ್ಟೇಜಿಗೆ ತಂದು ನಮಗೆ ಮರ್ತು ಹೋಗುತ್ತೆ ನೆಕ್ಸ್ಟ್ ಯಾರು ಹೋಗೋದು ಅಂತ ಡಾನ್ಸ್ ಅಥವಾ ನಾಟಕ ಮಾಡೋವಾಗ. ಅಂಥದ್ರಲ್ಲಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಕೆಲವು ಸಲ ಎಳ್ಕೊಂಡು ಬಂದು ಈ ನೃತ್ಯ ರೂಪಕವನ್ನು ಮಾಡಿದ್ರು. ಬಹಳ ಸುಂದರವಾಗಿತ್ತು. ತುಂಬ ಧನ್ಯವಾದಗಳು. ಮುದ್ದಾದ ಮದುಮಗಳು ಇಬ್ಬರು ಬಂದರು. ಯಾಕೆ ಬಂದರು ಅಂತ ಗೊತ್ತಾಗಿಲ್ಲ, ಬಟ್ ಅವ್ರು ಬಂದರು. ತುಂಬ ಕ್ಯೂಟ್ ಆಗಿತ್ತು ಅದು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅವರಿಗೆ ಗಿಫ್ಟನ್ನು ನೀಡ್ತಾ ಇದ್ದಾರೆ. ಇದು 6ನೇ ತಂಡದವರ ನೃತ್ಯ ರೂಪಕ. ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ಊಟ ಮಾಡಿಕೊಂಡು 7ನೇ ತಂಡದವರ ನೃತ್ಯ ರೂಪಕವನ್ನು ಇನ್ನು ಅರ್ಧ ಗಂಟೆಯಲ್ಲಿ ವೀಕ್ಷಿಸೋಣ. ಹಾಗೆಯೇ ಜಡ್ಜಸ್ಗಳು ಪ್ಲೀಸ್ ಭೋಜನಕ್ಕೆ ತೆರಳಿ ಹೊಟ್ಟೆ ತುಂಬ ಊಟ ಮಾಡಿ. ಮಾರ್ಕ್ಸ್ ಕೊಡೋದು ಕೈ ತುಂಬನ ಕಣ್ ತುಂಬನ ಅದು ನಿಮಗೆ ಬಿಟ್ಟಿದ್ದು. ಅದರ ನಂತರ ನಮ್ಮ ಈ ಹೆಜ್ಜೆ ಸಂಭ್ರಮದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ತಂಡ 6ಕ್ಕೆ ಧನ್ಯವಾದಗಳು ಮತ್ತು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
ನಮ್ಮ ರಾಜೇಶ್ ಅವರು ಎಸ್ ಪಿ ಮ್ಯೂಸಿಕಲ್ಸ್ ರಿಜಿಸ್ಟರ್ಡ್ ಕುಂದಾಪುರ. ಎಲ್ಲಿದ್ರು ಬರಬೇಕು. ಹೊಟ್ಟೆ ತುಂಬಾ ಊಟ ಮಾಡಿ ಆದ್ಮೇಲೆ ಕಿವಿ ತುಂಬಾ ಒಳ್ಳೆ ಹಾಡುಗಳನ್ನ ಕೇಳೋದು ಬೇಡವಾ? ಹೆಜ್ಜೆ ಸಂಭ್ರಮದಲ್ಲೇ ಒಳ್ಳೆ ಹಾಡು ಕೇಳಿ ಆದ್ಮೇಲೆ ಕಣ್ ತುಂಬಾ ಚಂದದ ನೃತ್ಯ ರೂಪಕವನ್ನ ಕಣ್ ತುಂಬಿಸ್ಕೊಳ್ಳೋದು ಬೇಡವಾ? ತಂಡ 7 ನಿಮ್ಮದು ಭೋಜನ ಮುಗಿದಿದ್ರೆ ಮುಂದಿನ ಪರ್ಫಾರ್ಮೆನ್ಸ್ಗೆ ತಯಾರಾಗಿ ನಾನು ನಿಮಗೆ ಹೇಳ್ತೇನೆ. ಭೋಜನದ ವಿರಾಮದ ನಂತರ ತಂಡ 7ರ ಪರ್ಫಾರ್ಮೆನ್ಸ್. ಭೋಜನ ವಿರಾಮ ಕೇವಲ 30 ನಿಮಿಷ ಮಾತ್ರ. ಶಾಲಿ ಬಿಟ್ಮೇಲೆ ಸೀದಾ ಇಲ್ಲಿ ತಿರ್ಗಾಕ್ ಹೋಗ್ಬೇಡ. ನಾ ಎಲ್ಲೂ ಹೋಗಂಗಿಲ್ಲ, ನೀ ಅಂಜಬೇಡ. ಮಂಗಳವಾರ ಜನಪದ ನಿನ್ನ ತಾಯಿ
ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಆಹಾ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗುನೇ ಬಯಸಿದ್ದೆಲ್ಲ ಸಿಗದು ಬಾಳಲೇ. ಏನಾಗಲಿ ಮುಂದೆ ಸಾಗುನೇ ಬಯಸಿದ್ದೆಲ್ಲ ಸಿಗದು ಬಾಳಲೇ. ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಪ್ರೀತಿನ ಗುಣವಿದೆ. ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು. ಹರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಪರವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮನದು ಮರೆಯಲೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗುನಿ ಪ್ರೀತಿಗಾಗಿ ಬದುಕು ಬಾಳಲಿ, ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಾಣೆ ನನ್ನ ಪ್ರೀತಿ ಸುಳ್ಳಲ್ಲ, ಓ ನನ್ನಾಣೆ ನನ್ನ ಪ್ರೀತಿ ಸುಳ್ಳಲ್ಲ. ಆಹಾ 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 ಲಾ 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 ಲಾ.
SP ಮ್ಯೂಸಿಕಲ್ಸ್ ಕುಂದಾಪುರ ಇವರ ಅದ್ಭುತ ಕಂಠದಲ್ಲಿ ರಾಜೇಶ್ ಅವರು ಹಾಡಿದ್ದು ಏನಾಗಲಿ ಮುಂದೆ ಸಾಗುನಿ. ಇದಕ್ಕಿಂತ ಮುಂಚೆ ಐಶ್ವರ್ಯ ಜೋಗಿ ಅವರ ಹಾಡು. ಮಧ್ಯಾಹ್ನ ಊಟ ಮಾಡಿದವ್ರಿಗೆ ಹೊಟ್ಟೆ ತುಂಬಿದ ಆನಂದದೊಟ್ಟಿಗೆ ಕರ್ಣಾನಂದ ಕೂಡ ಆಯಿತು. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಆ್ಯಂಡ್ ಐಶ್ವರ್ಯ ಜೋಗಿ ಅವರೇ ಫ್ರಮ್ SP ಮ್ಯೂಸಿಕಲ್ಸ್. ಹಾಗೆ ಈಗ ನಮ್ಮ ಹೆಜ್ಜೆ ಸಂಭ್ರಮದಲ್ಲಿ 7ನೇ ತಂಡದವರು ರೆಡಿಯಾಗಿದ್ದಾರೆ. ಮತ್ತೊಮ್ಮೆ ನಮ್ಮ ತೀರ್ಪುಗಾರರಾದ ಪಲ್ಲವಿ ಶೆಣೈ ಅವರು, ರತಿ ರಾಜೇಶ್ ಅವರು ಹಾಗೂ ವಿಖ್ಯಾತ್ ಅವರಿಗೆ ಯಕ್ಷಗಾನ ಮತ್ತು ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಇದರಲ್ಲಿ ಬಹಳಷ್ಟು ಆಸಕ್ತಿ. ಈಗಾಗಲೇ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಬಹಳಷ್ಟು ಮಕ್ಕಳನ್ನ ಕುಣಿಸಿದ್ದಾರೆ ಕೂಡ. ಆದರೆ ವೃತ್ತಿಯ ಕಾರಣದಿಂದ ಸದ್ಯಕ್ಕೆ ಅದಕ್ಕೊಂದು ಬ್ರೇಕ್ ಕೊಟ್ಟಿದ್ದಾರೆ. ಬಟ್ ಬ್ರೇಕ್ ಇಸ್ ಜಸ್ಟ್ ಅ ಬ್ರೇಕ್. ಮತ್ತು ಮುಂದುವರಿಸಲಿಕ್ಕಿದ್ದಾರೆ. ವಿಖ್ಯಾತ್ ರಾವ್ ಅವರು, ರತಿ ಮೇಡಮ್ ಅವರು ಮತ್ತು ನಮ್ಮ ಪಲ್ಲವಿ ಮೇಡಮ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿದ್ದಾರೆ. ಯಾರೆಲ್ಲ ಭೋಜನವನ್ನ ಮಾಡಿಲ್ವೋ ಅವರು ದಯವಿಟ್ಟು ಹೋಗಿ ಭೋಜನವನ್ನು ಸ್ವೀಕರಿಸಿ ಬನ್ನಿ. ನಮ್ಮ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಈಗ ತಯಾರಾಗಿರುವ ತಂಡ 7 ನಿಮ್ಮ ವೇದಿಕೆಯನ್ನು ಸಜ್ಜುಗೊಳಿಸಿ. ತಂಡ 8 ತಯಾರಾಗಿ. ತಂಡ 8 ವೇದಿಕೆಯನ್ನು ಸಜ್ಜುಗೊಳಿಸುವ ಹೊತ್ತಲ್ಲಿ ನಮ್ಮ ಅನುರಾಗ್ ನಾಯಕ್ ಅವರು ಒಂದು ಸುಂದರ ಗೀತೆಯನ್ನ ತಂಡ 8 ವೇದಿಕೆ ಸಜ್ಜುಗೊಳಿಸುವ ಹೊತ್ತಲ್ಲಿ ಹಾಡ್ತಾರೆ. ಇದು ಜಡ್ಜಸ್ ಪ್ಲೀಸ್ ನೋಟ್, ತಂಡ 7. Ready? 1, 2, 3, music. ऐसे वीर पराक्रमी योद्धा राजा या सम्राट का युग था जिसे आज भी उसके शौर्य, पराक्रम तथा जीवन के परिवर्तन का युग कहा जाता है, जिसे संपूर्ण भारतवर्ष आज भी सम्राट अशोक के नाम से जानता है। ये महागाथा आरंभ होती है कलिंग विजय महान सम्राट के हृदय परिवर्तन से। कलिंग पर आक्रमण कर अशोक का हृदय परिवर्तन कैसे हुआ, ये जानने के लिए चलते हैं वर्तमान की सीढ़ियों से उतरकर उस कालखंड में जहां वो क्रूर चंड अशोक से धम्म अशोक बने। Azim Shah Shahensha, Farman
द्वारा भेजे प्रस्ताव को ठुकरा दिया। महाराज पद्मनाभन ने संदेश में कहा है कि कलिंग की सेना और जनता ने इस कलिंग को अपने खून पसीने से सींचा। कलिंग पर आग उठाने वाले की आंखें निकाल ली जाएंगी। उन्होंने तो यहाँ तक कहा कि कलिंग का बच्चा बच्चा युद्ध करने के लिए तैयार है। सम्राट अशोक, यदि कलिंग चाहते हैं तो उन्हें हमारी लाशों पर से गुजरना होगा। चोट लगी उसके दिल पे, उसके सच को मार दिया सबने मिलके, तोड़ा था विश्वास जिन्होंने अपने गिन गिन तोड़े उसके जो भी सपने थे। खोया हुआ शेर था वो, जख्म लगा के जगा दिया, राख में उसको मिलाया है वो राख से फिर उठ जाएगा। जिसने उसको जलाया है वो भस्मों से कर जाएगा। अब उसके जीवन का लक्ष्य बदला उसको लेना है। हर एक प्रश्न उठा जो उस पे उत्तर उसका देना है। खत्म हुआ है वो कि तेरा धोखा है। सूर्योदय होने से किसने रोका है। अशोका है, अशोका, 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 अशोका है, अशोका। मैं अशोक, कलिंग विजय अशोक, विश्व विजय सम्राट अशोक, सम्राट अशोक का जय घोष लगाओ, विजय रथ सजाओ, विजय जुलूस निकालो और बोलो सम्राट अशोक की जय, विश्व विजय अशोक की जय। राजन, मेरे कुल कुटुंब सब मारे गए, मेरा संसार में कोई नहीं। मैं आपसे जीवन नहीं मृत्यु मांगने आया हूँ महाराज, मृत्यु मांगने। मुझे मृत्यु दे दो महाराज, मुझे मृत्यु दे दो। शरणं गच्छामि धम्मं शरणं गच्छामि। और इस तरह क्रूर चंड अशोक धम्म अशोक बने। तभी तो संपूर्ण भारतवर्ष कहता है अशोका है अशोका, अशोका है अशोका, अशोका है अशोका, अशोका है अशोका। ಏಳನೇ ತಂಡದವರ ಅದ್ಭುತ ಪರ್ಫಾರ್ಮೆನ್ಸ್ ಇದು. ಎಷ್ಟೊಂದು ಸಂದರ್ಭದಲ್ಲಿ ನಾವೇ ರಾಜ, ನಾವೇ ರಾಣಿ, ನಾವೇ ಈ ದೇಶನ ಈ ಊರನ್ನ ಆಳೋರು ಅಂತ ಅಹಂಕಾರದಲ್ಲಿ ಮೆರಿತಾ ಇರ್ತೀವಿ. ಆದ್ರೆ ಅಲ್ಲಿಗೆ ಬೀಳುತ್ತೆ ನೋಡಿ ಒಂದು ಪೆಟ್ಟು. ಆ ಪೆಟ್ಟು ಬಿದ್ದಾಗ ಹಿಂಗಂತ ನಿಂತಿರೋ ನಾವು
ಹೀಗೆ ಬಾಗ್ತೇವೆ. ಅದನ್ನೇ ಬದುಕು ಅಂತ ಹೇಳೋದು. ತಾನೇ ರಾಜ ಅಂದ್ಕೊಂಡ ಅಶೋಕ ಕಳಿಂಗ ಯುದ್ಧದ ನಂತರ ಹಿಂಸೆಯಿಂದ ಏನೂ ಆಗಲ್ಲ, ಅಹಿಂಸೆ ಶಾಂತಿ ಮಂತ್ರನ ಪಠಿಸ್ಲಿಕ್ಕೆ ಶುರು ಮಾಡ್ತಾನೆ. ಬೌದ್ಧ ಧರ್ಮವನ್ನು ಸ್ವೀಕರಿಸಿ ದೇಶ ವಿಶ್ವದಾದ್ಯಂತ ಬೌದ್ಧ ಧರ್ಮ ಪಸರಿಸಲಿಕ್ಕೆ ಕಾರಣನಾಗ್ತಾನೆ. ನಮ್ಮ ಬದುಕಲ್ಲೂ ಅಷ್ಟೇ, ಕಷ್ಟ ಬಂದಾಗ ನಾವು ಯಾರು ಅಂತ ನಮಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ನಯ ವಿನಯ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ಸ್ಪಂದಿಸೋದು, ಆ ಕಷ್ಟನ ನಮ್ಮ ಕಷ್ಟ ಅಂತ ಅಂದ್ಕೊಳ್ಳೋದು, ಇದಕ್ಕೆಲ್ಲ ಬದುಕಲ್ಲಿ ಭಾವನೆಗಳು ಬೇಕೇ ಬೇಕು. ಹೌದು, ತಂಡ 7 ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಈ ಅದ್ಭುತ ನೃತ್ಯ ರೂಪಕಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಪ್ರೀತಿಯ ಕಾಣಿಕೆ ಇದು. ಹೆಜ್ಜೆ ಸಂಭ್ರಮ 2025 ಫಸ್ಟ್ ಸ್ಟೆಪ್ ಮತ್ತು ಕರ್ನಾಟಕ ಸ್ಟ್ರೇಸ್.in ಅವರ 3ನೇ ವರ್ಷದ ಜಿಲ್ಲಾ ಮಟ್ಟದ 15 ಶಾಲೆಗಳು ಭಾಗವಹಿಸಿರುವಂತಹ ಕಾರ್ಯಕ್ರಮ ಇದು. ಹೆಜ್ಜೆ ಸಂಭ್ರಮದ 7ನೆಯ ತಂಡಕ್ಕೆ ಧನ್ಯವಾದಗಳು ಮತ್ತು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ತಂಡ 8 ತಯಾರಾಗ್ಲಿಕ್ಕಿದೆ. ವೇದಿಕೆಯನ್ನ ಸಜ್ಜುಗೊಳಿಸಬೇಕು ತಂಡ 8. 9ನೆಯ ತಂಡದವರು ತಯಾರಾಗಿರಿ. ಒಟ್ಟು 15 ತಂಡಗಳು. ನಮ್ಮೊಂದಿಗಿರುವ 3 ತೀರ್ಪುಗಾರರು ಯಾವುದೇ ಶಾಲೆಯ ಹೆಸರು ತಿಳಿಯದೆ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಶಾಲೆಯ ಹೆಸರನ್ನ ಹೇಳ್ತಾ ಇಲ್ಲ. ಎಲ್ಲಿಯೂ ಕೂಡ ಪಾರ್ಶಾಲಿಟಿ ಆಗಿದೆ ಅನ್ನೋದು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಜ್ಜೆ ಸಂಭ್ರಮ 2024 ಯಾಕೆ ವಿಶೇಷ ಅಂತ ಕೇಳಿದರೆ, ಈ ವೇದಿಕೆಯಲ್ಲಿ ಭಿನ್ನಚೇತನರು ವಿಭಿನ್ನವಾಗಿ ತಮ್ಮ ಪ್ರತಿಭೆಯನ್ನು ಸಾದರಪಡಿಸ್ತಾ ಇದ್ದಾರೆ. ಪ್ರತಿ ಮಗುವಿಗೂ ನಲಿಯುವ ಆಸೆ, ಪ್ರತಿ ತಂದೆ ತಾಯಿಗೂ ಆ ನಲಿವನ್ನು ಕಂಡು ಕಣ್ತುಂಬಿಸಿಕೊಳ್ಳೋ ಆಸೆ. ಅಂಥದ್ದೊಂದು ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಈಗೇನು ಈ ವೇದಿಕೆಯಲ್ಲಿ ಬರೀ ಮಕ್ಕಳು ಕುಣಿತಾ ಇಲ್ಲ, ಅವರೊಂದಿಗೆ ಅವರ ಪೋಷಕರು, ಶಿಕ್ಷಕರು ಎಲ್ಲರೂ ಕುಣಿತಾ ಇದ್ದಾರೆ. ಆ ಖುಷಿ ಅವರಿಗೆ ಇನ್ನಷ್ಟು ವರ್ಷಗಳು ಹಾಗೇ ಇರುತ್ತೆ. ಒಂದು ಫೋಟೋ ಇದ್ರೆ ಅದೊಂದು ನೆನಪಾಯಿತು, ಆದರೆ ಈಗಾಗಲೇ ಅವರ ಮನಸ್ಸೆಂಬ ಕ್ಯಾಮ್ರಾದಲ್ಲಿ ಈ ಫೋಟೋ ಕ್ಲಿಕ್ ಆಗಿದೆ. ಆ ನೆನಪು ಅವರಿರೋ ತನಕ ಶಾಶ್ವತವಾಗಿರುತ್ತೆ. ಹೆಜ್ಜೆ ಸಂಭ್ರಮ 2025ರಲ್ಲಿ ಈಗ ನಮ್ಮ ಮುಂದೆ ಬರ್ತಾ ಇರೋರು ತಂಡ 8. ನಮ್ಮ ಅನುರಾಗ್ ನಾಯಕ್ ಅವರು ಆಗ ಚಂದದ ಪ್ರಾರ್ಥನೆಯೊಂದನ್ನು ಹೇಳಿದರು. ಈಗ ನೋಡಿ, ಈ ತಯಾರಿಯ ಹೊತ್ತಲ್ಲಿ ಅನುರಾಗ್ ಅವರ ಹಾಡು ನಮಗಾಗಿ. ರವಿವರ್ಮನ ಕುಂಚದ ಕಲೆ ಬಲೆ
ಸಾಕಾರವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಉಯ್ಯಾಲೆಯ ಹಾಡಿನಲಿವ ರೂಪಸಿ ಉಯ್ಯಾಲೆಯ ಹಾಡಿನಲಿವ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಹೂರಾಶಿಯ ನಡುವೆ ನಗುವ ಓಮಲೆ ಹೂರಾಶಿಯ ನಡುವೆ ನಗುವ ಓಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಚಿರಯೌವನ ನಿನ್ನಲೇ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಧನ್ಯವಾದಗಳು. ಅನುರಾಗ್ಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಅರೆ ವಾ ಕ್ಯಾ ಬಾತ್ ಹೈ. ಎಷ್ಟು ಚೆನ್ನಾಗಿ. ನಾವೆಲ್ಲ ಅಂತೂ ಮೊಬೈಲಲ್ಲಿ ಇಟ್ಕೊಂಡು ಲಿರಿಕ್ಸ್ ಬಂದಾಗ ಆದರೂ ತಡ ಮಾಡ್ತೀವಿ ತಗೊಳ್ಳೋದನ್ನ. ಅಂಥದ್ರಲ್ಲಿ ವಿದೌಟ್ ಲುಕಿಂಗ್ ಎಟ್ ದ ಲಿರಿಕ್ಸ್ ಏನೂ ಇಲ್ದೇನೆ ಆ ಮ್ಯೂಸಿಕ್ ಅದ್ ನೋಟ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹಾಡಿದ್ರು. ಅನುರಾಗ್, ಬ್ಯೂಟಿಫುಲ್ ಸಿಂಗಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ 8ನೆಯ ತಂಡ ತಯಾರಾಗಿದೆ ಹೆಜ್ಜೆ ಸಂಭ್ರಮದ ಈ ವೇದಿಕೆಯಲ್ಲಿ ಗೆಜ್ಜೆ ಕಟ್ಟಿ ಕುಡಿಲಿಕ್ಕೆ. ಲೆಟ್ಸ್ ವೆಲ್ಕಮ್ ದೆಮ್. ರೆಡಿನಾ? ತಯಾರಾಗಿದ್ದೀರಾ? ಎಂಟನೆಯ ತಂಡ ಇದು. ಮ್ಯೂಸಿಕ್ ಒಮ್ಮೆ ಹೇಳಿ ಅವರಿಗೆ. ಸರ್ ಹೆಲ್ಪ್ ಮಾಡಿ. ಓಕೆ, ತಂಡ 8 ತಯಾರಾಗಿದ್ದೀರಲ್ಲ?
ಸರಿ, 3, 2, 1 ಮ್ಯೂಸಿಕ್. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಕಷ್ಟಗಳನ್ನು ಎದುರಿಸಲು ಆಗದೆ ಎಷ್ಟೋ ಯುವ ಜನತೆ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಕಡುಬಡತನ, ತಿನ್ನಲು ಒಂದು ಹೊತ್ತಿನ ಊಟವಿಲ್ಲದಿದ್ದರೂ ಇಂತಹ ಎಷ್ಟೋ ಕಷ್ಟಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿ ತೋರಿಸಿದ ಮಹಾರಾಷ್ಟ್ರದ ಸಿಂಧು ತಾಯಿ ಎಂಬ ದಿಟ್ಟ ಮಹಿಳೆಯ ಕಥೆಯನ್ನೀಗ ನಾವು ನೋಡೋಣ. ಆಶೆ ಇದ್ದರೂ ಕಡು ಬಡತನದ ಕಾರಣ ಬಹಳ ಕಷ್ಟಪಟ್ಟು ಸಿಂಧು 4ನೇ ತರಗತಿಯವರೆಗೆ ಕಲಿಯುತ್ತಾಳೆ. ಆಡುವ ವಯಸ್ಸಿನಲ್ಲಿ ಪೋಷಕರು ಇವಳಿಗೆ ಮದುವೆ ಮಾಡುತ್ತಾರೆ. ಮೊಡವೆ ಕೂಡ ಮೂಡದ ಗಲ್ಲದ ಮೇಲೆ ಅರಿಶಿನ, ಅಕ್ಷರ ಕಲಿಯುವ ಮುನ್ನವೇ ಅಕ್ಷತೆ ಕಾಲಿನ ಸಿಂಚನ. ಇದು ಪುಟ್ಟ ಸಿಂಧು ಮದುವೆ, ಇದು ಪುಟ್ಟ ಸಿಂಧು ಮದುವೆ, ಇದು ಪುಟ್ಟ ಸಿಂಧು ಮದುವೆ, ಇದು ಪುಟ್ಟ ಸಿಂಧು ಮದುವೆ. ಬದುಕು ಬೆಲೆಯನ್ನು ಕಳೆದಿದೆ, ಜೀವ ಜೀವನ ತೊರೆದಿದೆ, ದಾರಿ ಯಾವುದು ತಿಳಿಯದೆ ಪಯಣ ನಿಂತಲೇ ನಿಂತಿದೆ. ಸ್ಫೂರ್ತಿ ಪೂರ್ತಿ ಒಡಗಿದೆ, ಬೆಳಕು ಎಲ್ಲ ಅಡಗಿದೆ. ತೆರೆಯದಿರುವ ಕದವ ತೊರೆದು ಕಿಟಕಿಯಲ್ಲಿ ಕಿರಣ ನೋಡು, ಅದರ ಮೂಲಕ ಹರಸುವೆ, ನೆರಳಿನಂತೆ ಕಾಯುವೆ, ನೆರಳಿನಂತೆ ಕಾಯುವೆ. ಇರುಳ ಹಿಂದೆ ಬೆಳಕಿದೆ, ಬಿಸಿಲ ಮುಂದೆ ನೆರಳಿದೆ, ಮುಗಿಯದಿರುವ ದಾರಿಗೆ ಪ್ರೀತಿ ತಾನೇ ಜೀವಿಗೆ. ಕಾರಿರುಳು ಕವಿದಿರಲು ಸುತ್ತ ಹೊಳೆಯುತ್ತಿದೆ ನೋಡಿಲ್ಲಿ ಮುತ್ತ. ಬದುಕು ಒಗಟುಗಳ ಹುತ್ತ ಬಿಡಿಸುತ್ತಾಳೆ ನಗಿಸುತ್ತ. ಅಲೆಯ ತರದಲ್ಲಿ ನಗುವ ಸೆಳೆಯಿರೋ ಮನೆಯ ಮಗಳು ಈ ಸಾಗರಿ, ಇಳೆಯ ಬೆಳಗಲು ಇಳಿದು ಬಂದಿರೋ ಎಳೆಯ ದೇವತೆ ಕಿನ್ನರಿ. ಮದುವೆಯಾಗಿ ಬಹಳ ವರ್ಷಗಳೇ ಕಳೆದರೂ ಓದಿನಲ್ಲಿ ತುಂಬ ಆಸಕ್ತಿ ಇದ್ದ ಈಕೆ ಮನೆಗೆ
ಸಾಮಾನು ತಂದ ಪತ್ರಗಳನ್ನು ಕದ್ದು ಓದುತ್ತಿದ್ದರೂ ಗಂಡನ ಪೆಟ್ಟು ತಿನ್ನಬೇಕಾಗಿತ್ತು. ಹಾಗಾಗಿ ಅದೆಷ್ಟೋ ಸಲ ತಾನು ಓದುವುದನ್ನು ಗಂಡ ನೋಡುತ್ತಾನೆಂದು ಹೆದರಿ ಪೇಪರ್ ಹಾಳೆಗಳನ್ನು ಬಾಯಿಗೆ ಹಾಕಿ ನುಂಗುತ್ತಿದ್ದಳು. ತನ್ನ 19ನೇ ಪ್ರಾಯದಲ್ಲಿ ತಮ್ಮ ಗ್ರಾಮದ ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಊರ ಹಿರಿಯನ ಮೇಲೆ ಧೈರ್ಯ ಮಾಡಿ ತಮ್ಮ ಗ್ರಾಮಕ್ಕೆ ಬಂದಿದ್ದ ಡಿಸಿ ಬಳಿ ದೂರು ನೀಡುತ್ತಾಳೆ. ಇದರಿಂದ ಕೋಪಗೊಂಡ ಊರ ಹಿರಿಯ 4ನೇ ಮಗುವಿಗೆ ತುಂಬು ಗರ್ಭಿಣಿಯಾಗಿದ್ದ ಸಿಂಧುವಿನ ಬಗ್ಗೆ, ಅವಳ ಗಂಡನಲ್ಲಿ ತನಗೂ ನಿನ್ನ ಹೆಂಡತಿಗೂ ಅನೈತಿಕ ಸಂಬಂಧವಿದ್ದು ಅವಳ ಗರ್ಭದಲ್ಲಿರುವ ಮಗು ತನ್ನದೆಂದು ಸುಳ್ಳು ಹೇಳುತ್ತಾನೆ. ಅವನ ಮಾತನ್ನು ನಂಬಿ ತುಂಬು ಗರ್ಭಿಣಿ ಎಂಬುದನ್ನು ನೋಡದೆ ಹೆಂಡತಿಯ ಹೊಟ್ಟೆ ಹಾಗೂ ಸಿಕ್ಕಲ್ಲೆಲ್ಲ ತುಳಿದು ಪ್ರಜ್ಞೆಹೀನಳಾದ ಸಿಂಧುವನ್ನು ದನಗಳನ್ನು ಕಟ್ಟುವಲ್ಲಿ ಎಳೆದುಕೊಂಡು ಹೋಗಿ ಬಿಸಾಡುತ್ತಾನೆ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ, ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ, ಪಶ್ಚಾತ್ತಾಪನೆಲ್ಲ ಹಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಉದುರಿ ಕುಣಿಕೆಯಾಗದೇನು. ದಾರಿ ಕಾಣದೆ ರೈಲಿಗೆ ತಲೆ ಕೊಡಲು ಹೋಗುತ್ತಾಳೆ. ತನ್ನ ಮಗುವಿನ ಅಳು ಕೇಳಿ ಇತ್ತ ಸಾಯಲಾಗದೆ ಅತ್ತ ಬದುಕಲೂ ಆಗದೆ ಬಳಲಿ ಬೆಂಡಾಗಿ ವಿಶ್ರಾಂತಿಗಾಗಿ ನೆಲೆಯಿಲ್ಲದೆ ಸ್ಮಶಾನಕ್ಕೆ ಬರುತ್ತಾಳೆ. ಹಸಿವು ತಾಳಲಾರದೆ ಅಲ್ಲೇ ಶವದ ಬಳಿಯಿದ್ದ ಒಂದು ಅಕ್ಕಿ ಹಿಟ್ಟಿನ ಉಂಡೆಯನ್ನು ರೊಟ್ಟಿಯಂತೆ ಮಾಡಿ ಅರ್ಧ ಬೆಂದ ಶವದ ಮೇಲೆ ಅದನ್ನಿಟ್ಟು ಸುಟ್ಟು ತಿನ್ನುತ್ತಾಳೆ. ಹೀಗೆ ಸ್ಮಶಾನದಲ್ಲೇ ಇದ್ದುಕೊಂಡು ಹೊಟ್ಟೆ ತುಂಬಿಸಲು ರೈಲಿನಲ್ಲಿ ಭಿಕ್ಷೆ ಬೇಡುತ್ತಾಳೆ. ಬಂದ ಹಣದಿಂದ ಊಟ ಖರೀದಿಸಿ ತಾನು ಇನ್ನೇನು ಬಾಯಿಗೆ ತುತ್ತು ಹಾಕಬೇಕು ಎನ್ನುವಾಗ ತನ್ನ ಸುತ್ತ ಹಲವಾರು ಅನಾಥ ಭಿಕ್ಷುಕ ಮಕ್ಕಳು ತನ್ನಂತೆ ಹಸಿವಿನಿಂದ ತನ್ನತ್ತ ನೋಡುತ್ತಿರುವುದನ್ನು ಕಂಡು ತಾನು ತಂದ ಊಟವನ್ನು ಅವರಿಗೆಲ್ಲ ಹಂಚಿಕೊಡುತ್ತಾಳೆ. ಅವರ ಮುಖದಲ್ಲುಂಟಾದ ಭಾವನೆಯನ್ನು ಕಂಡು ಸಿಂಧು ತಾನು ಬದುಕಬೇಕಾದ ಉದ್ದೇಶ ಏನೆಂದು ತಿಳಿದುಕೊಳ್ಳುತ್ತಾಳೆ. ಅಂದಿನಿಂದ ಈ ಮಕ್ಕಳಿಗೋಸ್ಕರ ನಾನು ಬದುಕಿಯೇ ತೀರುತ್ತೇನೆ ಎಂದು ನಿರ್ಧರಿಸುತ್ತಾಳೆ. ಬಾಳೊಂದು ಹೋರಾಟ ಮರೆಯದಿರಿ, ಅರಳುವ
ಸ್ಥಳದಲ್ಲಿ ಭಿಕ್ಷೆ ಬೇಡಿ ಸಣ್ಣ ಜೋಪಡಿಯಲ್ಲಿ ಎಲ್ಲ ಅನಾಥ ಮಕ್ಕಳನ್ನು ಸಾಕುತ್ತಿದ್ದ ಈ ತಾಯಿ ಸಿಂಧುವಿನಿಂದ ಸಿಂಧು ತಾಯಿಯಾಗಿ ಬದಲಾಗುತ್ತಾಳೆ. ವಿವಿಧ ದಾನಿಗಳ ಸಹಾಯ ಪಡೆದು ದೊಡ್ಡ ದೊಡ್ಡ ಆಶ್ರಮಗಳನ್ನು ಕಟ್ಟಿ ಇಂದು 1500 ಮಕ್ಕಳ ತಾಯಿಯಾಗಿದ್ದಾಳೆ. ಇವಳು ಬೆಳೆಸಿದ ಅದೆಷ್ಟೋ ಮಕ್ಕಳು ವೈದ್ಯರಾಗಿ, ವಕೀಲರಾಗಿ, ಪೊಲೀಸ್ಗಳಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇವರು ತಮ್ಮ ಸಾಧನೆಗೆ 750 ಪ್ರಶಸ್ತಿಗಳನ್ನು, 4 ರಾಷ್ಟ್ರಪತಿ ಪುರಸ್ಕಾರಗಳನ್ನು ಪಡೆಯುವುದರ ಜೊತೆಗೆ ಹಲವಾರು ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಯಾರು ಇಲ್ಲದೆ ಸಾವಿನಂಚಿನಲ್ಲಿದ್ದ ಈಕೆ ಹೆಣ್ಣು ಮನಸ್ಸು ಮಾಡಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ಮಾಡಿ ತೋರಿಸಿದ್ದಾರೆ. ಸಿಂಧು ತಾಯಿಯ ಕಥೆಯನ್ನ ತಂಡ 8ನೇ ತಂಡದವರು ಎಷ್ಟು ಭಾವಸ್ಪರ್ಶಿಯಾಗಿ ಪ್ರಸ್ತುತಪಡಿಸಿದ್ರಲ್ವಾ. ಆ ಕಥೆನ ತುಂಬ ಚೆಂದ ಹೇಳಿದರು. ಆ ಸ್ಟೇಜಲ್ಲಿ ಅವ್ರು ಬಳಸಿರೋ ಪ್ರಾಪರ್ಟೀಸಿಂದ ಅವರ ಎಕ್ಸ್ಪ್ರೆಷನ್, ಅದರಲ್ಲೂ ಈ ಸೈಡಲ್ಲಿ 3 ಮಕ್ಕಳು ನಿಂತಿದ್ರಲ್ಲ, ಅವರು ಅಷ್ಟೇ ಚೆನ್ನಾಗಿ ಮಾಡಿದರು. ಬಾಲ್ಯ ವಿವಾಹ ಅನ್ನೋದು ಎಷ್ಟು ಕೆಟ್ಟದ್ದು. ಒಂದು ಮಗುವಿನ ಬದುಕಿನ ಪ್ರತಿಭೆಯನ್ನೇ ಚಿವುಟಿ ಹಾಕಿದ್ರು. ಸಿಂಧು ಅಷ್ಟು ಕಷ್ಟದಲ್ಲೂ ಅವರ ಬದುಕಿನ ದಾರಿಯನ್ನು ಹೇಗೆ ಕಂಡುಕೊಂಡ್ರು, ತನ್ನಂತೆ ಕಷ್ಟದಲ್ಲಿರುವ ಎಷ್ಟೋ ಮಕ್ಕಳಿಗೆ ತಾಯಿಯಾಗಿ, ಅಕ್ಕನಾಗಿ ಹೇಗೆ ನೆಲೆಯಾದರು, ಅವರ ಬದುಕಿಗೊಂದು ದಾರಿಯಾದರು ಅನ್ನೋ ಒಂದು ಚಂದದ ಕಥೆಯನ್ನು ಈ 8ನೇ ತಂಡದವರು ತುಂಬ ಇಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಿದ್ರು. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ಇವರಿಗೆ ಗಿಫ್ಟನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅಕ್ಷತಾ ರಾವ್ ಅವರಿಲ್ಲೇ ಇದ್ದಾರೆ. ದಯವಿಟ್ಟು ನಮ್ಮ 8ನೇ ತಂಡದ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಎಲ್ರಿಗೂ ಚಂದದ ಒಂದು ಪ್ರೀತಿಯ ಉಡುಗೊರೆ. ಹೆಜ್ಜೆ ಸಂಭ್ರಮವಿದು. 2025ರ 8ನೇ ತಂಡದವರ ಈ ನೃತ್ಯವನ್ನು ನೋಡಿದ್ರೆ ನೀವು. 9ನೇ ತಂಡದವರು ತಯಾರಾಗಿರಿ. ಧನ್ಯವಾದಗಳು ಮತ್ತು ಆಲ್ ದಿ ಬೆಸ್ಟ್ ತಂಡ 8ಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 9ನೇ ತಂಡದವರು ತಯಾರಾಗಿ, ಮುಂದೆ ನಿಮ್ಮ ನೃತ್ಯ ರೂಪಕ ಪ್ರದರ್ಶನ ಇದೆ. ಇಲ್ಲಿ ತನಕ SP ಮ್ಯೂಸಿಕಲ್ಸ್ ಅವರು ಬೆಳಿಗ್ಗೆನೂ ಹಾಡಿದ್ರು, ಮಧ್ಯಾಹ್ನ ಊಟದ ಹೊತ್ತಲ್ಲೂ ಆಡಿದ್ರು. ನಮ್ಮ ರಾಜೇಶ್ ಮತ್ತು ಐಶ್ವರ್ಯ ಜೋಗಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಪ್ರೀತಿಯ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಸತೀಶ್ ಕಾಂಚನ್ ಅವರು ಬಂದು ಈ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಸತೀಶ್ ಸರ್ ದಯವಿಟ್ಟು ಬನ್ನಿ. SP ಮ್ಯೂಸಿಕಲ್ಸ್ ನಿನ್ನೆಗೆ 16 ವರ್ಷ ಪೂರೈಸಿದೆ, 17ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ರಾಜೇಶ್ ಮತ್ತು ಐಶ್ವರ್ಯ ಅವರು ಅದ್ಭುತವಾಗಿ ಹಾಡ್ತಾರೆ. ಸತೀಶ್ ಕಾಂಚನ್ ಸರ್ ಬನ್ನಿ, ಅವರಿಗೆ ನಮ್ಮ ಪ್ರೀತಿ ಗೌರವದ ದ್ಯೋತಕವಾಗಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ತಂಡ 9 ವೇದಿಕೆಯನ್ನು ಸಜ್ಜುಗೊಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ ಮತ್ತು ಐಶ್ವರ್ಯ ಜೋಗಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ತಂಡ 9 ತಯಾರಾಗೋ ಹೊತ್ತಲ್ಲಿ ಧನುಷ್ ಅವರು ಒಂದು ಹಾಡನ್ನು ಹಾಡಲಿಕ್ಕೆ ತಯಾರಾಗಿದ್ದಾರೆ.
ಧನುಷ್ ಅವರು ವೇದಿಕೆಗೆ ಬನ್ನಿ. ತಂಡ 9 ವೇದಿಕೆಯನ್ನು ಸಜ್ಜುಗೊಳಿಸಿ. ತಂಡ 10 ತಯಾರಾಗಿ. ನಿತ್ಕೋ. ನೀ ನಾದನ ನೀನರಿದಾಯಿಶನ ನಿನ್ನಿಂದಲೇ ಹೊಸದೇನು ತಲ್ಲನ ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ನೋಡಿ ನನಗೇದಿನ ಹೇಗೂ ನಾನಿದ್ದ ಈಗ ಹೀಗಾಗಿ ಅದಕ್ಕೆ ನಿಂತನೆ ತರನ ನೀನಾದನ ನೀನಲಿದಾಯಿಶನ ನಿನ್ನಿಂದಲೇ ಹೊಸದೇನು ತಲ್ಲನ la 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 ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯ ಗೆಸಗಲಿ ಚಾರಿತ ಜನ ನಿನ್ನ ಒಲವಿನ ಚರಿಯಾದ ಪುರಿಯಲಿ ಲಾಲ ತೇಲಿದೆ ಮನ ನಿನ್ನ ಗಡುವಿನ ಆ ತಿಳಿಯ ಗೆಸಗಲಿ ಚಾರಿತ ಜನ ನಿನ್ನ ಒಲವಿನ ಸೆದೆಯಾಗ ಪುರಿಗಲಿ ಸೆಲದೆ ಕಣ್ಣಲಿ ಬೆಳೆದೆ ನನ್ನಲೆ ಸೆಲದೆ ಕಣ್ಣಲೆ ಬೆಳೆದೆ ನಂದಲಿ ಪ್ರೀತಿಯಲಮನ ನನ್ನ ಸಲಮನ ನಾ ಬಂದಿಯಾಗಿರುವಿನೆ ಬಿಡುಗಡೆಯದ ಎಂದು ಬಯಸದ ನಾ ಪ್ರೇಮ ಕೈದಿ ಕಡೆ ಲಾಲ ಪ್ರೀತಿಯಲಮನ ನನ್ನ ಸಲಮನ ನಾ ಬಂದಿಯಾಗಿರುವಿನೆ ಬಿಡುಗಡೆಯದೆ ಎಂದು ಬಯಸದ ನಾ ಪ್ರೇಮ ಕೈದಿ ಕಡೆ ಬಲದೆ ಹೆಸರಲಿ ನಿನ್ನ ಹೆಸಲನೆ ಬಲದೆ ಹೆಸರಲಿ ನಿನ್ನ ಹೆಸಲನೆ ನೀನದನ ನೀನಲಿದ ಈಶನ
ನಿನ್ನಿಂದಲೇ ಹೊಸದನು ತಲ್ಲನ ಮಾತೆ ಬರುತ್ತಿಲ್ಲ ಯಾಕು ಗೊತ್ತಿಲ್ಲ ಮೌನಿನ ನನಗೆ ದಿನ ಹೇಗೂ ನಾನಿದ್ದೆ ಈಗ ಹೀಗಾಗಿ ಅದಕ್ಕೆ ನೀತನೇ ತಲನ ನೀ ನಾದನ ನೀನಲಿದ ಈಶನ ನಿನ್ನಿಂದಲೇ ಹೊಸದೇನು ತಲ್ಲನ ತಲ್ಲನ Thank you. ಜೋರಾದ ಚಪ್ಪಾಳೆ ಬರ್ಲಿ ಧನುಷ್ಗೆ. ವಾಟ್ ಅ ವಾಯ್ಸ್ ಅಲ್ವಾ, ಎಷ್ಟು ಚೆನ್ನಾಗಿತ್ತು ಧ್ವನಿ. ಹಾ, ನಮ್ಗೆಲ್ಲ ಈ ತರ ಹಾಡೋಕ್ ಸಾಧ್ಯನಾ ಧನುಷ್? ಅದ್ರಲ್ಲೂ ಇನ್ನೊಂದು ಧನುಷ್ ವಿಶೇಷತೆ ಏನು ಕೇಳಿದ್ರೆ, ಧನುಷ್ 1,000 ಹಾಡುಗಳನ್ನ ಹಾಡ್ತಾರೆ. ಅವರಿಗೆ ಓದ್ಲಿಕ್ಕೆ ಬರಲ್ಲ, ಬರೆಯೋಕ್ ಬರಲ್ಲ, ಆದ್ರೆ ಬರೀ ನೋಡಿ ಮತ್ತೆ ಕೇಳಿ 1,000 ಹಾಡುಗಳನ್ನ ಹಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಧನುಷ್ ಸ್ಪೆಕ್ಟ್ರಮ್ ವಾಯ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಅವರು ಆ ಹಾಡುಗಳನ್ನ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಧನುಷ್ ಸ್ಪೆಕ್ಟ್ರಮ್ ವಾಯ್ಸ್, ಇವತ್ತು ಹೋಗಿ ಸಬ್ಸ್ಕ್ರೈಬ್ ಆಗಿ ಧನುಷ್ನ ಸಪೋರ್ಟ್ ಮಾಡಿ. ಧನುಷ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವರ ತಂದೆಯವರ ಹೆಸರು ಮಂಜುನಾಥ್ ಅವರಿಗೂ, ಯಾಕೆಂದ್ರೆ ಪ್ರತಿ ವಿಶೇಷ ಚೇತನ ಮಗುವಿನ ಹಿಂದೆ ಒಬ್ಬ ಸ್ಟ್ರಾಂಗ್ ಅಪ್ಪ ಇಲ್ಲ ಒಬ್ಬ ಸ್ಟ್ರಾಂಗ್ ಅಮ್ಮ ಇದ್ದೇ ಇರ್ತಾರೆ, ಜೊತೆಗೆ ಅಷ್ಟೇ ಸ್ಟ್ರಾಂಗ್ ಶಿಕ್ಷಕಿಯರು ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಧನುಷ್, ಥ್ಯಾಂಕ್ ಯು ಸೋ ಮಚ್. ಹೆಜ್ಜೆ ಸಂಭ್ರಮ 2025 ತಂಡ 9 ರೆಡಿನಾ? ತಯಾರಿ ಆಗಿದೆಯಾ? ಓಕೆ, ಮತ್ತೆ ತಡ ಯಾಕೆ? ಹೆಜ್ಜೆ ಸಂಭ್ರಮ 2025 9ನೇ ತಂಡ ಈಗ ನಮ್ಮ ಮುಂದೆ. ರೆಡಿ? 1 2 3 ಮ್ಯೂಸಿಕ್. ಇರಬೇಕು. ದೇವಕಿ ನನ್ನಿಂದ ಮುಚ್ಚಿಡ್ತಿದ್ದಾಳೆ. ರಾಜು ಗೊಂದಲದಲ್ಲೇ ಮನೆಯಿಂದ ಕೆಲಸಕ್ಕೆ ತೆರಳುವಾಗ ಶಾಲೆಯ ಶಿಕ್ಷಕ ಮತ್ತು ಊರಿನ ಮುಖ್ಯಸ್ಥರ ಭೇಟಿ. ಶಂಕರ್ ಮಾಸ್ಟ್ರೆ, ಇದು ರಾಮು ಅಪ್ಪ ರಾಜು ಅಲ್ವಾ? ಹೌದು ಸಾವುಕಾರ. ರಾಜು, ನಮಸ್ಕಾರ ಸಾವುಕಾರ್ರೆ. ಇಲ್ಲಿ ಬಾ. ನಾನು ಹೀಗೆ ಹೇಳ್ತೆ ಅಂತ ನೀನು ಬೇಜಾರು ಮಾಡಬೇಡ. ಊರಿನವರೆಲ್ಲ ಮಾತಾಡ್ತಾ ಇದ್ರು, ನಿನ್ನ ದೊಡ್ಡ ಮಗ ರಾಮು ಹುಡುಗಿ ಥರ ಆಡ್ತಾನಂತೆ. ಯಾವುದಾದ್ರು ಡಾಕ್ಟ್ರಿಗೆ ತೋರ್ಸಪ್ಪ, ಇಲ್ದಿರೆ ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳು, ಇಲ್ಲಾಂದರೆ ನಿನ್ನ ಮರ್ಯಾದೆ ಊರಲ್ಲಿ ಹೋಗ್ಬೋದು. ಸರಿ ಸಾವುಕಾರ್ರೆ. ತಂದೆಯು ನಿರಾಸೆಯಿಂದ ಮನೆಗೆ ಬರುವಾಗ ಮಗನು ತನ್ನ ಕೋಣೆಯ ಕನ್ನಡಿಯ ಮುಂದೆ ನಿಂತು ಹೆಣ್ಣು ಮಗುವಿನ ರೀತಿ ಹಣೆಗೆ ಬೊಟ್ಟು, ತುಟಿಗೆ ಲಾಲಿ, ಕಣ್ಣಿಗೆ ಕಾಡಿಗೆ, ಕೈಗೆ ಬಳೆ, ಶಾಲಿನಿಂದ ಸೆರಗನ್ನು ಅಲಂಕಾರ ಮಾಡುತ್ತಿರ್ತಾನೆ. ಏನಿದು? ಏನ್ ಮಾಡ್ತಿದ್ಯಾ? ಏನಾಯ್ತು ರೀ? ನೋಡು ಇಲ್ಲಿ ನಿನ್ನ ಮಗನ್ನ. ಅದಾ? ಅದು ರೀ, ಅವನ ಸ್ಕೂಲಲ್ಲಿ ನಾಟಕ ಇದೆಯಂತೆ, ಅದರಲ್ಲಿ ಅವನಿಗೆ ಹೆಣ್ಣಿನ ಪಾತ್ರ, ಅದಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾನೆ ಅಷ್ಟೇ. ನಿಜಾನಾ? ನಾನು ಯಾಕೆ ಸುಳ್ಳು ಹೇಳಿ? ರಾಮು, ನೀ ನನ್ನ ಜೊತೆ ಬಾ. ಏನೇ ಇರಲಿ, ನಾಳೆ ನಾನು ಡಾಕ್ಟರ್ನ ಕರೆಸ್ತೇನೆ. ಮರುದಿನ ನಮಸ್ಕಾರ ಡಾಕ್ಟ್ರೆ. ದೇವಕಿ, ದೇವಕಿ ಬಾ ಇಲ್ಲಿ. ಏನ್ರಿ? ಇವರು ರಾಮನ ನೋಡ್ಲಿಕ್ಕೆ ಬಂದಿರೋ ಡಾಕ್ಟ್ರು. ನೀನು ರಾಮನ ಕರಿ.
ಅಯ್ಯೋ, ಈಗ ಇವರಿಗೆ ಎಲ್ಲ ವಿಷಯ ಗೊತ್ತಾಗುತ್ತೇನೋ. ರಾಮು, ಇಲ್ಲಿ ಬಾರಪ್ಪ. ಏನಾಯ್ತು ರಾಜು ಅವರೇ? ಈಗೀಗ ನನ್ನ ಮಗನ ನಡವಳಿಕೆನೇ ಸರಿ ಇಲ್ಲ ಡಾಕ್ಟ್ರೆ, ಸ್ವಲ್ಪ ನೋಡಿ. ನಿನ್ನ ಹೆಸರೇನು ಮಗು? ಇಲ್ಲಿ ಬಾ. ನಿಂಗೇನು ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳು, ಭಯ ಪಡಬೇಡ. ನನ್ನ ಹೆಸರು ರಾಮು ಡಾಕ್ಟ್ರೆ. ನಂಗೆ ಯಾಕೋ ಗೊತ್ತಿಲ್ಲ ಡಾಕ್ಟ್ರೆ, ಕೈಗೆ ಬಳೆ ಹಾಕೋಬೇಕು, ಕಿವಿಗೆ ಓಲೆ ಹಾಕೋಬೇಕು, ಹಣೆಗೆ ಬೊಟ್ಟಿಡ್ಕೋಬೇಕು, ತುಟಿಗೆ ಲಾಲಿ ಹಾಕೋಬೇಕು ಅಂತ ತುಂಬ ಅನಿಸ್ತದೆ. ನಾನು ಗಂಡಾಗಿ ಹುಟ್ಟಿದ್ರು ಹೆಣ್ಮಕ್ಳ ಥರ ಬಟ್ಟೆ ಹಾಕೋಬೇಕು ಅನ್ನಿಸ್ತದೆ. ರಾಜು ಅವರೇ, ಇಲ್ಲಿ ಬನ್ನಿ, ಹೆದರಬೇಡಿ. ಏನಾಯ್ತು ಡಾಕ್ಟ್ರೆ? ರಾಜು ಅವರೇ, ನಿಮ್ಮ ಮಗನಿಗೆ ಪ್ರಾಬ್ಲಮ್ ಇದೆ. ಭಯ ಪಡೋ ವಿಷಯ ಅಲ್ಲ. ಕೆಲವು ಮಕ್ಕಳಿಗೆ ಹಾರ್ಮೋನ್ ಚೇಂಜಸ್ಸಿಂದ ಹೀಗೆ ಆಗ್ತದೆ. ಡಾಕ್ಟ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೆಲವು ಮಕ್ಕಳು ಹುಟ್ಟುವಾಗ ಗಂಡಾಗಿ ಹುಟ್ಟುತ್ತಾರೆ, ಆದರೆ ಅವರ ಭಾವನೆಗಳು ಹುಡುಗಿಯರ ರೀತಿಯೇ ಇರುತ್ತದೆ. ಹಾಗೆ ಅವರು ಹುಡುಗಿಯಾಗಿ ಇರಲಿಕ್ಕೆ ಇಷ್ಟಪಡುತ್ತಾರೆ. ಇದಕ್ಕೆ ಪರಿಹಾರವೇ ಇಲ್ವಾ ಡಾಕ್ಟ್ರೆ? ಮದ್ದು ಕೊಟ್ಟು ಸರಿ ಮಾಡುವಂಥದ್ದಲ್ಲ. ನೀವೇ ಇದನ್ನು ಸ್ವೀಕರಿಸಿ ಚೆನ್ನಾಗಿ ನೋಡಿಕೊಳ್ಳಿ. ನಾನಿನ್ನು ಬರ್ತೇನೆ ರಾಜು ಅವರೇ. ಸರಿ ಡಾಕ್ಟ್ರೆ. ರಾಮು ಆತಂಕದಿಂದ ಮತ್ತು ದುಃಖಿತನಾಗಿ ಮನೆಗೆ ಕುಡಿದು ಬರುವ ದೃಶ್ಯ. ರಾಮು, ರಾಮು, ಬಾರ ಇಲ್ಲೇ. ಅಯ್ಯೋ ರೀ, ಏನಾಯ್ತು? ಕುಡ್ದು ಬಂದಿದ್ದೀರಾ? ನೀನು ರಾಮನ, ನಿನ್ನ ಮಗ ರಾಮನ್ ಕರಿ. ಅಪ್ಪ ಭದ್ರ, ಏನಾಯ್ತಪ್ಪ? ಯಾರನ್ನ ಅಪ್ಪ? ನೀನು ನನ್ನ ಮಗನೇ ಅಲ್ಲ. ನಿನ್ನ ಥರದ ಮಗ ಇದ್ದಾನು ಗೊತ್ತಾದೆ ಸಂಬಂಧಿಕರು ಸಮಾಜದಲ್ಲಿ ನನ್ನನ್ನು ನೋಡಿ ನಗ್ತಾರೆ. ನಿನ್ನಿಂದ ನನ್ನ ಮರ್ಯಾದೆ ಬೀದಿಗೆ ಬರ್ತದೆ. ನೀನು ಇವಾಗಲೇ ಮನೆ ಬಿಟ್ಟು ಹೋಗು. ಅಯ್ಯೋ ರೀ, ಹೋಗು ಅಂದ್ರೆ ಎಲ್ಲಿಗೆ ತಾನೇ ಹೋಗ್ತಾನೆ? ಹಾಗೆ ಹೇಳಬೇಡಿ. ನೀ ಬಾ ಇಲ್ಲಿ, ಅವನ ಕಳಿಸು. ಇಲ್ಲಾಂದರೆ ನೀನು ಅವನ ಜೊತೆ ಹೋಗು. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀತಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಬಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ. ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ರಾಮು ಮನೆಯಿಂದ ಹೊರಬಂದು ಒಬ್ಬನೇ ರಸ್ತೆ ಬದಿಯಲ್ಲಿ ಕುಳಿತುಕೊಂಡಿರುತ್ತಾನೆ. ಆಗ ಮಂಗಳಮುಖಿಯರ ಗುಂಪಿನ ಆಗಮನ. ನೀನು ನಮ್ಮ ತರಾನೇ, ಬಾರೋ, ನಮ್ಮ ಜೊತೆ ದುಡ್ಡು ಸಿಗುತ್ತೆ, ಬಾರೋ ಬಾರೋ. ಇಲ್ಲ, ನಾನು ನಿಮ್ಮ ಜೊತೆ ಬರೋದಿಲ್ಲ. ನಾನು ಓದಿ ಕೆಲಸ ತಗೋಬೇಕು. ನಮ್ಮಂತವ್ರಿಗೆ ಯಾರೂ ಹೆಲ್ಪ್ ಮಾಡಲ್ಲ. ಹೋಗು ಹೋಗು. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಎದೆಗೆ ಬಡಿದ ಸಿಡಿಲ ಭಾರ. ಬದುಕೆ ನೀನು ತೀರ ಕ್ರೂರ, ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ಲದೆ ಸ್ವತಃ ತಡೆಯಲಾಗದ ಈ ಪ್ರಹಾರ. ಸೂತ್ರಧಾರನ ಜೊತೆಗೆ ಸಮರ. ಕೊಡಿಸು ಕೊಡಿಸು
ಈಗ ಸಮಾಜ ಸೇವಕಿ ಯಶೋಧರವರು ರಸ್ತೆ ಬದಿಯಲ್ಲಿ ಕುಳಿತಿರುವ ರಾಮನನ್ನು ನೋಡುತ್ತಾರೆ. ನಂತರ ಅವನ ಬಳಿಗೆ ಹೋಗುತ್ತಾರೆ. ಅಳಬೇಡ ಮಗು, ಯಾರು ನೀನು? ಏನಾಯ್ತು? ನನ್ನ ಹೆಸರು ರಾಮು. ನನ್ನ ಮನೆಯಿಂದ ಹೊರಗಾಕಿದ್ದಾರೆ. ಯಾಕೆ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ? ನಾನು ಹುಡುಗನ ಥರ ಇದ್ದೀನಿ ಅಷ್ಟೇ. ನನಗೆ ಹುಡುಗಿ ಥರ ಇರಲಿಕ್ಕೆ ಇಷ್ಟ. ಅದು ನನ್ನ ತಪ್ಪ. ಅದಕ್ಕೆ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಪರವಾಗಿಲ್ಲ ಮಗು, ನೀನು ನನ್ನ ಜೊತೆ ಬಾ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ. ಯಶೋದೆಯು ರಾಮುವಿನ ಬದುಕಿನಲ್ಲಿ ಕೃಷ್ಣನಿಗೆ ತಾಯಿ ದೇವಕಿ ಹೆತ್ತ ತಾಯಿಯಾಗಿದ್ದರು. ಕೃಷ್ಣನನ್ನು ಸಾಕಿ ಸಲಹಿದವಳು ಯಶೋದೆ. ಹಾಗೆಯೇ ರಾಮುವಿನ ಬಾಳಿಗೆ ಯಶೋದೆ ಆಶಾಕಿರಣವಾಗಿ ಉತ್ತಮ ಶಿಕ್ಷಣ ನೀಡಿ ಡಾಕ್ಟರ್ ಓದಿಸುತ್ತಾರೆ. ಕೆಲವು ವರ್ಷಗಳ ನಂತರ ರಾಮು ತಾನು ಇಷ್ಟಪಟ್ಟಂತೆ ರಮ್ಯಾಳಾಗಿ ಬದಲಾಗುತ್ತಾಳೆ. ಒಮ್ಮೆ ಅಕಸ್ಮಾತ್ತವಾಗಿ ತನ್ನ ತಮ್ಮ ಸುರೇಶ ಕೆಲಸಕ್ಕಾಗಿ ಹುಡುಕಾಡ್ತಿರುವುದನ್ನು ನೋಡಿ, ಸುರೇಶ, ಯಾರು ನೀನು? ನಾನು ರಾಮು, ನಿನ್ನ ಅಣ್ಣ. ಈಗ ರಮ್ಯಾ ಆಗಿ ಬದಲಾಗಿದ್ದೇನೆ. ನೀನು ರಾಮುನ? ಅಪ್ಪ ಅಮ್ಮ ಹೇಗಿದ್ದಾರೆ ಸುರೇಶ? ನೀ ಮನೆ ಬಿಟ್ಟು ಹೋದ ಮೇಲೆ ಅಮ್ಮನೂ ತೀರಿ ಹೋದ್ರು. ಎಲ್ಲ ನನ್ನಿಂದನೇ ಆಗಿತ್ತು. ಅಮ್ಮ ಅಪ್ಪ ಹೇಗಿದ್ದಾರೆ? ಬಾ ನನ್ನ ಜೊತೆ, ಇಲ್ಲಿ ನೋಡು ಅಪ್ಪ. ಅಪ್ಪ ಎದ್ದೇಳಿ ಅಪ್ಪ. ಯಾರು ನೀನು? ನನ್ನ ಯಾಕೆ ಅಪ್ಪ ಅಂತ ಕರಿತಿದ್ದೀಯಾ? ನನ್ನ ಹೆಂಡತಿಗೆ ನೋವು ಕೊಟ್ಟು ಪಾಪಿ ನಾನು. ಮಗನ್ನ ಹೊರಗಾಕಿದ ಕೆಟ್ಟ ಅಪ್ಪ ನಾನು. ಯಾರು ನೀನು? ಇಲ್ಲಿಂದ ಹೋಗು. ನಾನೇ ನಿಮ್ಮ ಮಗ ರಾಮು. ಯಾವ ಕಾರಣಕ್ಕಾಗಿ ನೀವು ನನ್ನನ್ನು ಹೊರಗಾಕಿದ್ರೋ ಅದೇ ರೀತಿಯಲ್ಲಿ ಬದುಕಿ ಡಾಕ್ಟರ್ ಆಗಿದ್ದೇನೆ. ನೀವು ನನ್ನ ಮನೆಯಿಂದ ಹೊರಗೆ ಹಾಕಿದ ರಾತ್ರಿ ದೇವರ ಹಾಗೆ ಬಂದು ಯಶೋದಮ್ಮ ಕರೆದುಕೊಂಡು ಹೋಗಿ ಒಳ್ಳೆಯ ವಿದ್ಯೆ ಬುದ್ಧಿ ಉಳಿಲಿಕ್ಕೆ ಜಾಗ ಕೊಟ್ಟು ಸ್ವಂತ ಮಗು ಹಾಗೆ ನೋಡಿಕೊಂಡ್ರು. ಬನ್ನಿ ಅಪ್ಪ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ರಮ್ಯಾ, ಬಂದೆ ಮಗಳೇ. ಯಾರಿವರು? ಯಶೋದಮ್ಮ, ಇವರೇ ನನ್ನ ಅಪ್ಪ. ನಮಸ್ಕಾರ ಅಮ್ಮ. ಊರಿನವರ ಮಾತು ಕೇಳಿಕೊಂಡು ರಾತ್ರೋರಾತ್ರಿ ಮಗನ ಮನೆಯಿಂದ ಹೊರಗಾಕಿದೆ. ಆದರೆ ನೀವು ದೇವ್ರ ಥರ ಬಂದು ಕಾಪಾಡಿದ್ರಿ. ತನ್ನ ಸ್ವಂತ ಮಗುವಿನಕ್ಕಿಂತ ಜಾಸ್ತಿ ನೋಡಿಕೊಂಡು ಡಾಕ್ಟ್ರು ಓದಿಸಿದ್ರಿ. ಅವಳ ಜೀವನಕ್ಕೆ ದಾರಿದೀಪ ಆದ್ರಿ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಪ್ಪಾಯಿತು, ಕ್ಷಮಿಸಿ ಬಿಡಿ ಅಮ್ಮ. ತಪ್ಪು ಮಾಡುವುದು ದೊಡ್ಡದಲ್ಲ, ತಪ್ಪನ್ನು ತಿದ್ದಿ ನಡೆಯುವುದೇ ದೊಡ್ಡ ಗುಣ. ನಾನು ಈ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಕಾರಣ ಇದೆ. ನೀವು ನನ್ನನ್ನು ಯಾರಂತ ತಿಳ್ಕೊಂಡ್ರಿ? ನಾನು ಕೂಡ ಒಬ್ಬ ಮಂಗಳಮುಖಿನೇ. ಸಮಾಜದಲ್ಲಿ ನಾನು ಎಲ್ಲ ನೋವು ಅವಮಾನಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇನೆ. ನೋಡು ಮಗಳೇ, ನಾನು ನಿನಗೆ ಹೇಗೆ ಸಹಾಯ ಮಾಡಿದ್ನೋ ಅದೇ ರೀತಿ ನೀನು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದನ್ನು ಎಂದಿಗೂ ಮರೆಯಬೇಡ. ಮಂಗಳಮುಖಿಯಾಗಿ ಹುಟ್ಟುವುದು ಶಾಪವಲ್ಲ. ಅವರನ್ನು ದೂಷಿಸಬೇಡಿ. ಸಮಾಜದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿದೆ. ಎಲ್ಲರನ್ನೂ ಸಮಾನತೆಯಿಂದ ನೋಡಿ ಮತ್ತು ಗೌರವಿಸಿ. ಎಲ್ಲೋ ಮೂಲೆ ಗುಂಪಾಗಬೇಕಿದ್ದ ರಾಜು ರಮ್ಯಾಳಾಗಿ ಬದಲಾಗಿ ಡಾಕ್ಟರ್ ಆಗಿರುವುದು ಅವಳ ಯಶೋಗಾಥೆ. ಇದು ಅವನಲ್ಲ ಅವಳು ನಿಜ ಕಥೆಯನ್ನ ಆಧರಿಸಿದ ನೃತ್ಯ ರೂಪಕ ತಂಡ 9ನೇ ತಂಡದವರಿಂದ ಅತ್ಯದ್ಭುತವಾಗಿ ಮೂಡಿಬಂತು. ಜೋರಾದ ಚಪ್ಪಾಳೆ ಕೊಡಿ. ಜೀವನದಲ್ಲಿ ಏನೇ ಆದರೂ ಅದು ಯಾವುದು ನಮ್ಮ ಕೈಯಲ್ಲಿಲ್ಲ, ಇರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಟ್ರಾನ್ಸ್ಜೆಂಡರ್ ಆಗೋದಿರ್ಬೋದು, ಅಥವಾ ವಿಶೇಷ ಚೇತನರಾಗಿ ಹುಟ್ಟೋದಿರ್ಬೋದು, ಯಾವುದು ನಾವು ಮಾಡ್ಕೊಂಡಿದ್ದಲ್ಲ, ಅಥವಾ ನಮ್ಗದನ್ನ ಬದಲಾಯಿಸೋಕ್ಕೂ ಆಗಲ್ಲ. ಇರೋ ವಾಸ್ತವವನ್ನು ಒಪ್ಪಿಕೊಂಡು ನಾವು ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಿ ಮಾಡಿಕೊಂಡು ಬದುಕಬೇಕಷ್ಟೇ.
9ನೇ ತಂಡದವರು ಅದ್ಭುತವಾಗಿ ಅಭಿನಯಿಸಿದ್ರಿ. ಒಂದು ಒಳ್ಳೆ ಮೆಸೇಜ್ ಇರೋದು ಅದೇ ಹೆಜ್ಜೆ ಸಂಭ್ರಮದ ವಿಶೇಷತೆ. ಸುಮ್ಮನೆ ಏನೋ 4 ಹೆಜ್ಜೆ ಹಾಕಿ ಹೋಗುವಂಥದ್ದಲ್ಲ, ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದಲ್ಲ ಒಂದು ಕಥೆಯನ್ನ ಹೇಳಿ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಈಗ ಒಂದು ಪ್ರೀತಿಯ ಕಾಣಿಕೆಯನ್ನ ಉಡುಗೊರೆಯಾಗಿ ನೀಡಬೇಕು ಅಂತ ಹೇಳಿ ಉಷಾ ಜಯ ಅಮೀನ್ ಮತ್ತು ವಿಜೇತಾ ಗಂಗೊಳ್ಳಿ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. 9ನೇ ತಂಡದವರಿಗೆ ಹೆಜ್ಜೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ, ನೃತ್ಯ ರೂಪಕವನ್ನು ಪ್ರದರ್ಶಿಸಿದ್ದಕ್ಕಾಗಿ ನಮ್ಮ ಪ್ರೀತಿಯ ಉಡುಗೊರೆ ಉಷಾ ಜಯ ಅಮೀನ್ ಅವರು ಮತ್ತು ವಿಜೇತಾ ಗಂಗೊಳ್ಳಿ ಅವರು. ಉಷಾ ಜಯ ಅಮೀನ್ ಅವರು 3 ವರ್ಷಗಳಿಂದ ನಮ್ಮ ಫಸ್ಟ್ ಸ್ಟೆಪ್ನೊಂದಿಗೆ ಈ ಹೆಜ್ಜೆ ಸಂಭ್ರಮ ಇವತ್ತು ಈ ಥರ ಸಂಪನ್ನಗೊಳ್ಳಲಿಕ್ಕೆ ದೇಣಿಗೆ ಬೇಕಲ್ವಾ, ದುಡ್ಡು, ಅದಕ್ಕಾಗಿ ಫಂಡ್ ರೈಸಿಂಗ್ಗೆ ತುಂಬ ಸಹಾಯ ಮಾಡಿದವರು. ಹಾಗೆಯೇ ವಿಜೇತಾ ಗಂಗೊಳ್ಳಿ ಅವರು ಕೂಡ ಈಗ ಏನು ಗಿಫ್ಟನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಅವರ ಪಾಲು ಕೂಡ ಇದೆ, ಅವರ ಪ್ರಯತ್ನದ ಪಾಲು ಕೂಡ ಇದೆ ವಿಜೇತಾ ಗಂಗೊಳ್ಳಿ ಅವರದ್ದು. ಇಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಹೆಜ್ಜೆ ಸಂಭ್ರಮ 2025ರ 9ನೇ ತಂಡವಿದು ನೀವು ನೋಡ್ತಾ ಇರೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 9ನೇ ತಂಡಕ್ಕೆ ಕೂಡ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. 10ನೇ ತಂಡದವರು ತಯಾರಾಗಿ, ಈ ಮಧ್ಯದಲ್ಲಿ ಯಾರದ್ದಾದ್ರೂ ಊಟ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಊಟವನ್ನ ಮುಗಿಸ್ಕೊಂಡು ಬನ್ನಿ, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟದ ಕೌಂಟರ್ ಕ್ಲೋಸ್ ಆಗುತ್ತೆ. ಹೆಜ್ಜೆ ಸಂಭ್ರಮ 2025 10ನೇ ತಂಡ ತಯಾರಾಗಿದೆ. ಇದರ ನಂತರ ಇನ್ನು 5 ತಂಡಗಳ ಪ್ರದರ್ಶನ ಇದೆ. ಅದರ ಜೊತೆಗೆ ಒಂದು ವಿಶೇಷ ನೃತ್ಯ ರೂಪಕ ಕೂಡ ನಿಮಗಾಗಿ ಕಾಯ್ತಾ ಇದೆ. ಎಲ್ಲರೂ ಸಂಜೆಯ ತನಕ ನಮ್ಮೊಂದಿಗಿದ್ದು ಈ ಹೆಜ್ಜೆ ಸಂಭ್ರಮವನ್ನ ಇಷ್ಟು ಯಶಸ್ವಿ ಮಾಡಿದಿರಿ, ಇನ್ನಷ್ಟು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಹತ್ತನೆಯ ತಂಡದವರು ವೇದಿಕೆಯನ್ನ ಅಣಿವುಗೊಳಿಸಿ. ಇದು ಹೆಜ್ಜೆ ಸಂಭ್ರಮ, ವಿಶೇಷ ಕುಸುಮಗಳ ಇಂಪನ ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮ ನೋಡೋದ್ರಿಂದ ನಾವು ಬರೀ ಮನರಂಜನೆ ಪಡೆಯೋದಲ್ಲ, ಕಲಿಯುವಂಥದ್ದು ತುಂಬ ಇರುತ್ತೆ. ಬದುಕಲ್ಲಿ ಶಾಲೆಗೆ ಹೋಗಿನೇ ಎಲ್ಲಾನು ಕಲಿಯೋದಕ್ಕಾಗಲ್ಲ. ಹೆಚ್ಚಿನ ವಿಷಯಗಳನ್ನು ಆಚೆ ಈಚೆ ನಮ್ಮ ಸುತ್ತ ಮುತ್ತ ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ಕಲಿಬೇಕಾಗತ್ತೆ. ಅಂಥದ್ದಕ್ಕೊಂದು ವಿಶೇಷ ಅವಕಾಶ ಇದು. ಯಾರಿಗೂ ಕಡಿಮೆ ಇರೋದಿಲ್ಲ. ಬಹುಶಃ 5 ಇಂದ್ರಿಯಗಳು ಸರಿಯಾಗಿ ಸಮವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಾಗ ನಮ್ಮ ಶಕ್ತಿ ನಮಗೆ ಗೊತ್ತಾಗೋದಿಲ್ಲ. ನಾವು ಒಂಥರ ಅಯ್ಯೋ ನನಗಾಗಲ್ಲಪ್ಪ, ನಂಗೆ ಯಾಕಪ್ಪ, ನಾನು ಹೋಗಲ್ಲಪ್ಪ ಅನ್ನೋವಂಥ ಮನಸ್ಥಿತಿಯಲ್ಲಿರ್ತೀವಿ. ಆದರೆ ಎಲ್ಲೋ ಒಂದರ ಕೊರತೆ ಆದಾಗ ನನಗೆ ಯಾಕಾಗಲ್ಲ, ನಾನು ಹೋಗಬೇಕು, ನಾನು ಮಾಡಬೇಕು ಅನ್ನೋ ಛಲ ಬರುತ್ತೆ. ಆ ಛಲ ಬರೀ ಆ ವ್ಯಕ್ತಿಯಿಂದ ಬರೋದಲ್ಲ, ಆ ವ್ಯಕ್ತಿಯ ಸುತ್ತಮುತ್ತ ಇರುವ ಶಕ್ತಿಗಳಿಂದ ಬರೋದು. ಅಂತಹ ವಾತಾವರಣವನ್ನು ನಾವು ಇವರಿಗೋಸ್ಕರ ಸೃಷ್ಟಿ ಮಾಡಲೇಬೇಕಾಗತ್ತೆ. ಅಕ್ಷತರಾವ್ ಅವರು ಒಂದು ಮಾತು ಹೇಳಿದರು, ಏನು ಅಂತ ಕೇಳಿದರೆ, ನಮ್ಮ ಮಕ್ಕಳು ಇವತ್ತು ಹೆಜ್ಜೆ ಸಂಭ್ರಮ ಇಲ್ಲಿ ಏನು ನಮ್ಮ ಮುಂದೆ ನೃತ್ಯವನ್ನು ಪ್ರದರ್ಶಿಸ್ತಾ ಇದ್ದಾರೆ, ಈ ಮಕ್ಕಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಅನ್ನೋ ಒಂದು ದೊಡ್ಡ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಆ ಮಹದಾಸೆ ನೆರವೇರಲಿ ಅನ್ನೋದು ನಮ್ಮ ಆಶಯ ಕೂಡ. ಹೆಜ್ಜೆ ಸಂಭ್ರಮದ 10ನೇ ತಂಡ ತಯಾರಾಗಿದೆ. 11ನೇ ತಂಡ ವೇದಿಕೆ ಹಿಂದೆ ತಯಾರಾಗಿರಿ ನಿಮ್ಮ ಮುಂದಿನ ಪರ್ಫಾರ್ಮೆನ್ಸ್ಗೆ. ರೆಡಿಯಾ? ಆರಂಭಿಸಬಹುದಾ? ರೆಡಿ? ಎಸ್. ನಾನು ಶಾಲೆಗೆ ಹೋಗಿ ಬರ್ತೀನಿ. ಶಾಲೆ ಬಿಟ್ಮೇಲೆ ಸೀದಾ ಮನೆಗ್ ಬಾ, ಅಲ್ಲಿ ಇಲ್ಲಿ ತಿರ್ಗಾಕ್ ಹೋಗ್ಬೇಡ. ನಾ ಎಲ್ಲೂ ಹೋಗಂಗಿಲ್ಲ, ನೀ ಅಂಜಬೇಡ.
ಜಯಲಕ್ಷ್ಮಿ, ಜಯಲಕ್ಷ್ಮಿ. ಜಯಲಕ್ಷ್ಮಿ, ಯಾಕಂಗ್ ಗರ ಬಡ್ದಂಗ್ ನೋಡಕತ್ತಿ? ಅಲ್ರಿ, ನಮ್ ಮಂಜುನ ಸರಿಯಾಗಿ ಗಮನಿಸಿದಿರೇನ? ಯಾಕ ಅವಂಗೇನಾಗೈತಿ? ಅಲ್ರಿ, ಇತ್ತೀಚೆಗ ಒಂಥರ ನಡೆದಾಡ್ತಾನ. ಹೆಣ್ಮಕ್ಳಂಗ ಬಂಡಾರ ಹಚ್ಕತಾನ. ಟವಲ್ನ ಸೀರೆ ಸರ್ಗಂಗ ಮೈ ಮೇಲೆ ಹಾಕೊಂಡ್ ಅಡ್ಡಾಡ್ತಾನ. ಎಲ್ಲ ಶಾಲಾಗ ಹೆಣ್ಮಕ್ಳ ಜೊತೆ ಜಾಸ್ತಿ ಅಡ್ಡಾಡ್ತಿರ್ಬೇಕು. ಸರಿ, ಹೊಕ್ಕನ್ ಬಿಡು, ನಾ ಬರ್ತೀನಿ. ಹುಲ್ಗೆಮ್ಮ, ನೀನೇ ಕಾಪಾಡವ. ಕಳೆದಂತೆ ಮಂಜುನಾಥನಲ್ಲಿ ಹೆಣ್ಣಿನ ವರ್ತನೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆರಂಭದಲ್ಲಿ ಮಗನ ವರ್ತನೆ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದ ಅಪ್ಪ ಹನುಮಂತಯ್ಯನಿಗೆ ಬರುಬರುತ್ತಾ ಮಂಜುನಾಥನ ವರ್ತನೆ ಮುಜುಗರ ತರಿಸುತ್ತದೆ. ಹೀಗಿರುವಾಗ ಮಂಜುನಾಥ SSLC ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾನೆ. ನಿಮ್ಮ ನಿನ್ನ ಗಣ್ಣತ್ತೆ ಅತ್ಯ, ಆದ್ರ ನೀ ಹೆಣ್ಣಿಗರಂಗ ಆಡಿ ನಮ್ಮ ಮರ್ಯಾದಿಟ್ಟಿಗೆ ಎತ್ತಿ ನಿನ್ನ ಅಪ್ಪ. ನಿಲ್ಲಿಸ್ರಿ, ಅವನ್ನ ಕೊಂದೇಕತ್ ಮಾಡಿರೇನು? ಅವನು ಕೊಂದ್ರು ಪಾಪ ಬರಂಗಿಲ್ಲ, ಅವ್ನು ಇವತ್ತು ಕೊಂದ ಬಿಡ್ತೀನಿ. ನಿಂದರಿ, ಸಾಕು ನಿಂದರ್ರಿ, ಹಾಗು ಅಡಿಬೇಡ್ರಿ. ಅಳ್ಬೇಡ ಮಗನೆ, ಅಳ್ಬೇಡ ರೀ. ಒಂದ್ಸಲ ಡಾಕ್ಟ್ರಿಗೆ ತೋರ್ಸಿದ್ರ ಸರಿ ಹೊಕ್ಕನೇನೋ. ಏನ್ ಸರಿ ಹೊಕ್ಕಾನೋ ಏನೋ, ಅದೊಂದ್ ಹಾಗೆ ಹೋಗ್ಲಿ, ನಡಿ. ಸರಿ ಮೇಡಮ್ಮ. ನಮಸ್ಕಾರಪ್ಪ. ಯಾರ್ಗೇನಾತು? ಇವ ನನ್ನ ಮಗ ಮಂಜುನಾಥ್ ಅಂತ್ರಿ. ಆದ್ರ ಇವ ಆಡೋದಲ್ಲ ಹೆಣ್ಮಕ್ಳಂಗ, ಮಾತಾಡೋದು ನಡೆಯೋದು ಎಲ್ಲ ಯಾವಾಗಿಂದ ಹೀಗಾಗ್ತಾ ಇದೆ? 7ನೇ ಎತ್ತರ್ಗೂ ಸರಿಯಾಗೈತಾರಿ. ಆಮೇಲಿಂದ ಹಿಂಗ್ ಮಾಡಕತ್ತನ. ಇವತ್ ಸರಿ ಹೋಗ್ಬೋದು, ನಾಳೆ ಸರಿ ಹೋಗೋದು ಅನ್ಕೊಡ್ರಿ. ಆದ್ರ ಇತ್ತೀಚೆಗೆ ನುಚ್ಚಾಟ ಜಾಸ್ತಿ ಆಗೇತ್ರಿ. ಮಂಜು, ಬಾರಪ್ಪ ಇಲ್ಲಿ. ಯಾಕಿಂಗ್ ಮಾಡಕತ್ತಿ? ಇದ್ರಿಂದ ನಿಮ್ಮಪ್ಪ ಅವಾಗ ನೋವಾಗಂಗಿಲ್ಲೇನು? ನಾನೇನ್ ಮಾಡಿರಿ? ನನ್ಗ ಹೆಣ್ಮಕ್ಳಂಗ ಬಟ್ಟಿ ಹಾಕೋಬೇಕು, ಬಳಿ ತಟ್ಕೋಬೇಕು, ಅರ್ಶನ ಕುಂಕುಮ ಇಟ್ಕೋಬೇಕು, ಭಂಡಾರ ಹಚ್ಕೋಬೇಕು ಅಂತ ಅನಿಸ್ತೈತ್ರಿ. ನನ್ಗ ಗೊತ್ತಿಲ್ಲಂಗ ಹಿಂಗೆಲ್ಲ ಮಾಡ್ಬೇಕು ಅಂತ ಅನ್ಸಕತೈತ್ರಿ. ಇದ್ರಾಗ ನಂದೇನ್ ತಪ್ಪೈತ್ರಿ? ನೋಡಿದ್ರ ಮೇಡಮ್ಮ, ಮಾಡೋದೆಲ್ಲ ಮಾಡಿ ನಂದೇ ತಪ್ಪೈತಂತ ನಿಂದ್ರಿ. ನೋಡ್ರಿ, ಇದು ಹೊಡೆದು ಬಡ್ದು ಸರಿ ಮಾಡೋ ಕಾಯಿಲೆ ಅಲ್ಲ. ಹಂಗಂತ ಇದನ್ ಸರಿ ಮಾಡಕ ಯಾವ ಮದ್ದು ಇಲ್ಲ. ಯಾಕಂದ್ರ ಇದೊಂದ್ ಕಾಯಿಲೆನೇ ಅಲ್ಲ. ನಿಮ್ ಮಗ ದೈಹಿಕವಾಗಿ ಗಂಡ ಹುಟ್ಟಿದಾನ, ಆದ್ರ ಮಾನಸಿಕವಾಗಿ ಹೆಣ್ಣದನ. ಇದನ್ ಸರಿ ಮಾಡಕ ಯಾವ ವೈದ್ಯದಿಂದಲೂ ಸಾಧ್ಯ ಇಲ್ಲ. ಅಂದ್ರ ಇವನ್ನ ಸರಿ ಮಾಡಕ್ ಆಗಂಗಿಲ್ಲೇನ್ರಿ? ಸರಿ ಮಾಡಕ ಅವ ತಪ್ಪ ಮಾಡಿಲ್ವಲ್ಲಮ್ಮ, ಅವನ ಅಂತರಾತ್ಮ ಹೇಳೋ ಹಾಕ್ ನಡ್ಕೊಳಕತ್ತಾನ. ಅದು ಪ್ರಕೃತಿಯ ನಿಯಮ. ಸುಮ್ನೆ ಅವನ್ ಪಾಡಿಗಿರೋಕ್ ಬಿಡಿ. ವೈದ್ಯರ ಮಾತಿನಿಂದ ಮತ್ತಷ್ಟು ಕಂಗಾಲಾದ ದಂಪತಿ 10 ಕಡೆ ಶಾಸ್ತ್ರ ಕೇಳುತ್ತಾರೆ. ಕೆಲವೊಬ್ಬರು ನಿಮ್ಮ ಮನೆಗೆ ಹೆಣ್ಣು ದೇವರ ಕಾಟ ಇದೆ, ಇವನಿಗೆ ಮುತ್ತು ಕಟ್ಟಿಸಿ ದೇವರಿಗೆ ಬಿಡಿ ಎಂಬ ಸಲಹೆ ಕೊಡುತ್ತಾರೆ. ಅದಾಗಲೇ ಸಾಕಷ್ಟು ನೋವುಗಳನ್ನು ಕಂಡ ಹನುಮಂತಯ್ಯ ಜಯಲಕ್ಷ್ಮಿ ದಂಪತಿ ಒಲ್ಲದ ಮನಸ್ಸಿನಿಂದಲೇ ಮಗನನ್ನ ಕೊಪ್ಪಳಕ್ಕೆ ಕರೆತಂದು ಹುಲಿಗೆಮ್ಮ ದೇವರಿಗೆ ಮುತ್ತು ಕಟ್ಟಿಸಿ ಜೋಗತಿ ದೀಕ್ಷೆಯನ್ನು ಕೊಡಿಸುತ್ತಾರೆ. ದೀಕ್ಷೆ ಪಡೆದು ಮಂಜಮ್ಮ ಜೋಗತಿಯಾಗಿ ಮನೆಗೆ ಬಂದ ಮಗನನ್ನ ಮನೆಯಲ್ಲಿ ಯಾರೂ ಸಹ ಪ್ರೀತಿಯಿಂದ ಕಾಣುವುದಿಲ್ಲ. ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕುತ್ತ ನಾನಾ ತರದಲ್ಲಿ, ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕುತ್ತ ನಾನಾ ತರದಲ್ಲಿ, ನೆನಪು ಹೊರಳ್ಯಾವ ಮತ್ತ ಹಿಂದ ಹಿಂದ, ನೆನಪು ಹೊರಳ್ಯಾವ ಮತ್ತ ಹಿಂದ ಹಿಂದ, ಮರಳಿ ಬಂದಾಳ ಅವ್ವ ಕಣ್ಣು ಮುಂದ, ಮರಳಿ ಬಂದಾಳ ಅವ್ವ ಕಣ್ಣು ಮುಂದ, ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ,
ನೆನಪಾಗಿ ಕಣ್ಣೀರ ಹರಿಸಿ, ತಾಯಿ ನೆನಪಾಗಿ ಕಣ್ಣೀರ ಹರಿಸಿ, ಹೊರಟೆ ಹಾಲುಂಡ ತವರಿಗೆ ಹರಸಿ, ಹೊರಟೆ ಹಾಲುಂಡ ತವರಿಗೆ ಹರಸಿ. ತನ್ನ 18ನೇ ವಯಸ್ಸಿನಲ್ಲಿ ಮನೆಯವರಿಂದ ದೂರಾಗಿ ಮನೆ ಬಿಟ್ಟು ಬಂದ ಮಂಜಮ್ಮ ದಾವಣಗೆರೆಗೆ ಬಂದು ಪರಿಚಯಸ್ಥರಾಗಿದ್ದ ರಾಧಮ್ಮ ಅವರ ಸಹಾಯದಿಂದ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರುತ್ತಾರೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯಂದು ಭಿಕ್ಷಾಟನೆಗೆ ಹೋಗುತ್ತಿರುತ್ತಾರೆ. ಹೀಗೆ ಒಮ್ಮೆ ಪಡ್ಲಿಗೆ ಹಿಡಿದು ಭಿಕ್ಷಾಟನೆ ಮಾಡುತ್ತಾ ದಾವಣಗೆರೆಯ ಹಳೆಯ ಬಸ್ ನಿಲ್ದಾಣಕ್ಕೆ ಬರುತ್ತಾರೆ. ಅಪ್ಪಾಜಿ, ನನ್ನ ಹೆಸರು ಮಂಜಮ್ಮ ಅಂತ. ನನ್ಗೂ ನಿಮ್ ಮಗನಂಗ ಕುಂತ ಕಲ್ಸ್ಕೊಡ್ತೀರೇನು? ಯಾವ ಊರವ್ವ ನಿಂದು? ಹುಟ್ಟಿದ್ದು ಕುಕ್ಕುವಾಡ, ಬೆಳೆದಿದ್ದು ಕಲ್ಕಂಬ. ಗಂಡಾಗ ಹುಟ್ಟಿ ಹೆಣ್ಣಾಗಿ ಬದುಕಾಕತ್ತಿದ್ದೀನಿ. ನನ್ನ ಅಪ್ಪ ನನ್ನವ್ವ ಮನೆಯಾಗ ಇಟ್ಕೊಳಕ್ ಅಂಜಿ ಮನೆ ಬಿಟ್ಟು ಓಡಿಸಿದ್ರು. ಈಗ ಜೋಗ್ತಿಯಾಗಿ ಈ ಪಡ್ಲಿಗ ಹಿಡ್ಕೊಂಡು ಭಿಕ್ಷಾಟನೆ ಮಾಡ್ತಾ ಬದುಕು ನಡ್ಸಕತ್ತಿದ್ದೀನಿ. ಮನ್ಸನ್ ಬದುಕೆ ಒಂಥರ ವಿಚಿತ್ರ. ನಿಂದೊಂಥರ ಬದುಕು, ನಮ್ದೊಂಥರ ಬದುಕು. ಏನೋ ಆಸೆ ಪಟ್ಟಿದ್ಯಾ? ಕಲೆ ಯಾರ್ ಸ್ವತ್ತು ಅಲ್ಲ, ಕಲ್ಸೋದ್ ನಂದನ್ಮ. ನಮ್ ಜೊತೆನೆ ಇದ್ದು ಶ್ರದ್ಧೆಯಿಂದ ಕಲ್ತ್ಕೊ. ಆಗ್ಲಿ ಅಪ್ಪಾಜಿ, ನೀವ್ ಹೇಳ್ದಂಗ ಕೇಳ್ತೀನಿ. ಎಲ್ಲಮ್ಮ ತಾಯೇ, ಏಕನಾಥ ಜೋಗನಾಥ, ರೇಣುಕಾ ತಾಯೇ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ರೇಣುಕರಾಜ ನಿನ್ನ ತಂದಿ, ಭೋಗಾವತಿ ನಿನ್ನ ತಾಯಿ. 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 ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹಾಕಿ ತುಗೆರ ತೊಟ್ಟಿಯಲ್ಲಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. 1 ವರ್ಷಗಳ ಕಾಲ ಮಟ್ಟಿಕಲ್ ಬಸಪ್ಪ ಮತ್ತವನ ಮಗನ ಜೊತೆ ಸಂತೆ, ಜಾತ್ರೆ, ಪರಿಷೆಗಳಲ್ಲಿ ನೃತ್ಯವನ್ನು ಮಾಡುತ್ತಾ ಬದುಕು ಸವಿಸುತ್ತಿರುತ್ತಾರೆ. ಈ ಸಮಯದಲ್ಲಿ ಮಂಜಮ್ಮನಿಗೆ ಜಾನಪದ ಲೋಕದ ದೈತ್ಯ ಪ್ರತಿಭೆ ಕಾಳವ್ವ ಜೋಗತಿಯವರ ಪರಿಚಯವಾಗುತ್ತದೆ. ಕಾಳವ್ವ ಜೋಗತಿಯವರು ಮಂಜಮ್ಮನಲ್ಲಿದ್ದ ಕಲೆಯನ್ನ ಮೆಚ್ಚಿ ತಮ್ಮ ತಂಡದಲ್ಲಿ ಸೇರಿಸಿಕೊಳ್ಳುತ್ತಾರೆ. ನೋಡು ಮಂಜಮ್ಮ, ನೀನು ಚೆನ್ನಾಗಿ ಕುಣಿತಿ, ಹಾಡ್ತಿ. ಇವತ್ತಿನಿಂದ ನಿನ್ನ ಬದುಕು ಕಲೆಗೆ ಮೀಸಲಾಗಬೇಕು. ಇದು ನಿನ್ ಮೊದಲನೇ ಕಾರ್ಯಕ್ರಮ. ಜನರ ಚಪ್ಪಾಳೆನೇ ನಿನ್ಗೆ ಆಶೀರ್ವಾದ. ಹೋಗು, ಧೈರ್ಯವಾಗಿ ಕುಣಿ ಮಂಜಮ್ಮ. ಅವ್ವ, ಮನೆಯಿಂದ ದೂರ ಆಗಿ ದಿಕ್ಕು ದೆಸೆ ಇಲ್ದೆ ಅಲಿತಿದ್ದಿ ತಬ್ಲಿಗ ಹೊಸ ಬದುಕು ಕೊಟ್ಟಾಕಿನಿ. ನೀ ನನ್ನವ್ವ ಮಾತ್ರ ಅಲ್ಲ, ನನ್ನ ದೇವ್ರು. ಒಳ್ಳೇದಾಗ್ಲಿ. ಸಾಧನೆಗೆ ಲಿಂಗ ಬೇಡ, ವರ್ಣ ಬೇಡ, ಜಾತಿ ಬೇಡ. ಸಾಧಿಸುವ ಛಲ ಇದ್ದವನು ಎಂತಹ ಕಷ್ಟ ಎದುರಾದರೂ ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆ ಈ ಜೋಗತಿ ಮಂಜಮ್ಮನವರು. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳೆದು ಅದೆಷ್ಟೋ ಕಷ್ಟ ಎದುರಿಸಿದರೂ ಸಹ ಈಗ ಇಡೀ ಭಾರತವೇ ತನ್ನತ್ತ ನೋಡುವಂತೆ ಮಾಡಿರುವ ಇವರ ಸಾಧನೆ ಅಮೋಘನೀಯ. ಉತ್ತರ ಕರ್ನಾಟಕ ಜನಪದ ನೃತ್ಯ ಪ್ರಕಾರವಾದ ಜೋಗತಿ ನೃತ್ಯದ ಗಾಯಕಿ ಮತ್ತು ನೃತ್ಯಗಾರ್ತಿ. 2019ರಲ್ಲಿ ಅವರು ಜಾನಪದ ಕಲೆಗಳ ರಾಜ್ಯದ ಉನ್ನತ ಸಂಸ್ಥೆಯಾದ ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಟ್ರಾನ್ಸ್ಜೆಂಡರ್ ಮಹಿಳೆಯಾಗಿದ್ದಾರೆ. ಇವರಿಗೆ 2021ರಲ್ಲಿ ಜನಪದ ಕಲೆಗಳ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿತು. ಇಂತಹ ಪ್ರತಿಭೆಗೆ ಇನ್ನಷ್ಟು ಗರಿಯನ್ನು ಕಟ್ಟಿ ನಾವೆಲ್ಲರೂ ಸಮಾನರು ಎಂಬಂತೆ ಬಾಳೋಣ. ಮಂಜಮ್ಮ ಜೋಗತಿಯವರ ಜೀವನ ಕಥೆಯನ್ನಾಧರಿಸಿದ ನೃತ್ಯ ರೂಪಕವನ್ನ ತಾವೆಲ್ಲರೂ ನೋಡಿದ್ರಿ. 10ನೇಯ ತಂಡದವರ ಇಲ್ಲೇ ಇರಿ, ಈ ವೇದಿಕೆಯಲ್ಲೇ ಇರಿ. ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿ ಹೋಗಿ. 10ನೇಯ ತಂಡದವರ ಅತ್ಯಪೂರ್ವ, ಅತ್ಯದ್ಭುತ ಪ್ರಸ್ತುತಿ ಇದು. ಬಹಳ ಸುಂದರವಾಗಿತ್ತು. ಅದನ್ನೇ ಹೇಳೋದು,
ಜೀವನದಲ್ಲಿ ಏನೇ ಕಷ್ಟ ಸಂಕಷ್ಟ ಬಂದರೂ ಅದನ್ನು ಸವಾಲಾಗಿ ತಗೊಂಡು ಅದನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಅದರಲ್ಲೇ ಏನಾದರೂ ಸಾಧಿಸಬೇಕು ಅಂತ 10ನೇ ತಂಡದವರ ಈ ಅದ್ಭುತ ಪ್ರಸ್ತುತಿಗೆ ಜೋರಾದ ಚಪ್ಪಾಳೆ. ಈಗ ನಮ್ಮೊಂದಿಗೆ ಈಶ್ವರ್ ಮಲ್ಪೆಯವರು ಮತ್ತು ಅವರ ಮಡದಿಯವರು ಇದ್ದಾರೆ. ಅವರಿಗೆ ನಾವು ನಮ್ಮ ಈ ಹೆಜ್ಜೆ ಸಂಭ್ರಮಕ್ಕೆ ಸ್ವಾಗತವನ್ನ ಕೋರ್ತೀವಿ. ಹಾಗೆಯೇ ಒಂದು ವಿಶೇಷ ನೃತ್ಯ ರೂಪಕ ಕೂಡ ನಿಮಗಾಗಿ ಕಾಯ್ತಾ ಇದೆ. ಶಾಂಭವಿ ಅವರು ನಮ್ಮ 10ನೆಯ ತಂಡದ ಎಲ್ಲ ಮಕ್ಕಳಿಗೂ ಪ್ರೀತಿಯ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಸಂಧ್ಯಾ ರಮೇಶ್ ಅವರು ಜೊತೆಯಾಗಿದ್ದಾರೆ. ಮಾಜಿ ಕೊಲ್ಲೂರು ದೇವಸ್ಥಾನದ ಟ್ರಸ್ಟಿ ಆಗಿರುವವರು, ಇದು 10ನೆಯ ತಂಡದ ಪ್ರಸ್ತುತಿ ಹೆಜ್ಜೆ ಸಂಭ್ರಮ 2025. ಇಷ್ಟು ಹೊತ್ತಿನ ತನಕ ನಾವೇನು ನೋಡಿದ್ವಿ ಅದರ ಅಣುವನ್ನು ಆನಂದಿಸುವ ಹಾಗಿತ್ತು. ಆ ಸಂಭ್ರಮ ಅಷ್ಟು ಸಂಭ್ರಮದಾಯಕವಾಗಿತ್ತು. ಇದು ಬರಿಯ ಅವರ ಪೋಷಕರಿಗಾಗಲಿ ಶಿಕ್ಷಕರಿಗಾಗಲಿ ಮಾತ್ರ ಅಲ್ಲ, ಸಾಮಾನ್ಯರಿಗೂ ಜನಸಾಮಾನ್ಯರಿಗೂ ಮನ ಮುಟ್ಟುವಂತಿತ್ತು. ಯಾವುದೆಲ್ಲ ಥೀಮ್ ಇಟ್ಕೊಂಡು ಅವರು ಇಲ್ಲಿ ಪ್ರಸ್ತುತ ಮಾಡಿದ್ರು ಅದೆಲ್ಲವೂ ನಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಯುವಂತಾಗಿತ್ತು. 10ನೆಯ ತಂಡದವರ ಈ ಪ್ರಸ್ತುತಿಗಾಗಿ, ಆ ಮಕ್ಕಳ ಖುಷಿಗಾಗಿ, ಆ ಸಂಭ್ರಮಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಫಸ್ಟ್ ಸ್ಟೆಪ್ ಅವರ ಈ ಆಯೋಜನೆಯಲ್ಲಿ ಈ ವೇದಿಕೆ ಆ ಮಕ್ಕಳ ಚಂದದ ಸಂಭ್ರಮಕ್ಕೆ ಕಾರಣವಾಗಿ ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗುವ ಹಾಗೆ ಮಾಡ್ತು. ಧನ್ಯವಾದಗಳು. 10ನೆಯ ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಗೌರವ ಈ ಪ್ರೀತಿಯ ಕಾಣಿಕೆಯನ್ನು ನೀಡಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳನ್ನ ಅರ್ಪಿಸ್ತಾ 10ನೆಯ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತಂಡ 11ನೇ ತಂಡ ತಯಾರಾಗಿ ಈ ವೇದಿಕೆಯನ್ನು ಅಣಿಗೊಳಿಸಿ. 11ನೆಯ ತಂಡ ತಯಾರಾಗಿ ವೇದಿಕೆಯನ್ನು ಅಣಿಗೊಳಿಸಿ. ನಮ್ಮ ಇವತ್ತಿನ ಈ ಹೆಜ್ಜೆ ಸಂಭ್ರಮದಲ್ಲಿ ಬಂದಿರುವ ಮಕ್ಕಳೆಲ್ಲ ಎಲ್ರಿಗೂ ಗೊತ್ತು, ವಿಶೇಷ ಚೇತನ ಮಕ್ಕಳು, ದೇವರ ಮಕ್ಕಳು. ಅವರ ಆರೋಗ್ಯ ಕೂಡ ತುಂಬ ಸೂಕ್ಷ್ಮವಾಗಿರುತ್ತೆ. ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುವಾಗ ಅವರ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ವ್ಯವಸ್ಥೆಗೆ ನಮಗೆ ಸಹಕರಿಸಿದವರು ಪ್ರವೀಣಾ ಸಿಸ್ಟರ್ ಅವರು, ಸರಿತಾ ಸಿಸ್ಟರ್, ಅಶ್ವಿನಿ ಆಶಾ ಕಾರ್ಯಕರ್ತೆ. ದಯವಿಟ್ಟು ಬರಬೇಕು ವೇದಿಕೆಗೆ, ಬೇಗ 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 ಓಡಿ ಬನ್ನಿ ವೇದಿಕೆಗೆ. ಹೆಜ್ಜೆ ಸಂಭ್ರಮ ನಿಮ್ಮ ಸಹಕಾರ ನಮಗೆ ಬಹಳ ಅಗತ್ಯವಾಗಿತ್ತು. ಯಾಕೆಂದ್ರೆ ನೀವಿದ್ರೆ ನಮಗೊಂದು ಧೈರ್ಯ. ಹಾಗಾಗಿ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಶಾಂಭವಿ ಮೇಡಮ್ ಅವರಲ್ಲಿ ಕೇಳಿಕೊಳ್ತೀನಿ. ಪ್ರವೀಣಾ ಸಿಸ್ಟರ್, ಸರಿತಾ ಸಿಸ್ಟರ್ ಮತ್ತು ಅಶ್ವಿನಿ ಆಶಾ ಕಾರ್ಯಕರ್ತೆ. ನಮ್ಮ 11ನೆಯ ತಂಡ ತಯಾರಾಗ್ತಾ ಇದೆ. ಹನ್ನೊಂದನೆಯ ನೃತ್ಯ ತಂಡದವರು ನಿಮ್ಮ ವಿಡಿಯೋ ಕ್ಲಿಪ್ ಇದ್ದಲ್ಲಿ ಒಂದ್ಸಲ ಬಂದು ಇಲ್ಲಿ ನಮ್ಮ ಟೆಕ್ನಿಷಿಯನ್ ಹತ್ರ ಅದು ಪ್ಲೇ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. 11ನೆಯ ತಂಡದವರು ಪ್ಲೀಸ್ ನೋಟ್ ದಿಸ್. ಬನ್ನಿ, ದಯವಿಟ್ಟು ಬನ್ನಿ ವೇದಿಕೆಗೆ. ನೀವು ಎಲ್ಲಿಗೆ ಹೋಗಿ ಫಸ್ಟ್ ಏಡ್ ಅವರಂತೂ ಬೇಕೇ ಬೇಕು. ಏನೇ ಆದ್ರೂ ತ್ವರಿತವಾಗಿ ತುರ್ತಾಗಿ ನಮಗೆ ಸ್ಪಂದಿಸುವವರು ದಯವಿಟ್ಟು ಬನ್ನಿ. ನೀವು ನೋಡ್ತಾ ಇರೋದು ಪ್ರವೀಣಾ ಸಿಸ್ಟರ್. ಮುಂದೆ ಬನ್ನಿ ಮ್ಯಾಮ್. ಇಲ್ಲಿ 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 ಪ್ರವೀಣಾ ಸಿಸ್ಟರ್, ಸರಿತಾ ಸಿಸ್ಟರ್ ಮತ್ತು ಅಶ್ವಿನಿ ಮೇಡಮ್ ಅವರು ಆಶಾ ಕಾರ್ಯಕರ್ತೆ. ಬನ್ನಿ, ಮುಂದೆ ಬನ್ನಿ. ಇವರಿಗೆ ನಮ್ಮ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ ಶಾಂಭವಿ ಮೇಡಮ್ ಅವರು. ಥ್ಯಾಂಕ್ ಯು. ಪ್ರೀತಿಯ ಸ್ಮರಣಿಕೆದು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಹೆಜ್ಜೆ ಸಂಭ್ರಮದ ಮುಂದಿನ ತಂಡ 11ನೇ ತಂಡ ವೇದಿಕೆಯನ್ನು ಅಣಿಗೊಳಿಸಿ.
ನಿಮ್ಮ ವಿಡಿಯೋ ಕ್ಲಿಪ್ಪನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಒಂದು ವಿಶೇಷ ನೃತ್ಯ ರೂಪಕ ಈಗ ನಿಮ್ಮೆಲ್ಲರ ಮುಂದೆ ಈಗ ಅಂದ್ರೆ ಈ ಕಾರ್ಯಕ್ರಮ ಈ ತಂಡದ ನಂತರ ಸಾದರಗೊಳ್ಳಿಕ್ಕಿದೆ. ಅದಕ್ಕಾಗಿ ಸ್ವಲ್ಪ ಕಾಯಬೇಕು. ನಾವೀಗ ಕುತೂಹಲಗೊಂಡಿರೋದು ನಮ್ಮ 11ನೇ ತಂಡದವರು ಯಾವ ಥೀಮಲ್ಲಿ ನೃತ್ಯ ಪ್ರದರ್ಶನ ಮಾಡ್ತಾರೆ, ನೃತ್ಯ ರೂಪಕವನ್ನ ನಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದಾರೆ ಅಂತ. ಯಾಕೆಂದ್ರೆ ಕುತೂಹಲ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಕಾಂಪಿಟೇಷನ್ ಕೂಡ. ಒಬ್ರಿಗಿಂತ ಒಬ್ರು ಚಂದ. ಕಾಸ್ಟ್ಯೂಮ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಕೆಲವರಂತೂ ತುಂಬಾ ಸುಂದರವಾದ ಪ್ರಾಪರ್ಟೀಸ್ಗಳನ್ನು ಬಳಸ್ಕೊಂಡ್ರು. ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರು. ನಮ್ಮ ವಿಶೇಷ ಚೇತನ ಮಕ್ಕಳು ಅವರಿಗೆಷ್ಟು ಎಕ್ಸ್ಪ್ರೆಷನ್, ನೃತ್ಯ ಅಂದರೆ ಅಲ್ಲಿ ಮುಖ್ಯವಾಗಿ ಏನು ನಾವು ಕೈ ಕಾಲು ಕುಣಿಸ್ತೀವಿ ಅದು ಮಾತ್ರ ಅಲ್ಲ, ಅದಕ್ಕೆ ತಕ್ಕಂತೆ ಕೊಡುವ ಆ ಭಾವನೆ ಇದೆಯಲ್ಲ ಅದು ಅಷ್ಟೇ ಮುಖ್ಯವಾಗುತ್ತೆ. ಅದನ್ನು ತುಂಬ ಮುಗ್ಧವಾಗಿ ಕ್ಯೂಟಾಗಿ ಕೊಡ್ತಾ ಇದ್ರು. ಇದೆಲ್ಲವನ್ನ ನೋಡುವುದು ನಮ್ಮ ಸೌಭಾಗ್ಯ. ಆಗ ಪ್ರಮೋದ್ ಮಧ್ವರಾಜ್ ಅವರು ಹೇಳಿದ ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಉಪಸ್ಥಿತರಿದ್ದೀರಿ ನಾವೆಲ್ಲ ಸೌಭಾಗ್ಯವಂತರು. ಯಾರಿಲ್ವೋ ಅದ್ರ ಬಗ್ಗೆ ಹೇಳಕ್ಕಿಲ್ಲ. ಆದರೆ ಇಂಥ ಕಾರ್ಯಕ್ರಮಗಳನ್ನ ನಾವು ಆದಷ್ಟು ನೋಡಬೇಕು, ಆದಷ್ಟು ಮಾಡಬೇಕು. ನಮ್ಮ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಅರಿವು ಮತ್ತು ಸಂವೇದನೆಯನ್ನ ಕ್ರಿಯೇಟ್ ಮಾಡಬೇಕು. ಇವತ್ತಿನ ಕಾಲ ಹೇಗಿದೆ ಅಂತಂದ್ರೆ 11ನೇ ತಂಡ ತಯಾರಾಗಿದೆಯಾ? ರೆಡಿನಾ? ಓಕೆ, ಇವತ್ತಿನ ಕಾಲ ಹೇಗಿದೆ ಅನ್ನೋದನ್ನ ಮುಂದುವರಿಸ್ತೀನಿ ಆಮೇಲೆ. ಈಗ ಸದ್ಯಕ್ಕೆ 11ನೇ ತಂಡ ಹೇಗೆ ಪರ್ಫಾರ್ಮ್ ಮಾಡುತ್ತೆ ನೋಡೋಣ. ಹನ್ನೊಂದನೆಯ ತಂಡ ತಯಾರಾಗಿದ್ದೀರಾ? ನಾನು ಬ್ರೇಕ್ ತಗೊಂಡಿದ್ದನ್ನು ಚೂರು ಮುಂದುವರಿಸ್ತಾ ಇದ್ದೀನಿ. ಈಗಿನ ದಿನಗಳಲ್ಲಿ ಏನಂತ ಕೇಳಿದ್ರೆ ನಮ್ಮ ಮಕ್ಕಳೆಲ್ಲರ ಕೈಯಲ್ಲಿ ಮೊಬೈಲ್. ಅವರು ಆಚೆ ಈಚೆ ಯಾರಿದ್ದಾರೆ ಗೊತ್ತಿಲ್ಲ. ಮೊಬೈಲ್ನಲ್ಲಿ ಏನಿದೆ ಕೇಳಿ, ಯಾವುದೆಲ್ಲ ಇದೆ ಕೇಳಿ, ಎಲ್ಲಾನು ಕಣ್ಮುಚ್ಕೊಂಡು ಹೀಗೆ ಆಪರೇಟ್ ಮಾಡ್ತಾರೆ. ಹಾಗಾಗಿ ಏನಾಗಿದೆ ಅಂದರೆ ಸಂವೇದನೆ ಅಂತ ಹೇಳ್ತಾರಲ್ಲ, ಅದು ತುಂಬ ಕಡಿಮೆ ಆಗಿದೆ. ಪಕ್ಕದಲ್ಲಿ ಅಮ್ಮ ಅಳ್ತಾ ಇದ್ರು, ಆ ಮಗುವಿಗೇನು ಅದ್ರ ಬಗ್ಗೆ ಗಮನ ಇಲ್ಲ, ಹಳ್ಳಿ ಬಿಡು ಅನ್ನೋ ಥರ ರೀತಿ ನಮ್ಮ ಮಕ್ಕಳಲ್ಲಿ ಇವತ್ತು ಬದಲಾಗಿದೆ. ಮಕ್ಕಳನ್ನ ಇಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವನ್ನ ಕೂರಿಸಿ ನೋಡಿಸಿ ಈ ಸಮಾಜಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅಥವಾ ನಮ್ಮ ಜೊತೆ ಇರೋರ ಜೊತೆ ನಾವು ಹೇಗೆ ಇರಬೇಕು, ಅವರ ನೋವು ನಲಿವುಗಳಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋದನ್ನು ಖಂಡಿತ ಹೇಳಬೇಕಾಗತ್ತೆ. ಅಂತಹ ಅವಶ್ಯಕತೆ ಈಗಿನ ದಿನಗಳಲ್ಲಿ ನಿಜವಾಗ್ಲೂ ಇದೆ. ಹೆಜ್ಜೆ ಸಂಭ್ರಮದ 11ನೆಯ ತಂಡ ಇದು ತಯಾರಾಗಿದೆ. ಆದರೆ ಈಗ 1 2 3 ಗೋ. ನಿಮ್ಮೊಳಗೆ ಇದೆ, ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯ ಬಿಟ್ಟು ಬಿಡಿ. ಎದ್ದು ನಿಲ್ಲಿ, ನಿಮ್ಮೊಳಗಿನ ಧೈರ್ಯತ್ವವನ್ನು ಸಕಾರಗೊಳಿಸಿಕೊಳ್ಳಿರಿ. ಇಂಡಿಯನ್ ಬ್ರೇಕಿಂಗ್ ನ್ಯೂಸ್. ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತದ ಬಾವುಟ ಮೇಲೇರಲು ದೂರ ಇಲ್ಲ. ನಮಸ್ತೆ ಎಲ್ಲರಿಗೂ. ನೀವೆಲ್ಲ ಆಲೋಚನೆ ಮಾಡ್ತಾ ಇರಬಹುದು, ಈ ವಾಯ್ಸ್
ಯಾರದ್ದು ಅಂತ. ನಾನು ಅರುಣಿಮಾ ಸಿನ್ಹಾ, ಸತತ 7 ಬಾರಿ ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಆಡಿದ ಆಟಗಾರ್ತಿ. ನಾನು ನನ್ನ ಪ್ರಾಮಾಣಿಕತೆ, ಶ್ರಮ ಮತ್ತು ಪರಿಶ್ರಮದಿಂದ ಇಲ್ಲಿಯ ತನಕ ಮುಟ್ಟಲು ಸಾಧ್ಯವಾಗಿದೆ. ನಾನು ಭಾರತದ ಬೆಸ್ಟ್ ವಾಲಿಬಾಲ್ ಆಟಗಾರ್ತಿ. ಆದರೆ ಒಂದು ದಿನ ಏಯ್, ಶೈನ್ ಕೊಡು. ಯಾರು ನೀವು? ಕೊಡೆ. ಏನು? ಬಿಡಿ ನನ್ನನ್ನ. ಬ್ಯಾಗ್ ತಗೊಳ್ಳೋ ಅವಳ್ದು. ಅಣ್ಣ ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನನ್ನು, ದಯವಿಟ್ಟು ಬಿಟ್ಬಿಡಿ. ಯಾರಾದ್ರೂ ನನ್ನನ್ನು ಕಾಪಾಡಿ. ಹೆಲ್ಪ್ ಹೆಲ್ಪ್. ನನಗೆ ಹೊಡಿತೀಯ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಯಾರಾದ್ರೂ ನನ್ನನ್ನು ಕಾಪಾಡಿ. ಹೆಲ್ಪ್ ಹೆಲ್ಪ್. विकलज्वल प्रवाह पावित स्थले कलेवलम्य लम्बिताम्बुजंग तुंग मालिकां डमड्ड मड्ड मड्ड मड्निनाद वड्ड मर्वयं चकार चंड तांडवर्तनोतु न शिव शिवम् ಐ ಆಮ್ ಸಾರಿ. ಇವಳು ಇನ್ನು ಮುಂದೆ ನಡೆದಾಡಲು ಸಾಧ್ಯವಿಲ್ಲ. ಇವಳ ಪೂರ್ತಿ ಜೀವನ ವೀಲ್ಚೇರ್ನಲ್ಲೇ ಕಳೆಯಬೇಕಾಗುತ್ತದೆ. ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ನನ್ನ ಜೀವನ ತುಂಬಾ ಬಾಕಿ ಇದೆ. ನನ್ನ ಕನಸಿನ ಗುರಿ ಏನಾಗಬೇಕು? ನನ್ನ ಗುರಿ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ಭಾರತವನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದು. ಇದೇ ನನ್ನ ಗುರಿ. ಇಲ್ಲ, ಇದು ಸಾಧ್ಯ ಇಲ್ಲ. ಹೀಗಾಗೋಕ್ ನಾನು ಬಿಡೋದಿಲ್ಲ. ನಿನ್ಗೇನು ಹುಚ್ಚಿಡ್ದಿದೀಯಾ? ಮೊದಲೇ ಈ ಹುಡುಗಿ ಕ್ರೀಡೆಯಲ್ಲಿರೋದ್ರಿಂದ ಯಾವುದೇ ಮದುವೆ ಸಂಬಂಧ ಬರ್ತಿಲ್ಲ. ಈಗ ಒಂದು ಕಾಲು ಕೂಡ ಇಲ್ಲ. ಇನ್ನು ಯಾರು ಇವಳನ್ನು ಮದುವೆ ಆಗ್ತಾರೆ? ಬ್ರೇಕಿಂಗ್ ನ್ಯೂಸ್. ಚಲಿಸುವ ಟ್ರೈನಿಂದ ಜಿಗಿದು ಅರುಣಿಮಾ ಸಿನ್ಹಾ ಆತ್ಮಹತ್ಯೆಗೆ ಯತ್ನ. मुझे घर में तेरे कदी बुला तेरी चौखट में दे दे और जो दर्द हो बाकी रुला मुझे रच रच के आज मेरा जी करना ಅರುಣ, ನೀನು ಇವಾಗ ಮದುವೆ ಆಗು. ನಾವು ಹೋದ್ಮೇಲೆ ನಿನ್ನನ್ನು ಯಾರು ನೋಡ್ಕೊಳ್ತಾರೆ? ಇಲ್ಲಮ್ಮ, ನಾನು ಇವಾಗ ನಡೆಯೋಕೆ ಕಲ್ತಿದ್ದಷ್ಟೇ. ನನಗೆ ಇನ್ನೂ ಸಾಧನೆ ಮಾಡೋಕಿದೆ. ನಿಂಗೇನು ಹುಚ್ಚ? ಇತ್ತೀಚೆಗಷ್ಟೇ ನಡೆಯೋಕೆ ಕಲ್ತಿದ್ಯಾ? ಇವಾಗೇನು ಮೌಂಟ್ ಎವರೆಸ್ಟ್ ಹತ್ತೋಕ್ ಬಾಕಿದ್ಯಾ? ಜನರು ನನ್ನ ಯಾವ ಅಂಗವನ್ನ ನಿಷ್ಪ್ರಯೋಜಕ ಅನ್ಕೊಂಡಿದ್ದಾರೋ ಅದನ್ನೇ ನಾನು ನನ್ನ ಆಯುಧವಾಗಿ ಬಳಸ್ಕೊಳ್ತೇನೆ. ಹೌದು,
ನನ್ನ ಜೀವನದಲ್ಲಿ ನಾನು ತುಂಬಾ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ತಿದ್ದೇನೆ. ಅದೇ ಮೌಂಟ್ ಎವರೆಸ್ಟ್. ನಿಂಗೆ ನಡಿಲಿಕ್ಕೆ ಬರುದಿಲ್ಲ, ಇನ್ ಮೌಂಟ್ ಎವರೆಸ್ಟ್ ಹತ್ತಿದ್ಯಾ? ಅರೆ ಇವಳಿಗೆ ಹೇಳು, ಇದು ಮೌಂಟ್ ಎವರೆಸ್ಟ್, ವಾಲಿಬಾಲ್ ಕೋರ್ಟ್ ಅಲ್ಲ. माना कि मुश्किल है सफर पर सुनो मुसाफिर हो, कहीं अगर तू रुका तो मंजिल पाएगी ना फिर. कदम कदम मिलाए जा, गगन गगन झुकाए जा, रख हौसला कर फैसला, तुझे वक्त बदलना है. ಗಮ್ಯ ಒಂದೇ, ಆಕಾಶ ಒಂದೇ, ದಾರಿಯಲ್ಲಿ ಮೆಟ್ಟಿಲುಗಳು ಹಲವು. ಆದ್ರೆ ನಾನೀಗ ಶಪಥ ಮಾಡ್ತೀನಿ, ನನ್ನ ಗುರಿ ಒಂದೇ. ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಇದನ್ನು ಹತ್ತಿದ ಜಗತ್ತಿನ ಪ್ರಥಮ ವಿಕಲಚೇತನ ಮಹಿಳೆ ಅರುಣಿಮಾ ಸಿನ್ಹಾ. ಇವರು ಪದ್ಮಶ್ರೀಯನ್ನು ಸ್ವೀಕರಿಸಲು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮೇಡಮ್, ನಿಮ್ಮ ಮಾತುಗಳಿಗಾಗಿ ಈ ವೇದಿಕೆ. ನಮಸ್ತೆ ಎಲ್ಲರಿಗೂ. ಜಗತ್ತು ನನಗೆ ಹುಚ್ಚಿ ಅಂತ ಹೇಳ್ತಾ ಇತ್ತು, ಆದ್ರೆ ಇದೇ ಹುಚ್ಚಿ ಇವಾಗ ಇತಿಹಾಸ ಬರೆದಿದ್ದಾಳೆ. ಆತ್ಮಸ್ಥೈರ್ಯ ಅನ್ನೋದಿದ್ರೆ ಇದಕ್ಕಿಂತ ಎತ್ತರವಾದ ಶಿಖರವನ್ನು ಕೂಡ ಹತ್ತಬಹುದು. ಅಂಗವಿಕಲತೆ ಅನ್ನೋದು ಮನಸ್ಸಿಗಂಟಿರೋದು, ದೇಹಕ್ಕಲ್ಲ. ಜನರು ನೋಡುವ ದೃಷ್ಟಿಯಲ್ಲಿ, ಅವರ ಆಲೋಚನೆಯಲ್ಲಿ ಅಂಗವಿಕಲತೆ ಇರುತ್ತದೆಯೇ ಹೊರತು ವ್ಯಕ್ತಿಯ ದೇಹದಲ್ಲಿ ಅಲ್ಲ. ಕುರುಡರು ಅಂದ್ರೆ ಕಣ್ಣು ಕಾಣದೇ ಇರೋರಲ್ಲ, ಯಾರ ಜೀವನದಲ್ಲಿ ಯಾವ ಕೆಲಸನೂ ಮಾಡದೆ, ಸಾಹಸನೂ ಮಾಡದೆ ಬರೀ ಕನಸು ಕಾಣ್ತಾ ಇರ್ತಾರಲ್ವಾ ಅವರು. ಅಂಗವೈಕಲ್ಯವು ಮಾನವ ವೈವಿಧ್ಯತೆಯ ನೈಸರ್ಗಿಕ ಭಾಗವಾಗಿದೆ ಅಷ್ಟೇ. ಅವರನ್ನು ಸಮಾಜವು ಎಲ್ಲರಂತೆ ಸಮಾನವಾಗಿ ಸ್ವೀಕರಿಸಬೇಕು. ಅಂಗವೈಕಲ್ಯ ಎನ್ನುವುದು ಮಿತಿಯಲ್ಲ, ಅದು ಹೊಸತನವನ್ನು ಕಂಡುಕೊಳ್ಳುವ ಅವಕಾಶ. ಮೈ ಅಬಿಲಿಟಿ ಸ್ಟ್ರಾಂಗರ್ ದ್ಯಾನ್ ಮೈ ಡಿಸಬಿಲಿಟಿ. ಎಂತ ಒಳ್ಳೆ ಮೆಸೇಜ್ ಇರುವಂತ ನೃತ್ಯ ರೂಪಕವಿದು. 11ನೇ ತಂಡದವರಿಂದ ದಯವಿಟ್ಟು ಮುಂದೆ ಬನ್ನಿ, ಎಲ್ರು ದಯವಿಟ್ಟು ಮುಂದೆ ಬನ್ನಿ. ಅರುಣಿಮಾ ಸಿನ್ಹಾ ಅವರು ಮೌಂಟ್ ಎವರೆಸ್ಟ್ ಹತ್ತಿದ ಕತೆ. ಕಾಲಿದ್ದು ನಾವೇ ಇಲ್ಲಿಂದ 4 ಸ್ಟೆಪ್ ಇಳಿಯೋಕ್ಕಾಗಲ್ಲ, ಅಂಥದ್ರಲ್ಲಿ ಒಂದು ಕಾಲು ತುಂಡೆ ಆಗಿತ್ತು, ಮುರ್ದೆ ಹೋಗಿತ್ತು. ಅಂಥದ್ರಲ್ಲಿ ಅರುಣಿಮಾ ಸಿನ್ಹಾ ಇಲ್ಲ, ನನ್ನ ಮನಸ್ಸು ಗಟ್ಟಿಯಾಗಿದೆ, ದೃಢವಾಗಿದೆ ಅಂತ ಹೇಳಿ ಮೌಂಟ್ ಎವರೆಸ್ಟ್ ಹತ್ತಿ ಬಂದರು. ಸೊ ಅಂಥದ್ದೊಂದು ಚಂದದ ನೃತ್ಯ ರೂಪಕವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದವರು ನಮ್ಮ ಹೆಜ್ಜೆ ಸಂಭ್ರಮದಲ್ಲಿ 11ನೆಯ ತಂಡದವರು. ಜೋರಾದ ಚಪ್ಪಾಳೆ. ಅವರಿಗೆ ಈಗ ಪ್ರೀತಿಯ ಕಾಣಿಕೆಯನ್ನ ನೀಡಬೇಕಾಗಿ ಸಂಧ್ಯಾ ಮಲ್ಯ ಅವರು ಮತ್ತು ಪೂಜಾ ಮೇಡಮ್ ಅವರು ದಯವಿಟ್ಟು ಬರಬೇಕು. ಪೂಜಾ ಕಾಮತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. 11ನೆಯ ನೃತ್ಯ ತಂಡದವರಿಗೆ ನಮ್ಮ ಈ
ಪ್ರೀತಿಯ ಕಾಣಿಕೆ ಹೆಜ್ಜೆ ಸಂಭ್ರಮದಲ್ಲೇ. ಇವರೆಲ್ಲ ನಮ್ಮ ಹೆಜ್ಜೆ ಸಂಭ್ರಮ ಸಂಪನ್ನಗೊಳ್ಳಿಕ್ಕೆ ಕಾರಣರಾದವರು. ಸಂಧ್ಯಾ ಮಲ್ಯ ಅವರಿರ್ಬೋದು, ಪೂಜಾ ಕಾಮತ್ ಅವರಿರ್ಬೋದು. ಇವತ್ತು ಈ ವೇದಿಕೆಯಲ್ಲಿ ನಾವು ಹೆಜ್ಜೆ ಸಂಭ್ರಮವನ್ನ ನೋಡ್ತಿದ್ದೀವಿ ಅಂತಂದ್ರೆ ಇವರೆಲ್ಲರ ಸಹಕಾರ ತುಂಬಾ ದೊಡ್ಡದು. ಎಲ್ರಿಗೂ ಸೇರಿ ಜೋರಾದ ಚಪ್ಪಾಳೆ ಕೊಡಿ, ಎಲ್ರಿಗೂ ಸೇರಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಸಮಾಜಕ್ಕೆ ಇಂಥ ಕಾರ್ಯಕ್ರಮಗಳೆಲ್ಲ ತುಂಬಾ ಹೊಸ್ತು. ನಾವು ಎಷ್ಟೋ ರಿಯಾಲಿಟಿ ಶೋಸ್ಗಳನ್ನ ಮಾಡ್ತೀವಿ, ನೋಡ್ತೀವಿ, ಬಟ್ ಇಂಥದ್ದೆಲ್ಲ ನೋಡಿರೋದು ಇಲ್ಲ, ಮಾಡಿರೋದು ಇಲ್ಲ. ಹಾಗಾಗಿ ಅದನ್ನ ಮಾಡ್ತೀವಿ ಅಂದಾಗ ಅದಕ್ಕೆ ಸಿಗುವ ಸ್ಪಂದನೆ ಕೂಡ ತುಂಬಾ ಕಡಿಮೆ. ಅದೇ ನಿಟ್ಟಿನಲ್ಲಿ ತುಂಬಾ ಕಷ್ಟಪಟ್ಟು ಇಂಥದೊಂದು ಕಾರ್ಯಕ್ರಮ ಆಗಲೇಬೇಕು, ಇಂತಹ ದೇವರ ಮಕ್ಕಳಿಗೆ ಒಂದು ದೊಡ್ಡ ವೇದಿಕೆ ಸಿಗಲೇಬೇಕು ಅಂತ ಶ್ರಮ ಪಟ್ಟಿದ್ದಕ್ಕಾಗಿ ಇವತ್ತು ಹೆಜ್ಜೆ ಸಂಭ್ರಮ ನಿಮ್ಮೆಲ್ಲರ ಮುಂದೆ ಇದೆ. ಜೋರಾದ ಚಪ್ಪಾಳೆ ಹೆಜ್ಜೆ ಸಂಭ್ರಮಕ್ಕೆ. 11ನೇ ತಂಡದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮುಂದಿನ ವೇದಿಕೆ. ನಾನು ಹೇಳ್ದೆ ಆಗ್ಲೇ ನಿಮಗಾಗಿ ಒಂದು ವಿಶೇಷ ನೃತ್ಯ ರೂಪಕ ಇದೆ ಅಂತ. ಇದು ಆಕ್ಚುಲಿ ನಾವು ಇವರ ಹೆಸರನ್ನ ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಇವರನ್ನ ನೋಡ್ತಾನೂ ಇರ್ತೀವಿ. ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ವಿಡಿಯೋಗಳು ಸಾಮಾನ್ಯವಾಗಿಬಿಟ್ಟಿದೆ. ಮನುಷ್ಯ ಏನಾದ್ರು ಮಾಡ್ತೀನಂತ ಹೊರಟಾಗ ಎಲ್ಲ ಕಾಲೆಳೆಯೋರೆ, ಇಲ್ಲ ನಿಂಗೆಂತ ಮರೆ ಕೆಲಸ ಇಲ್ವಾ, ಸುಮ್ಮನೆ ಕೂತ್ಕೊಳ್ಳ ಅಂತ ಹೇಳುವವ್ರೆ. ಆದ್ರೆ ಅದೆಲ್ಲವನ್ನು ಮೀರಿ ನಾನು ಮಾಡಬೇಕು ಅಂತ ಹೊರಡ್ತಾರೆ ನೋಡಿ, ಅವರು ಫಸ್ಟಿಗೆ ಅವಮಾನ ಆದ್ರೂ ಆಮೇಲೆ ಸಿಗೋದು ಸನ್ಮಾನನೇ. ಅದಕ್ಕೆ ಉದಾಹರಣೆಯಾಗಿ ಈಶ್ವರ ಮಲ್ಪೆಯವರು ಇಲ್ಲಿದ್ದಾರೆ. ಈಶ್ವರ್ ಮಲ್ಪೆಯವರ ಒಂದು ಚಂದದ ನೃತ್ಯ ರೂಪಕ, ಚಂದ ಇದೆಯಂತ ನೀವು ಮತ್ತೆ ಹೇಳಿ, ನೃತ್ಯ ರೂಪಕವನ್ನ ಈಗ ಈ ಹೆಜ್ಜೆ ಸಂಭ್ರಮದಲ್ಲಿ ಸಾದರಪಡಿಸ್ಲಿಕ್ಕಿದ್ದಾರೆ. ಇದಕ್ಕೆ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಫಸ್ಟ್ ಸ್ಟೆಪ್ನ ಸಂಸ್ಥಾಪಕಿ ಅಕ್ಷತಾ ರಾವ್ ಅವರು. ಅಕ್ಷತಾ ಅವರಿಗೆ ಕುಣಿಯೋದಂದ್ರೆ ಹಬ್ಬ. ಎನಿ ಟೈಮ್ ಎನಿವೇರ್ ನೀವು ಹೇಳಿ ಅವರು ಕುಣಿತಾನೆ ಇರ್ತಾರೆ. ಸೊ ಶಿ ಈಸ್ ಆಲ್ವೇಸ್ ಎನರ್ಜೆಟಿಕ್. ಅದೇ ಅವರಿಗೆ ಒಂಥರ ಶಕ್ತಿಯನ್ನ ಕೊಡ್ತಾ ಇರೋದು. ಈಶ್ವರ್ ಮಲ್ಪೆ ಅವರ ಮನೆಗೆ ಒಂದು 3-4 ಸಲ ಹೋದ್ರು ಅನ್ಸುತ್ತೆ. ಯಾಕೆಂದ್ರೆ ನೃತ್ಯ ರೂಪಕ ಮಾಡಬೇಕು ಅಂದ್ರೆ ಅದರ ಕಾಂಟೆಂಟ್ ಬೇಕಲ್ಲ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಕಲ್ಪನೆ ಮಾಡ್ಕೊಂಡು ಬರೆಯೋಕ್ಕಾಗತ್ತಾ? ಅವ್ರು ಏನು, ಹೇಗೆ ಮುಳುಗು ತಜ್ಞರಾದದ್ದು ಹೇಗೆ, ಆ ಮೂಲಕ ಈಗ ಸಮಾಜ ಸೇವೆಯನ್ನ ಮಾಡ್ತಾ ಇರೋದು ಹೇಗೆ, ಯಾವ ಥರದ್ದೆಲ್ಲ ಸಾಹಸಗಳನ್ನ ಸಮುದ್ರದ ಒಳಗೆ ಹೋಗಿ ಮಾಡಿದ್ರು, ಇದೆಲ್ಲ ಗೊತ್ತಾಗ್ಬೇಕಲ್ವಾ? ಸ್ಟಡಿ ಮಾಡಬೇಕಾಗತ್ತೆ. ಮನೆಗೆ ಹೋಗಿ 3-4 ಸಲ ಅವ್ರ ಬಗ್ಗೆ ಸ್ವಲ್ಪ ಅಲ್ಲ ತುಂಬಾನೇ ತಿಳ್ಕೊಂಡು ಬಂದ್ರು ಅನ್ಸುತ್ತೆ. ಒಂದು ದಿನದಲ್ಲಿ ಈ ನೃತ್ಯ ರೂಪಕವನ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಕ್ಷತಾ ರಾವ್ ಅವರು ಜೋರಾದ ಚಪ್ಪಾಳೆ, ಸುಲಭ ಅಲ್ಲ. ಆ ನೃತ್ಯ ರೂಪಕ ಈಗ ನಿಮ್ಮ ಕಣ್ಮುಂದೆ ಬರ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಮ್ಮ ಸ್ಟೇಜ್ ಅನ್ನ ಅಣಿಗೊಳಿಸುವ ಹೊತ್ತಲ್ಲಿ ಅನುರಾಗ್ ನಾಯಕ್ ಅವರು ಒಂದು ಹಾಡನ್ನ ಹಾಡ್ಲಿಕ್ಕಿದ್ದಾರೆ. ನಾವು ಬೆಳಗಿನಿಂದ ಅವರ ಪ್ರಾರ್ಥನೆಯನ್ನು ಕೇಳಿದ್ವಿ, ಒಂದು ಚಂದದ ಹಾಡು ಕೇಳಿದ್ವಿ. ಅದರೊಟ್ಟಿಗೆ ಇನ್ನೊಂದು ಹಾಡು ಅನುರಾಗ್ ನಾಯಕ್ ಅವರಿಂದ. ಆ ಹೊತ್ತಲ್ಲಿ ದಯವಿಟ್ಟು ವೇದಿಕೆಯನ್ನ ಅಣಿಗೊಳಿಸಿ ಈಶ್ವರ್ ಮಲ್ಪೆಯವರ ಈ ವಿಶೇಷ ನೃತ್ಯ ರೂಪಕಕ್ಕಾಗಿ. ನೃತ್ಯ ರೂಪಕ ರೆಡಿ ಆಯ್ತಾ ಇದು ಸ್ಟೇಜ್ ಅಂತ ಇಲ್ವಾ? ಅದು ಕಡೆ ಕೇಳಿ. ನೃತ್ಯ ರೂಪಕ ಆಗಲಿ, ಸನ್ಮಾನ ಕೂರಿಸುವಾಗ ನೀವು ಹೇಳಿ. ಹೌದು, ಈಗ ಅವ್ರದ್ದೊಂದು ಇದಾಗಲಿ, ನೀವು ಇದೀಗ ಹೇಳಿದ್ರೆ ಸ್ಟೇಜ್ ರೆಡಿ ಮಾಡಲ್ಲ. ಇವರು ಮಾಡಲಿಕ್ಕೆ ಹೇಳಿ, ಅದಕ್ಕೆ ಇದು. ಅನುರಾಗ್ ದಯವಿಟ್ಟು ವೇದಿಕೆಗೆ ಬನ್ನಿ. ಅನುರಾಗ್ ಹಾಡ್ತಾ ಇರೋ ಹಾಡು ಯಾವುದು ಅಂತ ಅನುರಾಗ್ ಅವ್ರನ್ನೇ ಕೇಳೋಣ. ಅನುರಾಗ್ ಯಾವ ಹಾಡು ಹಾಡೋದೀಗ? ಬನ್ನಿ. ಹಿಂದಿ ಹಾಡ? ಯಾವ ಹಾಡು ಹಿಂದಿಯಲ್ಲಿ? ಮಹಾಪ್ರಾಣ ದೀಪ ಮನೋ ಹಾಡನ್ನ ಶ್ರೀ ಮಂಜುನಾಥ ಚಿತ್ರದ ಹಾಡನ್ನ ಈಗ ಅನುರಾಗ್ ಅವರು ಹಾಡ್ಲಿಕ್ಕಿದ್ದಾರೆ.
शिवं बहुकालरूपं शिवं शिवं महसूर्यचन्द्रात्रिनेत्रं पवित्रं महाकानतिमिरान्तकं सौरगात्रं महाकान्तिबीजं मादिव्यतेजं भवानी समेतं भज मंजुनाथो नमः शंकराय वयस्कराय नमः शिवाय शिवघराय भवहराय महाप्राणदीपं शिवं शिव भजे मंजुनाथं शिवं शिवं अद्वैतभास्करम् अर्धनारीश्वरं हृदशरदयङ्गमं चतुर्गतिसङ्गमो पञ्चभूतात्मकं षट्क्षत्रनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासुरमनौ एकादशोत्पलम् एकनाथीश्वरं कृष्णशिवशङ्करं प्रणतजनकिङ्करं दुर्जनभयङ्करं दर्जनशिवङ्करं प्राणभवतारकं प्रकृतिपितकारकं भुवनभव्यभवदायकं वाजात्मकं रक्षकं ईशं सुरेशं ऋषेशं परेशं नटेशं गौरीशं गणेशं भूतेशं मामधुरपञ्चाक्षरी मन्त्रमाद्यं महर्षवर्ष प्रवर्षो सुशिशो नमो हर ಅಯ್ಯೋ ಆಫ್ ಆಯ್ತಪ್ಪ ಓಕೆ ಓಕೆ ಆಗುತ್ತೆ ಕ್ಲಾಪ್ಸ್ ಅಲ್ಲ 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 ಆಫ್ ಆಯ್ತು ಹಾಡ್ತಾರೆ ಅಲ್ಲ ಸ್ವಲ್ಪ ಫಸ್ಟಿಂದ ಹಾಡಿ ಬೇರೆ ಹಾಡ್ತೀರಾ ಚಾ ಎಂತ ಇಲ್ಲ ಹಾಡಿಗೆ ಎಷ್ಟು ತಯಾರಿ ಮಾಡಿದ್ರಿ ನೀವು? ಈ ಹಾಡು ಕಲ್ತಿದ್ದು ಹೇಗೆ? ನಾನು ಫೋನಲ್ಲಿ ಅಥವಾ MP3 ಪ್ಲೇಯರಲ್ಲಿ ಕೇಳ್ಕೊಂಡು ಕಲ್ತಿದ್ದೆ. ಕೇಳಿ ಕೇಳಿ ಕಲ್ತದ್ದ ಇದು? ಹೌದಾ? ನಾವು ನೋಡಿದ್ರು ಕೂಡ 4 ಸಾಲ ಹೇಳಿಕ್ ಬರಲ್ಲ ನೋಡ್ದೇನೆ. ಅಂತದ್ರಲ್ಲಿ ನಮ್ಮ ಅನುರಾಗ್ ನಾಯಕ್ ಅವರು ಕೇಳಿ ಕಲ್ತು ಈಗ ನಮ್ಮ ಮುಂದೆ ಇಷ್ಟು ಚೆನ್ನದ ಪ್ರಸ್ತುತಿ, ಅದರಲ್ಲೂ ಈ ಹಾಡು ಮಹಾಪ್ರಾಣ ದೀಪಂ ಸುಲಭದಲ್ಲಿ ಹಾಡೋಕ್ಕಾಗಲ್ಲ, ಅಷ್ಟು ಎಕ್ಸ್ಪರ್ಟೈಸೇಷನ್ ಬೇಕು. ಅದನ್ನೆಷ್ಟು ಸರಾಗವಾಗಿ ಅನಾಯಾಸವಾಗಿ ಹಾಡಿದ್ರು. ಇವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆಲ್ರೆಡಿ ಅದರಲ್ಲಿ ಭಜನ್ಸ್ಗಳು ತುಂಬ ಇದ್ದಾವಂತೆ. ಹಿಂದೂಸ್ತಾನಿ ಅಂತಂದರೆ ಬಹಳ ಇಷ್ಟ ಅಂತೆ. ಯಾವುದಕ್ಕೂ ಶಾಸ್ತ್ರೀಯವಾಗಿ ಕಲ್ತಿಲ್ಲ, ಆದರೆ ಕೇಳಿ ಕೇಳಿ ಕಲ್ತಿರೋ ನಮ್ಮ ಅನುರಾಗ್ ನಾಯಕ್ ಅವರು, ಅವ್ರ ತಂದೆ ರಘುನಂದನ್ ನಾಯಕ್ ಅವರಂತೂ ಬೆನ್ನ ಹಿಂದೆ ಇದ್ದಾರೆ, ಯಾವತ್ತೂ ಸಪೋರ್ಟ್ ಆಗಿ. ಈಗ ಮುಂದಿನ ಹಾಡು ಯಾವುದು ಸರ್? ನಾನು ಹಿಂದಿ ಹಾಡು ಹಾಡುದಾ? ಹೌದು. ಅವನಿಗೊಂದು ಹಿಂದಿ ಹಾಡು ಕೊಡಿ ಮಾರ. ಟ್ರ್ಯಾಕ್ ಆಯ್ತು. ಅಯ್ಯೋ ನಮ್ಮ ಪಪ್ಪ ಎಲ್ಲಿದ್ದಾರೆ? ಪಪ್ಪ ಅಲ್ಲೇ ಇದ್ದಾರೆ. ಪಪ್ಪ ಅಲ್ಲೇ ಇದ್ದಾರೆ, ಅಲ್ಲಿದ್ದಾರೆ. ನಾನು ನಿನ್ನ ಪಕ್ಕ ಇದ್ದೀನಲ್ಲ, ಹೆದರ್ಬೇಡ. ಹಲೋ, जब दीप जले आना, जब शाम ढले आना, जब दीप जले आना, जब शाम ढले आना, संगीत मिलन का भूल न जाना, मेरा प्यार ना बिसराना, जब दीप जले आना, जब शाम ढले आना.
शाम ढले आना। जहाँ पहली बार मिले थे हम, जिस जगह से संग चले थे हम, जहाँ पहली बार मिले थे हम, जिस जगह से संग चले थे हम, नदिया के किनारे आज उसी अमवा शाम ढले आना। नी रे गा मा ग रे सा सा नी प प मा रे गा सा नि सा ग प मा प। नित सांझ सवेरे मिलते हैं, नित सांझ सवेरे मिलते हैं, उन्हें देख के तारे खिलते हैं, नित सांझ सवेरे मिलते हैं, उन्हें देख के तारे खिलते हैं, लेते हैं विवाह एक दूजे से कहते हैं चले आना, जब दीप जले आना, जब शाम ढले आना। संगीत मिलन का भूल ना जाना, मेरा प्यार ना बिसराना, जब दीप जले आना, जब शाम ढले आना। ला 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 ला। ಧನ್ಯವಾದಗಳು. ಅನುರಾಗ್ ನಾಯಕ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಅವರ ಅಸಾಧಾರಣ ಶಕ್ತಿ ಎಷ್ಟಿದೆ ಅಂದ್ರೆ ಅಲ್ಲಿ ಟ್ಯೂನ್ ಕೇಳಿದ ಕೂಡಲೇ ಗೊತ್ತಾಯ್ತು ಯಾವ ಹಾಡು ಅಂತ. ಸೊ ಅಂತ ಅಸಾಧಾರಣ ಶಕ್ತಿ ಅನುರಾಗ್ ನಾಯಕ್ ಅವರದ್ದು. ಅವರ ಹಿಂದಿರುವ ಶಕ್ತಿ ಅವರ ತಂದೆ ರಘುನಂದನ್ ನಾಯಕ್ ಅವರು. ಇಬ್ಬರಿಗೂ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಇನ್ನೊಮ್ಮೆ. ಥ್ಯಾಂಕ್ ಯು ಸೋ ಮಚ್. ಈಶ್ವರ್ ಮಲ್ಪೆ ಅವರು ಮುಳುಗು ತಜ್ಞರು. ಸಮುದ್ರದ ಆಳಕ್ಕೆ ಇಳಿದು ಎಷ್ಟೆಷ್ಟೋ ಹೆಣಗಳನ್ನ ಹುಡುಕಿ ತಗೊಂಡು ಬಂದಿದ್ದಾರೆ. ಸಣ್ಣ ಮಟ್ಟದ ಕೆಲಸವೇನಲ್ಲ ಅದು. ಈಗ ಹೆಜ್ಜೆ ಸಂಭ್ರಮದಲ್ಲಿ ಅಕ್ಷತಾ ರಾವ್ ಅವರ ನೃತ್ಯ ನಿರ್ದೇಶನದಲ್ಲಿ ನಿಮ್ಮ ಮುಂದೆ ಒಂದು ಅದ್ಭುತ ನೃತ್ಯ ಪ್ರದರ್ಶನಗೊಳ್ಳಿಕ್ಕಿದೆ. ಎಲ್ಲರೂ ನೋಡಿ ಕಣ್ತುಂಬಿಸಿಕೊಳ್ಳೋಣ. ಹಾಗೆ 12ನೇ ನೃತ್ಯ ತಂಡದವರು ತಯಾರಾಗಿರಿ ನಿಮ್ಮ ಮುಂದಿನ ಹೆಜ್ಜೆಗೆ. Three, two, one. Go. ಈಶ್ವರ್ ಮಲ್ಪೆ ಕುರಿತಾಗಿ ಅವರ ಜೀವನದಲ್ಲಿ ನಡೆದಿರುವ ಸಂಗತಿಗಳನ್ನು ಒಂದು ಕಥಾರೂಪಕವನ್ನಾಗಿ ಇದೀಗ ನಿಮ್ಮ ಮುಂದಿಡಲು ಬಯಸುತ್ತಿದ್ದೇವೆ. ಬಾಲ್ಯದಿಂದಲೂ ಈಶ್ವರ್ ಅವರಿಗೆ
ದೇಶಕ್ಕಾಗಿ ಕೆಲಸ ಮಾಡಬೇಕೆಂದು ಒಲವಿತ್ತು. ಅದಕ್ಕಾಗಿ ಅವರು ಯೋಧನಾಗಬೇಕೆಂಬ ಕನಸನ್ನು ಬಾಲ್ಯದಿಂದಲೂ ಕಂಡಿದ್ದರು. ಕಲಿಯೋ ಯುದ್ಧ ಭೂಮಿಯೇನೆ ಯುವ ಕಳೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡೋ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ ಓಹೋ, ಬಲಿದಾನ ಕುರು ನೀನು ರೆಡಿಯೋ, ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ, ಎಂದು ನಿಂಗೆ ಜಹೋ. ತರಗತಿಯಲ್ಲಿ ಯೋಚನಾ ಮಗ್ನರಾಗಿರುವ ಈಶ್ವರ್ ಕುರಿತು ಟೀಚರ್: ಈಶ್ವರ್, ನೀನು ಕ್ಲಾಸ್ನಲ್ಲಿ ಕನಸು ಕಾಣ್ತಿದೀಯಾ? ಏನ್ ಯೋಚನೆ ಮಾಡ್ತಿದೀಯಾ ಎಂದು ಟೀಚರ್ ಕೇಳ್ತಾರೆ. ಆವಾಗ ಈಶ್ವರ್: ಟೀಚರ್, ನನಗೆ ಮೊದಲಿನಿಂದಲೂ ಯೋಧನಾಗಬೇಕು ಎಂಬ ಕನಸಿದೆ. ಆರ್ಮಿಗೆ ಸೇರಿ ದೇಶ ಸೇವೆ ಮಾಡಬೇಕೆಂಬ ಹಂಬಲ ಇದೆ ಎಂದು ಹೇಳುತ್ತಾನೆ. ಆವಾಗ ಟೀಚರ್: ಹೌದಾ ಈಶ್ವರ್, ಒಳ್ಳೆಯ ಆಲೋಚನೆ. ನಿನ್ನ ಆಸೆ ದೇಶಕ್ಕಾಗಿರುವುದರಿಂದ ನಿನ್ನ ಕನಸು ಕೈಗೂಡಲಿ, ನಿನಗೆ ಒಳ್ಳೆಯದಾಗಲಿ ಈಶ್ವರ್ ಎಂದು ಹಾರೈಸುತ್ತಾರೆ. ಒಂದು ದಿನ ಶಾಲೆಯಿಂದ ಮನೆಗೆ ಬಂದಾಗ ಈಶ್ವರ್ ತಾಯಿ ಅವರ ಕುರಿತಾಗಿ: ಈಶ್ವರ್, ಇನ್ನು ನೀನು ಶಾಲೆ ಕಲಿಯುವುದು ಬೇಡ ಮಗನೇ. ಮನೆಯಲ್ಲಿ ತುಂಬ ಕಷ್ಟ ಇದೆ. ನಿನ್ನ ಅಕ್ಕನಿಗೆ ಮದುವೆ ಮಾಡಬೇಕು, ತಮ್ಮನಿಗೆ ಓದಿಸಬೇಕು, ಅಪ್ಪನಿಗೆ ಹೇಗೋ ವಯಸ್ಸಾಗಿದೆ. ನಮ್ಮ ಕುಲಕಸುಬು ಇದೆಯಲ್ಲ, ಕಡಲಿಗೆ ಹೋಗುವುದು, ಅದನ್ನು ಇನ್ಮುಂದೆ ನೀನೇ ನೋಡಿಕೊಂಡು ಹೋಗಬೇಕು ಎನ್ನುತ್ತಾರೆ. ಆಗ ಬೇಸರದಿಂದ ಈಶ್ವರ್: ಸರಿಯಮ್ಮ, ನೀವು ಹೇಳಿದಂತೆ ಇನ್ಮುಂದೆ ನಾನು ಶಾಲೆಗೆ ಹೋಗುವುದಿಲ್ಲ. ಕಡಲಿಗೆ ಹೋಗಿ ಮನೆ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ತೇನೆ ಎಂದು ಹೇಳುತ್ತಾನೆ. ಅಲ್ಲಿಂದ ಈಶ್ವರ್ ಅವರ ಜೀವನ ಶಾಲೆಯಿಂದ ಕಡಲಿಗೆ ಬದಲಾಗುತ್ತದೆ. ಕಡಲ ಮಗೆ 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 கடலுத மகானுக்கு உடாலுத சொல் மெலும் மூடாயத வானொடு மூடியே சூரியல. கடலுத மகானுக்கு உடாலுத சொல் மெலும் மூடாயத வானொடு மூடியே சூரியல. கசபுக்கு போய் பாயே வாழ்வெடுத்தல் பாயே, கசபுக்கு போய் பாயே வாழ்வெடுத்தல் பாயே, ಜೀವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬಂದೆನಾ. ಮುಖ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ, ಮುಖ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ, ಜೀವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬಂದೆನಾ. ಸಿಂಗಾರ ಸಿರಿಗಂಧೆಗೆ ಎಲ್ಲಂಗೆ ತುಳುನಾಡ ಬಂಗಾರಿ. கடலுத மகானுக்கு உடாலுத சொல் மெலும் மூடாயದ ಬಾನೊಡು ಮೂಡಿಯೇ ಸೂರ್ಯನ. ಹೀಗೆ ಈಶ್ವರ್ ಅವರ ಬದುಕಿನ ಪಯಣ ನಡೆಯುತ್ತಿರುವ ಸಂದರ್ಭದಲ್ಲಿ ಒಂದು ದಿನ ಅಕಸ್ಮಾತ್ತಾಗಿ ಒಂದು ಹುಡುಗ ನೀರಿಗೆ ಬೀಳುತ್ತಾನೆ. ಅಲ್ಲ ಕೆಲಸ ಮಾಡುತ್ತಿರುವ ಈಶ್ವರ್ ಹಾಗೂ ಅವರ ಗೆಳೆಯರ ಕಿವಿಗೆ ಈ ವಿಷಯ ಬೀಳುತ್ತದೆ. ಆವಾಗ ಈಶ್ವರ್, ಅವರ ಗೆಳೆಯ ಹಾಗೂ ಅಲ್ಲಿ ಉಳಿದ ಜನರೆಲ್ಲರೂ ಈಶ್ವರ್ ಅವರ ಸಹಾಯವನ್ನು ಕೇಳುತ್ತಾರೆ. ಆಗ ಹಿಂದೆ ಮುಂದೆ ಆಲೋಚಿಸದೆ ಈಶ್ವರ್ ಅವರು ಆ ಮಗುವನ್ನು ರಕ್ಷಿಸುತ್ತಾರೆ. ಮನೆಗೆ ಬಂದು ನಡೆದ ಸನ್ನಿವೇಶವನ್ನು ಈಶ್ವರ್ ತನ್ನ ತಾಯಿಯ ಬಳಿ ಹೇಳಿದಾಗ ತಾಯಿ:
ನಿನ್ನ ಕನಸುಗಳು ದೇಶಕ್ಕಾಗಿ ಏನನ್ನಾದರೂ ಮಾಡಬೇಕೆಂದು ಇತ್ತಲ್ಲವೇ ಈಶ್ವರ್? ಈ ರೀತಿಯಲ್ಲಾದರೂ ನೊಂದ ಅಸಹಾಯಕ ಜನರಿಗೆ ಸಹಾಯ ಮಾಡುತ್ತಾ ಕಡಲ ಮಗನಾಗಿ ಬೆಳೆ ಮಗನೆ ಎಂದು ಆಶೀರ್ವದಿಸುತ್ತಾರೆ. ಹೀಗೆ ಸಮಯ ಕಳೆದಂತೆ ಈಶ್ವರ್ ಅವರಿಗೆ ಮದುವೆ ವಯಸ್ಸು ಸಮೀಪ ಬರುತ್ತದೆ. ಈ ಸಂದರ್ಭದಲ್ಲಿ ಅವರ ಮಾವನ ಮಗಳೊಂದಿಗೆ ಪ್ರೀತಿ ಹುಟ್ಟಿ ಅದೇ ಪ್ರೀತಿ ಮದುವೆಯೊಂದಿಗೆ ನೆರವೇರುತ್ತದೆ. ಸಿಗೋವರೆಗೂ ನಗೋವರೆಗೂ ಕಾದಿರುವೆ ಬಾ ಮನೆವರೆಗೂ ಕೊನೆವರೆಗೂ ನಾನಿರುವೆ. ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆ, ನಾ ನಿನ್ನ ಕಂಡು ಮರೆತೆ ನನ್ನೆ ನಾ. ಜನ್ಮ ಜನ್ಮದಿಂದಲೂ ನಂಟು ಉಂಟು ನಮ್ಮಲ್ಲಿ, ಎಂತ ಚಂದ ಎಂತ ಬಂಧನ. ಸಿಗೋವರೆಗೂ ನಗೋವರೆಗೂ ಕಾದಿರುವೆ. ಜಗ ಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ಈ ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿದೆ. ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ. ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆ, ನಾ ನಿನ್ನ ಕಂಡು ಮರೆತೆ ನನ್ನೆ ನಾ. ಜನ್ಮ ಜನ್ಮದಿಂದಲೂ ನಂಟು ಉಂಟು ನಮ್ಮಲ್ಲಿ, ಎಂತ ಚಂದ ಎಂತ ಬಂಧನ. ಕೆಲವು ವರ್ಷ ಕಳೆದ ಮೇಲೆ ಅವರ ದಾಂಪತ್ಯದ ಫಲವಾಗಿ ಮುದ್ದಾದ ಮಗುವೊಂದು ಜನಿಸುತ್ತದೆ. ಹೀಗೆ ಈಶ್ವರ್ ಅವರ ಜೀವನ ಸುಖವಾಗಿ ಸಾಗುತ್ತಾ ಇರುತ್ತದೆ. ಮಗುವಿಗೆ 10 ತಿಂಗಳು ತುಂಬಿದಾಗ ಫಿಟ್ಸ್ ಎಂಬ ಕಾಯಿಲೆ ಬಂದು ಮಗು ಮೂರ್ಛೆ ಹೋಗುತ್ತದೆ. ಆಗ ದಿಕ್ಕು ತೋಚದೆ ಈಶ್ವರ್ ಮತ್ತು ಅವರ ಪತ್ನಿ ಮಗುವನ್ನ ಡಾಕ್ಟರ್ ಬಳಿ ಕೊಂಡೊಯ್ಯುತ್ತಾರೆ. ಡಾಕ್ಟರ್ ಮಗುವನ್ನು ಪರಿಶೀಲಿಸಿದಾಗ ಮಗುವಿಗೆ ಫಿಟ್ಸ್ ಬಂದಿರುವುದರಿಂದ ಇದು ಇನ್ನು ಮುಂದೆ ವಿಶೇಷ ಮಗುವಾಗಿ ಇರುತ್ತದೆ ಎಂದು ಹೇಳುತ್ತಾರೆ. ಈ ವಿಷಯ ಕೇಳಿದ ಈಶ್ವರ್ ಅವರ ಪತ್ನಿ ಗೀತಾ ಕುಸಿದು ಹೋಗುತ್ತಾರೆ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವಾಚಿತೆ ಏರುತ್ತಿದೆ, ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಆದರೂ ಧೈರ್ಯ ತುಂಬಿಕೊಂಡು ತಮ್ಮ ಮಗ 10 ತಿಂಗಳ ನಿರಂಜನನ್ನು ಮನೆಗೆ ಕರೆದುಕೊಂಡು ಬಂದು ಪೋಷಿಸುತ್ತಾರೆ.
ಕಾಲಕ್ರಮೇಣ ಈಶ್ವರ ದಂಪತಿಗಳಿಗೆ ಮತ್ತೊಂದು ಗಂಡು ಮಗುವಿನ ಜನನವಾಗುತ್ತದೆ. ಆದರೆ ಆ ಮಗುವು ಕೂಡ ವಿಶೇಷ ಮಗುವಾಗಿಯೇ ಹುಟ್ಟುತ್ತದೆ. ಇದು ಅವರಿಗೆ ಚಿಂತೆಗೀಡು ಮಾಡುತ್ತದೆ. ಆದರೂ ಒಬ್ಬರು ಕುಗ್ಗದೆ, ಮಕ್ಕಳನ್ನು ಬಿಟ್ಟುಕೊಡದೆ ನಿರಂಜನ್ ಕಾರ್ತಿಕ್ನನ್ನು ಯಾವ ಕೊರತೆಯೂ ಬಾರದಂತೆ ನೋಡಿಕೊಳ್ಳುತ್ತಾರೆ. ಹೀಗೆ ಕಡಲಿಂದ ಜೀವನ ಸಾಗಿಸುತ್ತಾ ಅಸಹಾಯಕ ಜನರಿಗೆ ಸಹಾಯ ಮಾಡುತ್ತಾ ಈಶ್ವರ್ ಅವರ ಜೀವನ ಸಾಗುತ್ತಿತ್ತು. ಮತ್ತೆ ಅವರ ಪತ್ನಿ ಗರ್ಭಿಣಿಯಾಗುತ್ತಾರೆ. ಆಗ ವೈದ್ಯರು ಈ ಬಾರಿಯೂ ಕೂಡ ನಿಮಗೆ ವಿಶೇಷ ಮಗು ಹುಟ್ಟಿದೆ ಎಂದು ಹೇಳುತ್ತಾರೆ. ಆದರೂ ಕೂಡ ಈಶ್ವರ್ ದಂಪತಿಗಳು ಧೃತಿಗೆಡದೆ ಕೊನೆಯ 2 ಜೀವಗಳಿಗೆ ಜನ್ಮ ಕೊಟ್ಟಿರುವ ನಾವು ಈ ಮಗುವಿನ ಆರೋಗ್ಯದ ಏರುಪೇರಿಗೂ ಕೂಡ ತಲೆಕೆಡಿಸಿಕೊಳ್ಳುವುದಿಲ್ಲ. ಬಂದದನ್ನು ಸ್ವೀಕರಿಸುತ್ತೇವೆ ಎಂದು ಧೈರ್ಯವಾಗಿ ಜೀವನ ಸಾಗಿಸುತ್ತಾರೆ. ಆ ಮಗುವಿಗೆ ಭ್ರಾಮಿ ಎಂದು ಹೆಸರಿಡುತ್ತಾರೆ. ಕಣ್ಣ ಮುಚ್ಚಿ ಮಡಿಲಾಚೆ ದಾಟಿ ಹೋದೆ ಬೆಳಕನ್ನು, ಹಾರಿ ಹೋದ ಅದೆಂತ ಬಾನು, ಕಾಣದೇನು ಹೆತ್ತ ಹೆಣ್ಣು, ಒಣಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು ನಾಜಿಕಿ ಹೋ. 3 ವಿಶೇಷ ಮಕ್ಕಳ ಪಾಲನೆ ಪೋಷಣೆ ಹೇಳಿದಷ್ಟು ಸುಲಭವಾಗಿರಲಿಲ್ಲ. ಆದರೂ ಧೃತಿಗೆಡದೆ ಈ ದಂಪತಿಗಳು ಮಕ್ಕಳಿಗೆ ಕೊರತೆ ಬಾರದಂತೆ ಬೆಳೆಸುತ್ತಾರೆ. ಇದೇ ಸಂದರ್ಭದಲ್ಲಿ ನಿರಂಜನ್ ಎಂಬ 23 ವರ್ಷದ ಮಗು ಆರೋಗ್ಯದ ಏರುಪೇರಿನಿಂದ ನಿಧನನಾಗುತ್ತಾನೆ. ಹುಡುಕಿದೆ ಹೆತ್ತ ಕಂಗಳು, ಸ್ವರ ಸೇರಲು ಮನ ಮುಗಿಲು, ನಾಜಿನುಗಿ ಬಂದೆ. ಸೇರಿದ ಈ ಹೊತ್ತಿಗೆ ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಗಮ 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 ಗರಿ ಸ ಸ. ಸರಿ ಗಮ ಮ ಗಮ ಮ ಗರಿ ಆದರೂ ಈಶ್ವರ್ ಪತ್ನಿ ಗೀತಾ ಎಲ್ಲಿಯೂ ಮಾನಸಿಕವಾಗಿ ಕುಗ್ಗದೆ, ಎಲ್ಲಿಯೂ ದುಃಖವನ್ನು ತೋಡಿಕೊಳ್ಳದೆ ಗಂಡನಿಗೆ ಬೆಂಬಲವಾಗಿ ನಿಲ್ಲುತ್ತಾಳೆ. ರೀ, ನೀವು ಹೋಗಿ ಸಮಾಜ ಸೇವೆಯನ್ನು ಮುಂದುವರಿಸಿ, ಮಕ್ಕಳನ್ನು ನಾನು ನೋಡಿಕೊಳ್ತೇನೆ. ನೀವು ಯಾವುದೇ ಸ್ವಾರ್ಥ ಇಲ್ಲದೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಾ. ಅದಕ್ಕಾದರೂ ನಾನು ನಂಬುವ ರಾಘವೇಂದ್ರ ಸ್ವಾಮಿ ನನ್ನ ಮಗುವಿಗೆ ನಡೆಯುವ ಶಕ್ತಿ ಕೊಡ್ತಾನೆ. ಇಂದಿಗೆ ಈಶ್ವರ್ ಅವರು ಯಾರು ಕೂಡ ಮಾಡಲಾಗದ ಸಮಾಜ ಕಾರ್ಯ ಹಾಗೂ ಸಾಹಸವನ್ನ ಮಾಡಿದ್ದಾರೆ. ಎಲ್ಲಿ ಯಾರೇ ನದಿಗೆ ಅಥವಾ ಸಮುದ್ರಕ್ಕೆ ಬಿದ್ದರೂ ಅವರನ್ನು ಹೊರತೆಗೆಯುವಲ್ಲಿ ಈಶ್ವರ್ ಅವರ ಪಾತ್ರ ಮುಖ್ಯವಾದದ್ದು. ಅವರ ಸಹಾಯದಿಂದ ಅದೆಷ್ಟೋ ಕುಟುಂಬಗಳು ಈಶ್ವರ್ ಅವರ ಮೇಲೆ ಚಿರಋಣಿಯಾಗಿ ನಿಂತಿದೆ. ತಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಎಲ್ಲಿಯೂ ತೋರಿಸಿಕೊಳ್ಳದೆ ಸಾಮಾನ್ಯ ಜನರ ಸಹಾಯಕ್ಕಾಗಿ ಓಡೋಡಿ ಬರುವ ಈಶ್ವರ್ ಅವರು ಇಂದು ಈಶ್ವರ್ ಮಲ್ಪೆ ಎಂಬ ಹೆಸರಿನಲ್ಲಿ ಎಲ್ಲ ಕಡೆ ಗುರುತಿಸಿಕೊಂಡಿದ್ದಾರೆ. ಬಾಳ ಪಯಣದಲ್ಲಿ ಬದುಕು ಬರಡಾಗಿದ್ದರೂ ನೀನಿಟ್ಟ ಹೆಜ್ಜೆ, ನೀನಿಟ್ಟ ನಿರ್ಧಾರ ಪರಶಿವನ ಹಣೆಯ ಮೇಲಿನ ವಿಭೂತಿಯಂತೆ ನೀ ಕಂಗೊಳಿಸುತ್ತಿರುವೆ ಈಶ್ವರ. ಇದು ನಿಮಗಿದು ನಮ್ಮ ಹೆಜ್ಜೆ ಸಂಭ್ರಮದ ನುಡಿ ನಮನಗಳು. ಎಲ್ಲರೂ ಒಂದು ಸಲ ಈ ಅದ್ಭುತ ನೃತ್ಯ ರೂಪಕಕ್ಕಾಗಿ ಮತ್ತು
ಈ ಬದುಕನ್ನ ದಿಟ್ಟವಾಗಿ ಎದುರಿಸಿದ ಈಶ್ವರ್ ಮಲ್ಪೆ ದಂಪತಿಗಳಿಗಾಗಿ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಿ. ಎದ್ದು ನಿಂತು ಗೌರವವನ್ನ ನೀಡೋಣ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸ್ಟೆಪ್ನ ಸಂಸ್ಥಾಪಕಿ ಅಕ್ಷತಾ ರಾವ್ ಅವರು ಈಶ್ವರ್ ಮಲ್ಪೆ ಅವರ ಬಗ್ಗೆ ಅಧ್ಯಯನವನ್ನು ಮಾಡಿ ಏನೊಂದು ಚಂದದ ನೃತ್ಯ ರೂಪಕವನ್ನ ಈ ವೇದಿಕೆಯಲ್ಲಿ ಹೆಜ್ಜೆ ಸಂಭ್ರಮದಲ್ಲಿ ಸಾದರಪಡಿಸಿದ್ರು. ಅದು ತುಂಬಾ ಪ್ರಸ್ತುತ ಅನಿಸುತ್ತೆ. ಈಶ್ವರ್ ಮಲ್ಪೆ ಅವರಿಗೆ ಬಹುಶಃ ಎಷ್ಟೋ ವೇದಿಕೆಗಳಲ್ಲಿ ಗುರುತಿಸುವಿಕೆ, ಸನ್ಮಾನ ಎಲ್ಲ ಸಿಕ್ಕಿರ್ಬೋದು. ಆದರೆ ಈ ವೇದಿಕೆ ಅವರಿಗೂ ಕೂಡ ತುಂಬ ವಿಶೇಷವಾಗಿರುತ್ತೆ. ತುಂಬ ಭಾವುಕರಾಗ್ಬಿಟ್ವಿ ನಾವು. ನೋಡುಗರ ಕಣ್ಗಳಲ್ಲಿ ನೀರು. ಈಶ್ವರ್ ಮಲ್ಪೆ ದಂಪತಿಗಳಂತೂ ಅಳ್ತಾ ಇದ್ರು. ಅವ್ರ ಬದುಕನ್ನು ಅವರ ಕಣ್ಣೆದ್ರೆ ನೋಡ್ತಾ ಇದ್ದಾರೆ. ಬದುಕಂದ್ರೆ ಹೀಗೂ ಇರುತ್ತಲ್ಲ. ಬಹುಶಃ ಈಶ್ವರ್ ಮಲ್ಪೆ ಅವರು ದೇವ್ರ ಹೆಸರಿಟ್ಟಿರೋದಕ್ಕೆ ಅವರು ದೇವ್ರು ತುಂಬ ಕಷ್ಟ ಅನುಭವಿಸಿನೇ ದೇವರಾಗಿರೋದು. ಹಾಗಾಗಿ ಅವರಿಗೂ ಕೂಡ ಈ ಕಷ್ಟಗಳೊಂದಿಗೆ ಇನ್ನೊಬ್ರಿಗೆ ನೆರವಾಗುವಂಥ ಮನಸ್ಸು ಬರಬೇಕು ಅಂದರೆ ಬಹುಶಃ ದೇವರು ಆ ದಂಪತಿಗಳಿಗೆ ಇಷ್ಟು ಕಷ್ಟ ಕೊಟ್ಟಿರ್ಬೋದು. ಅದರಲ್ಲೂ ಅವರ ಹೆಂಡತಿ ಹೋಗಿ ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ, ನೀವು ಸಮಾಜಕ್ಕೆ ಸಹಾಯ ಮಾಡಿ ಅಂತ ಹೇಳಿದ ಮಾತಿದೆಯಲ್ಲ, ನಿಜವಾಗ್ಲೂ ದೊಡ್ಡ ಮಾತದು. ಈಶ್ವರ್ ಅವರು ದೇವರಾದ್ರೆ ಅವರ ಹೆಂಡತಿ ಮನೆ ದೇವರಾಗ್ತಾರೆ. ಜೋರಾದ ಚಪ್ಪಾಳೆ ಬರಲಿ ಈಶ್ವರ್ ಮಲ್ಪೆ ದಂಪತಿಗಳಿಗೆ. ಹಾಗೂ ಫಸ್ಟ್ ಸ್ಟೆಪ್ ತಂಡದಿಂದ ಇಂಥದ್ದೊಂದು ಅದ್ಭುತ ನೃತ್ಯವನ್ನ ಪ್ರದರ್ಶನ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಅಕ್ಷತಾ ರಾವ್ ಅವರಿಗೂ ಸೇರಿ ಜೋರಾದ ಚಪ್ಪಾಳೆ. ಈ ಟೌನ್ ಹಾಲ್ ನಿಂದ ಹೊರಗಡೆ ಅಜ್ಜರಕಾಡ್ ಆಸ್ಪತ್ರೆಯಿಂದ ಆಚೆ ಅಂಬಲ್ಪಾಡಿಗೆ ತನಕ ಕೇಳಬೇಕು. ಅಷ್ಟೊಂದು ಜೋರಾಗಿ ಬರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಈಗ ದಯವಿಟ್ಟು ತಮ್ಮ ಮಡದಿಯೊಂದಿಗೆ ಈ ವೇದಿಕೆಗೆ ಬರಬೇಕು. ಈಶ್ವರ್ ಅವರು ಮಡದಿಯೊಂದಿಗಿದ್ರೆ ಪೂರ್ಣ. ಯಾಕಂದ್ರೆ ಶಿವ ಪಾರ್ವತಿ ಇಬ್ರು ಒಟ್ಟಿಗಿದ್ರೇನೆ ಅರ್ಧ ನಾರೀಶ್ವರರು. ದಯವಿಟ್ಟು ವೇದಿಕೆ ಬಂದು ವೇದಿಕೆಯನ್ನ ಅಲಂಕರಿಸಿ. ಈಶ್ವರ್ ಮಲ್ಪೆ ದಂಪತಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಹೆಜ್ಜೆ ಸಂಭ್ರಮದಲ್ಲಿ ಅವರನ್ನ ಗುರುತಿಸುವಿಕೆ. ಮುಳುಗು ತಜ್ಞರು, ಆಳದ ಸಮುದ್ರ. ನಾವು ನೋಡಿದಷ್ಟು ಎಷ್ಟೇ ಊಹಿಸಿದ್ರು ಅದರ ಆಳದ ಅರಿವಿಲ್ಲ. ಹಾಗೆಯೇ ನಮ್ಮ ಫಸ್ಟ್ ಸ್ಟೆಪ್ ನ ಎಲ್ಲ ಟೀಮ್ ಮೆಂಬರ್ಸ್ ದಯವಿಟ್ಟು ವೇದಿಕೆಗೆ ಬನ್ನಿ. ಎಲ್ಲರೂ ಈಶ್ವರ್ ಮಲ್ಪೆ ಹಾಗೂ ಗೀತಾ ಈಶ್ವರ್ ಮಲ್ಪೆ ದಂಪತಿಗಳನ್ನ ಅಭಿನಂದಿಸುವ ಸಮಯವಿದು. ಎಲ್ಲ ಫಸ್ಟ್ ಸ್ಟೆಪ್ ನ ಮೆಂಬರ್ಸ್ ಇವತ್ತು ಹೆಜ್ಜೆ ಸಂಭ್ರಮಕ್ಕೆ ಕಾರಣರಾಗಿರೋ ನೀವೆಲ್ಲರೂ ಈ ವೇದಿಕೆಯಲ್ಲಿ ಇರಬೇಕು. ದಯವಿಟ್ಟು ಬನ್ನಿ. ಸನ್ಮಾನಿಸುವ ಮುಂಚೆ ನಮ್ಮ ಶಾರದಾ ತಪಸ್ವಿ ಅವರು ಈಶ್ವರ್ ಮಲ್ಪೆ ಕುರಿತು 2 ಮಾತುಗಳನ್ನ ಹೇಳಲಿಕ್ಕಿದ್ದಾರೆ. ಈಶ್ವರ್ ಮಲ್ಪೆ ಕಡಲ ತಡಿಯ ಕಡಲ ಕುವಾರನೆಂದೇ ಪ್ರಸಿದ್ಧಿ. ಶ್ರೀಯುತ ಈಶ್ವರ್ ಮಲ್ಪೆ ಅವರು ತಮ್ಮ ಮನೆಯಲ್ಲಿ 3 ವಿಶೇಷ ಚೇತನ ಮಕ್ಕಳಿದ್ದರೂ ಕೂಡ ಅವರು ಎಲ್ಲಿಯೂ ಆ ನೋವನ್ನು ತೋರಿಸಿಕೊಳ್ಳದೆ ಇದುವರೆಗೆ ಹಲವಾರು ಜನರ ಬದುಕಿಗೆ ಭರವಸೆಯ ಬೆಳಕಾಗಿದ್ದಾರೆ. ಕಷ್ಟದಲ್ಲಿದ್ದವರಿಗೆ ನೆರವಿನ ಸಹಾಯ ಹಸ್ತವನ್ನು ನೀಡುವಲ್ಲಿ ಈಶ್ವರ್ ಮಲ್ಪೆಯವರು ಕಡಲ ಮಗನೆಂದೇ ಪ್ರಸಿದ್ಧಿಯಾಗಿದ್ದಾರೆ. ನಮ್ಮ ಹೆಜ್ಜೆ ಸಂಭ್ರಮದ ವಿಶೇಷ ಮಕ್ಕಳ ಕಾರ್ಯಕ್ರಮದಲ್ಲಿ ಈಶ್ವರ್ ದಂಪತಿಗಳನ್ನು ವಿಶೇಷ ಪ್ರತಿಭೆಗಳ ಅನಾವರಣದ ಜೊತೆಗೆ ಒಂದು ವಿಭಿನ್ನ ಶೈಲಿಯಲ್ಲಿ ಅವರಿಗೆ ಸಾಧನೆಯ ಹಾದಿಯ ನೈಜ ಚಿತ್ರಣವನ್ನು ಕಥಾರೂಪಕದಲ್ಲಿ ಪ್ರದರ್ಶಿಸಿದ್ದು ನಮ್ಮದೊಂದು ಸಣ್ಣ ಪ್ರಯತ್ನ. ಈ ನಿಟ್ಟಿನಲ್ಲಿ ಈಶ್ವರ್ ಅವರು ನಡೆದು ಬಂದ ಕಲ್ಲು ಮುಳ್ಳುಗಳ ಹಾದಿಯನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿ ಈ ಮೂಲಕ ಈಶ್ವರ್ ದಂಪತಿಗಳಿಗೆ ಸನ್ಮಾನವನ್ನು ಮಾಡುತ್ತಿರುವುದು ನಮ್ಮ ಸಂಸ್ಥೆಯ ಹೆಮ್ಮೆಯ ಕಾರ್ಯಕ್ರಮ. ಧನ್ಯವಾದಗಳು. ಒಬ್ಬ ನೋವುಂಡವನ ನೋವನ್ನು ಅನುಭವಿಸಿದವರಿಗಷ್ಟೇ ಗೊತ್ತಿರುತ್ತೆ. ಅವರಷ್ಟೇ ಅದಕ್ಕೆ ಅತಿ ತುರ್ತಾಗಿ ಸ್ಪಂದಿಸೋಕೆ ಸಾಧ್ಯ ಇರುತ್ತೆ. ಎಷ್ಟೋ ಜೀವಗಳನ್ನ ಸಮುದ್ರದಲ್ಲಿ ಸಿಲುಕಿದವರನ್ನ ಎತ್ಕೊಂಡು ಬಂದಿದ್ದಾರೆ. ಎಲ್ಲೋ ಆಳ ಸೇರಿದ ಶವಗಳನ್ನ ಹುಡುಕಿ ಜಾಲಾಡಿ ಎತ್ಕೊಂಡು ಬಂದಿದ್ದಾರೆ. ಬರೀ ಮನುಷ್ಯರನ್ನಷ್ಟೇ ಅಲ್ಲ, ಪ್ರಾಣಿಗಳನ್ನು ಕೂಡ ರಕ್ಷಿಸಿದ್ದಾರೆ.
ಅಷ್ಟು ಮಾತ್ರ ಅಲ್ಲ, ಅವತ್ತು ಒಂದು ಹೃದಯ ಸಂಬಂಧಿ ರೋಗದ ಮಗುವನ್ನ ಆಂಬ್ಯುಲೆನ್ಸ್ನಲ್ಲಿ ತುರ್ತಾಗಿ ಕರ್ಕೊಂಡೋಗಿ ಆ ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ. ಬಹುಶಃ ಅವರು ಇಷ್ಟು ಒಳ್ಳೆ ತಂದೆಯಾದದ್ದು ಅವರು ಬದುಕು ಕಲಿಸಿದ ಪಾಠದಿಂದನೇ ಇರ್ಬೋದು. ಹಾಗೆ ಅವರ ಮಡದಿ ಗೀತಾ ಅವರು ಎಷ್ಟು ನೋವಿದ್ರು ತಾಯಿ ಯಾವತ್ತೂ ತಾಯಿಯೇ, ಅವಳು ಯಾವತ್ತೂ ಮಕ್ಕಳನ್ನ ಬಿಟ್ಟು ಕೊಡೋದು ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಗಂಡನಿಗೆ ಹೋಗಿ ನೀವು ಸಮಾಜ ಸೇವೆ ಮಾಡಿ ಅಂತ ಕಳಿಸಿದ್ದಿದೆಯಲ್ಲ, ನಿಜವಾಗ್ಲೂ ಧೀರ ಪತ್ನಿಯವರು. ಅವರಿಗೂ ಜೋರಾದ ಚಪ್ಪಾಳೆ ಬರಲಿ. ಏನು ಈಶ್ವರ್ ಮಲ್ಪೆನ ಇವತ್ತು ಇಡೀ ಸಮಾಜ ಗುರುತಿಸ್ತಾ ಇದೆ, ಅದರ ಹಿಂದೆ ಗೀತಾರವರ ಕೈ ಕೂಡ ಅಷ್ಟೇ ಇದೆ. ಅವರ ತ್ಯಾಗ, ಸ್ಥೈರ್ಯ ಎಲ್ಲಾನು ಇದೆ. ನಿಜವಾಗ್ಲೂ ಇವರನ್ನ ಅಭಿನಂದಿಸಬೇಕು. ಈ ಅಭಿನಂದನೆ ಬರೀ ಇವರಿಗೆ ಮಾತ್ರ ಅಲ್ಲ, ನಮ್ಮ ಹೆಜ್ಜೆ ಸಂಭ್ರಮದಲ್ಲಿ ಉಪಸ್ಥಿತರಿರುವ ಇವತ್ತಿನ ನೃತ್ಯ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ತಂದು ನೀವೆಲ್ಲ ಕುಣಿಸ್ತಿದ್ದೀರಲ್ಲ, ನಮ್ಮೆಲ್ಲ ತಂದೆ ತಾಯಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ತಟ್ಟಿ ಜೋರಾದ ಚಪ್ಪಾಳೆ. ಯಾಕೆಂದ್ರೆ ನಿಮ್ಮ ಸ್ಥೈರ್ಯ, ನಿಮ್ಮ ಧೈರ್ಯ, ಆ ಕಷ್ಟ ಸವಾಲನ್ನ ಎದುರಿಸಿ ನಿಂತು ಏನೇ ಆದ್ರೂ ನಾವು ಜಗ್ಗೋದಿಲ್ಲ, ಕುಗ್ಗೋದಿಲ್ಲ. ನಮ್ಮ ಕೆಲಸನ ನಾವು ಮಾಡೇ ಮಾಡ್ತೀವಿ, ನಮ್ಮಲ್ಲಾದ ಸಹಾಯವನ್ನ ಕೊಡ್ತೀವಿ ಅನ್ನೋ ಆ ಮನೋಸ್ಥೈರ್ಯ ಇದೆಯಲ್ಲ, ಅದಕ್ಕೆ ಶಾಬಾಸ್ ಅನ್ಲೇಬೇಕು. ಹಾಗಾಗಿ ಈಶ್ವರ್ ಮಲ್ಪೆ ದಂಪತಿಗಳ ಈ ಗುರುತಿಸುವಿಕೆ ಸನ್ಮಾನದೊಂದಿಗೆ ಇದು ನಮಗೂ ಕೂಡ ಮಹತ್ವಪೂರ್ಣ, ಅರ್ಥಪೂರ್ಣ. ಯಾಕೆಂದ್ರೆ ನಮ್ಮೆಲ್ಲರ ಹೃದಯ ತಟ್ಟಿದ ಸಂದರ್ಭವಿದು. ನೃತ್ಯ ರೂಪಕ ಜೊತೆಗೆ ನಮ್ಮೆದ್ರೆ ಈ ವೇದಿಕೆಯಲ್ಲಿ ಈಶ್ವರ್ ದಂಪತಿಗಳು. ಸರ್, ಒಳಿತಾಗ್ಲಿ, ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಿಮ್ಮಿಂದ ಆಗ್ಲಿ. ಗೀತಾ ಮೇಡಮ್, ನೀವೆಲ್ಲ ನಮ್ಗೆ ಯಾವತ್ತೂ ಆದರ್ಶರಾಗಿರ್ತೀವಿ. ಎಂಥ ಸಂದರ್ಭ ಬಂದ್ರು ನಾವು ನಿಮ್ಮಂಥವ್ರನ್ನ ನೆನಪು ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಅವರಿಗೂ ಕೂಡ. ಹಾಗೆ ಈ ವೇದಿಕೆಯಲ್ಲಿ ನಾವು ಈಶ್ವರ್ ಮಲ್ಪೆ ಅವರ ಎರಡು ಮಾತನ್ನ ಕೇಳೋಣ. ನಿಜವಾದ ಅರ್ಥದಲ್ಲಿ ಕಡಲ ಮಗ ಇವ್ರ ಮಾತುಗಳಿಗೆ ಕಿವಿಯಾಗೋಣ. ನಮಸ್ತೆ. ಈ ಗ್ರಾಮದ ದೇವರನ್ನು ಮನಸಾರೆ ನೆನೆಸ್ಕೊಳ್ತಾ ಇವತ್ತು ಹೆಜ್ಜೆ ಸಂಭ್ರಮ 3ನೇ ವರ್ಷದಕ್ಕೆ ಶುಭ ಕೋರ್ತಿದ್ದೀನಿ. ನನಗೆ ಇಲ್ಲಿ ಬಂದಾಗ ವೇದಿಕೆಯಲ್ಲಿ ಕಣ್ಣು ಮಂಜಾಗುವಷ್ಟು ಇವತ್ತು ಎಷ್ಟೋ ದೇವರ ಮಕ್ಕಳನ್ನು ನೋಡುವ ಭಾಗ್ಯ ಕಲ್ಪಿಸಿಕೊಟ್ರಲ್ಲ, ಇದಕ್ಕೆ ನಿಮಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ಏನಂದರೆ ಇವತ್ತು ನಮ್ಮ ಕಥಾರೂಪವಾಗಿ ಮಾಡಿದ ಅಕ್ಷತಾ ರಾವ್ ಹಾಗೂ ಅವರ ತಂಡದವರಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಜೀವನ ಚರಿತ್ರೆಯನ್ನು ಅವರು ಮಾಡಿದ್ದಾರೆ. ತುಂಬ ಸಂತೋಷವಾಯಿತು. ನಮ್ಮ ಕಣ್ಣಲ್ಲಿ ಕಣ್ಣೀರು ಬರಿಸುವ, ಆದರೆ ಅದು ಕಣ್ಣೀರಲ್ಲ, ಅದು ಆನಂದ ಬಾಷ್ಪ. ಯಾಕೆಂದರೆ ನಾವು ಕಷ್ಟಪಟ್ಟಾದರೂ ಇವತ್ತು ಈ ಸಾಧನೆಗೆ ಮಾಡಿದ್ರಲ್ಲ ಇಂಥ ಒಂದು ಪ್ರೋಗ್ರಾಮ್ಗೆ, ಅವರಿಗೆ ನಾನು ನಮ್ಮ ಮನೆಯವರ ಪರವಾಗಿ, ದೇವರ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಅವರಿಗೆ. ಹಾಗೆಯೇ ಇಲ್ಲಿ ಬಂದಿರುವ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಹಾಗೂ ಎಲ್ಲ ಆ ದೇವರುಗಳಿಗೆ, ಯಾಕೆಂದರೆ ನನಗೆ ಗೊತ್ತಿದ್ದ ಹಾಗೆ ಎಷ್ಟೋ ಅನಾಥಾಶ್ರಮದಲ್ಲಿರುವ ಎಲ್ಲ ಆ ತಾಯಿಯರು ಅಲ್ಲಿರುವ ದೇವರುಗಳನ್ನು ಸಾಕ್ತಾರಂದರೆ ತುಂಬ ಕಷ್ಟ. ಆ ತುಂಬ ಅನಾಥಾಶ್ರಮಕ್ಕೂ ಸಹ ಹೋಗಿ ಅಲ್ಲಿರುವ ಆ ಮಕ್ಕಳನ್ನು, ದೇವರ ಮಕ್ಕಳನ್ನು ಸಲಹುವ ಅಲ್ಲಿನ ಟೀಚರ್ಸ್ ಹಾಗೂ ಅಲ್ಲಿಯ ಮಹಾತಾಯಿ ಅಂತ ನೆನೆಸ್ಕೊಳ್ಬೇಕು ಅಂಥವರಿಂದ ಇವತ್ತು ಬಂದು ಇಲ್ಲಿ ಎಲ್ಲ ಒಂದು ಮಕ್ಕಳ ಒಂದು ಹೆಜ್ಜೆ ಸಂಭ್ರಮ ಒಂದು ಕಾರ್ಯಕ್ರಮ ಕರ್ಕೊಂಡು ಬಂದಿರಿ. ಯಾಕೆಂದರೆ ಸರಿ ಇರುವ ಮಕ್ಕಳನ್ನು ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಆಗಲ್ಲ, ಅದರಲ್ಲೂ ಸಹ ಇಂಥ ಮಕ್ಕಳನ್ನು ಬಂದು ಕರ್ಕೊಂಡು ಬಂದು ಇಲ್ಲಿ ಒಂದು ವೇದಿಕೆ ಕಲ್ಪಿಸ್ತಾರಲ್ಲ, ಅಂಥ ಕೋರಿಯೋಗ್ರಾಫರ್ ಆಗಲಿ ಆ ಟೀಚರ್ಗಾಗಲಿ ಎಲ್ಲ ಮಕ್ಕಳಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್ ನಿಮ್ಮ ಮಾತಿಗೆ. ಗೀತಾ ಮೇಡಮ್ ಮಾತಾಡ್ತಾರಾ? ನೀವು ಭಾವುಕರಾದ ಕ್ಷಣವನ್ನು ನಾವು ಕೂಡ ನೋಡಿದ್ವಿ. ಬಹುಶಃ ನಿಮ್ಮ ದಿನಗಳಲ್ಲಿ ನಾವಿರಲಿಲ್ಲ, ಆದರೆ ಒಬ್ಬ ನಾಯಕ ಆದಮೇಲೆ ಎಲ್ಲರೂ ಗುರುತಿಸ್ತಾರೆ. ಅವಮಾನ ಆದಮೇಲೆ ಸನ್ಮಾನ ಆಗೋದು. ಆದರೆ ಖುಷಿ ಏನಂದರೆ ನೀವಿಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕತೆ. ಜನ ಎಲ್ಲ ನಿಮ್ಮ ಕಷ್ಟವನ್ನು ಅರ್ಥಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಈಶ್ವರ್ ಮಲ್ಪೆ ಅವರಿಗೆ ಒಳ್ಳೇದಾಗಬೇಕು ಅಂತ ಹಾರೈಸ್ತಾ ಇದ್ದಾರೆ. ಇಂದು ಎಷ್ಟೋ ಮನೆಗಳಲ್ಲಿ ಈಶ್ವರ್ ಮಲ್ಪೆ ಅವರ ಹೆಸರನ್ನು ಹೇಳ್ಕೊಂಡು ದೀಪ ಹಚ್ತಾರೆ. ಯಾಕೆಂದರೆ ಅವ್ರ ಮಕ್ಕಳನ್ನ ಇವರು ಆ ಸಮುದ್ರ ನೀರು ಪಾಲಾಗುವ ಸಂದರ್ಭದಲ್ಲಿ ರಕ್ಷಿಸಿದ್ದಾರೆ. ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದಿದೆ ಅಲ್ವಾ? ಹಾಗಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಹೆಜ್ಜೆ ಸಂಭ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಗುರುತಿಸುವಿಕೆಯನ್ನು ಸ್ವೀಕರಿಸಿದ್ರಿ. ಧನ್ಯವಾದಗಳು ಸರ್.
ಒಂದು ನಿಮಿಷ, ನಮ್ಮ ಅಕ್ಷತಾ ಮೇಡಮ್ ಅವರು 2 ಮಾತಾಡ್ತಾರಂತೆ. ನಾನು ಮೋಸ್ಟ್ಲಿ ಇವರಿಗೆ ಈ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋ ಮೊದಲು ನನಗೆ ಥಾಟ್ಸ್ ಬಂದದ್ದು ಒಂದೇ ವಿಷಯ. ಈಶ್ವರ್ ಸರ್ ಅವರು ಖಾಲಿ ಈಶ್ವರ್ ಇದ್ದಾಗ ಅವರು ಹೇಗಿದ್ರು, ಅವರ ಜೀವನ ಚರಿತ್ರೆ ಹೇಗಿದ್ದಿರ್ಬೋದು. ಅವರು ಇವತ್ತಿಗೆ ನಮಗೆ ಎಲ್ಲರಿಗೂ ಗೊತ್ತಿದ್ದದ್ದು ಈಶ್ವರ್ ಮಲ್ಪೆ ಅಂತ. ಈಗ ಎಕ್ಸಾಂಪಲ್ ಅದು ಈಶ್ವರ್ ಇರುವಾಗ ಹೇಗಿದ್ರು, ಅವ್ರು ಯಾಕೆ ಇಂಥ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಅದೆಲ್ಲ ನನ್ನ ಮೈಂಡಿಗೆ ಹೋಯಿತು. ನಮ್ಮ ಗ್ರೂಪಲ್ಲಿ ಹೀಗೆ ಪ್ರೋಗ್ರಾಮ್ ಬಗ್ಗೆ ಚರ್ಚೆ ಮಾಡುವಾಗ ಒಬ್ಬರಿಗೆ ಸನ್ಮಾನ ಮಾಡಬೇಕಂತ ಇತ್ತು. ಆಗ ಈಶ್ವರ್ ಮಲ್ಪೆ ಸರ್ ಅವರ ಹೆಸರು ಕೂಡ ಬಂತು. ಆವಾಗ ನನಗೆ ಆಲೋಚನೆ ಆದದ್ದು, ಎಲ್ಲರೂ ಸನ್ಮಾನ ಮಾಡ್ತಾರೆ, ಶಾಲನ್ನು ಹೊದಿಸ್ತಾರೆ, ಫ್ರೂಟ್ಸನ್ನು ಕೊಡ್ತಾರೆ, ಕಿರೀಟ ಹಾಕ್ತಾರೆ, ಅಲ್ಲೊಂದು ಸನ್ಮಾನ ಆಗ್ತದೆ. ಬಟ್ ಅವರು ಖಾಲಿ ಈಶ್ವರ್ ಇದ್ದಾಗ ಹೇಗಿದ್ರು, ಈಶ್ವರ್ ಮಲ್ಪೆ ಆದಾಗ ಹೇಗಾದ್ರು ಅಂತ ಅವರ ಜೀವನ ಚರಿತ್ರೆಯನ್ನು ಅವರ ಮನೆಗೋಗಿ ನಮ್ಮ ಟೀಮಿನವರು ಕೇಳಿದ್ವಿ. ನಾನು ನಿಜ ಹೇಳಬೇಕಾದ್ರೆ ಗೀತಾ ಮ್ಯಾಮ್ ಅವ್ರ ಕಣ್ಣಲ್ಲಿ ಒಂದು 2 ಟೈಮ್ಸ್ ಹೋಗಿ ನೀರು ಹಾಕಿಸಿದ್ದೇನೆ. ನಂಗೆ ಅದು ತುಂಬ ಫೀಲ್ ಇದೆ. ಬಟ್ ಅವ್ರು ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದಕ್ಕೆ ಇವತ್ತಿಗೆ ಏನು ಡ್ಯಾನ್ಸ್ ಇದೆ ಅದು ಅಷ್ಟು ಕ್ಲಿಯರ್ ಆಗಿ ಬಂದಿದೆ. ಯಾಕಂದ್ರೆ ನನ್ನ ಮೈಂಡಿಗೆ ಅದು ಹೋಗಿದೆ, ಅಷ್ಟು ಅವರು ಕಷ್ಟ ತಿಂದಿದ್ದಾರೆ ಅಂತ. ಸಾರಿ ಸರ್, ನೀವು ಆ ಪ್ರಾಬ್ಲಮಲ್ಲಿ ಇದ್ದರು, ಆ ಮಕ್ಕಳನ್ನ ಒಂದು ಮಗುವನ್ನು ಬೆಡ್ಡಲ್ಲಿ ಇದ್ದರು, ಇನ್ನೊಂದು ಮಗು ಕೈಕಾಲಿಗೆ ಶಕ್ತಿ ಇಲ್ಲದಿದ್ದರು. ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಮನೆಯಲ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿದ್ರು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ಗುಣ ಇರುವುದಿಲ್ಲ. ಬಟ್ ಈ ಮಹಾತಾಯಿ ಮನೆಯಲ್ಲಿ ಇಬ್ಬರು ದೇವ್ರ ಥರ ಮಕ್ಕಳಿದ್ರು ಕೂಡ ಅವರನ್ನು ಬಿಟ್ಟು ನಿಮ್ಮನ್ನು ಹೊರಗೆ ಕಳಿಸ್ಬೇಕಾದ್ರೆ ಇವರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ನಾನು ಮೈಂಡಲ್ಲಿ ಯೋಚನೆ ಮಾಡಿದೆ. ಅದಕ್ಕೆ ನಾನು ನನಗೆ ಏನೋ ಮಾತು ಬರ್ತಾ ಇಲ್ಲ. ಇಷ್ಟೇ ನಮ್ಮ ಕಾನ್ಸೆಪ್ಟ್ ಇದ್ದದು. ನನ್ನಿಂದ ಏನಾದರೂ ಡ್ಯಾನ್ಸ್ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಸಾರಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಕ್ಷತಾ ಅವರೇ, ನಿಮ್ಮ ಡ್ಯಾನ್ಸ್ ಅಂತೂ ನೃತ್ಯ ರೂಪಕ ತುಂಬ ಚೆನ್ನಾಗಿ ಬಂತು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೀತಾ ಮೇಡಮ್, ಥ್ಯಾಂಕ್ ಯು ಈಶ್ವರ್ ಮಲ್ಪೆ ಅವರೇ. ನಿಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಯಾಕೆಂದರೆ ನಾವು ಇವರನ್ನೆಲ್ಲ ನೋಡಿ ಆದರ್ಶರಾಗಿ ಇಟ್ಕೋಬೇಕಾಗತ್ತೆ. ನಮ್ಮ ಜೀವನದಲ್ಲಿರೋ ಇದೆಲ್ಲ ಎಂಥ ವಿಷಯವೇ ಅಲ್ಲ ಅಂತ ಎಷ್ಟು ಆತ್ಮಸ್ಥೈರ್ಯ ಅವರಲ್ಲಿದೆ ಅನ್ನೋದು. ಸೊ ಮತ್ತೊಮ್ಮೆ ನೀವು ಈ ವೇದಿಕೆಯಲ್ಲಿ ಹೆಜ್ಜೆ ಸಂಭ್ರಮದಲ್ಲಿ ಇಂಥದ್ದೊಂದು ಚಂದದ ಅರ್ಥಪೂರ್ಣ ನಮ್ಮ ಬದುಕಿಗೆ ಬೇಕಾಗಿರುವ ಒಂದು ಒಳ್ಳೆ ಕಾರ್ಯಕ್ರಮನ ನೋಡಿದ್ರಿ. ಈಗ ಮುಂದಿನ ತಂಡ ಯಾವುದು ಕೇಳಿದ್ರೆ ತಂಡ 12ನೇಯ ತಂಡ. ಸೊ 12ನೇಯ ತಂಡ ತಯಾರಾಗಿ ವೇದಿಕೆನ ಸಜ್ಜುಗೊಳಿಸಿ ಆಯ್ತು. ಭಾರಿ ಚುರುಕಿದ್ದಾರೆ ಇವರು, ಸಜ್ಜುಗೊಳಿಸಿ ಆಯ್ತು. ಮ್ಯೂಸಿಕ್ ಕೊಟ್ಟಾಗಿದೆಯಾ? ಇಸ್ ಮ್ಯೂಸಿಕ್ ರೆಡಿ? ಎಸ್. ಹೆಜ್ಜೆ ಸಂಭ್ರಮ 2025 15 ವಿಶೇಷ ಚೇತನ ಶಾಲೆ ಪಾಲ್ಗೊಂಡಿದ್ದಾರೆ. ಅದರಲ್ಲಿ 11 ತಂಡಗಳು ಈಗಾಗಲೇ ಆಗಿದೆ. ಇದು 12ನೇಯ ತಂಡ. ಒಂದು ನಿಮಿಷ, ಈ ಒಂದು ಸಣ್ಣ ಬ್ರೇಕ್. ಈಗ ಅಂದರೆ ಬ್ರೇಕ್ 1 ನಿಮಿಷ ಇರೋದು. ಜ್ಞಾನಸುಧಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ವಿ. ಯಾವಾಗ ಕೇಳಿದರೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಅವರೆಲ್ಲ ಬಹಳ ಚಟುವಟಿಕೆಯಿಂದ ನಮಗೆ ತಾಳ್ಮೆಯಿಂದ ಪ್ರೀತಿಯಿಂದ ಚಂದದಲ್ಲಿ ಬಡಿಸಿದ್ರು. ಹಾಗಾಗಿ ನಮ್ಗೆ ಹೊಟ್ಟೆ ತುಂಬ ಊಟ ಮಾಡಲಿಕ್ಕಾಯ್ತು. ಜ್ಞಾನಸುಧಾ ಕಾಲೇಜು ಕಾರ್ಕಳ ಇಲ್ಲಿಯ ವಿದ್ಯಾರ್ಥಿಗಳು ಮತ್ತು ಅವರ ಕಾಲೇಜಿನ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಎಲ್ಲರೂ ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಪ್ರೀತಿಯ ಸ್ಮರಣಿಕೆಯನ್ನು ಸ್ವೀಕರಿಸಿ. ಎಲ್ಲ ಹುಡುಗಿಯರೇ ಇದ್ದಾರೆ, ಭಾರಿ ಖುಷಿ ಆಯ್ತು. ಬನ್ನಿ ಬನ್ನಿ. ತುಂಬಾ ಚುರುಕಾಗಿದ್ರು, ಚೆನ್ನಾಗಿ ಬಡಿಸಿದ್ರು, ಹೌದಾ ಅಲ್ವಾ? ಊಟ ಚಂದ ಬಡಿಸಿದ್ರಲ್ವಾ? ಎಸ್. ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ ಅಕ್ಷತಾ ರಾವ್ ಅವರು. ಮಕ್ಕಳು ಇಂಥ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗಬೇಕು. ಯಾಕೆಂದ್ರೆ ಅವರು ಬರೀ ಮೊಬೈಲ್ ನೋಡ್ತಾ ಕೂತ್ರೆ ಅವ್ರಿಗೆ ಪ್ರಪಂಚ ಹೇಗಿದೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಇಂಥ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಂಡಾಗ ಇವರು ಕೆಲಸ ಮಾಡಿದಾಗ ಓ ಇಂಥದ್ದು ಇದೆ ಅಲ್ವಾ, ನಾನು ನಾಳೆ ಏನಾದರೂ ಇದಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಆಶಯ ಅವ್ರ ಮನಸ್ಸಲ್ಲೂ ಬರುತ್ತೆ. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳನ್ನು ತುಂಬಾ ಪಾಲ್ಗೊಳ್ಳುವಿಕೆ ಇರಬೇಕು ಅಂತ ನನಗನ್ಸುತ್ತೆ. ಧನ್ಯವಾದಗಳು ಜ್ಞಾನಸುಧಾ ಟೀಮ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೇದಿಕೆಯನ್ನು ತೆರವುಗೊಳಿಸಿ ನಮ್ಮ ಮುಂದಿನ ತಂಡ 12ನೇಯ ತಂಡ ಅಣಿಯಾಗಿ ನಿಂತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೆಜ್ಜೆಯ ಸಂಭ್ರಮದಲ್ಲಿ
12ನೇ ತಂಡ ತಯಾರಾಗಿದ್ದೀರಾ? ತ್ರೀ ಟೂ ಒನ್ ಗೋ. बहुत अकड़ है तोरा में, देख देख ऐसे उखाड़ते हैं अकड़ तेरी। ಭಾರತ ದೇಶದ ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿರುವ ಗೆಹ್ಲೂರ್ ಹಳ್ಳಿಯಲ್ಲಿ ದಶರಥ ಮಾಂಜಿಯವರು ಸಂಸಾರ ನಡೆಸುತ್ತಿದ್ದರು. ಈ ಹಳ್ಳಿಯಿಂದ ಜನರು ಪೇಟೆಗೆ ಬರಬೇಕೆಂದರೆ ದೊಡ್ಡದಾದ ಬೆಟ್ಟವನ್ನು ದಾಟಿ ಬರಬೇಕಿತ್ತು. ಈ ಹಳ್ಳಿಯ ಜನರು ಇದೇ ಬೆಟ್ಟವನ್ನು ದಾಟಿ ಇನ್ನೊಂದು ಹಳ್ಳಿಗೆ ಬಂದು ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದರು. ಹೀಗಿರುವಾಗ ಒಂದು ದಿನ, ಪಾಲ್ಗೊಳ್ಳಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನೆ. ರೀ, ಇವತ್ತು ಅಡಿಗೆ ಮಾಡಿದ್ ಲೇಟ್ ಆಯ್ತು, ನಾನೇ ಮಧ್ಯಾಹ್ನ ಊಟ ತಗೊಂಡ್ ಬರ್ತೇನೆ. ಸರಿ ಆಯ್ತು, ಜೋಪಾನ. ಆಯ್ತು ರೀ. ಸುಮಾರು 1 ಗಂಟೆಯ ಹೊತ್ತಿಗೆ ಪಾಲ್ಗುಣಿ ತನ್ನ ಗಂಡನಿಗೆ ಊಟ ಕೊಟ್ಟು ಬರಲು ಹೊರಟಳು. ಆಗ ಹೊತ್ತು ಕಳೆಯಿತು, ಇವಳು ಇನ್ನೂ ಬರಲಿಲ್ಲ. ನಾನೇ ಹೋಗಿ ನೋಡಿ ಬರ್ತೇನೆ. ಪಾಲ್ಗೊಳ್ಳಿ, ಪಾಲ್ಗೊಳ್ಳಿ, ಏನಾಯ್ತು? ನಿನಗೆ ಆಸ್ಪತ್ರೆಗೆ ಕರೆದೊಯ್ಯುವೆ. ಬೆಟ್ಟದಿಂದ ಕೆಳಗೆ ಬಿದ್ದ ತನ್ನ ಪತ್ನಿಯನ್ನು ದಶರಥ ಮಾಂಜಿಯವರು ಸಂಚಾರವಿಲ್ಲದೆ ಎಷ್ಟೋ ದೂರದಲ್ಲಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ, ರೀ, ನಾನಿನ್ನು ಬದುಕೋದಿಲ್ಲ, ನನ್ನ ಒಂದು ಮಾತು ನಡೆಸಿಕೊಡ್ತೀರಾ? ಹಾ, ಹೇಳು ಪಾಲ್ಗುಣಿ. ನನ್ನ ಈ ಸ್ಥಿತಿಗೆ ಕಾರಣವಾದ ಆ ಬೆಟ್ಟವನ್ನು ಒಡೆದು ರಸ್ತೆ ಮಾಡಬೇಡ. ಮುಂದೆ ಈ ರೀತಿ ಯಾರಿಗೂ ಆಗಬಾರದು. ಆಯ್ತು ಆಯ್ತು ಪಾಲ್ಗುಣಿ. ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ? ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ? ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ? ತನ್ನ ಹೆಂಡತಿಯ ಕಾರ್ಯವನ್ನು ಮುಗಿಸಿದ ಮಾಂಜಿರವರು ಹೆಂಡತಿಯ ಮಾತಿನಂತೆ ಆ ಬೆಟ್ಟವನ್ನು ಒಡೆಯಲು ಊರ ಜನರ ಸಹಾಯ ಕೇಳುತ್ತಾರೆ. ಯಾರೂ ಸಹಾಯಕ್ಕೆ ಬರದಿದ್ದಾಗ ದೃಢ ನಿರ್ಧಾರದಿಂದ ಬೆಟ್ಟವನ್ನು ಒಡೆಯಲು ಮುಂದಾಗುತ್ತಾರೆ. ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು, ನನ್ನೋಳು ನೀ ಹಿಂದಾದರೇನು, ಮುಂದಾದರೇನು, ನಾನಿನ್ನವನು, ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು, ನನ್ನೋಳು ನೀ. ಸತತ 10 ವರ್ಷಗಳಿಂದ ಬೆಟ್ಟವನ್ನು ಒಡೆಯುತ್ತಾ ಸುಸ್ತಾದ ಮಾಂಜಿರವರು ಒಂದು ದಿನ, ಓ, ನನ್ನಿಂದ ಸಾಕಾಯಿತು, ಯಾಕೋ ನನ್ನಿಂದ ಆಗ್ತಾ ಇಲ್ಲ ಅನಿಸುತ್ತೆ. ರೀ, ಸುಸ್ತಾಯ್ತಾ? ಬೆಟ್ಟ ಒಡೆಯಲು ಕಷ್ಟವಾಗುತ್ತಿದೆಯೇ? ಓ ಪಾಲ್ಗಣಿ, ನೀನಾ?
ಯಾರೂ ನನಗೆ ಸಹಾಯ ಮಾಡ್ತಾ ಇಲ್ಲ. ನಾನಾದರೂ ಏನು ಮಾಡಲಿ? ನಿಮ್ಮಿಂದ ಸಾಧ್ಯವಾಗುತ್ತದೆ. ನೀವು ಬೆಟ್ಟವನ್ನು ಹೊಡೆದರೆ ನನಗೆ ತಾಜ್ ಮಹಲ್ ಕಟ್ಟಿಸಿದಷ್ಟೇ ಸಂತೋಷವಾಗುತ್ತದೆ. ನೀವು ಖಂಡಿತ ಸಾಧಿಸುತ್ತೀರಿ. ಕನಸಿನಲ್ಲಿ ಬಂದು ಹೇಳಿದ ಹೆಂಡತಿಯ ಮಾತಿಗೆ ಮತ್ತೆ ಪ್ರೇರೇಪಿತರಾದ ಮಾಂಜಿರವರು ಎಂದಿನಂತೆ ತನ್ನ ಕೆಲಸವನ್ನು ಮುಂದುವರಿಸಲು ಬೆಟ್ಟದ ಕಡೆಗೆ ಹೋಗುವಾಗ ಅದಾಗಲೇ ಊರಿನ ಜನರು ಬೆಟ್ಟ ಒಡೆಯಲು ಮುಂದಾಗಿದ್ದರು. ದಶರಥ ಮಾಂಜಿ ಅವರಿಗೆ ಜೈ. ದಶರಥ ಮಾಂಜಿ ಅವರಿಗೆ ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾತವು ಉಂಟು, ಕೆಚ್ಚದೆ ಇರಬೇಕೆಂದು ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ನಿಲ್ಲಿಸಿ. ನಮ್ಮ ಸರ್ಕಾರದ ಜಾಗವನ್ನು ಯಾಕೆ ಹಾಳು ಮಾಡುತ್ತೀರಿ? ಇದರಲ್ಲಿ ದಶರಥ ಮಾಂಜಿ ಯಾರು? ನಾನೇ ಸರ್, ದಶರಥ ಮಾಂಜಿ. ಅರೆಸ್ಟ್ ಮಾಡಿ ಇವನನ್ನು. ದಶರಥ ಮಾಂಜಿ ಅವರನ್ನು ಬಿಟ್ಟುಬಿಡಿ. ದಶರಥ ಮಾಂಜಿ ಅವರನ್ನು ಬಿಟ್ಟುಬಿಡಿ. ದಶರಥ ಮಾಂಜಿ ಅವರನ್ನು ಬಿಟ್ಟುಬಿಡಿ. ಯಾರು ನೀವು? ಹಿಂದೆ ಹೋಗಿ, ಹಿಂದೆ ಹೋಗಿ. ಸರ್, ಯಾರನ್ನು ಕರ್ಕೊಂಡ್ ಬಂದಿದ್ದೀರಾ? ಅವನು ದಶರಥ ಮಾಂಜಿ. ಅವನು ಅಮಾಯಕ. ಅವನನ್ನು ಬಿಟ್ಬಿಡಿ ಸರ್. ಸರ್, ಊರಿನ ಜನರೆಲ್ಲ ಬಂದಿದ್ದಾರೆ. ಅವನನ್ನ ಬಿಡುಗಡೆ ಮಾಡಬೇಕಂತೆ. ಇವನ ಅರಗಲೆ ನಮ್ಗ್ಯಾಕೆ ಬೇಕು? ಬಿಟ್ಟು ಬಿಡು. ಜೈಲಿನಿಂದ ಬಿಡುಗಡೆಯಾದ ಮಾಂಜಿರವರು ಮತ್ತೆ ತನ್ನ ಕೆಲಸವನ್ನ ಮುಂದುವರಿಸುತ್ತಾರೆ. ಇಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಯಿಂದ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ. ಸಾಧಿಸು ನಿನ್ನ ಅಥವಾ ಗೆಲುವು ನಿನ್ನ ಸುತ್ತಮುತ್ತ. ಹೀಗೆ ಪತ್ನಿಯ ಆಸೆಯಂತೆ ದಶರಥ ಮಾಂಜಿಯವರು ಸತತ 27 ವರ್ಷಗಳಿಂದ ಆ ಬೆಟ್ಟವನ್ನು ಒಡೆದು ರಸ್ತೆ ಮಾಡುತ್ತಾರೆ. ಈ ರಸ್ತೆಗೆ ಸರ್ಕಾರದಿಂದ ಡಾಮರನ್ನೂ ಮಂಜೂರು ಮಾಡಿಸುತ್ತಾರೆ. ಅಲ್ಲದೆ ತನ್ನ ಹಳ್ಳಿಗೆ ಕುಡಿಯುವ ನೀರಿನ ಸೌಲಭ್ಯ, ಮಕ್ಕಳಿಗೆ ಶಾಲೆ, ಆಸ್ಪತ್ರೆಯನ್ನೂ ಮಂಜೂರು ಮಾಡುತ್ತಾರೆ. ಇವರ ಈ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಛಲದಿಂದ ಅಸಾಧ್ಯವಾದುದನ್ನು ಜನರ ಕಲ್ಯಾಣಕ್ಕಾಗಿ ಸಾಧಿಸಿ ತೋರಿಸಿದ ದಶರಥ ಮಾಂಜಿಯವರ ಜೀವನವು ಎಲ್ಲರಿಗೂ ಪ್ರೇರಣೆಯಾಗಿದೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಬೆಟ್ಟ ಪರ್ವತಗಳನ್ನೇ ಕಡಿದು ರಸ್ತೆ ಮಾಡಿದವರ ಕಥೆ ನೋಡಿದ್ರಿ ನೀವು. ಭಗೀರಥ ಪ್ರಯತ್ನ ಅಂದ್ರೆ ಇದೆ. ಪ್ರಯತ್ನ ಇದ್ರೆ ಯಾವತ್ತೂ ಸೋಲೋದಿಲ್ಲ. ತಂಡ 12 ದಯವಿಟ್ಟು ಮುಂದೆ ಬನ್ನಿ. ಅದ್ಭುತವಾದ ಒಂದು ಒಳ್ಳೆ ಪ್ರದರ್ಶನವನ್ನ ನೀಡಿದ್ರಿ. ಜೋರಾದ ಚಪ್ಪಾಳೆ ಕೊಡಿ.
ಈ ತಂಡವನ್ನು ನೋಡಬೇಕಾದ್ರೆ ಇವರಿಗೆ ಅದ್ರ ಕತೆ ಗೊತ್ತಿದೆಯೋ ಇಲ್ವೋ ಇಷ್ಟು ದಿನ, ಆದರೆ ಈ ನೃತ್ಯ ರೂಪಕದ ಮೂಲಕ ಕತೆ ಗೊತ್ತಾಯ್ತು. ಇದು ನೋಡಿ ಇದರಿಂದ ಸಿಗುವಂಥ ಪರಿಣಾಮ ಅಂತ. ಇಲ್ಲಿ ನೋಡಿದವ್ರು ಎಷ್ಟೋ ಜನ ಬಹುಶಃ ಓದಿರ್ಬೋದು, ಓದದೇ ಇರ್ಬೋದು, ನೋಡಿರ್ಬೋದು, ನೋಡದೇ ಇರ್ಬೋದು, ಆದರೆ ಹೀಗೂ ಒಬ್ರು ಇದ್ದಾರೆ ಬೆಟ್ಟ ಪರ್ವತನ ಕಡ್ದು ರೋಡ್ ಮಾಡಿದವರು, ಅದಕ್ಕೋಸ್ಕರ ಜೈಲಿಗೆ ಹೋದವರು, ಆಮೇಲೆ ಅವರೇ ಪದ್ಮಶ್ರೀಯನ್ನ ಪಡ್ಕೊಂಡವರು ಅಂತ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ 12ನೆಯ ತಂಡ ಇವರಿಗೆ ಪ್ರೀತಿಯ ಕಾಣಿಕೆಯನ್ನ ನೀಡಬೇಕಾಗಿ ದಿನೇಶ್ ಅಮೀನ್, ಆನಂದ್ ಸುವರ್ಣ ಮತ್ತು ಸಂಧ್ಯಾ ರಮೇಶ್ ಅವರು ದಯವಿಟ್ಟು ಬರಬೇಕು. ಕೊಡಿ. 12ನೆಯ ತಂಡ ಇದು. ಇನ್ನು ಕೇವಲ 3 ತಂಡಗಳಷ್ಟೇ ಇದ್ದಾರೆ ಹೆಜ್ಜೆ ಸಂಭ್ರಮದಲ್ಲಿ. ನಮ್ಗೆ ಅರ್ಥ ಆಗುತ್ತೆ, ನಮಗೆ ಕೂತ್ಕೊಂಡು ಇಷ್ಟು ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮ ನೋಡ್ಲಿಕ್ಕಾಗಲ್ಲ, ಯಾವುದೇ ಕಾರ್ಯಕ್ರಮವನ್ನ. ಅಂಥದ್ರಲ್ಲಿ ನೀವು ದೇವರ ಮಕ್ಕಳನ್ನ ಕೂರಿಸ್ಕೊಂಡು ಈ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮವನ್ನ ತೋರಿಸ್ತಾ ಇದ್ದೀರಿ. ಕಷ್ಟನೇ ಇದೆ, ಅವ್ರು ಕೂತ್ಕೊಳ್ಳೋದು ಕಷ್ಟ ಅಂತ. ಆದರೆ ಸ್ವಲ್ಪ ಹೊತ್ತು, ಸ್ವಲ್ಪ ತಡವೇ ಆಯಿತು ಇವತ್ತು ಕಾರಣಗಳಿಂದ, ಸ್ವಲ್ಪ ಹೊತ್ತು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. 12ನೆಯ ತಂಡದ ಎಲ್ಲ ವಿಶೇಷ ಚೇತನರಿಗೆ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಕೊಡ್ತಿದ್ದಾರೆ ದಿನೇಶ್ ಅಮೀನ್, ಆನಂದ್ ಸುವರ್ಣ ಹಾಗೂ ಸಂಧ್ಯಾ ರಮೇಶ್ ಅವರು. ನಾನು ಆಗಲೇ ಹೇಳಿದೆ, ಹೆಜ್ಜೆ ಸಂಭ್ರಮದಂಥ ಸಂಭ್ರಮ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಮುಂದೆ ಇದೆ ಅಂದರೆ ಇವರೆಲ್ಲರ ಪ್ರೋತ್ಸಾಹ, ಸಹಕಾರ ಮತ್ತು ಪ್ರಯತ್ನನೇ ಕಾರಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. 13ನೇ ತಂಡದವರು ವೇದಿಕೆಯನ್ನು ಸಜ್ಜುಗೊಳಿಸಿ. 12ನೇ ತಂಡದವರಿಗೆ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ 12ನೇ ತಂಡದವರು ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ನೋಡಬೇಕಾದ್ರೆ ನಮ್ಮ ವೃಕ್ಷ ಮಾತೆ ತುಳಸಿ ಗೌಡ ಅವರು ನೆನಪಾಗ್ತಾರೆ. ವೃಕ್ಷ ಮಾತೆ ತುಳಸಿ ಗೌಡ ಅವರ ನೆನಪು ಯಾಕಾಗತ್ತಂದ್ರೆ ಇತ್ತೀಚೆಗಷ್ಟೇ ಅವ್ರು ನಮ್ಮನ್ನ ಅಗಲಿದ್ರು. ಎಲ್ಲರೂ ಈ ಹೆಸರನ್ನ ಕೇಳೇ ಇರ್ತೀರಿ. ಅರಣ್ಯ ಅಧಿಕಾರಿಗಳಿಗೂ ಕೂಡ ಆ ಕಾಡಿನಲ್ಲಿರುವ ಮರಗಳ ಬಗ್ಗೆ, ಗಿಡಗಳ ಬಗ್ಗೆ ಎಲ್ಲೆಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಅವ್ರಿಗಿಂತ ಜಾಸ್ತಿ ವೃಕ್ಷ ಮಾತೆ ತುಳಸಿ ಗೌಡ ಅವ್ರಿಗೆ ಗೊತ್ತಿತ್ತು. ಅವರನ್ನ ಅರಣ್ಯದ ವಿಶ್ವಕೋಶ ಅಂತಾನೆ ಕರೀತಿದ್ರು. ಗಿಡಗಳನ್ನ, ಮರಗಳನ್ನ ಅಷ್ಟು ಪ್ರೀತಿಸಿದವರು, ಅದರೊಟ್ಟಿಗೆ ಬದುಕಿದವರು. ಅವರಿಗೊಮ್ಮೆ ನಾವು ಈ ಕಾರ್ಯಕ್ರಮದಲ್ಲಿ ಈ ಮೂಲಕ ಬಾಷ್ಪಾಂಜಲಿಯನ್ನ ಸಲ್ಲಿಸೋಣ. ಇವತ್ತಿನ ದಿನಕ್ಕೆ ಏನು ಮುಖ್ಯ ಕೇಳಿದರೆ, ನೀವು ಈಗಿನ ಮಕ್ಕಳಲ್ಲಿ, ಈಗಿನ ಜನ್ರೇಷನ್ ಅವರಲ್ಲಿ ಕೇಳಿದರೆ ಹೇಳ್ಬೋದು ದುಡ್ಡು ಮುಖ್ಯ ಅಂತ. ನನ್ನ ಹತ್ರ ಕೇಳಿದರೆ ನಾನು ಹೇಳ್ತೀನಿ ದುಡ್ಡಲ್ಲ ಮುಖ್ಯ. ಬದುಕಲಿಕ್ಕೆ ಬೇಕಿರೋದು ಒಂದು ನೀರು, ಇನ್ನೊಂದು ಮರ ಗಿಡಗಳು. ಇವು ಒಂದಕ್ಕೊಂದು ಪೂರಕವಾಗಿರೋದು. ನೀರು ಇರಬೇಕಂದ್ರೆ, ಉಳಿಬೇಕಂದ್ರೆ ಮರ ಗಿಡಗಳು ಬೇಕೆ. ಮರ ಗಿಡಗಳು ಬೆಳಿಬೇಕಂದ್ರೆ ನೀರು ಬೇಕೆ. ಆದರೆ ವಿಷಯ ಏನು ಕೇಳಿದರೆ, ನಾವುಗಳು ಇರಬೇಕಂದ್ರೆ ಈ ಭೂಮಿ ಮೇಲೆ ಮರ, ಗಿಡ, ನೀರು ಎಲ್ಲನೂ ಬೇಕು. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ, ಮಕ್ಕಳಿಗೆ ನೀರು ಪೋಲು ಮಾಡದೇ ಇರಲಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಅದ್ರ ಒಟ್ಟಿಗೆ ಸಾಧ್ಯವಾದಷ್ಟು ಗಿಡಗಳನ್ನ ನೆಡೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಹೆಜ್ಜೆ ಸಂಭ್ರಮ 2025ರಲ್ಲಿ ಈಗ ತಯಾರಾಗಿರುವ ತಂಡ 13 ತಯಾರಾಗಿದ್ದೀರಾ? ಆಯ್ತು, ಅವರು ತಯಾರಾಗಿಲ್ಲ, ಹಾಗಾಗಿ ನಾನು ಮಾತಾಡ್ತೀನಿ ಇನ್ನೊಂಚೂರು. ಬೆಳಗಿನಿಂದ ಇಷ್ಟು ಹೊತ್ತಿನ ತನಕ ಏನೆಲ್ಲ ಕಾರ್ಯಕ್ರಮಗಳನ್ನ, ವಿಶೇಷ ಬಗೆಯ ನೃತ್ಯಗಳನ್ನ ನಾವು ನೋಡಿದ್ವಿ. ಅದರಲ್ಲಿ ಒಂದಲ್ಲ ಒಂದು ವಿಷಯವನ್ನ ಹೆಕ್ಕಿಕೊಳ್ಳುವಂಥದ್ದು, ಯಾವುದನ್ನು ಬಿಟ್ಟು ಬಿಡುವಂಥದ್ದಿಲ್ಲ. ಆದರೆ ಬಹುಶಃ ಈ ಕಾರ್ಯಕ್ರಮ ಮುಗಿಸಿ ನಾವು ಟೌನ್ ಹಾಲಿಂದ ಹೊರಗೆ ಹೋಗ್ಬೇಕಾದ್ರೆ ಅರಾಶಿ ಅಂದರೆ ಅರ್ಧವಾಸಿ ನಮಗೆ ಮರ್ತು ಹೋಗಿರುತ್ತೆ. ಯಾವುದು ನೆನಪಿರುತ್ತೆ ಕೇಳಿದರೆ, ಯಾವ ನಮ್ಮ ಹೃದಯ ತಟ್ಟಿರುತ್ತೆ ನೋಡಿ, ಮನಸ್ಸನ್ನ ಕಲ್ಕಿರುತ್ತೆ ನೋಡಿ, ನಮ್ಮ ಬದುಕಿಗೆ ಹತ್ರ ಆಗಿರುತ್ತೆ ನೋಡಿ, ಅಂಥ ವಿಷಯಗಳು ಇವತ್ತು ನಾವಿಲ್ಲಿ ನೋಡಿದ್ರಲ್ಲಿ
ಖಂಡಿತ ಎಲ್ರಿಗೂ ನೆನಪಿದ್ದೇ ಇರುತ್ತೆ. ಹೆಜ್ಜೆ ಸಂಭ್ರಮ ಬಹುಶಃ ಮುಂದಿನ ಬರುವ ವರ್ಷಗಳಲ್ಲಿ ಇನ್ನಷ್ಟು ಸಂಭ್ರಮ ಆಗ್ಲಿಕ್ಕಿದೆ. ಯಾಕೆಂದ್ರೆ ಎಷ್ಟೋ ವಿಶೇಷ ಚೇತನ ದೇವರ ಮಕ್ಕಳಿಗೆ ಇಲ್ಲಿ ತನಕ ದೊಡ್ಡ ವೇದಿಕೆಗಳು ಸಿಕ್ಕಿದ್ದೇ ಬಲು ಅಪರೂಪ. ಅಂಥದ್ರಲ್ಲಿ ಇಂಥದ್ದೊಂದು ವೇದಿಕೆಯನ್ನು ಸೃಷ್ಟಿಸಿ ಕೊಟ್ಟಿದ್ದು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ. ಹೆಜ್ಜೆ ಸಂಭ್ರಮ 2025 ಇದು ವಿಶೇಷ ಕುಸುಮಗಳ ಇಂಪನ. ಹಾಗಾಗಿ ಈ ವೇದಿಕೆಯಲ್ಲಿ ಏನೋ ಒಂಥರ ನವಿರಾದ ಕಂಪನ. 13ನೇ ತಂಡ ತಯಾರಾಗಿದ್ದಲ್ಲಿ ರೆಡಿನಾ ಮ್ಯಾಮ್? ಎಸ್ ಎಸ್. 3, 2, 1 गो। ये कहानी है अरुणिमा सिन्हा की। अरुणिमा सिन्हा का जन्म अंबेडकर नगर उत्तर प्रदेश में हुआ है। इनके पिता सेना में इंजीनियर हुआ करते थे, लेकिन जब अरुणिमा सिर्फ 3 साल की थी तभी उसके पिता ने इस दुनिया को छोड़ दिया था। वहीं इनकी मां भारत के हेल्थ डिपार्टमेंट में सुपरवाइजर हुआ करती थी। पिता के गुजरने के बाद परिवार की जिम्मेदारी बड़ी बहन के पति ने संभाल ली थी। उसके अलावा अरुणिमा का एक भाई भी है। अरुणिमा की प्रारंभिक शिक्षा दीक्षा कस्बे में ही हुई थी। हायर एजुकेशन के रूप में अरुणिमा ने समाज शास्त्र में मास्टर्स किया है। अरुणिमा और उसके परिवार को पहले से ही स्पोर्ट्स में काफी दिलचस्पी रही थी। अरुणिमा सिन्हा बचपन से ही वॉलीबॉल एवं फुटबॉल खेलने में ध्यान दिया करती थी। अरुणिमा अपनी मेहनत के दम पर वॉलीबॉल में नेशनल खेल रही थी और उसी बीच अरुणिमा को CISF पार्लियामेंट फोर्स की नौकरी की भी इच्छा हुई थी और इसीलिए उसने CISF की एक पोस्ट के लिए भी आवेदन किया। अप्रैल 2011 को अरुणिमा को CISF की परीक्षा में शामिल होने के लिए दिल्ली जाना था। बेटा अरुणिमा, ध्यान से जाना, रास्ते में कोई कुछ भी दे, खाना नहीं, मैंने आलू पूरी रख दी है। माँ, आप भी ना, अब आपकी बेटी छोटी बच्ची तो नहीं रही ना। आफ्टर ऑल आई एम अ नेशनल वॉलीबॉल प्लेयर नाउ। ठीक है मैडम प्लेयर, अपना ख्याल रखना और अच्छे से इंटरव्यू देना। और छुटकी, मैंने अपने दोस्त विजय से बोल दिया है, वो तुझे स्टेशन से पिक कर लेगी। थैंक्स जीजू, यू आर द बेस्ट जीजू इन द वर्ल्ड। अगर मुझे ये जॉब मिल जाए ना तो मैं माँ को कितना सपोर्ट कर पाऊंगी। हे भगवान जी, बस कुछ ऐसा कर दो कि जॉब भी लग जाए और मैं खेल भी पाऊँ। फिर क्या, फिर तो सब सेट। मैं भी ना जॉब लगी नहीं और पता नहीं मैं क्या क्या सोच बैठी। कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं, तूफानों को चीर के मंजिलों को छीन ले आशाएं, ले दिल की उम्मीदें हंसे दिल की, अब मुश्किल नहीं कुछ भी, नहीं कुछ भी, आशाएं ले दिल की उम्मीदें हंसे दिल की, अब मुश्किल नहीं कुछ भी, नहीं कुछ भी। तेरी आज की प्रैक्टिस कैसी थी? अरे आज तो बहुत मजा आया। चलो चलो चलो, सलमान निकाल। भैया भैया कुछ नहीं है मेरे पास। भाई देख, उसके गले में तो सोने की चेन है। देख क्या इसे, खबरदार खबरदार, जो हाथ पे लगाया। बहुत बोल रही है ये, बाहर निकाल इसको। ये नहीं समझेगी, इसको बाहर निकालो। इसने मुझे थप्पड़ मारा।
कैसे कटेगा, कहाँ पे छिपेगा, कहाँ पे बचेगा। बात पर है घात, मौत की बिछी भी साथ। उठा तो गिरेगा, गिरा तो चिरेगा, छिपा तो मिलेगा, मिला तो मारेगा। जाग जाग भाग भाग, बच सके तो बच ले आज। आंधी है ये ज़लज़ला है, पूरे जोर पर चला है। किस्मत दम है जो लड़ा है, कौन रह सका खड़ा है। सबसे अटल सबसे प्रबल शस्त्र रचित, रक्त चरित 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 रक्त चरित। सबसे अटल सबसे प्रबल शस्त्र रचित, रक्त चरित रक्त चरित रक्त चरित रक्त चरित रक्त चरित। देखना आपका ये बेटा एक दिन आपका नाम सबसे ऊपर ले जाएगा और मेडल लेने मेरी इमोशनल में आएगी स्टेज पे रोते रोते। You better keep running if you want to survive. 'Cause every night I dream of watching you die. Watching you die. मेरी पूरी जिंदगी पलट दी उस काली रात ने। मैं डॉक्टर से कहूँगी मुझे मर्सी किलिंग का इंजेक्शन दे दे। ये क्या हो गया बच्चा? मैं नहीं हो गया, तुझे कुछ नहीं कर सकती। तू ठीक हो जाएगी, ठीक हो जाएगी ना। नहीं ठीक हो जाए, मैं तेरी माँ है अभी। चुप हो जा। और इस दर्दनाक हादसे के बाद जब अरुणिमा अपने घर पहुंची, हाय बेचारी का पूरा पैर कट गया। गुंडों ने पूरी जिंदगी खराब कर दी बच्ची की। अरे ना भाई साहब ना, मैंने तो सुना है कि लड़की को जॉब ना मिलने की वजह से खुद ही कूद गई थी ट्रेन से और अब बच गई है तो कहानियां बना रही है वही। पता नहीं बहन जी, अब ये तो उसकी आप बीती वही जानी है। अब भगवान जाने कौन शादी करेगा इस लंगड़ी से। ना बहन जी ऐसा नहीं बोलते। और अरुणिमा चल चल तू अंदर चल। नहीं माँ, अब ये सब तो सुनना ही है ना दिया है कि मुझे क्या करना है। ये शादी, नौकरी, जिंदगी, मौत सबसे ऊपर। जीजू मैं इस दुनिया की सबसे ज्यादा ऊंचाई पे पहुंचूंगी। वेरी गुड, ये हुई ना मेरी चुटकी वाली बात। मैं सच में सबसे ऊपर जाऊंगी। मैंने सोच लिया कि अब इस दुनिया के सबसे ऊंचे पहाड़ माउंट एवरेस्ट पे जाऊंगी। परछाइयों से छुपता यहाँ फिर तन्हाइयों से लड़ता यहाँ। जो चाहता है वो है किया, अपनी ही शर्तों पे ये है जिया। ओ जिद्दी है कैसा कैसा ये जिद्दी है। ये जिद्दी है, ये जिद्दी है, ये जिद्दी है, जिद्दी है, ये जिद्दी है, ये जिद्दी है, ये जिद्दी है, ये जिद्दी है, जिद्दी है, ये जिद्दी है। छुटकी कहाँ है? क्या बताऊं बेटा, जब से तुम गए हो सुबह से चलने की कोशिश कर रही है, किसी की बात नहीं सुन रही है वो। जीजू आई वॉन्ट योर हेल्प। छुटकी ये क्या जिद है? क्या जीजू, क्या आपको भी अपनी छुटकी पे भरोसा नहीं है? आप भी बस मुझे एक अपाहिज मरीज मानते हैं ना। जीजू प्लीज प्लीज ट्राई टू अंडरस्टैंड। मैंने
करूं? आप बस मुझे जमशेदपुर ले चलिए, बछेंद्री पाल जी के पास। वो ही मुझे सही रास्ता दिखा सकती है। वो जा चुकी है ना माउंट एवरेस्ट पे। ठीक है, जैसा तू चाहे, मैं तेरे साथ हूँ। बछेंद्री पाल की गाइडेंस ने अरुणिमा के हौसले को एक नई ऊंचाई दी। यही रास्ता है तेरा, तूने अब जाना है। हाँ यही सपना है तेरा, तूने पहचाना है। मंजिल एक है, आसमान एक है, ये रास्ते पर चलने वाले कदम अनेक हैं। इस बर्फ से जमी इन लाशों की शपथ खाती है, तुम्हारा उस शिखर तक पहुंचने का अब लक्ष्य एक है। माउंट एवरेस्ट और इसी शिखर को हासिल करने वाली विश्व की पहली महिला दिव्यांग पर्वतारोही पद्मश्री डॉक्टर अरुणिमा सिन्हा। लोग मुझे पागल कहते थे, शायद सही कहते थे। पागल थी इसलिए आज इतिहास रच दिया, और हिम्मत इतनी कि अगर एवरेस्ट से ऊंचा भी कोई पहाड़ होता तो शायद उसे भी पार कर देती। जिंदगी भर लोगों ने मुझे विकलांग का टैग दिया था, पर उन्हें क्या पता था विकलांग हम यहाँ से नहीं यहाँ से होते हैं। अंधे वो नहीं होते जिनके आंखों की रोशनी नहीं होती, अंधे वो होते हैं जो कुछ कर गुजरने का सपना नहीं है। विकलांग है वो लोग जो दूसरों को नीचे गिराते हैं। विकलांग है उनकी नजर जो औरों को नजरअंदाज करते हैं। विकलांग तुम और तुम्हारी सोच। ಎವರೆಸ್ಟ್ का बेटी ಅರುಣಿಮಾ ಸಿನ್ಹಾ ಅವರ ಜೀವನ ಕಥೆ ಆಧಾರಿತ ನೃತ್ಯ ರೂಪಕವನ್ನ ನೋಡಿದ್ರಿ. ಇದು ಟೀಮ್ ನಂಬರ್ 13 13ನೆಯ ತಂಡ. ಅದ್ಭುತವಾದ ನಟನೆ. ಅರುಣಿಮಾ ಸಿನ್ಹಾ ಪಾತ್ರ ಮಾಡಿದವರಂತೂ ಬಹಳ ಅದ್ಭುತವಾಗಿ ನಟಿಸಿದ್ರು. ತುಂಬಾ ಅದ್ಭುತವಾಗಿತ್ತು. ದಯವಿಟ್ಟು ಸ್ವಲ್ಪ ಮುಂದಕ್ಕೆ ಬನ್ನಿ ಎಲ್ಲ. ದಯವಿಟ್ಟು ಒಂದೇ ಲೈನ್ ಮಾಡಿ. ಹೆಜ್ಜೆ ಸಂಭ್ರಮದಲ್ಲಿ ನಮ್ಮ ಪ್ರೀತಿಯ ಕಾಣಿಕೆಯನ್ನ ನೀಡಬೇಕಾಗಿ ದಯಾಶಿನಿ ಮೇಡಮ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬರಬೇಕು. ಇದು 13ನೆಯ ತಂಡದ ನೃತ್ಯ ರೂಪಕ. ಇನ್ನು 2 ತಂಡಗಳು ಬಾಕಿ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಆ ನಂತರ ಇರೋದು ವಿಷಯ. 15 ತಂಡಗಳಲ್ಲಿ ವಿಶೇಷ ಮಕ್ಕಳ ಈ ಅತ್ಯದ್ಭುತ ನೃತ್ಯ ರೂಪಕದಲ್ಲಿ ವಿನ್ನರ್ಸ್ ಯಾರಾಗಿದ್ದಾರೆ, ಎಸ್, ಅದಕ್ಕಾಗಿ ಸ್ವಲ್ಪ ಹೊತ್ತು ನಾವು ಕಾಯಬೇಕಾಗತ್ತೆ. ತಂಡ 14 ತಯಾರಾಗಿರಿ ಮತ್ತು ವೇದಿಕೆಯನ್ನು ನೀವು ಸಜ್ಜುಗೊಳಿಸಬಹುದು ಈಗ ಕೆಲವೇ ಕ್ಷಣಗಳಲ್ಲಿ. ಹದಿಮೂರನೆಯ ತಂಡವಿದು. ಧನ್ಯವಾದಗಳು. ಒಂದು ಸುಂದರ ಛಾಯಾಚಿತ್ರ. ಮ್ಯಾಮ್ ಸ್ವಲ್ಪ ಈಚೆ ಬನ್ನಿ ನೀವು. ಇಲ್ಲ ಅಲ್ಲಿ, ಹಾ, ಅದು ಸ್ವಲ್ಪ ಆ ಕಡೆ ಹೋಯ್ತು ಲೈನ್. ಹಾ, ಎಸ್. ತಂಡ 14 ತಯಾರಾಗ್ತಾ ಇದೆ. ಹೆಜ್ಜೆ ಸಂಭ್ರಮ 2025 13ನೆಯ ತಂಡಕ್ಕೆ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. 14ನೆಯ ತಂಡ ವೇದಿಕೆಯನ್ನು ಸಜ್ಜುಗೊಳಿಸಿ.
ಈ ಮಧ್ಯದಲ್ಲಿ ನಿಮ್ಮಲ್ಲಿ ಒಂದು ಪ್ರಕಟಣೆ ಏನಂದ್ರೆ, ಆಗ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಪೆಷಲ್ ಚಿಲ್ಡ್ರನ್ ಅವಾರ್ಡ್ ಅನ್ನು 15 ವಿದ್ಯಾರ್ಥಿಗಳಿಗೆ ಕೊಡಲಾಗಿತ್ತು. ಅದರಲ್ಲಿ ರೋಹಿತ್ ಅವರ ಅಭಿನಂದನಾ ಪತ್ರ ಎಲ್ಲೋ ಕಳೆದು ಹೋಗಿದೆ. ಒಂದು ವೇಳೆ ಅದು ನಿಮಗೆ ಸಿಕ್ಕಲ್ಲಿ ದಯವಿಟ್ಟು ಇಲ್ಲಿ ತಂದು ಅದನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಹೆಸರು ರೋಹಿತ್ ಅವರ ಅಭಿನಂದನಾ ಪತ್ರವನ್ನ ದಯವಿಟ್ಟು ಇಲ್ಲಿಗೆ ತಲುಪಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೆಜ್ಜೆ ಸಂಭ್ರಮದ ಉಳಿದಿರುವ 2 ತಂಡಗಳಲ್ಲಿ ಕೊನೆಯ 2 ತಂಡದಲ್ಲಿ ಈಗ ತಂಡ 14 ತಯಾರಾಗ್ತಾ ಇದೆ. ಇವರ ನೃತ್ಯ ರೂಪಕ ಪ್ರಸ್ತುತಿ ಏನು ಯಾವುದು ಅಂತ ನೋಡೋಣ. ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಈ ಹೆಜ್ಜೆ ಸಂಭ್ರಮದ ಗೆಜ್ಜೆ ಈ ನೃತ್ಯ ರೂಪಕ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಆನಂತರ ಒಂದು ಚಿಕ್ಕದಾದ ಸಮಾರೋಪವೂ ಇದೆ. ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ವಿಜೇತರು ಯಾರು ಅಂತ. ಸೊ ಅದಕ್ಕಾಗಿ ನಾವು ಕಾಯೋಣ. ಹೆಜ್ಜೆ ಸಂಭ್ರಮ 2025 ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಳಿಗ್ಗೆಯಿಂದ ಇಷ್ಟೊತ್ತು ತನಕ ತಾಳ್ಮೆಯಿಂದ ಕೂತ್ಕೊಂಡಿದ್ದೀರಲ್ಲ, ಮಧ್ಯ ಅಂತ ಆಕಳಿಕೆ ಬಂದ್ರೂ ಆಗತ್ತೆ. ಯಾಕೆಂದ್ರೆ ಕಂಟಿನ್ಯೂಸ್ ನಾವು ಕೂತಾಗ ಅದು ಹಾಗೆ ಆಗತ್ತೆ. ಚಪ್ಪಾಳೆಯೊಂದಿಗೆ ನೀವು ಪ್ರೋತ್ಸಾಹಿಸ್ತಾ ಇದ್ದೀರಿ, ಅದು ದೊಡ್ಡ ಮಾತು. ಹಾಗಾಗಿ ಏನಿಲ್ಲ ಅಂದ್ರೂ ನಿಮ್ಗೊಂದು ನೀವು ಚಪ್ಪಾಳೆ ಹೊಡ್ಕೊಳ್ಳೇಬೇಕು. ಎಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ಳಿ. 2 ಕಾರಣಕ್ಕೆ. ಒಂದು, ಜೀವನದಲ್ಲಿ ಕೆಲವೊಮ್ಮೆ ಬೇರೆಯವರು ನಮಗೆ ಅಭಿನಂದನೆ ಹೇಳುವುದಿಲ್ಲ, ಕಂಗ್ರ್ಯಾಚುಲೇಷನ್ಸ್ ಹೇಳುವುದಿಲ್ಲ, ಎಲ್ಲ ಕಾಲೆಳೆಯುವವರೇ. ಆಗ ನಮ್ಮನ್ನು ನಾವು ಹುರಿದುಂಬಿಸ್ಕೊಳ್ಬೇಕು. ಒಂದು, ನಮ್ಗೆ ನಾವು ಚಪ್ಪಾಳೆ ಹೊಡೆಯೋದು. ಇನ್ನೊಂದು, ನೀವು ಚಪ್ಪಾಳೆ ಹೊಡೆದಾಗ ಇಲ್ಲೆಲ್ಲ ಒಂದು ಯಾವುದೋ ಚಕ್ರ ಇದೆ ಅಂತ ನೋಡಿ, ಆ ಚಕ್ರ ಆಕ್ಟಿವ್ ಆಗುತ್ತೆ, ಫುಲ್ ಎಲ್ಲ ಅಲರ್ಟ್ ಆಗಿಬಿಡ್ತೀರಿ. ಅದಕ್ಕೋಸ್ಕರ ಜೋರಾದ ಚಪ್ಪಾಳೆ ಬರಲಿ. ಹದಿಮೂರನೆಯ ತಂಡ ಅವರ ನೃತ್ಯ ರೂಪಕ ಮುಗಿದು 14ನೆಯ ತಂಡದವರು ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇರೋದು. ಇದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಕುತೂಹಲ ಆಗುತ್ತಲ್ಲ, ಏನಪ್ಪಾ ಇದು ಅಂತ. ಈಗ ಯಾವ ಕತೆ ಬರುತ್ತೆ ಅಂತ ನೋಡುವ. ಕೆಲವೇ ಕ್ಷಣಗಳಲ್ಲಿ ಯಾವ ಕತೆ, ಯಾವ ಥರದ ನೃತ್ಯ ರೂಪಕ ಅನ್ನೋದು ನಮ್ಮ ಕಣ್ಮುಂದೆ ಹೆಜ್ಜೆ ಸಂಭ್ರಮ 2025ರಲ್ಲಿ ಇರುತ್ತೆ. ಹದಿನಾಲ್ಕನೇ ತಂಡದವರ ಪ್ರಾಪರ್ಟಿ ಸೆಟ್ಟಿಂಗೇ ತುಂಬಾ ಚೆನ್ನಾಗಿದೆ. ಇದು ನೋಡುವಾಗ ಒಂದು ತರದ ಐಡಿಯಾ ನಿಮಗೆ ಬಂದಿರಬಹುದು. ಹಾ, ಇಲ್ಲೊಂದು ವಿಷಯ ನಿಮಗೆ ಹೇಳಲಿಕ್ಕಿದೆ. ಇಲ್ಲೊಂದು ನನ್ನ ಕೈಯಲ್ಲಿ ಬ್ಯಾಗ್ ಇದೆ. ಈ ಬ್ಯಾಗ್ನ ನಾವು ಈಗಾಗಲೇ ಎಲ್ಲ ನೃತ್ಯ ರೂಪಕವನ್ನು ಗೈದಿರೋ ಮಕ್ಕಳಿಗೆ ಕೊಟ್ಟಿದ್ದೇವೆ. ಈ ಬ್ಯಾಗ್ನ ವಿಶೇಷತೆ ಏನು ಕೇಳಿದ್ರೆ, ಈ ಸೈಡ್ ನೋಡಿ ಚಿತ್ರ ಇದೆ, ಇದಕ್ಕೆ ಕಲರ್ ಮಾಡಿದ್ದಾರೆ ಆಲ್ರೆಡಿ. ಇದನ್ನ ನೀವು ತಿರುಗಿಸಿದ್ರೆ, ಸ್ವಲ್ಪ ತೋರಿಸಿ, ಇದನ್ನ ನೀವು ತಿರುಗಿಸಿದ್ರೆ ಇದಿನ್ನೂ ಕಲರ್ ಆಗಿಲ್ಲ, ಬರೀ ಸ್ಕೆಚ್ ಇದೆ ಅಷ್ಟೇ. ಇದನ್ನ ತುಂಬಿಸುವ ಕೆಲಸ ಮಕ್ಕಳಿಗಿರುತ್ತೆ. ಇದನ್ನ ಇಷ್ಟು ಕ್ರಿಯೇಟಿವ್ ಆಗಿ ಮಾಡಿದವರು ವಿಜೇತಾ ಗಂಗೊಳ್ಳಿ ಅವರು. ಅವರಿಗೊಂದು ಜೋರಾದ ಚಪ್ಪಾಳೆ ಇರಲಿ. ಅವರದೊಂದು ಆರ್ಟ್ ಫಾರ್ಮ್ ಇದೆ, ಅದನ್ನ ಪರಪಂಚ, ದ ವರ್ಲ್ಡ್ ಆಫ್ ಆರ್ಟ್ ಅಂತ ಕರೀತಾರೆ. ಆ ಪರಪಂಚದಿಂದ ಬಂದ ಇದೊಂದು ಚಂದದ ಉತ್ಪನ್ನ. ಸೊ ಹಾಗಾಗಿ ವಿಜೇತಾ ಗಂಗೊಳ್ಳಿ ಅವರ ಈ ಕೈಂಕರ್ಯಕ್ಕೆ ನಾವು ಶಾಬಾಸ್ ಅನ್ಬೇಕು. ಯಾಕೆಂದ್ರೆ ಇಂಥದ್ದೊಂದು ಸಮಾಜ ಮುಖಿ ಯೋಚನೆ, ಬಿಸ್ನೆಸ್ ಯಾವುದೇ ಇರಲಿ ಅಥವಾ ಬಿಸ್ನೆಸ್ ಅಲ್ಲೇ ಇರಲಿ, ಇದ್ದಾಗ ಮಾಡುವಾಗ ಈ ಥರದೊಂದು ಯೋಚನೆ ಇದ್ರೆ ಇದೆಯಲ್ಲ, ಬಹುಶಃ ಅಂಥ ಕೆಲಸಗಳಿಗೆ ದೇವರಾದ್ರೂ ಜೈ ಅಂತ ಹೇಳ್ತಾನೆ. ಸೊ ಈಗ ನಮ್ಮ ಹೆಜ್ಜೆ ಸಂಭ್ರಮದಲ್ಲಿ 14ನೆಯ ತಂಡ ತಯಾರಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಯೋಚನೆ ಮಾಡಿ. ಬಹುಶಃ ನೀವು ಕೂಡ ಯಾವುದಾದ್ರೂ ನಾಟಕ ಅಥವಾ ಡಾನ್ಸ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಆ ಸ್ಟೆಪ್ಸನ್ನು ಕಲಿಯೋದು, ಕಲಿತ ಮೇಲೆ ಅದನ್ನು ನೆನ್ಪಿಟ್ಕೊಳ್ಳೋದು. ಸ್ಟೇಜ್ಗೆ ಬಂದ ಕೂಡಲೇ ಕೈ ಕಾಲು ಮಂಡೆ ಕಣ್ಣು ತಲೆ ಕುತ್ತಿಗೆ ಎಲ್ಲ ನಡುಗ್ಲಿಕ್ಕೆ ಶುರುವಾಗುತ್ತೆ. ಆಗ ಕಲ್ತಿರೋದೆಲ್ಲ ಮರ್ತೋಗ್ಬಿಡತ್ತೆ. ಅಂಥದ್ರಲ್ಲಿ ನಮ್ಮ ವಿಶೇಷ ಚೇತನ ಮಕ್ಕಳು, ದೇವ್ರ ಮಕ್ಕಳು ಇದನ್ನೆಲ್ಲ ನೆನ್ಪಿಟ್ಕೊಂಡು ನೋಡಿ. ಅವರ ಮೂಮೆಂಟ್ ಕೂಡ ನೋಡಿ ನೀವು, ಅದನ್ನೆಷ್ಟು ಸುಂದರವಾಗಿ ಪ್ರಸ್ತುತಪಡಿಸಿದ್ರು ಅಂತ ನಿಜವಾಗ್ಲೂ ಮೆಚ್ಚಲೇಬೇಕು. ಅದ್ರ ಜೊತೆಗೆ ಆ ಡ್ಯಾನ್ಸನ್ನು ಒಂದು ಒಳ್ಳೆ ಥೀಮ್ ಜೊತೆ ಹೇಳ್ಕೊಟ್ಟಿದ್ದಾರಲ್ಲ, ಆ ಟೀಚರ್ಗೂ ಅಭಿನಂದನೆ ಹೇಳಲೇಬೇಕು. ಇಷ್ಟು 15 ಶಾಲಾ ಮಕ್ಕಳಿಂದ ಆಗಿರುವಂತಹ ಇಂಥ ಚಂದದ ನೃತ್ಯ ರೂಪಕವನ್ನ ಕೊರಿಯೋಗ್ರಾಫ್ ಮಾಡಿರೋ ಟೀಚರ್ಗೆ ನೀವು ಜೋರಾದ ಚಪ್ಪಾಳೆ ಕೊಡಿ. 14ನೇ ತಂಡ ತಯಾರಾಗಿದೆಯಾ? ಇವ್ರು ಇನ್ನೂ ತಡ ಮಾಡಿದ್ರೆ ನಾನು ನಿಮ್ಮ ಹತ್ರ ಚಪ್ಪಾಳೆ ಹೊಡಿಸಿ ನಿಮಗೆ ಸುಸ್ತು ಮಾಡಿಸ್ತೀನ ಅಂತೇಳಿ. ಹೌದು, ಎಂಥ ಸಂದರ್ಭ ತಗೊಂಡ್ರು ಕಷ್ಟ ಆಗೋದು ಯಾವ್ದು ಕೇಳಿದ್ರೆ ತಯಾರಿ. ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಕೂತ್ಕೊಂಡು ಓ ಅಂತ ಚಪ್ಪಾಳೆ ಹೊಡಿತೀವಲ್ಲ, ಅದಲ್ಲ. ಆ ತಯಾರಿ ಅನ್ನೋದಿದೆಯಲ್ಲ, ಎಲ್ಲದೂ ತಯಾರು ಮಾಡ್ಕೊಂಡು ಹೋಗಿ ತಂದು ಇಲ್ಲಿ ಮಾಡಿ ತೋರಿಸಿ, ಆ ಕೆಲಸ ಬಹಳ ಕಷ್ಟ. ಅದಕ್ಕೆ ಒಂದು ತಂಡದಲ್ಲಿ ಒಂದು 4 ಜನ ಸ್ಟ್ರಾಂಗ್ ನಾಯಕರು ಬೇಕೇ ಬೇಕಾಗ್ತಾರೆ, ಮುಂದಾಳತ್ವವನ್ನು ತಗೊಳ್ಳುವವರು. ಅಂಥವರು ಇದ್ದಿದ್ದಕ್ಕೆ ಇವತ್ತಿನ ಹೆಜ್ಜೆ ಸಂಭ್ರಮದ ಈ ಕಾರ್ಯಕ್ರಮ ಇಷ್ಟು ಚಂದದಲ್ಲಿ ಮೂಡಿ ಬಂತು. ನೃತ್ಯ ತಂಡ 14 ತಯಾರಾಗಿದ್ರೆ ಹೇಳಿ ಸರ್. ರೆಡಿ ಆಗಿದೆ ಅಂತೆ. ಹಾಗಾಗಿ ಮ್ಯೂಸಿಕ್ ಅವರು ತಯಾರಾಗಿ 3, 2, 1 ಗೋ. ಇತಿಹಾಸದಲ್ಲಿ ದುರಂತ ಕಥೆಯಾಗಬೇಕಿದ್ದ ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ್ತಿ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರಿ ಸಾಧನೆಗೈದು ಬದುಕನ್ನೇ ಬದಲಾಯಿಸಿದ ಯಶೋಗಾಥೆ. ರಣಗಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ, ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಳ ಮನ ಎದೆಯನಿದೆ ಓ, ಬಲಿದಾನ ಕುರು ನೀನು ರೆಡಿಯೋ, ಕೂಡ ನಿನ್ನ ನೆನೆಯುತ್ತಿದೆ ಎಂದೆಂದು ನಿಂಗೆ ಜಯ ಹೋ. ಸೇನೆಗೆ ಸೇರೋ ಕನಸು ನನಸಾಗಿದೆ. ಅಪ್ಪ ಅಮ್ಮನ್ನ ಕಳ್ಕೊಂಡ ನಾನು ಅನಾಥೆ ಅಲ್ಲ. ಅಪ್ಪ, ನಿಮ್ಮಂತೆ ನಾನು ಸೇನೆಗೆ ಸೇರಿ ದೇಶ ಸೇವೆ ಮಾಡ್ತೀನಿ. ನಾನು ಈಗಲೇ ನನ್ನ ಜನ್ಮ ದಾಖಲೆ ಸರಿಪಡಿಸೋಕೆ ಡೆಲ್ಲಿಗೆ ಹೋಗಬೇಕು. For the kind attention of passengers, this is the time for train number 12763 Padmavati Super Fast Express. ಕಳ್ಳ ಕಳ್ಳ ಕಳ್ಳ, ಏಯ್ ಕಳ್ಳತನ ಮಾಡಿ ಜೀವನ ಮಾಡ್ತೀಯಾ? ಥೂ ನಿನ್ನ ಜನ್ಮಕ್ಕೆ. ಅಮ್ಮ ಅಮ್ಮ, ನೋ ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ.
ವಿಧಿಯ ನಾಟಕ ಓ ವಿಧಿಯ ನಾಟಕ ನನ್ನ ಬದುಕು ಸೂತಕ. ಅಯ್ಯೋ ಯಾರೀಕೆ? ರಾತ್ರಿ ಇಡೀ ಹಳ್ಳಿಯಲ್ಲಿ ಎಷ್ಟೊಂದು ರೈಲುಗಳು ಸಂಚರಿಸಿದೆ. ಈಕೆ ಬದುಕಿರೋಕೆ ಸಾಧ್ಯನೇ ಇಲ್ಲ. ಈಕೆ ಇನ್ನೂ ಬದುಕಿದ್ದಾಳೆ. ಬನ್ನಿ ಈಕೆಯನ್ನು ಆಸ್ಪತ್ರೆಗೆ ಸೇರಿಸೋಣ. ಡಾಕ್ಟ್ರೇ, ಈ ಹೆಣ್ಮಗಳು ರೈಲು ಹಳ್ಳಿಯಲ್ಲಿ ಬಿದ್ದಿದ್ಲು. ಕಾಲಿಂದ ವಿಪರೀತ ರಕ್ತ ಸೋರ್ತಿದೆ. ಒಂದು ಕಾಲು ಜಜ್ಜಿ ಹೋಗಿದೆ. ಅಮ್ಮ, ನೋವು ಸಹಿಸಲಾಗುತ್ತಿಲ್ಲ. ನೋಡಿ ಅಮ್ಮ, ಇದು ಹಳ್ಳಿ ಆಸ್ಪತ್ರೆ. ತುಂಬಾ ರಕ್ತ ಹೋಗಿದ್ರಿಂದ ಕಾಲನ್ನ ಕತ್ತರಿಸಬೇಕಾಗುತ್ತೆ. ನಮ್ಮಲ್ಲಿ ಅರಿವಳಿಕೆ ಮದ್ದಿನ ವ್ಯವಸ್ಥೆ ಕೂಡ ಇಲ್ಲ. ನೀವು ಬೇರೆ ಆಸ್ಪತ್ರೆಗೆ ಹೋಗೋದು ಒಳ್ಳೆಯದು. ಇಲ್ಲ ಡಾಕ್ಟರ್, ನನಗೆ ನೋವನ್ನು ತಡ್ಕೊಳಕ್ಕಾಗ್ತಿಲ್ಲ. ನನ್ನ ಕಾಲನ್ನ ಕತ್ತರಿಸಿ ಡಾಕ್ಟರ್. ಟಿಕೆಟ್ ರಹಿತ ಪ್ರಯಾಣ, ಆತ್ಮಹತ್ಯೆಗೆ ಯತ್ನಿಸಿದ ಅರುಣಿಮಾ. ಅರುಣಿಮಾ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿರುವುದಕ್ಕೆ ಹೆದರಿ ರೈಲಿನಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಶಂಕಿಸಲಾಗಿದೆ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದು ಎಷ್ಟು ಸರಿ. ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು, ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ, ನಾ ಮತ್ತೆ ಹಾರುವ ಕಿರು ಆಸೆ ಮೂಡಿದೆ, ಬೆಳಕು ಹರಿದಿದೆ, ನಾನು ಮೈಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ, ಪುಟ್ಟ ಪುಟ್ಟ ಗುಂಡಿಗೆಲಿ ಉಸಿರೇ ನಿಂತು ಹೋಗೈತೆ, ಮನೆಯೂ ಮಸಣವು ಎರಡು ಒಂದೇ ಆಗೈತೆ, ಕಣ್ಣೀರುಕ್ಕಿ ಬಂದರೆ ನೀನೇ ಒರೆಸಿಕೋ ಇಲ್ಲಿ, ಅಪ್ಪ ಅಮ್ಮ ಯಾರೂ ಇಲ್ಲ ನೋವ ನುಂಗಿಕೋ, ಹೋದರೆ ಹೋಗಲಿ ಸಾಯೋ ಬದುಕು ನಮದು, ಕಿವಿಗೆ ಬೀಳದಿ ಕಿರುಚಾಟವು ಎಂದು, ಹೋದರೆ ಹೋಗಲಿ ಸಾಯೋ ಬದುಕು ನಮದು, ಏಳಿಗೆಯಾಗದು ನಮ್ಮ ಬದುಕಿದು ಎಂದು. ನೀವಿನ್ನು ಮನೆಗೆ ಹೋಗ್ಬೋದು. ಮನೆಯಲ್ಲೇ ರೆಸ್ಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ನಾನಿವತ್ತು ಈ ಸ್ಥಿತಿಯಲ್ಲಿ ನಡೆದಾಡಲು ಕಷ್ಟಪಡುತ್ತಿರಬಹುದು, ಆದರೆ ಒಂದಲ್ಲ ಒಂದು ದಿನ ನನ್ನ ಒಂದೇ ಕಾಲಿನಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿಯೇ ಏರುತ್ತೇನೆ. ಇದು ನನ್ನ ಶಪಥ. ಇವಳಿಗೆ ಹುಚ್ಚು. ನೆಟ್ಟಗೆ ನಡೆಯೋಕ್ಕಾಗಲ್ಲ, ಪರ್ವತ ಇರ್ತಾಳಂತೆ. ಎಲುಬಿಲ್ಲದ ನಾಲಿಗೆ. ಜನ ಏನ್ ಬೇಕಾದರೂ ಮಾತಾಡಿಕೊಳ್ಳಿ. ನಾನು ಈಗಲೇ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ರನ್ನ ಭೇಟಿಯಾಗ್ತೇನೆ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು, ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು, ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಓ ಗರ್ಭದಲ್ಲೇ ಆದ ಗಾಯ, ಹಣೆ ಬರಹ ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ, ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ, ನುಂಗಿಕೊಂಡರು
ಬಚೇಂದ್ರಿ ಪಾಲ್ರೆ ನಮಸ್ತೆ. ನಾನು ಮೌಂಟ್ ಎವರೆಸ್ಟ್ ಶಿಖರ ಏರಬೇಕು. ನನಗೂ ನಿಮ್ಮ ನೆಹರು ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಕೊಡಬಹುದೇ? ನೀನೀಗ್ಲೇ ನಿನ್ನ ಮನಸ್ಸಲ್ಲಿ ಮೌಂಟ್ ಎವರೆಸ್ಟ್ ಏರಿದ್ದಾಗಿದೆ. ಇನ್ನೇನಿದ್ರು ಬಾಹ್ಯ ಜಗತ್ತಿನ ತೋರಿಕೆಗೆ ಶಿಖರ ಏರುವುದು ಬಾಕಿ ಇದೆ ಅಷ್ಟೇ. ಆಕ್ಸಿಜನ್ ಖಾಲಿ ಆಗ್ತಾ ಇದೆ. ನಾನು ಈ ಶಿಖರವನ್ನು ತಲುಪ್ತೀನೋ ಇಲ್ವೋ ಗೊತ್ತಿಲ್ಲ. ದೇವರೇ, ನನಗೆ ಈ ಶಿಖರವನ್ನು ತಲುಪುವಂತ ಶಕ್ತಿ ಕೊಡು. संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव. ಸಾಧನೆಗೆ ಅಸಾಧ್ಯ ಯಾವುದೂ ಇಲ್ಲ. ಅಪ್ಪ, ಅಮ್ಮ, ಇದು ನನ್ನ ಬದುಕಿನ ಸಾರ್ಥಕ ಕ್ಷಣ. ಹೇಗಿದ್ರೂ ಆಕ್ಸಿಜನ್ ಖಾಲಿ ಆಯಿತು. ನನ್ನ ಬದುಕಿನ ಕೊನೆಯ ಕ್ಷಣ. ನಿಮ್ಮ ಹತ್ರಕ್ಕೆ ಬರೋ ಕಾಲ ನಂಗೂ ಬಂತು ಅಪ್ಪ. ದೇವ್ರೇ, ಏನಿದು ನಿನ್ನ ಲೀಲೆ? ಪ್ರಯತ್ನಕ್ಕೆ ತಕ್ಕ ಫಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಆಕ್ಸಿಜನ್ ಸಿಲಿಂಡರ್ ಅನ್ನ ಇಲ್ಲಿ ಯಾರೋ ಬಿಟ್ಟು ಹೋಗಿದ್ದಾರೆ. ಹಾಗಾದ್ರೆ ಈ ಪ್ರಪಂಚದಲ್ಲಿ ನನ್ನ ಕೆಲಸ ಇನ್ನೂ ಬಾಕಿ ಇದೆಯಾ? ಭಗವಂತ, ನಿನ್ನ ಇಚ್ಛೆಯಂತೆ ಆಗ್ಲಿ. ನನ್ನ ಉಸಿರಿರೋವರೆಗೆ ಬದುಕಲ್ಲಿ ನೊಂದಿರುವ ನನ್ನಂತಹ ಅನೇಕ ಅಶಕ್ತರಿಗೆ ನಾನು ಶಕ್ತಿ ಆಗ್ತೇನೆ. ಇದೀಗ ಬಂದ ಸುದ್ದಿ. ವಿಕಲತೆಯನ್ನ ಲೆಕ್ಕಿಸದೆ ಎವರೆಸ್ಟ್ ಏರಿದ ಸಾಧಕಿ ಅರುಣಿಮಾ ಸಿನ್ಹಾ ಅವರು ವಿಶೇಷ ಚೇತನರಿಗಾಗಿ ಪ್ರಾರಂಭಿಸಿದ ಸ್ಪೋರ್ಟ್ಸ್ ಅಕಾಡೆಮಿ ಇಂದು ಉದ್ಘಾಟನೆಗೊಂಡಿದೆ. ಇವರ ಸಾಧನೆ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದು, ಇವರ ಹೆಸರು ಲಿಂಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿದೆ. ಅತಿ ಶ್ರೇಷ್ಠವಾದ ಅರ್ಜುನ ಅವಾರ್ಡ್, ಪದ್ಮಶ್ರೀ ಪ್ರಶಸ್ತಿ ಇವರನ್ನ ಅರಸಿ ಬಂದಿದೆ. ಲಂಡನ್ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದೆ. ಟೀಕಿಸಿದ ಜನರಿಗೆ ಸಾಧನೆಯ ಮೂಲಕ ಉತ್ತರವನ್ನ ನೀಡಿದ ದಿಟ್ಟ ಮಹಿಳೆ ಅರುಣಿಮಾ ಸಿನ್ಹಾ ನಮ್ಮ ದೇಶದ ಹೆಮ್ಮೆ, ನಮ್ಮೆಲ್ಲರ ಆಸ್ತಿ ಎಂದು ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇದು ತಂಡ 14ರ ಪ್ರಸ್ತುತಿ ಅನುರಿಮಾ ಸಿನ್ಹಾ ಅವರದು. ನೋಡಿ, ಒಬ್ಬ ವ್ಯಕ್ತಿ ಹೇಗೆ ಜನರ ಬಾಯಲ್ಲಿ ಕಥೆಯಾಗ್ತಾರಂದ್ರೆ ಇಂಥ ಸಾಧನೆಯಿಂದ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಕೊಡಿ ನಮ್ಮ 14ನೆಯ ತಂಡಕ್ಕೆ. ಹೆಜ್ಜೆ ಸಂಭ್ರಮದ ಹೆಜ್ಜೆ ಗುರುತುಗಳು ಈ ವೇದಿಕೆಯಲ್ಲಿ ಅದ್ಭುತವಾದ ಒಂದು ಪ್ರದರ್ಶನವನ್ನ ನೀಡಿದ್ರೆ. ಪ್ರಾಪರ್ಟೀಸ್ ಅಂತೂ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರು. ಅದರಲ್ಲೂ ಒಂದು ಚೇರಿಗೆ ಅವರು ಬಳ್ಳಿ ಕಟ್ಟಿ ಅದನ್ನ ಹೇಳಿದ್ರು. ಅವರು ಇದಕ್ಕೆ ಬರಬಾರ್ದು, ಸ್ಟೇಜಿಗೆ ಬರಬಾರ್ದಲ್ಲ, ಅಲ್ಲಿಂದನೇ ನಿಂತು ಹೇಳಿದ್ರು. ಅಷ್ಟೊಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಪ್ರಾಪರ್ಟೀಸ್ ಎಲ್ಲ ಅರೇಂಜ್ ಮಾಡಿದ್ರು. 14ನೆಯ ತಂಡದವರು ಅವರಿಗೊಂದು ಪ್ರೀತಿಯ ಕಾಣಿಕೆಯನ್ನ ನೀಡಬೇಕು. ಕಾರ್ತಿಕ್ ಅವರು ಬರಬೇಕು. ವಿಘ್ನೇಶ್ವರ ಸೌಂಡ್ಸ್ ಬಸ್ರೂರು ದಯವಿಟ್ಟು ಬನ್ನಿ. ನಮ್ಮ 14ನೆಯ ತಂಡದವರಿಗೆ ನಮ್ಮ ಈ ಪ್ರೀತಿಯ ಉಡುಗೊರೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೆಜ್ಜೆ ಸಂಭ್ರಮ 2025 ನಾವೆಲ್ಲ ನೋಡ್ತಾ ಇರೋದು ಸ್ಪಂದನ ಟಿವಿಯಲ್ಲಿ ನೇರ ಪ್ರಸಾರ ಆಗ್ತಾ ಇದೆ ಬೆಳಿಗ್ಗೆಯಿಂದ. ಇನ್ನು ಒಂದು ತಂಡ ಉಳಿದಿದೆ. ಆ ಒಂದು ತಂಡ ಯಾವ ವಿಷಯ ಪ್ರಸ್ತುತಿಯನ್ನ ನೃತ್ಯ ರೂಪಕದಲ್ಲಿ ತೋರಿಸ್ತಾರೆ ಅಂತ ಕಾಯ್ಬೇಕು. ಅನಂತರ ಕಾರ್ತಿಕ್ ಅವರು ಕಳೆದ 2 ವರ್ಷಗಳಿಂದ ನಮ್ಮ ಜೊತೆಗೆ ಹೆಜ್ಜೆ ಸಂಭ್ರಮದಲ್ಲಿ ಅವರು ಕೂತ್ಕೊಂಡು ಹೆಜ್ಜೆ ಹಾಕಿಸ್ತಾ ಇದ್ದಾರೆ.
ಅವ್ರ ಸೌಂಡ್ ಚೆನ್ನಾಗಿದ್ರೆ ಮಾತ್ರ ಇಲ್ಲಿ ಕೂತ್ಕೊಂಡು ಹೆಜ್ಜೆ, ಇಲ್ಲಿ ನಿಂತ್ಕೊಂಡು ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯ. ಅವ್ರ ಸೌಂಡ್ ಸರಿಯಾಗಿದ್ರೆ ಮಾತ್ರ ನಾವು ಇಷ್ಟು ಜೋಶಲ್ಲಿ ಮಾತಾಡೋಕೆ ಸಾಧ್ಯ. ಹಾಗಾಗಿ ಸೌಂಡ್ ಸಿಸ್ಟಮ್ ಅವರು ಭಾರಿ ಮುಖ್ಯ ಯಾವುದೇ ಕಾರ್ಯಕ್ರಮಕ್ಕೆ. ಜೋರಾದ ಚಪ್ಪಾಳೆ. ಹದಿನೈದನೇ ತಂಡದವರು ತಯಾರಾಗಿ, ನಿಮ್ಮ ಸಮಯ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಿಕ್ಕಿದೆ. ವೇದಿಕೆನ ಈಗಾಗಲೇ ಸಜ್ಜುಗೊಳಿಸ್ತಾ ಇದ್ದಾರೆ. ಈ 15ನೇ ತಂಡದ ಪರ್ಫಾರ್ಮೆನ್ಸ್ ಆದಮೇಲೆ ಸಮಾರೋಪ ಚುಟುಕಾಗಿ ನೆರವೇರುತ್ತೆ. ಅದರಲ್ಲಿ ಇವತ್ತಿನ ಹೆಜ್ಜೆ ಸಂಭ್ರಮದ ವಿಜೇತರು ಯಾರು 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 ಅನ್ನೋದು ಗೊತ್ತಾಗತ್ತೆ. ಧನ್ಯವಾದಗಳು. ಒಂದು ಚಂದದ ಫೋಟೋ ಆಯ್ತಾ ಸರ್? ಕಾರ್ತಿಕ್ ಅವರೇ, ಫೋಟೋ ಆಯ್ತಾ? ಓಕೆ, ಧನ್ಯವಾದಗಳು 14ನೇ ತಂಡಕ್ಕೆ ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಾದ ವ್ಯವಸ್ಥೆ ಕೂಡ ಆಗಿದೆ, ತಯಾರಾಗಿದೆ. ಯಾರದ್ದೆಲ್ಲ ಚಹಾ ಆಗಲಿಲ್ಲ, ಒಂದು ಸಲ ಹೋಗಿ ಚಹಾವನ್ನು ಕುಡಿದು ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಬನ್ನಿ. 15ನೇ ತಂಡ ತಯಾರಾಗಿದೆ. ಹೆಜ್ಜೆ ಸಂಭ್ರಮದ ಈ ದಿನದ ಪಾಲ್ಗೊಳ್ಳುವಿಕೆಯಲ್ಲಿ ಕೊನೆಯ ತಂಡ ನಮ್ಮ 15ನೆಯ ತಂಡ. ನಿಮ್ಮ ತಯಾರಿ ಆದ ಕೂಡಲೇ ನನಗೆ ದಯವಿಟ್ಟು ತಿಳಿಸಿ. ಈ ನೃತ್ಯ ರೂಪಕಕ್ಕೆ ಬಹಳ ವಿಶೇಷವಾಗಿರೋ ಬಹುಮಾನಗಳು ಇದ್ದಾವೆ. ಪ್ರಥಮ ಬಹುಮಾನವನ್ನ ಗಳಿಸಿಕೊಂಡವರಿಗೆ 22,201, ದ್ವಿತೀಯ ಬಹುಮಾನ 16,201, ತೃತೀಯ ಬಹುಮಾನ 11,201, ಸಮಾಧಾನಕರ ಬಹುಮಾನ ಕೂಡ ಇದೆ. ಅದರಲ್ಲಿ ಪ್ರಥಮ ಆದವರಿಗೆ 8,201, ದ್ವಿತೀಯ ಆದವರಿಗೆ 5,201 ಹಾಗೂ ತೃತೀಯ ಸಮಾಧಾನಕರ ಬಹುಮಾನವನ್ನು ಗಳಿಸ್ಕೊಂಡವರಿಗೆ 3,201 ರೂಪಾಯಿಗಳು ದೊರೆಯುತ್ತದೆ. ಇದು ದುಡ್ಡಿನ ವಿಷಯ ಅಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಬಂದು ಹೆಜ್ಜೆ ಹಾಕಿದ್ದಾರಲ್ಲ ಅವರೆಲ್ಲ ವಿನ್ನರ್ಸೇ. ಎಷ್ಟು ಕಷ್ಟ ಇದ್ದಿರಬಹುದು, ಎಷ್ಟು ಪರಿಶ್ರಮ ಇದ್ದಿರಬಹುದು, ಅವರನ್ನ ಹೆಜ್ಜೆ ಹಾಕಿಸಿದ್ದಾರಲ್ಲ, ಹಾಕಿದವ್ರು ಮಾತ್ರ ಅಲ್ಲ, ಹಾಕಿಸಿದ್ದಾರಲ್ಲ, ಅವರು ಮೊದಲ ವಿನ್ನರ್ಸ್ಗಳು ಆ್ಯಕ್ಚುಲಿ. ಅದರೊಟ್ಟಿಗೆ ನೋಡಿ, ಚಂದದ ಟ್ರೋಫಿ ಕೂಡ ಕಾಯ್ತಾ ಇದೆ. ಇವತ್ತಿನ ಈ ವರ್ಷದ ಫಸ್ಟ್ ಸ್ಟೆಪ್ನ ಹೆಜ್ಜೆ ಸಂಭ್ರಮ 2025ರಲ್ಲಿ ಕೊನೆಯ ನೃತ್ಯ ತಂಡದ ನೃತ್ಯ ರೂಪಕದ ನಿರೀಕ್ಷೆಯಲ್ಲಿ ನಾವೆಲ್ಲರೂ. ಚೈತನ್ಯ ಕುಂದಾಪುರ, ಸುಮೇಧ ನೀಲಾವರ ಮತ್ತು ಇಟ್ಕೊಳ್ಳಿ ಆಶಾ ನಿಲಯ ಉಡುಪಿ. ಆಶಾ ನಿಲಯ ಉಡುಪಿ ಈ 3 ವಿಶೇಷ ಚೇತನ ಶಾಲೆಗಳ ಪೆನ್ ಡ್ರೈವ್ ಇಲ್ಲೇ ಉಳಿದುಕೊಂಡಿದೆ. ದಯವಿಟ್ಟು ಬಂದು ಕಲೆಕ್ಟ್ ಮಾಡಿಕೊಂಡು ಹೋಗಿ.
15ನೇ ನೃತ್ಯ ತಂಡದ ತಯಾರಿ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೆಜ್ಜೆ ಸಂಭ್ರಮದಲ್ಲಿ ನೃತ್ಯ ತಂಡ 15 ನಮ್ಮ ಕಣ್ಮುಂದೆ ಬರಲಿದ್ದಾರೆ. ನೃತ್ಯ ತಂಡ 15 ತಯಾರಾಗಿದೆ. ಸೊ 3, 2, 1 ಗೋ. ಅದೆಷ್ಟೋ ಜನರು ದುಃಖ ಸಂಕಷ್ಟದ ಮೆಟ್ಟಿಲನ್ನು ತೊಳೆದು ತಮ್ಮ ನಿರಂತರವಾದ ಚಟುವಟಿಕೆಯಿಂದ ಸೇವೆಯಿಂದ ಯಶಸ್ವಿಯ ಮೆಟ್ಟಿಲನ್ನು ತುಳಿದಿದ್ದಾರೆ. ಅಂಥವರಲ್ಲಿ ಇಂದು ನಾವು ಹೇಳುವಂತಹ ಕತೆ ಮಂಜುನಾಥ ಮಂಜವ್ವನಾಗಿ ಬದಲಾದ ಕತೆ. ಹೌದು, ಮಂಜುನಾಥ ಮಂಜಮ್ಮನಾಗಿ ಬದಲಾದ ಕತೆ, ಯಶಸ್ಸಿನ ಮೆಟ್ಟಿಲನ್ನು ತುಳಿದ ಕತೆ. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ. ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ. ಹೊತ್ತು ಮೂಡೈತೋ ಉಷೆ ಬಂದೈತೋ ಜನ ಸವಿದಂಗೆ ರುಚಿ ಹತ್ತೈತೋ. ಹೊತ್ತು ಮೂಡೈತೋ ಉಷೆ ಬಂದೈತೋ ಜನ ಸವಿದಂಗೆ ರುಚಿ ಹತ್ತೈತೋ. ಇಂಥ ಹರುಸ ಇದೇ ಮೊದಲು, ಇದೇ ದಿವಸ ಮುಂದು ಬರಲು ಮನಸ್ಸು ಕಾದೈತೋ. ನಿನ್ ಹೆಣ್ಮಕ್ಳ ಆಟ ಜೋರಾಯ್ತು. ನನ್ ಮರ್ಯಾದೆ ತೆಗೆಯೋಕೆ ಹುಟ್ಟಿದ್ಯಾ ನೀನು? ನಿನ್ನ ನಿಂದ್ರಿ ಅವ್ನ್ ಎದಕ್ ಬಡಿಲಿಕ್ಕೆ ಹತ್ತೀರಿ? ಅವನೇನ್ ಕೊಂದೇ ಬಿಡ್ಬೇಕು ಅಂತ ಮಾಡಿರೇನ? ಅವನ್ನ ಕೊಂದ್ರು ಪಾಪ ಬರಂಗಿಲ್ಲ, ಕೊಂದೇ ಬಿಡ್ತೀನಿ ಅವನ. ನಿಂದ್ರಿ ಸಾಕು. ಒಂದ್ಸಾರಿ ಡಾಕ್ಟರ್ ಹತ್ರ ತೋರ್ಸಿದ್ರ ಸರಿ ಹೋಗ್ತಾನೇನು? ಏನ್ ಸರಿ ಹೋಗ್ತಾನಾ ಏನು? ಅದು ಒಂದು ಹಾಗೆ ಹೋಗ್ಲಿ ನಡೆ. ಮಂಜುನಾಥ, ಇಲ್ ಬಾಪ. ಯಾಕೆ ಹೀಗೆ ಮಾಡ್ತಾ ಇದ್ದಿ? ನಾನೇನ್ ಮಾಡ್ಲಿ ರೀ, ನಂಗೆ ಹೆಣ್ಣು ಮಕ್ಕಳಂತೆ ಬಟ್ಟೆ ಹಾಕ್ಬೇಕು, ಬಳೆ ತೋಡ್ಬೇಕು, ಅರಶಿನ ಕುಂಕುಮ ಹಚ್ಬೇಕು, ಭಂಡಾರ ಹಚ್ಬೇಕು ಅಂತ ಆಗ್ತದೆ. ಇದರಲ್ಲಿ ನಂದೇನ್ ತಪ್ಪು? ತಪ್ಪಿಲ್ಲ ಅಂತೆ, ತಪ್ಪಿಲ್ಲ. ನಿಲ್ಸಿ. ನೋಡಿ, ಅವನು ದೈಹಿಕವಾಗಿ ಗಂಡು ಆದ್ರೆ ಮಾನಸಿಕವಾಗಿ ಹೆಣ್ಣಾಗಿದ್ದಾನೆ. ಇದನ್ನ ಸರಿ ಮಾಡೋದಿಕ್ಕೆ ಯಾವ ವೈದ್ಯರಿಂದನೂ ಸಾಧ್ಯ ಇಲ್ಲ. ಅಂದ್ರ ಇವನ್ನ ಸರಿ ಮಾಡೋಕೆ ಆಗೋದಿಲ್ಲ ಏನ್ರಿ? ಸರಿ ಮಾಡೋಕೆ ಅವನು ತಪ್ಪೇ ಮಾಡಿಲ್ಲ. ಅವನು ಅವನ ಅಂತರಾತ್ಮ ಹೇಳೋ ಹಾಗೆ ನಡ್ಕೊಳ್ತಾ ಇದ್ದಾನೆ. ಇದು ಪ್ರಕೃತಿಯ ನಿಯಮ. ಅವನನ್ನ ಅವನ ಪಾಡಿಗೆ ಸುಮ್ಮನೆ ಬಿಡಿ. ವೈದ್ಯರ ಮಾತಿನಿಂದ ಮತ್ತಷ್ಟು ಕಂಗಾಲಾದ ದಂಪತಿ 16 ಕಡೆ ಶಾಸ್ತ್ರ ಕೇಳುತ್ತಾರೆ. ಮಗ ಸರಿಯಾಗಲು ಮುತ್ತು ಕಟ್ಟಿಸಬೇಕು ಎಂದು ತಿಳಿದಾಗ ಹನುಮಂತಯ್ಯ ಜಯಲಕ್ಷ್ಮಿ ದಂಪತಿ ಒಲ್ಲದ ಮನಸ್ಸಿನಿಂದ ಮಗ ಮಂಜುನಾಥನಿಗೆ ಕೊಪ್ಪಳಕ್ಕೆ ಕರೆತಂದು ಹುಲಿಗಮ್ಮ ದೇವರಿಗೆ ಮುತ್ತು ಕಟ್ಟಿಸಿ ಜೋಗತಿ ದೀಕ್ಷೆಯನ್ನ ಕೊಡುತ್ತಾರೆ.
ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು. ಗಂಗಾ ನದಿ ಮಿಂದಾಯ್ತು, ಅಂಗಾಂಗವು ನೆಂದೋಯ್ತು. ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ, ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಜೈ ಸಂತೋಷಿ ಮಾತಾ. ಜೋಗತಿ ದೀಕ್ಷೆ ಪಡೆದು ಮಂಜಮ್ಮ ಜೋಗತಿಯಾಗಿ ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಸಹ ಪ್ರೀತಿಯಿಂದ ನೋಡಿಕೊಳ್ಳುವುದಿಲ್ಲ. ಮನನೊಂದ ಮಂಜಮ್ಮ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಲು ಪ್ರಯತ್ನಿಸುತ್ತಾರೆ. ಇದನ್ನು ಕಂಡು ಕೋಪಗೊಂಡ ಹನುಮಂತಯ್ಯ ಮನೆಯಿಂದ ಹೊರಗಟ್ಟುತ್ತಾರೆ. ದಿಕ್ಕು ದೆಸೆ ಇಲ್ಲದೆ ಮಂಜಮ್ಮ ಕಂಗಾಲಾಗುತ್ತಾರೆ. ಕೊನೆಗೆ ತನ್ನ 18ನೇ ವಯಸ್ಸಿನಲ್ಲಿ ಮನೆಯವರಿಂದ ದೂರಾಗಿ ಮನೆ ಬಿಟ್ಟು ಬಂದ ಮಂಜಮ್ಮ ದೂರದ ಸಂಬಂಧಿಯೊಬ್ಬರ ಸಹಾಯವನ್ನು ಪಡೆದು ಬಾಡಿಗೆ ಮನೆಯನ್ನು ಪಡೆದು ವಾಸವಾಗುತ್ತಾರೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಎಂದು ಭಿಕ್ಷಾಟನೆಗೆ ಹೊರಡುತ್ತಾರೆ. ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಹೀಗೆ ಒಮ್ಮೆ ಪಾಡ್ಲಿಗೆ ಹಿಡಿದು ಭಿಕ್ಷಾಟನೆ ಮಾಡುತ್ತಾ ದಾವಣಗೆರೆಯ ಹಳೆಯ ಬಸ್ ನಿಲ್ದಾಣದ ಬಳಿ ಬಂದಾಗ ಈ ಕುಣಿತ ಎಷ್ಟು ಚೆನ್ನಾಗಿದೆ, ಇದನ್ನು ನಾನು ಕಲಿಬೇಕು. ಅಪ್ಪಾಜಿ, ನನ್ನ ಹೆಸರು ಮಂಜಮ್ಮ ಅಂತ, ನನಗೂ ಈ ನೃತ್ಯ ಹೇಳಿಕೊಡ್ತೀರೇನು? ಯಾರಮ್ಮ ನೀನು? ಅಪ್ಪಾಜಿ, ನಾನು ಹುಟ್ಟಿದ್ದು ಕುಕ್ಕುವಾಡ, ಬೆಳೆದಿದ್ದು ಕಲ್ಕಂಬ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದುಕ ಹತ್ತೀನಿ. ನನ್ನ ಅಪ್ಪ ನನ್ನ ಅಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಅಂಜಿ ಮನೆ ಬಿಟ್ಟು ಓಡಿಸಿದ್ರು. ಈಗ ಜೋಗತಿಯಾಗಿ ಈ ಪಡ್ಲಿಗೆ ಹಿಡ್ಕೊಂಡು ಭಿಕ್ಷಾಟನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದೀನಿ. ಏನೋ ಆಸೆ ಪಟ್ಟಿದೀಯ. ಕಲೆ ಯಾರ ಸ್ವತ್ತು ಅಲ್ಲ, ಕಲಿಸುವುದು ನನ್ನ ಧರ್ಮ. ನಮ್ಮ ಜೊತೆನೇ ಇದ್ದು ಶ್ರದ್ಧೆಯಿಂದ ಕಲ್ತ್ಕೋ. ಆಗ್ಲಿ ಅಪ್ಪಾಜಿ, ನೀವು ಹೇಳ್ದಂಗೆ ಕೇಳ್ತೀನಿ. ಎಲ್ಲಾರು ಬರ್ರಿ, ಎಲ್ಲ ಮನ ಪಾದಕ್ಕೆ ಬಿದ್ದು 4 ಉದೋ 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 ಅಂತ ಹಾಡೋಣ. ಏ ಉದೋ 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 ಓ ಎಲ್ಲಿ ಕಾಣೆ, ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೆನು ಶಿವನೊಲ್ಲ ಭಯನೇ
ಮರದುಂಡು ಚಿಕ್ಕ ಮರ 1 ವರ್ಷಗಳ ಕಾಲ ಮೆಟ್ಟಿಕಲ್ ಬಸಪ್ಪ ಮತ್ತು ಅವನ ಮಗನ ಜೊತೆಗೆ ಸಂತೆ ಜಾತ್ರೆಗಳಲ್ಲಿ ನೃತ್ಯ ಮಾಡುತ್ತಾ ಬದುಕು ಸಾಗಿಸ್ತಾ ಇರ್ತಾರೆ. ಈ ಸಮಯದಲ್ಲಿ ಮಂಜಮ್ಮನಿಗೆ ಜನಪದ ಲೋಕದ ದೈತ್ಯ ಪ್ರತಿಭೆ ಕಾಳವ್ವ ಜೋಗತಿಯ ಪರಿಚಯವಾಗುತ್ತದೆ. ಕಾಳವ್ವ ಜೋಗತಿಯವರು ಮಂಜಮ್ಮನಲ್ಲಿದ್ದ ಕಲೆಯನ್ನು ಮೆಚ್ಚಿಕೊಳ್ಳುತ್ತಾರೆ, ತಮ್ಮ ತಂಡದಲ್ಲಿ ಸೇರಿಸಿಕೊಳ್ಳುತ್ತಾರೆ. ಕಾಳವ್ವ ತನ್ನ ಕಲೆಯನ್ನು ಮಂಜಮ್ಮನಿಗೆ ದಾರಿ ಎರೆಯುತ್ತಾರೆ. ಪ್ರಾಮಾಣಿಕವಾಗಿ ಕಲಾ ಸೇವೆಯಲ್ಲಿ ತೊಡಗುತ್ತಾ ಉತ್ತರ ಕರ್ನಾಟಕದ ಜನಪದ ನೃತ್ಯ ರೂಪವಾದ ಜೋಗತಿ ನೃತ್ಯ ಕಲೆಯನ್ನು ನಿಸ್ವಾರ್ಥ ಸೇವೆಯಿಂದ ದೇಶದುದ್ದಕ್ಕೂ ಹರಡುತ್ತಾರೆ. ತನಗೆ ಬಂದ ಎಲ್ಲ ಜೈವಿಕ, ಸಾಮಾಜಿಕ, ಆರ್ಥಿಕ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಸಾಧನೆ ತೋರಿ ಬದುಕು ಬದಲಾಯಿಸಿದ ಈ ಯಶೋಗಾಥೆ ನಮಗೆಲ್ಲ ಸ್ಫೂರ್ತಿ. ತನ್ನವರಿಂದಲೇ ದೂರವಾದ ಮಂಜಮ್ಮನನ್ನು ಸರಸ್ವತಿ ಮಾತೆ ಕೈ ಹಿಡಿಯುತ್ತಾರೆ. ಮೊದಲು ಕರ್ನಾಟಕದ ಜನಪದ ಅಕಾಡೆಮಿಯ ಸದಸ್ಯರಾಗಿ, ನಂತರ ರಾಜ್ಯ ಸರ್ಕಾರದಿಂದಲೇ ಅದೇ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕಗೊಳ್ಳುತ್ತಾರೆ. 2010ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆಯುತ್ತಾರೆ. ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನ 2021ರಲ್ಲಿ ಪಡೆಯುತ್ತಾರೆ. ರಾಜ್ಯದ ಪ್ರದರ್ಶಕ ಕಲೆಗಳ ಉನ್ನತ ಸಂಸ್ಥೆಗೆ ಮುಖ್ಯಸ್ಥರಾದ ಮೊದಲ ಮಂಗಳಮುಖಿಯಾಗಿದ್ದಾರೆ ಪದ್ಮಶ್ರೀ ಮಂಜಮ್ಮ ಜೋಗತಿ. ಹದಿನೈದನೇ ತಂಡದ ಅದ್ಭುತ ಪರ್ಫಾರ್ಮೆನ್ಸ್ ನೋಡಿದ್ರಿ, ಜೋರಾದ ಚಾಪಾಳೆ ಕೊಡಿ. ಎಲ್ಲರೂ ದಯವಿಟ್ಟು ಮುಂದೆ ಬನ್ನಿ ವೇದಿಕೆಯಲ್ಲಿ. 15ನೇ ತಂಡದವರು ಮುಂದೆ ಬನ್ನಿ. ಮಂಜಮ್ಮ ಜೋಗತಿ ಪದ್ಮಶ್ರೀ ಪಡೆಯುವ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ ಅನ್ನೋದನ್ನ ಮತ್ತೊಮ್ಮೆ ನೋಡಿದ್ವಿ ನಾವು. ಅದ್ಭುತವಾಗಿ ಪ್ರದರ್ಶನ ಆಗಿದ್ರು. ಇದು ಹೆಜ್ಜೆ ಸಂಭ್ರಮದ ಕೊನೆಯ ಪರ್ಫಾರ್ಮೆನ್ಸ್. ಆದರೆ ಇದರ ಜೋಶ್ ಇದೆಯಲ್ಲ, ಇನ್ನೂ ಸುಮಾರು ದಿನ ಹಾಗೆ ಇರುತ್ತೆ. ಯಾಕೆಂದರೆ ಮಕ್ಕಳು ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಲಿತಿದ್ದನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮೆಲ್ಲರ ಮುಂದೆ ಅವರ ನೃತ್ಯ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಅವ್ರಿಗೆಲ್ಲ ಒಂದು ಖುಷಿಯ ಸಂಭ್ರಮದ ಕ್ಷಣ ಇದು. ಈ ಹೆಜ್ಜೆ ಸಂಭ್ರಮಕ್ಕೆ ಕಾರಣನೇ ಅದೇ. ಏನಂದರೆ ನಮ್ಮ ಮಕ್ಕಳು ದೇವರ ಮಕ್ಕಳಿಗೂ ಇಂಥದ್ದೊಂದು ವೇದಿಕೆ ಸಿಗಲಿ, ಅವರ ಪ್ರತಿಭೆ ಈ ಮೂಲಕ ಅನಾವರಣಗೊಳ್ಳಿ, ಆ ಮೂಲಕ ಮಕ್ಕಳು ಖುಷಿ ಪಡೋದು ಮಾತ್ರ ಅಲ್ಲ, ಅವರ ತಂದೆ ತಾಯಿಯರು, ಪೋಷಕರು, ರಕ್ಷಕರು, ಅವರ ಶಿಕ್ಷಕರು ಅವರು ಖುಷಿ ಪಡಲಿ. ಅದ್ರ ಒಟ್ಟಿಗೆ ಇನ್ನೊಂದು ವಿಶೇಷ ಏನು ಕೇಳಿದರೆ, ಈ ಹೆಜ್ಜೆ ಸಂಭ್ರಮದಲ್ಲಿ ಬರೀ ವಿದ್ಯಾರ್ಥಿಗಳಷ್ಟೇ ಕುಣಿದಿದ್ದಲ್ಲ, ಅವರ ತಂದೆ ತಾಯಿಯರು, ಶಿಕ್ಷಕರು ಎಲ್ಲರಿಗೂ ವೇದಿಕೆಯಾಗಿದ್ದು ಹೆಜ್ಜೆ ಸಂಭ್ರಮ. ಹೆಜ್ಜೆ ಸಂಭ್ರಮದ 15ನೇ ತಂಡದ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವರಿಗೆ ಪ್ರೀತಿಯ ಕಾಣಿಕೆನ ನೀಡಬೇಕಾಗಿ ನಾನು ಸುಮತಿ ಶೆಣಾಯ್ ಮತ್ತು ಸತೀಶ್ ಕಾಂಚನ್ ಅವ್ರನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಪ್ರೀತಿಯ ಉಡುಗೊರೆ ನಮ್ಮ 15ನೇ ನೃತ್ಯ ತಂಡದವರಿಗೆ. ಸುಮತಿ ಶೆಣಾಯ್ ಮತ್ತು ಸತೀಶ್ ಕಾಂಚನ್ ಅವರು ದಯವಿಟ್ಟು ಬರಬೇಕು. ಅವರ ಶ್ರೀಮತಿ ನಾಗವೇಣಿ ಮೇಡಮ್ ಅವರು ಜೊತೆಯಾಗಬೇಕು. ಸತೀಶ್ ಕಾಂಚನ್ ಅವರ ಶ್ರೀಮತಿ ನಾಗವೇಣಿ ಮೇಡಮ್ ಅವರು
ಇದು ನಮ್ಮ 15ನೇ ತಂಡದವರಿಗೆ ಪ್ರೀತಿಯ ಉಡುಗೊರೆಯಷ್ಟೇ. ಹೆಜ್ಜೆ ಸಂಭ್ರಮ 2025 ಬೆಳಿಗ್ಗೆಯಿಂದ ಇಷ್ಟು ಹೊತ್ತಿನ ತನಕ 15 ತಂಡಗಳು ಅತ್ಯದ್ಭುತವಾಗಿ ಸ್ಪರ್ಧೆ ಅಂದ್ರೆ ಸ್ಪರ್ಧಾ ರೂಪದಲ್ಲಿ ಇಷ್ಟು ಚಂದದ ಕಾರ್ಯಕ್ರಮವನ್ನ ನೀಡಿದ್ರು. ಎಲ್ಲ ತಂಡಗಳಿಗೂ ಜೋರಾದ ಚಪ್ಪಾಳೆ. ಬರೀ ಹೆಜ್ಜೆ ಸಂಭ್ರಮದಲ್ಲಿ ಹೆಜ್ಜೆ ಹಾಕಿದ್ರೆ ಸಾಲದು, ಆ ಹೆಜ್ಜೆ ಗೆಜ್ಜೆ ಹೇಗಿತ್ತು ಅಂತ ತೀರ್ಪು ಕೊಡೋದು ಬೇಡವಾ? ಅದಕ್ಕಾಗಿ ಬೆಳಿಗ್ಗೆಯಿಂದ ತೀರ್ಪುಗಾರರು ಪಲ್ಲವಿ ಶೆಣಾಯ್, ರತಿ ರಾಜೇಶ್ ಹಾಗೂ ವಿಖ್ಯಾತ್ ಕೆ ಅವರು ನಮ್ಮೊಟ್ಟಿಗಿದ್ರು. ನಮ್ಮೊಂದಿಗಿದ್ದು ಎಲ್ಲ ತಂಡದವರ ನೃತ್ಯವನ್ನ ವೀಕ್ಷಿಸಿ ಪರೀಕ್ಷಿಸಿ ಅಂಕಗಳನ್ನ ನೀಡ್ತಾ ಇದ್ದಾರೆ. ಯಾರು ವಿನ್ನರ್ ಗೊತ್ತಾಗತ್ತೆ ಕೆಲವೇ ಹೊತ್ತಿನಲ್ಲಿ. ಹಾಗೆಯೇ ಸಮಾರೋಪಕ್ಕೆ ತಯಾರಾಗುವ ಹೊತ್ತಿನಲ್ಲಿ ವೇದಿಕೆಯನ್ನು ಸಜ್ಜುಗೊಳಿಸಬೇಕು. ಸಮಾರೋಪಕ್ಕಾಗಿ ಎಲ್ಲ ನೃತ್ಯ ತಂಡ 15ನೇ ನೃತ್ಯ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕಾಯೋಣ ವಿನ್ನರ್ಸ್ ಯಾರು ಅಂತ. ಥ್ಯಾಂಕ್ ಯು ಸೋ ಮಚ್. ವೇದಿಕೆಯನ್ನು ದಯವಿಟ್ಟು ತೆರವುಗೊಳಿಸಿ. ಧನ್ಯವಾದಗಳು. ಇಲ್ಲಿಯ ತನಕ 15 ತಂಡಗಳು ಇಲ್ಲಿ ವೇದಿಕೆಯಲ್ಲಿ ಬಂದು ಭಾಗವಹಿಸಿದ್ರು, ನಮ್ಮ ಉಡುಗೊರೆಯನ್ನು ಸ್ವೀಕರಿಸಿದ್ರು. ಆದರೆ ಇದರಲ್ಲಿ ಭಾಗವಹಿಸಿರುವ 15 ವಿಶೇಷ ಚೇತನ ಶಾಲೆಯ ಮಕ್ಕಳಲ್ಲಿ ಯಾರು ವೇದಿಕೆಗೆ ಬರಲಿಲ್ಲ, ಅವರು ಈ ಹೊತ್ತು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ದಯವಿಟ್ಟು ಆ ಶಾಲೆಯ ಮುಖ್ಯಸ್ಥರು ಆ ಮಕ್ಕಳನ್ನ ವೇದಿಕೆಗೆ ಕರೆತರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಯಾರೆಲ್ಲ ವೇದಿಕೆಯಲ್ಲಿ ಬಂದು ನೃತ್ಯ ಮಾಡಿ ಯಾರಿಗೆಲ್ಲ ಉಡುಗೊರೆ ಸಿಕ್ಕಿದೆ ಅವರಲ್ಲ, ಯಾರಿಗೆ ಸಿಕ್ಕಿಲ್ಲ ನೃತ್ಯ ಮಾಡಿದವರಲ್ಲ, ಮಾಡದೆ ಅಲ್ಲಿ ನೋಡ್ತಾ ಇರೋರು, ಆ ಶಾಲೆಯ ಎಲ್ಲ ಮಕ್ಕಳು ಬರಬೇಕು. 15 ಶಾಲೆಯ ಮಕ್ಕಳು ಬಂದು ದಯವಿಟ್ಟು ಉಡುಗೊರೆಯನ್ನು ಸ್ವೀಕರಿಸಬೇಕು. ಆ ಶಾಲೆಯ ಶಿಕ್ಷಕರು ಅಥವಾ ಪೋಷಕರು ಅಥವಾ ಮುಖ್ಯಸ್ಥರು ದಯವಿಟ್ಟು ಅವ್ರನ್ನ ವೇದಿಕೆಗೆ ಕರೆತನ್ನಿ. ವೇದಿಕೆಯನ್ನು ತೆರವುಗೊಳಿಸಿ ಮುಂದಿನ ಸಮಾರೋಪಕ್ಕೆ ಚುರುಕಾಗಿ ವೇದಿಕೆಯನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಮೇಧ ನೀಲಾವರ, ಇಲ್ಲಿಯ ಪೆನ್ ಡ್ರೈವ್ ಇಲ್ಲೇ ಉಳಿದುಕೊಂಡಿದೆ, ದಯವಿಟ್ಟು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಸುಮೇಧ ವಿಶೇಷ ಚೇತನ ಶಾಲೆ ನೀಲಾವರ. ಬನ್ನಿ ಬನ್ನಿ, ಎಲ್ಲ ಶಾಲೆಯ ಮಕ್ಕಳು ಬನ್ನಿ. ಯಾರಿಗೆಲ್ಲ ಗಿಫ್ಟ್ ಸಿಕ್ಕಿಲ್ಲ ಅವ್ರು ಬನ್ನಿ. ಸಿಕ್ಕಿರುವವರು ಬೇಡ, ಯಾರಿಗೆಲ್ಲ ಸಿಕ್ಕಿಲ್ಲ ನೋಡಿ ಅವರು ಬನ್ನಿ. ಇಂದು ನಮ್ಮ ಈ ಹೆಜ್ಜೆ ಸಂಭ್ರಮದಲ್ಲಿ ಬೆಳಿಗ್ಗೆಯಿಂದ ಇಷ್ಟು ಹೊತ್ತಿನ ತನಕ ತೀರ್ಪುಗಾರರಾಗಿ ಪಲ್ಲವಿ ಶೆಣಾಯ್ ಅವರು, ರತಿ ರಾಜೇಶ್ ಅವರು, ವಿಖ್ಯಾತ್ ಕೆ ಅವರು ಇದ್ರು. ಎಲ್ಲರೂ ಈಗ ರಿಸಲ್ಟ್ ಏನಾಯ್ತಪ್ಪ ಅಂತ ಕುತೂಹಲದಲ್ಲಿದ್ದಾರೆ. ಬನ್ನಿ ಬನ್ನಿ. ಸುಮತಿ ಶೆಣಾಯ್ ಅವರು, ಸತೀಶ್ ಕಾಂಚನ್ ಅವರು ದಯವಿಟ್ಟು ಇನ್ನೊಮ್ಮೆ ವೇದಿಕೆಗೆ ಬನ್ನಿ.
ನಮ್ಮ ಪ್ರೀತಿಯ ದೇವರ ಮಕ್ಕಳು ಕಾಯ್ತಾ ಇದ್ದಾರೆ. ಅವರಿಗೆ ಉಡುಗೊರೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಮ್ಯಾಮ್, ಸುಮತಿ ಮ್ಯಾಮ್ ಬನ್ನಿ, ಜಾಗ ಒಂಚೂರು ಬಿಟ್ಕೊಡಿ ಅವರಿಗೆ. ಸತೀಶ್ ಸರ್, ಯಾವುದೇ ಒಂದು ಸ್ಪರ್ಧೆಯಲ್ಲಿ ಎಲ್ಲರೂ ವಿನ್ನರ್ ಆಗ್ಲಿಕ್ಕೆ ಆಗೋದಿಲ್ಲ, ಹಾಗಂತ ಎಲ್ಲರೂ ಭಾಗವಹಿಸ್ಲಿಕ್ಕೂ ಆಗೋದಿಲ್ಲ. ಪ್ರೇಕ್ಷಕರು ಬೇಕಾಗ್ತಾರೆ. ಸೊ ಇಷ್ಟೋ ತನಕ ಬೆಳಿಗ್ಗೆಯಿಂದ ಇಷ್ಟೊತ್ತಿನ ತನಕ ಕೂತು ಅವ್ರು ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ವಿಶೇಷ ಧನ್ಯವಾದಗಳಂತೂ ಹೇಳಲೇಬೇಕು. ಅಲ್ಲೇ ಮೂವ್ ಆಗಿ ನಿಮ್ಮ ಎಡಬದಿಯಿಂದ ಮುಂದೆ ಸಾಗಿ. ಧನ್ಯವಾದಗಳು. ಮುಂದಿನ ಶಾಲೆಯವರು ದಯವಿಟ್ಟು ಬನ್ನಿ. ಅವರ ಮುಂದೆ ನಿಲ್ಲಿಸಿ, ಮುಂದೆ ನಿಲ್ಲಿಸಿ. ಸ್ವಲ್ಪ ಹೊತ್ತು ಸಮಾರೋಪ ಆರಂಭಗೊಳ್ಳಿಕ್ಕಿದೆ. ಇಷ್ಟು ಹೊತ್ತಿನ ತನಕ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ರಿ, ಪ್ರೋತ್ಸಾಹಿಸಿದ್ರಿ. ಇನ್ನು ಕೆಲವು ಹೊತ್ತಿನಲ್ಲಿ ಸಮಾರೋಪ ಆರಂಭಗೊಳ್ಳಿಕ್ಕಿದೆ, ಚುಟುಕಾಗಿಯೂ ಮುಗಿಲಿಕ್ಕಿದೆ. ಹಾಗಾಗಿ ನಿಮ್ಮ ಉಪಸ್ಥಿತಿ ನಮ್ಮ ಧೈರ್ಯ, ನಮ್ಮ ಖುಷಿ ಮತ್ತು ನಮ್ಮ ಸಂಭ್ರಮ. ಮುಂದಿನ ಶಾಲೆಯವರು ದಯವಿಟ್ಟು ಬನ್ನಿ. ಸಂಧ್ಯಾ ರಮೇಶ್ ಮೇಡಮ್ ಅವರು ದಯವಿಟ್ಟು ಬನ್ನಿ ವೇದಿಕೆಗೆ. ಮಕ್ಕಳಿಗೆ ಪ್ರೀತಿಯ ಉಡುಗೊರೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ವಿಶ್ವನಾಥ್ ಶೆಣೈ ಸರ್ ದಯವಿಟ್ಟು ಬರಬೇಕು. ಮಕ್ಕಳಿಗೆ ಪ್ರೀತಿಯ ಉಡುಗೊರೆಯನ್ನ ನಿಮ್ಮ ಕೈಯಿಂದ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ಶಾಲೆಯ ಮಕ್ಕಳು ಶೆಣೈ ಸರ್, ನಮ್ಮ ವಿಶ್ವನಾಥ್ ಶೆಣೈ ಅವರು ಹೆಜ್ಜೆ ಸಂಭ್ರಮ 2025 ಬೆಳಗಿಂದ ಅಜ್ಜರಕಾಡಿನ ಪುರಭವನದಲ್ಲಿ ನಾವೆಲ್ಲ ನೋಡಿದ್ದು, ಸಂಭ್ರಮಿಸಿದ್ದು, ಕಲಿತಿದ್ದು, ಮರೆಯಲಾಗದ ನೆನಪನ್ನು ಇನ್ನೇನು ನಾವೆಲ್ಲ ಹೊತ್ತುಕೊಂಡು ಹೋಗ್ಲಿಕ್ಕಿದ್ದೇವೆ.
ಸುಹಾಸಿನಿ ಮೇಡಮ್ ಅವ್ರು ದಯವಿಟ್ಟು ಬರಬೇಕು. ನಮ್ಮ ಶೋಭಾ ಮೇಡಮ್ ಅವರು ಇದ್ದಾರೆ. ಈಗ ಈಶ್ವರ್ ಮಲ್ಪೆಯವರ ವಿಶೇಷ ನೃತ್ಯ ಪ್ರದರ್ಶನ ಮಾಡಿರೋ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಬರಬೇಕು ವೇದಿಕೆಗೆ. ಈಶ್ವರ್ ಮಲ್ಪೆಯವರ ಜೀವನ ಕಥಾ ಆಧಾರಿತ ವಿಶೇಷ ನೃತ್ಯ ಪ್ರದರ್ಶನ ಮಾಡಿರುವ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ನಮ್ಮ ಇಂದಿನ ಕಾರ್ಯಕ್ರಮದ ಹೆಜ್ಜೆ ಸಂಭ್ರಮದ 15 ತಂಡಗಳ ಹೆಜ್ಜೆ ಹೇಗಿತ್ತು, ಗೆಜ್ಜೆ ಧ್ವನಿ ಹೇಗಿತ್ತು ಅಂತ ಅಳೆದು ತೂಗಿ ತೀರ್ಪನ್ನ ಕೊಟ್ಟಿರೋ, ತೀರ್ಪೇನು ಅಂತ ಗೊತ್ತಿಲ್ಲ, ತೀರ್ಪನ್ನು ಕೊಟ್ಟಿರುವ ತೀರ್ಪುಗಾರರು ಪಲ್ಲವಿ ಶುಣಾಯ್ ಮೇಡಮ್ ಅವರು, ರತಿ ರಾಜೇಶ್ ಅವರು, ವಿಖ್ಯಾತ್ ಕೆ ಅವರು. ಅವರಿಗೆ ಸ್ಮರಣಿಕೆ ನೀಡುವ ಹೊತ್ತು. ಪಲ್ಲವಿ ಶುಣಾಯ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಕ್ಷತಾ ರಾವ್ ಅವರಿಂದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ನೋಡುಗರಾಗಿ ನಮ್ಮೆಲ್ಲರ ತಾಳ್ಮೆ ಎಷ್ಟು ದೊಡ್ಡದೋ ಹಾಗೆಯೇ ತೀರ್ಪುಗಾರರ ತಾಳ್ಮೆ ಕೂಡ ಅಷ್ಟೇ ದೊಡ್ಡದು. ಅಂತೆಯೇ ಪಲ್ಲವಿ ಶುಣಾಯ್ ಅವರು ಬೆಳಿಗ್ಗೆಯಿಂದ ಇಷ್ಟು ಹೊತ್ತಿನ ತನಕ ಕೂತು ಒಲಗಾಡದೆ ಒಂದು ಊಟ ಅಷ್ಟೇ ಮಾಡಿದ್ರಷ್ಟೇ 3 ಜನ ತೀರ್ಪುಗಾರರು ತೀರ್ಪನ್ನ ಕೊಟ್ಟಿದ್ದಾರೆ. ತೀರ್ಪೇನೇ ಇರ್ಲಿ, ಜೋರಾದ ಚಪ್ಪಾಳೆ ಅಂತೂ ಬರ್ಲಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರತಿ ರಾಜೇಶ್ ಅವರು ದಯವಿಟ್ಟು ಬರಬೇಕು. ನಮ್ಮ ಈ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಶೋಭಾ ಮೇಡಮ್ ಅವರು ಅವರಿಗೆ ಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ. ಬೆಳಗ್ಗಿಂದ ಸಂಜೆಯ ತನಕ ಕೂತು ಕಣ್ಣಾಡಿಸದೆ, ಕಣ್ಣು ಮಿಟುಕಿಸದೆ ತೀರ್ಪನ್ನು ನೀಡಿದ್ದಾರೆ ರತಿ ರಾಜೇಶ್ ಮೇಡಮ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ. ವಿಖ್ಯಾತ್ ಕೆ ಅವರು, ಹೌದು ಅವ್ರು ಹೇಳಿದ್ರು ಅವರಿಗೆ ಡಾನ್ಸ್ ಅಂದ್ರೆ ಅಚ್ಚುಮೆಚ್ಚು ಅಂತ, ಯಕ್ಷಗಾನ ಅಂದ್ರೆ ಕೂಡ. ಸೊ ಹಾಗಾಗಿ ವಿಖ್ಯಾತ್ ಅವರು ಇವತ್ತಿನ ತೀರ್ಪುಗಾರರಲ್ಲಿ ಒಬ್ಬರು. ವೇದಿಕೆಗೆ ಬಂದು ಆದರ್ಶ್ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಮಯಕ್ಕೆ, ನಿಮ್ಮ ತಾಳ್ಮೆಗೆ ಮತ್ತು ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದು ಹೆಜ್ಜೆ ಸಂಭ್ರಮ 2025 ಈಶ್ವರ್ ಮಲ್ಪೆ ಅವರ ವಿಶೇಷ ನೃತ್ಯ ರೂಪಕದ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ನನಗೆ ಕಾಣ್ತಾ ಇಲ್ಲ. ಸಮಾರೋಪವನ್ನ ಈಗ ಆರಂಭಗೊಳಿಸಲಿದ್ದಾರೆ. ಲಾಸ್ಯ ಡೆಕೋರೇಟರ್ಸ್ ಇದರ ಮಾಲೀಕರಾಗಿರುವ ಕಿಶೋರ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ವೇದಿಕೆಯನ್ನ ನೋಡಿ, ಇಷ್ಟು ಚಂದ ಹೂಗಳಿಂದ ಇಷ್ಟು ಚೆನ್ನಾಗಿ LED ವಾಲ್ ಹಾಕಿ ಚಂದದ ಅಲಂಕಾರವನ್ನ ಮಾಡಿದವರು ಕಿಶೋರ್ ಅವರು. ದಯವಿಟ್ಟು ವೇದಿಕೆಗೆ ಬನ್ನಿ. ಸ್ಪಂದನ ಟಿವಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗಿಂದ ಆಗ್ತಾ ಇದೆ. ಟಿವಿಯಲ್ಲಿ ಅಥವಾ ಇಲ್ಲಿ ಕೂತವರಿಗೆ ವೇದಿಕೆ ಚಂದ ಕಾಣಬೇಕಂದ್ರೆ ಆ ವೇದಿಕೆನ ಅಷ್ಟೇ ಚಂದ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಕಿಶೋರ್ ಕುಮಾರ್ ಅವರಿಗೆ ಧನ್ಯವಾದಗಳು. ಆದಿತ್ಯ ಅವರಿಂದ ಪ್ರೀತಿ ಮತ್ತು ಗೌರವದ ಸ್ಮರಣಿಕೆ ಕಿಶೋರ್ ಕುಮಾರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಹೌದು ಮಾರ್ರೆ, ಈಗಿನ ದಿನಗಳಲ್ಲಿ ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಲ್ಲ,
ಅಂತ ಹೇಳಿದ್ರೆ ನಮ್ಮ ಜೀವನ ನಡೆಯೋದೇ ಇಲ್ಲ. ಹಿಂಗ್ ನಿಂತರು ಒಂದು ಪೋಸ್, ಹಿಂಗ್ ನಿಂತರು ಇನ್ನೊಂದು ಪೋಸ್. ಯಾಕಂದ್ರೆ ಸ್ಟೇಟಸ್ಗೆ ಹಾಕ್ಲೇಬೇಕು, ಫೇಸ್ಬುಕ್ಕಲ್ಲಿ ಹಾಕಬೇಕು, ಇನ್ಸ್ಟಾದಲ್ಲಿ ಹಾಕಬೇಕು, ಯೂಟ್ಯೂಬ್ನಲ್ಲಿ ಹಾಕಬೇಕು. ಇಲ್ಲ ಅಂದ್ರೆ ನಾವಿಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ಸ್ಪಂದನ ಟಿವಿಯಲ್ಲಿ ಬೆಳಿಗ್ಗೆಯಿಂದ ನೇರ ಪ್ರಸಾರ ಮಾಡಿರುವ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನೀವು ನಿಮ್ಮ ಕ್ಯಾಮ್ರಾದಲ್ಲಿ ನಮ್ಮನ್ನ ಬೆಳಿಗ್ಗೆಯಿಂದ ಸೆರೆ ಹಿಡಿತಾ ಇದ್ರಿ. ಈ ನೆನಪುಗಳೆಲ್ಲ ಹೇಗೆ ಶಾಶ್ವತ ಆಗುತ್ತೆ ಅಂತ ಕೇಳಿದ್ರೆ ಛಾಯಾಚಿತ್ರದಿಂದ, ವಿಡಿಯೋಗಳಿಂದ. ಪ್ರಕಾಶ್ ಅವರ ಟೀಮಿಗೆ ಧನ್ಯವಾದಗಳು ಹಾಗೂ ಸ್ಪಂದನಾ ಟಿವಿ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಕಾರ್ಯಕ್ರಮವನ್ನ ಬೆಳಿಗ್ಗೆಯಿಂದ ನೇರ ಪ್ರಸಾರ ಮಾಡಿ ಎಷ್ಟೋ ಜನ ವೀಕ್ಷಕರಿಗೆ ತಲುಪಿಸಿದ್ದಕ್ಕಾಗಿ. ಆಶೀಶ್ ಅವರು ಪ್ರೀತಿಯ ಗೌರವದ ಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸ್ಪಂದನ ಟಿವಿ ಯತೀಶ್ ಅವರು ದಯವಿಟ್ಟು ಬರಬೇಕು ವೇದಿಕೆಗೆ. ಇವರಿಗೆ ಪ್ರೀತಿ ಮತ್ತು ಗೌರವದ ಸ್ಮರಣಿಕೆಯನ್ನ ಶೋಭಾ ಅವರು ನೀಡಲಿಕ್ಕಿದ್ದಾರೆ. ವಿಘ್ನೇಶ್ವರ ಸೌಂಡ್ಸ್ ಅಂಡ್ ಲೈಟ್ಸ್ ನ ಕಾರ್ತಿಕ್ ಅವರು ದಯವಿಟ್ಟು ಬನ್ನಿ. ನಮ್ಮ ಪ್ರೀತಿಯ ಸ್ಮರಣಿಕೆಯನ್ನ ಸ್ವೀಕರಿಸಿ. ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಸೌಂಡ್ಸ್ ಜೊತೆ ಬದುಕುವವರು. ನಮಗೆ ಸೌಂಡ್ಸ್ ಕೇಳುವಾಗ ಗೊತ್ತಾಗುತ್ತೆ ಅದೆಷ್ಟು ಕ್ಲಾರಿಟಿ ಇದೆ, ಅದ್ರಲ್ಲಿ ಎಷ್ಟು ಕಮ್ಮಿ ಇದೆ, ಎಷ್ಟು ಹೆಚ್ಚಿದೆ ಅಂತ. ತುಂಬಾ ಒಳ್ಳೆ ಸೌಂಡ್ಸ್ ಅನ್ನ ಇವತ್ತು ನಮಗೆ ಅವರು ಒದಗಿಸಿದ್ರು. ಕಾರ್ತಿಕ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿಯ ಸ್ಮರಣಿಕೆಯನ್ನ ಸ್ವೀಕರಿಸಿ. ನೀಲೇಶ್ ಅವರು ಈ ಸ್ಮರಣಿಕೆಯನ್ನ ನೀಡಲಿಕ್ಕಿದ್ದಾರೆ ಕಾರ್ತಿಕ್ ಅವರಿಗೆ. ವಿಜೇತ ಗಂಗೋಳಿ ಅವರು ವೇದಿಕೆಗೆ ಬರಬೇಕು, ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ದಯವಿಟ್ಟು. ಯಾಕೆಂದ್ರೆ ನಾನಾಗ ಒಂದು ಬ್ಯಾಗ್ ತೋರಿಸಿದೆ ನೋಡಿ, ಮುಂದೊಂದು ಚಿತ್ರ ಕಲರ್ ಫಿಲ್ ಆಗಿದೆ, ಹಿಂದೊಂದು ಬ್ಲ್ಯಾಂಕ್ ಸ್ಕೆಚ್ ಇತ್ತು. ಮಕ್ಕಳಿಗೆ ಕಲರ್ ಫಿಲ್ ಮಾಡಲಿಕ್ಕೆ ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅವರು. ವಿಜೇತ ಗಂಗೋಳಿ ಅವರು ದಯವಿಟ್ಟು ಬನ್ನಿ. ಶಾಂಭವಿ ಅವರು ಅವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾರೆ. ಒಂದು ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡಿ ಬರಲಿಕ್ಕೆ ಒಂದು ತಲೆ, ಎರಡು ಕೈ, ಎರಡು ಕಾಲು ಖಂಡಿತ ಸಾಕಾಗೋದಿಲ್ಲ. ಇಂತಹ ಎಷ್ಟೋ ತಲೆಗಳು, ಕೈಗಳು, ಕಾಲುಗಳು, ಕಣ್ಣುಗಳು, ಜೊತೆಗೆ ನಿಮ್ಮಂಥ ಮನಸ್ಸುಗಳು ಖಂಡಿತ ಬೇಕಾಗತ್ತೆ. ಹಾಗೆ ಸಮಾರೋಪವನ್ನ ಶುರು ಮಾಡುವ ಹೊತ್ತು ಎಲ್ಇಡಿಯ ಉಮೇಶ್ ಸರ್ ಅವರು ದಯವಿಟ್ಟು ಬರಬೇಕು. ನೋಡಿ, ನಾವು ಅಲ್ಲೂ ಕಾಣ್ತೀವಿ, ಇಲ್ಲೂ ಕಾಣ್ತೀವಿ, ಎಲ್ಲೆಲ್ಲೂ ಕಾಣ್ತಾ ಇದ್ದೀವಿ. ಸೊ ಉಮೇಶ್ ಸರ್ ದಯವಿಟ್ಟು ಬನ್ನಿ. ಬನ್ನಿ ಸರ್ ವೇದಿಕೆಗೆ. ನೀವು ಬರಬೇಕು, ನಾವೆಲ್ಲ ಚಂದ ಕಾಣ್ಲಿಕ್ಕೆ ನೀವೇ ಕಾರಣ. ಬನ್ನಿ. ಉಮೇಶ್ ಅವರಿಗೆ ಸ್ಮರಣಿಕೆಯನ್ನ ನೀಡ್ತಾರೆ ಶೋಭಾ ಮೇಡಮ್ ಅವರು. ಬನ್ನಿ ಇಲ್ಲಿ ಸರ್, ಇಲ್ಲಿ ಮಧ್ಯ. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿರುವಂತಹ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ ಇವರಿಗೆ ನಾವು ಗೌರವ ಸ್ಮರಣಿಕೆಯನ್ನು ಇವತ್ತು ನಮ್ಮ ಶ್ರೀಮತಿ ಅಕ್ಷತರವರು ನೀಡಿ ಗೌರವಿಸಲಿದ್ದಾರೆ. ಜೋರಾದ ಚಪ್ಪಾಳೆ ನೀಡಿ, ಯಾಕಂದ್ರೆ ಅವರು ಬೆಳಿಗ್ಗೆಯಿಂದ ಎಲ್ಲರನ್ನ ಒಳ್ಳೆ ರೀತಿಯಿಂದ ಹುರಿದುಂಬಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಅಕ್ಷತಾ ಮ್ಯಾಮ್. ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ಎಸ್, ಎಲ್ಲರಿಗೂ ಸ್ಮರಣಿಕೆ ಕೊಟ್ಟಾಯ್ತು ಅಂತ ಅನ್ಕೋತೀವಿ. ಆದ್ರೆ ಎಂಥ ಸ್ಮರಣಿಕೆ ಕೊಟ್ಟರು ವಸ್ತುಗಳಲ್ಲ ನೆನಪಲ್ಲಿ ಉಳಿಯೋದು ಯಾವತ್ತೂ ನೆನಪುಗಳು. ಆ ನೆನಪುಗಳನ್ನ ಎಲ್ಲ ನಾವಿವತ್ತು ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ಹೊತ್ಕೊಂಡಿದ್ದೀವಿ. ಹೆಜ್ಜೆ ಸಂಭ್ರಮ 2025ರ ಸಮಾರೋಪ ಸಮಾರಂಭ. ಹೌದು, ಯಾವುದೇ ಕಾರ್ಯಕ್ರಮ ಆರಂಭ ಆಯಿತು ಅಂದರೆ
ಅದಕ್ಕೊಂದು ಕೊನೆ ಅಂತ ಬೇಕೇ ಬೇಕಲ್ವಾ? ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ಆರಂಭ ಆದಾಗ ಪ್ರಾರ್ಥನೆ ಮಾಡುವಾಗಲೇ ಕರೆಂಟ್ ಹೋಯ್ತು. ಎಂತಾಯ್ತು ಮಾರ್ರೆ ಅಂತ, ಏನು ತೊಂದರೆ ಇಲ್ಲ. ಆದರೆ ಆಮೇಲೆ ಬೆಳಕು ಬಂದಂಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಈ ಹೆಜ್ಜೆ ಸಂಭ್ರಮ ಸುಂದರವಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಸಮಾರೋಪ ಸಮಾರಂಭದ ಅತಿಥಿಗಳನ್ನ ವೇದಿಕೆಗೆ ಕರೆಯುವ ಹೊತ್ತು. ಇನ್ನೊಂದು ಚೂರಿದೆ, ಏನಂದ್ರೆ 3 ವರ್ಷದಿಂದ ಈ ಹೆಜ್ಜೆ ಸಂಭ್ರಮ ಈ ರೀತಿ ಮೂಡಿ ಬರ್ಲಿಕ್ಕೆ ನಮ್ಮ ಕುಂದಾಪುರದ ಉಡುಪಿಯವರು, ದೊಡ್ಡಣ್ಣಗುಡ್ಡೆಯವರು ಉಷಾ ಜಯ ಅಮೀನ್ ಅವರು ಇದ್ದಾರೆ. ಅವರ ಸಹಕಾರ ತುಂಬಾ ದೊಡ್ಡದು. ಉಷಾ ಮೇಡಮ್ ದಯವಿಟ್ಟು ಬನ್ನಿ, ಬಂದು ಈ ಸ್ಮರಣಿಕೆಯನ್ನು ಅಕ್ಷತಾ ರಾವಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಂಥವ್ರು ಬೇಕಾಗತ್ತೆ, ಯಾಕೆಂದ್ರೆ ಕಾರ್ಯಕ್ರಮದ ಕಲ್ಪನೆ ಮೂಡಿದ ಮೇಲೆ ಅದನ್ನ ಇಂತಹ ವೇದಿಕೆಗಳಿಗೆ ತಂದು ಪ್ರಸ್ತುತಪಡಿಸೋದಿದೆಯಲ್ಲ, ಅದು ದೊಡ್ಡ ಕೆಲಸ. ಹಾಗಾಗಿ ಉಷಾ ಜಯ ಅಮೀನ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳೋ ಹೊತ್ತು. ಹೌದು, ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬಂದು ತಲುಪಿ ಆಯ್ತು. ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಯಾವುದಕ್ಕಂದ್ರೆ ನಾವು ವಿನ್ನರ ಅನ್ನೋ ಕುತೂಹಲದಲ್ಲಿ. ಹಾಗೆ ಇವತ್ತಿನ ಸಮಾರಂಭವನ್ನು ಶುರು ಮಾಡುವ ಹೊತ್ತು ನಮ್ಮ ಅತಿಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀಮತಿ ಸಂಧ್ಯಾ ರಮೇಶ್ ಅವರು ಬೆಳಿಗ್ಗೆಯಿಂದ ನಮ್ಮ ಜೊತೆ ಇದ್ರು. ಮಾಜಿ ಕೊಲ್ಲೂರು ಟ್ರಸ್ಟಿ ಇವರು, ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು, ದಯವಿಟ್ಟು ವೇದಿಕೆಗೆ ಬರಬೇಕು. ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀಯುತ ಪ್ರಭಾಕರ್ ಪೂಜಾರಿ ಇವರು, ನಗರಸಭಾ ಅಧ್ಯಕ್ಷರು ಉಡುಪಿ, ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಶ್ರೀಯುತ ಸುರೇಶ್ ತಲ್ಲೂರ್ ಅವರು ಇದ್ದಾರೆ, ಮ್ಯಾನೇಜಿಂಗ್ ಟ್ರಸ್ಟಿ, ಫ್ಯಾಮಿಲಿ ಟ್ರಸ್ಟ್ ತಲ್ಲೂರು, ವಾಲ್ಯೂಮ್. ಹಾಗೂ ಶ್ರೀಯುತ ರವೀಂದ್ರ ಎಚ್ ಅವರು ಇದ್ದಾರೆ, ಅಧ್ಯಕ್ಷರು ಜಿಲ್ಲಾ ವಿಶೇಷ ಶಿಕ್ಷಕೇತರರ ಸಂಘ. ಸರ್, ನೀವು ನಮ್ಮ ವೇದಿಕೆಗೆ ಬರಬೇಕು. ಅಂತೆಯೇ ಶ್ರೀಯುತ ದಿನೇಶ್ ಅಮೀನ್ ಅವರು, ಉದ್ಯಮಿಗಳು ಉಡುಪಿ, ಮತ್ತು ಶ್ರೀಯುತ ಆನಂದ್ ಸುವರ್ಣ ಅವರು, ಅಧ್ಯಕ್ಷರು ಯುವಕ ಮಂಡಲ ಮಠದ ಬೆಟ್ಟು. ಹಾಗೆಯೇ ಫಸ್ಟ್ ಸ್ಟೆಪ್ನ ಸಂಸ್ಥಾಪಕಿ ಮತ್ತು ಈ ಹೆಜ್ಜೆ ಸಂಭ್ರಮ ಇವತ್ತು ಆಗ್ಲಿಕ್ಕೆ ಮುಖ್ಯ ನಾಯಕಿಯಾಗಿ ನಿಂತವರು ನಮ್ಮ ಅಕ್ಷತಾ ರಾವ್ ಅವರು. ದಯವಿಟ್ಟು ವೇದಿಕೆಗೆ ಬಂದು ಈ ಕಾದಿರುವ ಆಸನಗಳನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ವಿಶ್ವನಾಥ್ ಶೆಣೈ ಸರ್ ಅವರು ದಯವಿಟ್ಟು ಬರಬೇಕು ವೇದಿಕೆಗೆ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕರು ಸರ್, ವೇದಿಕೆಗೆ ಬನ್ನಿ, ಆಸನವನ್ನು ಅಲಂಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಶ್ರೀಮತಿ ಡಾಕ್ಟರ್ ಕಾಂತಿ ಹರೀಶ್ ಅವರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರರ ಸಂಘ ಬೆಂಗಳೂರು, ಮತ್ತು ನಮ್ಮ ಆಗ್ನೆಸ್ ಕುಂದರ್ ಅವರು ದಯವಿಟ್ಟು ಬನ್ನಿ, ಇವರು ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘ ಬೆಂಗಳೂರು. ವೇದಿಕೆಗೆ ಬನ್ನಿ, ಕಾದಿರುವ ಆಸನವನ್ನ ಸ್ವೀಕರಿಸಿ ಸಮಾರೋಪವನ್ನ ಆರಂಭಿಸೋಣ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಅಧ್ಯಕ್ಷರಾಗಿ ಬಂದಿರೋರು ಆಗಿಂದ ನಮ್ಮ ಹೆಜ್ಜೆ ಸಂಭ್ರಮವನ್ನ ವೀಕ್ಷಿಸ್ತಾ ಇರುವವರೇ. ಹಾಗಾಗಿ ಸಮಾರೋಪ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯಕ್ರಮದ ಅಧ್ಯಕ್ಷರಿಗೂ ಮತ್ತು ಎಲ್ಲ ಅತಿಥಿಗಳಿಗೂ ಸರಳವಾಗಿ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಿಮ್ಮ ಸ್ವಾಗತದ ಚಪ್ಪಾಳೆ ಇರಲಿ ಇವರೆಲ್ಲರಿಗೂ. ಈಗ ಇಷ್ಟೋ ತನಕ ಹೆಜ್ಜೆ ಸಂಭ್ರಮ ನೋಡಿ ಆಯಿತು, ಸಮಾರೋಪವನ್ನು ಶುರು ಮಾಡಿ ಆಯಿತು. ನಮ್ಮ ಅತಿಥಿಗಳು ಏನು ಮಾತಾಡ್ತಾರೆ ಅನ್ನೋ ಕುತೂಹಲ. ಹಾಗಾಗಿ ಈ ಕಾರ್ಯಕ್ರಮ ಹೇಗಾಯಿತು ಅಂತ ನಾವು ಮೊದಲಿಗೆ ಪ್ರಭಾಕರ್ ಪೂಜಾರಿ ಅವರನ್ನೇ ಕೇಳೋಣ. ನಗರಸಭಾ ಅಧ್ಯಕ್ಷರು ಉಡುಪಿ. ಸರ್, ಹೆಜ್ಜೆ ಸಂಭ್ರಮ
ಹಾ, ಜಿಲ್ಲಾ ವಿಶೇಷ ಶಿಕ್ಷಕೇತರರ ಸಂಘದ ಅಧ್ಯಕ್ಷರು. ಆ್ಯಕ್ಚುಲಿ ಇವರೇ ಮಾತಾಡಬೇಕು, ಯಾಕೆಂದರೆ ವಿಶೇಷ ಚೇತನ ಮಕ್ಕಳನ್ನು ತುಂಬ ಹತ್ತಿರದಿಂದ ನೋಡಿರ್ತಾರೆ. ಹಾಗಾಗಿ ಹೆಜ್ಜೆ ಸಂಭ್ರಮದಲ್ಲಿ ರವೀಂದ್ರ ಹೆಚ್ ಅವರ ಮಾತು ಈಗ. ದಯವಿಟ್ಟು ಎಲ್ಲ ಅತಿಥಿಗಳಿಗೆ ನಂದು ಒಂದೇ ಕೋರಿಕೆ, ಮಾತುಗಳು ಆದಷ್ಟು ಚುಟುಕಾಗಿರಲಿ, ಆದಷ್ಟು ಬೇಗ ನಾವು ವಿನ್ನರ್ಸ್ ಅನೌನ್ಸ್ಮೆಂಟ್ ಮಾಡೋಣ ಅನ್ನೋ ಕಾರಣಕ್ಕಾಗಿ. ಸರ್, ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೀನಿ. ವೇದಿಕೆ ಮೇಲೆ ಇರುವಂಥ ಎಲ್ಲ ಅತಿಥಿ ಗಣ್ಯರೇ, ತುಂಬ ಮಾತಾಡಬೇಕಂತಿತ್ತು ಕಾರ್ಯಕ್ರಮದ ಬಗ್ಗೆ, ಆದರೆ ಸಮಯ ಇಲ್ಲ. ಈಗಾಗಲೇ ನಿರೂಪಣೆ ಮಾಡಿದವರು ಹೇಳಿದ್ದಾರೆ ತುಂಬ ಚುಟುಕಾಗಿ ಮಾತಾಡಬೇಕಂತೇಳಿ. ಅಕ್ಷತಾ ಮೇಡಮ್ ಕಳೆದ 3 ವರ್ಷಗಳಿಂದ ಸತತವಾಗಿ ವಿಶೇಷ ಮಕ್ಕಳಿಗೆ ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾಯಿದ್ರು. ಈ ವರ್ಷ ಮಕ್ಕಳ ಜೊತೆಗೆ ಶಿಕ್ಷಕರು, ಅವರ ಜೊತೆಗೆ ಪಾಲಕರು ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದಾರೆ, ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬಂದಿದ್ದಾರೆ, ಮಕ್ಕಳ ಜೊತೆಗೆ ಅಭಿನಯ ಮಾಡಿದ್ದಾರೆ. ಇದು ಯಾವುದೇ ರಾಜ್ಯ ಮಟ್ಟದ ನೃತ್ಯ ಕಾರ್ಯಕ್ರಮಕ್ಕೆ ಕಮ್ಮಿ ಇಲ್ಲದಂತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಿಕ್ಷಕರ ಸಂಘದ ಪರವಾಗಿ, ಎಲ್ಲ ಪಾಲಕರ ಪರವಾಗಿ ಜೋರಾದ ಚಪ್ಪಾಳೆ ಸಾಕಾಗುವುದಿಲ್ಲ, ಅಷ್ಟು ಜೋರಾಗಿ ಚಪ್ಪಾಳೆಯ ಮೂಲಕ ಅವರಿಗೆ ಶುಭಾಶಯವನ್ನು ಹೇಳಬೇಕು. ಈಗಾಗಲೇ ಬೆಳಗಿನ ಅವಧಿಯಲ್ಲಿ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಮೋದ್ ಮಧ್ವರಾಜ್ ಸರ್ ಹೇಳಿದ್ದಾರೆ, ಅವರ ಬಗ್ಗೆ ಹೇಳಿದ್ದಾರೆ, ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ತುಂಬ ದೂರದಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ. ಅವರ ನಿರೀಕ್ಷೆ ಬಹುಮಾನವನ್ನು ಪಡೆಯುವಂಥದ್ದು. ಈ ವರ್ಷ ಬಹುಮಾನ ಪಡೆಯುವುದರ ಜೊತೆಗೆ ಎಷ್ಟು ಮಕ್ಕಳನ್ನು ಬೇಕಾದರೆ ಕಾರ್ಯಕ್ರಮದಲ್ಲಿ ಹಾಕಿ ಅವರಿಗೆ ಅವಕಾಶ ಕೊಡಿ, ಕನಿಷ್ಠ 8 ಅಂತ ಹೇಳಿದರು. ಎಲ್ಲ ಮಕ್ಕಳಿಗೆ ಅವಕಾಶ ಕೊಟ್ಟಿದ್ವಿ, ಅವರಿಗೆ ಭಾಗವಹಿಸೋದಕ್ಕೊಂದು ಅವಕಾಶ ಅಂಥೇಳಿ. ಈ ಕಾರ್ಯಕ್ರಮ ಪ್ರಥಮವಾಗಿ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಇಯರ್ ಮಾಡಬೇಕೋ ಬೇಡವೋ ಅನ್ನೋ ಅನುಮಾನದಲ್ಲಿದ್ದರು, ಮಾಡಿದರು. 3ನೇ ವರ್ಷ. ಇನ್ನು ಸತತವಾಗಿ ಅವರು ಈ ಕಾರ್ಯಕ್ರಮವನ್ನು ಖಂಡಿತವಾಗಿ ಮಾಡ್ತಾರೆ ಅನ್ನುವ ಧೈರ್ಯ ಇದೆ, ಆತ್ಮಸ್ಥೈರ್ಯ ಇದೆ, ನಂಬಿಕೆ ಇದೆ. ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಅಂತ ನನ್ನ ಭಾವನೆ. ತಮಗೆ ಅವಕಾಶ ಮಾಡಿಕೊಟ್ಟಂಥ ಮೇಡಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ತುಂಬ ಚುಟುಕಾಗಿ ಸುಂದರವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಮಾತು ಡಾಕ್ಟರ್ ಕಾಂತಿ ಹರೀಶ್ ಇವರಿಂದ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರರ ಸಂಘ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮುದ್ದು ಮಕ್ಕಳೇ, ಎಲ್ಲ ಸಂಸ್ಥೆಯ ಮುಖ್ಯ ಶಿಕ್ಷಕರೇ, ಶಿಕ್ಷಕ ವೃಂದದವರೇ, ಇವತ್ತು ಕಾರ್ಯಕ್ರಮ ಬಹಳ ಒಂದು ಅದ್ಧೂರಿಯಾಗಿ ನೆರವೇರಿದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ವಿಶೇಷ ಮಕ್ಕಳಿಗೆ ಒಂದು ಹಬ್ಬ, ಹೆಜ್ಜೆ ಸಂಭ್ರಮ. 3ನೇ ವರ್ಷದ ಕಾರ್ಯಕ್ರಮ. ನಮ್ಮ ಅಕ್ಷತಾ ಮೇಡಮ್ ಅವರು ಬಹಳ ಒಂದು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ನಮ್ಮೆಲ್ಲ ವಿಶೇಷ ಮಕ್ಕಳ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಶಕ್ತಿಯನ್ನು ಭಗವಂತ ಅವರಿಗೆ ಇನ್ನಷ್ಟು ಕರುಣಿಸಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ಎಲ್ಲರೂ ಕೂಡ ಈ ಒಂದು ವಿಶೇಷ ಮಕ್ಕಳ ಈ ಕಾರ್ಯಕ್ರಮಕ್ಕೆ, ಅವರು ಮಾಡುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಹನೀಯರು, ನಾಗರಿಕರು ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿ ನಮ್ಮೆಲ್ಲ ವಿಶೇಷ ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ವಿನಂತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರೂ ಅದ್ಭುತ ರೀತಿಯ ಪ್ರದರ್ಶನವನ್ನು ನೀಡಿದ್ದೀರಿ. ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದಿನ ಮಾತು ವಿಶ್ವನಾಥ್ ಶೆಣೈ ಅವರದ್ದು, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕರು. ಸರ್, ನಿಮ್ಮ 2 ನಲ್ನುಡಿಗಾಗಿ. ದೇವರಲ್ಲಿ ದೈವದಲ್ಲಿ ನಮಸ್ಕಾರ ಮಾಡಿ, ವೇದಿಕೆಯ ಮೇಲೆ ಇದ್ದ ಎಲ್ಲ ಮಹಾನುಭಾವರಿಗೆ ನಮಸ್ಕಾರ. ಮುಂಭಾಗದಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿಗಳು, ಅವರ ಪೋಷಕರು, ಸಭಿಕರು ಎಲ್ರಿಗೂ ನಮಸ್ಕಾರ ಮಾಡಿ, ಇವತ್ತಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಹೋಗಿದೆ. ಇಂಥ ಕಾರ್ಯಕ್ರಮ ನಾನು ಎಲ್ಲಿಯೂ ನೋಡಲಿಲ್ಲ.
ಅವರ ಕಾರ್ಯಕ್ರಮ ಅಂದರೆ ಇಷ್ಟು ಯಶಸ್ವಿಯಾಗಿದೆ. ಮತ್ತು ಇವತ್ತಿನ MC ಮಾಡಿದವರು ನನಗೆ ಇನ್ನೂ ಭಾಳ ಖುಷಿ ಕೊಟ್ಟಿದೆ. ಯಾಕಂದರೆ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಕಂಠ ದೋಷ ಇಲ್ಲ. ಮಾತಾಡ್ತಾ ಅವರು ಒಂದು ಎಂಥ ಮುಗ್ಧತೆಯನ್ನು ಮಾತಾಡಿದಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಅಷ್ಟು ಖುಷಿ ಕೊಟ್ಟಿದೆ ನನಗೆ. ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಬಂದಿದ್ದೆ, ವೇದಿಕೆಯಲ್ಲಿ ಕೂತ್ಕೊಳ್ತಿದ್ದಾರೆ. ಮನೆಗೆ ಹೋಗಿದ್ದೇನೆ, ತಿರ್ಗಿ ಸಾಯಂಕಾಲ ಬಂದಿದ್ದೇನೆ. ಈಗ ಇನ್ನು 2 ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟು. ನಾನು ಹೇಳಿದೆ ವೇದಿಕೆ ಬರೋದಿಲ್ಲ ಅಂತ ಹೇಳ್ಕೊಂಡು, ಆದರೂ ಬನ್ನಿ ಅಂತ ಹೇಳ್ಕೊಂಡು ಕೂತ್ಕೊಳ್ತಿದ್ದಾರೆ. ಈಗ 2 ಮಾತಾಡಬೇಕಂತ ಬೆಳಿಗ್ಗೆ ಮಾತಾಡಲಿಲ್ಲ ನಾನು. ನನಗೆ ಇಷ್ಟು ಖುಷಿ ಕೊಟ್ಟಿದೆ ದೇವ್ರ ದಯೆಯಿಂದ. ಇದು ಮುಂದುಗಡೆ ತಗೊಂಡು ಹೋಗಬೇಕು. ನನ್ನ ಸಹಾಯ ಏನು ಉಂಟು ಅದನ್ನು ನಿಮಗೆ ಖಂಡಿತ ಕೊಡ್ತೇನೆ ಅಂತೇಳಿ ನನ್ನ 2 ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬುದ್ಧಿಮಂದ ಮಕ್ಕಳಿಗೆ ಆಶೀರ್ವಾದ. ನಿಮ್ಮಂತಹ ಹಿರಿಯರ ಮಾತು ಆಶೀರ್ವಾದ ನಮ್ಗೆ ಬೇಕೇ ಬೇಕು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಮಾತು ಶ್ರೀಯುತ ಸುರೇಶ್ ತಲ್ಲೂರು ಇವರಿಂದ. ಇವರು ಮ್ಯಾನೇಜಿಂಗ್ ಟ್ರಸ್ಟಿ, ಫ್ಯಾಮಿಲಿ ಟ್ರಸ್ಟ್ ತಲ್ಲೂರು. 2 ಮಾತುಗಳಿಗಾಗಿ ಸರ್. ವೇದಿಕೆಯಲ್ಲಿರುವ ಹಾಗೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ವಂದನೆಗಳು. ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಸುಮಾರು 15 ವಿಶೇಷ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು, ಅವರ ತಾಯಂದಿರು ಹಾಗೆ ಶಿಕ್ಷಕಿಯರ ಜೊತೆಯಲ್ಲಿ ಈ ಸ್ಟೇಜ್ನಲ್ಲಿ ಅವರು ಮಾಡಿದ ಕಾರ್ಯಕ್ರಮ ನಿಜಕ್ಕೂ ಬಹಳ ಖುಷಿ ಕೊಟ್ಟಿದೆ. ಬಹಳ ಅಲ್ಲಿ ಕೂತವರಲ್ಲಿ ಕೆಲವರು ಹೇಳ್ತಾಯಿದ್ರು ನಾರ್ಮಲ್ ಮಕ್ಕಳ ಅಥವಾ ವಿಶೇಷ ಮಕ್ಕಳ ಅನ್ನೋ ಒಂದು ಕನ್ಫ್ಯೂಸ್ ಆಗುವ ಮಟ್ಟದಲ್ಲಿ ಈ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಕ್ಷತಾರ ಅವರಿಗೊಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ 3 ವರ್ಷಗಳಿಂದ ನೀವು ಚೆನ್ನಾಗಿಯೇ ಮಾಡ್ಕೊಂಡು ಬಂದಿರಿ. ಮುಂದಿನ ವರ್ಷದಲ್ಲಿ ಬಹುಶಃ ಇಂತಹ ಶಾಲೆಗಳಲ್ಲಿ ಕಲಿತು ಹೊರಗೆ ಹೋದ ಮಕ್ಕಳನ್ನು ಕೂಡ ಇಲ್ಲಿ ಗುರುತಿಸಿ, ಅಂದರೆ ಹೊರಗೆ ಹೋದ ಅಂತ ಹೇಳಿದರೆ ಈಗ ಸ್ವತಂತ್ರವಾಗಿ ಬದುಕ್ತಾ ಇರುವಂತಹ ಮಕ್ಕಳನ್ನು ಗುರುತಿಸಿ ಅವರನ್ನು ಕೂಡ ಗೌರವಿಸುವ ಅಥವಾ ಅವರ ಒಂದು ಪರ್ಫಾರ್ಮೆನ್ಸನ್ನು ಈ ವೇದಿಕೆಯಲ್ಲಿ ಕೊಡುವುದರಿಂದ ಉಳಿದವರಿಗೂ ಪ್ರೇರಣೆ ಆಗಲಿ ಎನ್ನುವ ವಿಷಯವನ್ನು ಹೇಳ್ತಾ ಅಕ್ಷತಾರಾವ್ ಅವರಿಗೆ ಇನ್ನೊಮ್ಮೆ ಶುಭವನ್ನು ಹಾರೈಸ್ತಾ ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು ಸರ್. ಮುಂದಿನ ಮಾತು ದಿನೇಶ್ ಅಮೀನ್ ಅವರಿಂದ. ಸರ್, ನಿಮ್ಮ 2 ಮಾತುಗಳಿಗಾಗಿ. ಓಕೆ, ಅವರ ಮೌನವೇ ನಮಗೆ ಮಾತು. ಅವರಿಲ್ಲಿ ಉಪಸ್ಥಿತರಿರುವುದೇ ನಮ್ಮ ಖುಷಿ. ಧನ್ಯವಾದಗಳು ಸರ್. ಈಗ ಹೆಜ್ಜೆ ಸಂಭ್ರಮ 2025 15 ವಿಶೇಷ ಚೇತನ ಶಾಲೆಯ ದೇವರ ಮಕ್ಕಳು ಭಾಗವಹಿಸಿರುವ ಈ ಕಾರ್ಯಕ್ರಮದಲ್ಲಿ ವಿನ್ನರ್ಸ್ ಯಾರು ಅನ್ನೋ ಕುತೂಹಲ ಖಂಡಿತ ಇರುತ್ತೆ. ವಿನ್ನರ್ಸ್ ಯಾರು ಅಂತ ಘೋಷಿಸುವ ಮುಂಚೆ ಈ ಮಟ್ಟದ ತನಕ, ಈ ಹೊತ್ತಿನ ತನಕ ಹೆಜ್ಜೆ ಸಂಭ್ರಮದಲ್ಲಿ ನಾವೆಲ್ಲ ಬಂದು ನಿಂತಿದ್ದೀವಲ್ಲ, ಅದರ ಹಿಂದಿನ ಹೋರಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ, ಈ ಹೆಜ್ಜೆ ಸಂಭ್ರಮ ಇವತ್ತು ನಮ್ಮೆಲ್ಲರ ಮುಂದೆ ನಿಂತಿರೋದಕ್ಕೆ ಮುಖ್ಯ ಕಾರಣರಾಗಿರುವಂಥವರು ನಮ್ಮ ಅಕ್ಷತಾ ರಾವ್ ಅವರು. ಫಸ್ಟ್ ಸ್ಟೆಪ್ ಡಾನ್ಸ್ ಗ್ರೂಪ್ನ ಸಂಸ್ಥಾಪಕಿಯವರು. ಕುಂದಾಪುರದಲ್ಲಿದೆ ಫಸ್ಟ್ ಸ್ಟೆಪ್ ಸಂಸ್ಥೆ. ವಿಶೇಷ ಚೇತನ ಮಕ್ಕಳ ಬಗ್ಗೆ ಅದಮ್ಯವಾದ ಪ್ರೀತಿ. ಆಕಸ್ಮಿಕವಾಗಿ ಭೇಟಿಯಾದವರು ಈಗ ಒಂದು ಬಾಂಧವ್ಯವನ್ನೇ ಕಟ್ಕೊಂಡಿದ್ದಾರೆ. ನನ್ನ ಮಕ್ಕಳು, ಅವರಿಗೊಂದು ದೊಡ್ಡ ವೇದಿಕೆ ಸಿಗಬೇಕು ಅನ್ನೋ ಆಶಯ. ಅದಕ್ಕಾಗಿ ಅವರ ಸ್ನೇಹಿತರನ್ನು, ಅವರ ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ಅವರನ್ನು ಇಂಥ ಒಂದು ಕೆಲಸಕ್ಕೆ ಮೋಟಿವೇಟ್ ಮಾಡಿ ಇವತ್ತಿನ ಹೆಜ್ಜೆ ಸಂಭ್ರಮ ಸಂಪನ್ನಗೊಳ್ಳಲಿಕ್ಕೆ ಕಾರಣೀಭೂತರು. ಹಾಗಾಗಿ ಜೋರಾದ ಚಪ್ಪಾಳೆ ಅಕ್ಷತಾರಾವ್ ಅವರಿಗಿರಲಿ. 2 ಮಾತನ್ನು ಅವರ ಬಾಯಿಂದನೂ ನಾವು ಕೇಳೋಣ. ಮೇಡಮ್, ನಿಮಗಾಗಿ ಬನ್ನಿ. ಎಲ್ರಿಗೂ ವಂದಿಸುತ್ತಾ ನಾನೊಂದು ಮಾತು ಹೇಳ್ತೇನೆ ಫಸ್ಟಿಗೆ. 2 ವರ್ಷ ಹೌದು ಕುಂದಾಪುರದಲ್ಲಿ ಈ ಪ್ರೋಗ್ರಾಮನ್ನು ಮಾಡಿದ್ವಿ. ಬಟ್ ನಿಜವಾಗಿ ಹೇಳ್ತೇನೆ, 3ನೇ ವರ್ಷ ನಾನು ಸ್ಟಾಪ್ ಮಾಡೋದಂತಲೇ ಇದ್ದೆ. ಯಾಕಂದರೆ 2ನೇ ವರ್ಷದ ಏನು ನನಗೆ ಕಷ್ಟ ಆಗಿದೆ ಅದು ನಮ್ಮ ಟೀಮಿಗೆ ಹಾಗೆ ನನಗೆ ಗೊತ್ತಿತ್ತು. ಹಾಗಾಗಿ 3ನೇ ವರ್ಷ ಇನ್ನೇನು ಏನೂ ಇಲ್ಲ, ನಾನು ಕೆಲವು ಸ್ಕೂಲ್ಗಳಿಗೆ ಹೋಗಿ ಡ್ಯಾನ್ಸ್ ಹೇಳಿಕೊಡ್ತೇನೆ ಅಷ್ಟೇ ಅಂತ ನಾನು ನಿರ್ಧಾರ ಮಾಡಿದ್ದೆ. ಇದೇ ನಮ್ಮ ಅನುರಾಗ್ ನಾಯಕ್
ಸ್ಕೂಲಿಗೆ ಹೋದಾಗ ಕೇಳ್ತಾನೆ, ಯಾವಾಗ ನಮ್ಮದು ಜನವರಿಯಲ್ಲಿ ಹೆಜ್ಜೆ ಸಂಭ್ರಮ, ನಾನು ಯಾವ ಡ್ರೆಸ್ ಹಾಕೋದು, ನೀವು ಯಾವ ಡ್ರೆಸ್ ಹಾಕ್ತೀರಿ ಅಂತ. ವಾಪಸ್ ಮೈಂಡ್ ಚೇಂಜ್ ಆಯಿತು. ನನ್ನ ಮಕ್ಕಳು ಕೇಳುವಾಗ ನಾನು ಏನು ಹೇಳೋದು, ಆನ್ಸರ್ ಏನು ಹೇಳೋದು, ಇಲ್ಲ ನಾನು ಸ್ಟಾಪ್ ಮಾಡಿದ್ದೇನೆ ಅಂತ ಟೀಚರ್ಸಿಗೆ ಹೇಳ್ಬೋದು, ಆದರೆ ಈ ದೇವರ ಮಕ್ಕಳಲ್ಲಿ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆ ರೀಸನಿಂದ ನಾನು ವಾಪಸ್ ಡಿಸೈಡ್ ಮಾಡಿದೆ, ನಮ್ಮ ಉಡುಪಿಯಲ್ಲಿ ಈ ಸಲ ಕುಂದಾಪುರದಲ್ಲಿ ಮಾಡಿದಾಗ ತುಂಬ ಮಕ್ಕಳಿಗೆ ಕಷ್ಟ ಆಗಿತ್ತು, ಟೀಚರ್ಸಿಗೆ ಕಷ್ಟ ಆಗಿತ್ತು. ಇಲ್ಲ, ಉಡುಪಿಯಲ್ಲಿ ಮಾಡಿದಾಗ ತುಂಬ ಈಸಿ ಆಗ್ಬೋದು ಅಂತ ಹೇಳಿ ಉಡುಪಿಯನ್ನು ಚಾಯ್ಸ್ ಮಾಡಿದೆ. ಉಡುಪಿಯನ್ನು ಚಾಯ್ಸ್ ಮಾಡಿದ ಮೇಲೆ ಕುಂದಾಪುರದವರ ಹತ್ರ ಡಿಸ್ಕಸ್ ಮಾಡಿದೆ. ಕುಂದಾಪುರದಲ್ಲಿ ಇಷ್ಟು ಜನ ಇದ್ದಾರೆ, ಏನು ಮಾಡೋದು, ಉಡುಪಿಯಲ್ಲಿ ಟೀಮೇ ಇಲ್ಲ. ಉಡುಪಿಯಲ್ಲಿ ಟೀಮನ್ನು ಹೇಗೆ ಕ್ರಿಯೇಟ್ ಮಾಡೋದಂತಲೇ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಒಂದು ದಾರಿ ಸಿಕ್ತು ನನಗೆ, ನನ್ನ ಅಣ್ಣನಿಂದನೇ ದಾರಿ ಸಿಕ್ತು. ಹಾಗೆ ಇನ್ನೊಬ್ಬರು ನಮ್ಮ ಟೀಮಲ್ಲಿದ್ದವರು ಸಹ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಏನಾದರೂ ಮಾಡಲೇಬೇಕು, ಒಂದು ಸಣ್ಣ ಮೀಟಿಂಗನ್ನು ತೆಗೆದ್ವಿ. ಆಯಿತು, ಟೀಮ್ ರಚನೆ ಆಯಿತು. ಟೀಮ್ ರಚನೆ ಆಗ್ತಾ ಆಗ್ತಾ 16 ಜನ ಒಂದು ದೊಡ್ಡ ಟೀಮ್ ಆಗಿ ಇವತ್ತಿಗೆ ಈ ಉಡುಪಿಯಲ್ಲಿ ಟೌನ್ ಹಾಲಲ್ಲಿ ಇದೇ ದೇವರ ಮಕ್ಕಳ ಜೊತೆ ನಾವಿದ್ದೇವೆ. ಯಾಕಂದರೆ ನಮ್ಮ ಟೀಮಿನವರು ಒಂದು ಮಾತು ಹೇಳ್ತಾರೆ, ಇದು 3ನೇ ವರ್ಷಕ್ಕೆ ಸ್ಟಾಪ್ ಆಗಬಾರ್ದು ಮ್ಯಾಮ್, ಇದು ಪ್ರತಿ ವರ್ಷ ಇನ್ನು ನಡೀತಾ ಇರಬೇಕು, ನಿಮ್ಮ ಜೊತೆ ನಾವಿದ್ದೇವೆ, ಈ ಟೀಮನ್ನು ದೊಡ್ಡದಾಗಿ ಕಟ್ಟುವ, ನಾವು ಬೆಳೆಸುವ ಅಂತ ಹೇಳ್ತಾರೆ. ಇದಕ್ಕೆ ನನ್ನ ಟೀಮಿಗೆ ಎಲ್ರಿಗೂ ಕೂಡ ನನ್ನ ಟೀಮಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಹೇಳ್ತಾರೆ ಅಕ್ಷತಾ ಮ್ಯಾಮ್ ಡ್ಯಾನ್ಸ್ ಹೇಳಿಕೊಟ್ರು, ಅಕ್ಷತಾ ಮ್ಯಾಮ್ ಪ್ರೋಗ್ರಾಮ್ ಮಾಡಿದ್ರು ಅಂತ. ಸತ್ಯವಾಗ್ಲೂ ಇಲ್ಲ, ನಾನು ಡ್ಯಾನ್ಸ್ ಮಾತ್ರ ಹೇಳಿಕೊಟ್ಟೆ, ಬಟ್ ಯಾವತ್ತು ಒಂದು ಕೈಯಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? 10 ಕೈ ಜೋಡಿಸಿದಾಗ ಮಾತ್ರ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ. ಆ 10 ಕೈ ಜೋಡಿಕೆ ಆದಕ್ಕೆ ಇವತ್ತಿಗೆ ಈ ಹೆಜ್ಜೆ ಸಂಭ್ರಮ ನಡೆದಿದೆ. ದಾನಿಗಳು ಕೂಡ ಹಾಗೆ ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಇಂಥ ಪ್ರೋಗ್ರಾಮಿಗೆ ಇನ್ನೂ ದಾನಿಗಳು ಬರಲಿ, ಇನ್ನೂ ದೊಡ್ಡ ಮಟ್ಟಿಗೆ ನಾವು ಮಾಡುವಾಗೆ ಆಗಲಿ, ಖಾಲಿ ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೇನೆ. ನಮ್ಮ ಮಕ್ಕಳಿಗೆ ಏನು ಕೊಟ್ಟರೆ ಖುಷಿ ಆಗ್ತದೆ ಅಂತ ಕೇಳಿದರೆ ನಾನು ಒಂದು ಮಾತು ಹೇಳ್ತೇನೆ, ನಮ್ಮ ಮಕ್ಕಳಿಗೆ ನೀವೇನು ಕೊಡಬೇಡಿ, ಪ್ರೀತಿ ಕೊಡಿ. ಪ್ರೀತಿ ಕೊಟ್ಟರೆ ಮಾತ್ರ ಅವರು ನಮ್ಮ ಜೊತೆ ಇರ್ತಾರೆ, ಇಲ್ಲದ್ರೆ ಅವರಿಗೆ ಯಾವ ಪ್ರೈಸ್ ಇನ್ಯಾವುದು ಬೇಡ. ಅವರಿಗೆ ಕಾಣೋದು ಒಂದೇ ನಮ್ಮ ಪ್ರೀತಿ ಮಾತ್ರ. ಅದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ. ಯಾಕಂದರೆ ಎಷ್ಟೋ ಜನ ಥಿಂಕ್ ಮಾಡೋದು ರೀತಿ, ನಾವು ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ನಾವು ಹೇಳ್ತೇವೆ ನಮಗೇನೆ ಪ್ರಾಬ್ಲಮ್ಸ್, ನಮಗೇನೆ ಕಷ್ಟ ಅಂತ. ಬಟ್ ಅವರನ್ನು ನೋಡಿದಾಗ ನಾವು ಥಿಂಕ್ ಮಾಡಬೇಕು, ನಮ್ಮ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಸೇ ಅಲ್ಲ. ಅವರಿವತ್ತಿಗೆ ನೋಡ್ಬೋದು, ಅವರಷ್ಟಿಗೆ ಅವ್ರು ಖುಷಿಯಿಂದ ಹೋಗ್ತಾರೆ, ಅವರಲ್ಲಿ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಮತ್ಸರ ಇಲ್ಲ, ಎಲ್ಲರೂ ಒಂದೇ ಅವರ ಭಾವನೆಗಳು. ಹಾಗಾಗಿ ನಾನು ಎಲ್ರಿಗೂ ಹೇಳೋದು, ವರ್ಷಕ್ಕೆ ಒಂದ್ಸಲ ಹೋಗಿ ಅಲ್ಲಿ ಬರ್ತ್ಡೇ ಕೇಕನ್ನು ಕಟ್ ಮಾಡಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡುವಕ್ಕಿಂತ ತಿಂಗಳಿಗೆ ನಿಮ್ಮ ಹತ್ತಿರಕ್ಕೆ ಇರುವಂಥ ಒಂದು ಸ್ಕೂಲಿಗೆ ವಿಸಿಟ್ ಆಗಿ ಆ ಮಕ್ಕಳ ಜೊತೆ ಇರಿ. ಆ ಪೇರೆಂಟ್ಸಿಗೂ ಖುಷಿ ಆಗುತ್ತೆ, ಅಲ್ಲಿರುವಂಥ ಟೀಚರ್ಸಿಗೂ ಹೆಮ್ಮೆ ಆಗುತ್ತೆ, ಓ ಇವರೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಾದರೂ ನಾವು ಈಗ 1st, 2nd, 3rd, 4th, 5th, 6th ಅಂತ ಮಾಡಿದ್ದೇವೆ, ಬಟ್ ಇದೊಂದು ಕಾಂಪಿಟೇಷನ್ ಅಂತ ಮಾಡಿದ್ದೇವೆ. ಆದರೆ 15 ಸ್ಕೂಲ್ ಏನು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರೆಲ್ಲರೂ ಇವತ್ತಿಗೆ ವಿನ್ನರ್ಸೇ. ನನ್ನ ಪ್ರಕಾರ ನೀವೆಲ್ಲರೂ ವಿನ್ನರ್ಸೇ, ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಿಂದ ನಮ್ಮ ಟೀಮಿಂದ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಎಲ್ಲ ಟೀಚರ್ಸ್ ಹತ್ರ, ಎಲ್ಲ ಪೇರೆಂಟ್ಸ್ ಹತ್ರ ಹಾಗೂ ಎಲ್ಲ ಮಕ್ಕಳ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೆಜ್ಜೆ ಸಂಭ್ರಮದಲ್ಲಿ ಅದರ ಹಿಂದಿನ ರೂವಾರಿಗಳು ಅಕ್ಷತಾ ಅವರೊಂದಿಗೆ ಫಸ್ಟ್ ಸ್ಟೆಪ್ ಸಂಸ್ಥೆಯ ಎಲ್ಲರೂ, ಅವರ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರೂ ವಾಲಂಟಿಯರ್ ಆಗಿ ದುಡಿದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಶ್ವನಾಥ್ ಶೆಣೈ ಅವರು ಕೆಲಸದ ನಿಮಿತ್ತದಿಂದ ನಿರ್ಗಮಿಸ್ತಾ ಇದ್ದಾರೆ. ಸರ್ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಅವರಿಗೊಂದು ಜೋರಾದ ಚಪ್ಪಾಳೆ. ಬೆಳಿಗ್ಗೆಯಿಂದ ನಮ್ಮ ಜೊತೆ ಇದ್ದಾರೆ ಅವರು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ. ಸರ್ ಧನ್ಯವಾದಗಳು ನಿಮಗೆ. ನಮ್ಮ ಫಸ್ಟ್ ಸ್ಟೆಪ್ ಸಂಸ್ಥೆಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯಲ್ಲಿ ಇರಬೇಕು. ಯಾಕೆಂದರೆ ನೀವು ಇದರ ಹಿಂದೆ ದುಡಿದವರು ಮತ್ತು ಈ ಹೆಜ್ಜೆ ಸಂಭ್ರಮ ಇಷ್ಟು ಚಂದದಲ್ಲಿ ಮೂಡಿ ಬರಲಿಕ್ಕೆ ಕಾರಣರಾದವರು ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯಲ್ಲಿರಿ. ನೀವಿಲ್ಲಿ ಇರಬೇಕು, ನಿಮ್ಮನ್ನೆಲ್ಲರೂ ನೋಡಬೇಕು. ಹೆಚ್ಚಾಗಿ ಕೆಲಸ ಮಾಡಿದವ್ರನ್ನ ಯಾರು ನೋಡೋದಿಲ್ಲ, ಮಾತಾಡುವವರನ್ನ ಮಾತ್ರ ನೋಡೋದು. ಈಗ ನಮ್ಮ ಈ ಹೆಜ್ಜೆ ಸಂಭ್ರಮಕ್ಕೆ ಲಕ್ಕಿ ಡೀಪ್ ಮಾಡಿದ್ರು. ಲಕ್ಕಿ ಡೀಪ್ನ ಎತ್ತುವ ಹೊತ್ತು ಯಾರು ಅದೃಷ್ಟಶಾಲಿಗಳು ಅಂತ
ಪರೀಕ್ಷಿಸುವ ಹೊತ್ತು. ದಯವಿಟ್ಟು ವೇದಿಕೆಗೆ ತಗೊಂಡು ಬನ್ನಿ ಆ ಚೀಟಿಗಳನ್ನ. ಹೌದು, ನೀವೆಲ್ಲ ಕುತೂಹಲದಲ್ಲಿದ್ದೀರಿ. ವಿನ್ನರ್ಸ್ ಯಾರಪ್ಪ, ಯಾರು 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 ಅಂತ ಹೇಳಿ. ಆಕ್ಚುಲಿ ವಿನ್ನರ್ಸ್ ಯಾರು ಅನ್ನುವಂಥ ಚೀಟಿ ನನಗೆ ಈಗಾಗಲೇ ಸಿಕ್ಕಿದೆ, ಹೇಳಲಿಕ್ಕಾಗಲ್ಲ. ಕೆಲವೇ ಕ್ಷಣಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಹೌದು, ಬಹುಮಾನ ಏನೆಲ್ಲ ಇದೆ ಅಂದರೆ, ಪ್ರಥಮ ಬಹುಮಾನ 22,201, ದ್ವಿತೀಯ ಬಹುಮಾನ 14,201, ತೃತೀಯ ಬಹುಮಾನ 11,201 ರೂಪಾಯಿಗಳು. ಅದರ ಜೊತೆಗೆ ಸಮಾಧಾನಕರ ಬಹುಮಾನ ಕೂಡ ಇದೆ. ಪ್ರಥಮ ಬಹುಮಾನ 8,201, ದ್ವಿತೀಯ ಬಹುಮಾನ 5,201 ಮತ್ತು ತೃತೀಯ ಸಮಾಧಾನಕರ ಬಹುಮಾನ 3,201. ನಮ್ಮ ಈ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮಕ್ಕೆ ಲಕಿಡಿಪ್ಗಳನ್ನು ತಗೊಂಡು ಬಹಳಷ್ಟು ಜನ ಸಹಕಾರವನ್ನು ನೀಡಿದ್ರು. ಸೊ ಅದರಲ್ಲಿ ವಿಜೇತರು ಯಾರು, ಅದೃಷ್ಟಶಾಲಿಗಳು ಯಾರು ಅಂತ ಪರೀಕ್ಷಿಸುವ ಹೊತ್ತು. ದಯವಿಟ್ಟು ಬನ್ನಿ ಸರ್, ತಗೊಂಡು ಬನ್ನಿ. ನಮ್ಮ ಓಕೆ, ದಯವಿಟ್ಟು ಲಕ್ಕಿ ವಿನ್ನರ್ಸ್ ಯಾರು ಅಂತ ನೋಡುವ ಹೊತ್ತು. ದಯವಿಟ್ಟು ಒಂದು 3 ಜನ ವಿದ್ಯಾರ್ಥಿಗಳನ್ನ ಕಳುಹಿಸಿ, ದೇವರ ಮಕ್ಕಳಲ್ಲಿ ಕೆಲವರು 3 ಜನನ ನೀವೇ ಆಯ್ಕೆ ಮಾಡಿ ಒಂದು 3 ಮಕ್ಕಳನ್ನ ಕರ್ಕೊಂಡು ಬನ್ನಿ ವೇದಿಕೆಗೆ. ನಾಲ್ಕು ಜನ, ಇನ್ನೊಬ್ರು ಬೇಕು. ಅದೃಷ್ಟಶಾಲಿಗಳು ಯಾರು ಅನ್ನೋದು ನಮ್ಮ ಕೈಯಲ್ಲಿಲ್ಲ, ದೇವರ ಮಕ್ಕಳ ಕೈಯಲ್ಲಿದೆ. ಅವರೀಗ ಎತ್ತುತ್ತಾರೆ. ಈ ಹೆಜ್ಜೆ ಸಂಭ್ರಮದ ಲಕ್ಕಿ ಡಿಪ್ನಲ್ಲಿ ಪ್ರಥಮ ಬಹುಮಾನ ಲಕ್ಕಿ ಡಿಪ್ನಲ್ಲಿ ವಿನ್ ಆದವರಿಗೆ 20,001 ರೂಪಾಯಿ ಸಿಗುತ್ತೆ. ದ್ವಿತೀಯ ಬಹುಮಾನ 10,001 ರೂಪಾಯಿ, ತೃತೀಯ ಬಹುಮಾನ 5,001 ಹಾಗೂ 5 ಆಕರ್ಷಕ ಬಹುಮಾನ ಕೂಡ ಇದೆ. ಈಗ ಮೊದಲಿಗೆ ತೃತೀಯ ಬಹುಮಾನದ ಚೀಟಿಯನ್ನ ಎತ್ತಾರೆ. ಹೆಜ್ಜೆ ಸಂಭ್ರಮದಲ್ಲಿ ನಮಗೆ ನೆರವಾದವರು. ಲಕ್ಕಿ ಡಿಪ್ನಲ್ಲಿ ತೃತೀಯ ಬಹುಮಾನ ಯಾರಿಗೆ ಹೋಗಿದೆ? ಎಸ್, ಒಂದು ಚೀಟಿಯನ್ನ ಎತ್ತಿ ದಯವಿಟ್ಟು. ಇದು ತೃತೀಯ ಬಹುಮಾನಕ್ಕೆ, ಪ್ಲೀಸ್ ನೋಟ್. ಇದು ತೃತೀಯ ಬಹುಮಾನಕ್ಕೆ 5,001 ರೂಪಾಯಿ ಗೆದ್ದ ಅದೃಷ್ಟಶಾಲಿ ಯಾರು? ನಂಬರ್ 4 ಅಂತೆ. ಮೊದಲ ಸಂಖ್ಯೆ 4, ಯಾರಾದ್ರೂ ಬರ್ದಿಡಿರಿ. ಮೊದಲ ಸಂಖ್ಯೆ 4, ಇನ್ನು 3 ಸಂಖ್ಯೆಗಳು ಬೇಕು. ಎರಡನೆಯ ಸಂಖ್ಯೆ ಮೊದಲನೇ ಸಂಖ್ಯೆ 4, ಎರಡನೆಯ ಸಂಖ್ಯೆ 6, 4, 6, 46, 4, 6. ಮೂರನೆಯ ಸಂಖ್ಯೆ ಎಷ್ಟು? ಎರಡನೇದೆಷ್ಟು? 4, 7, 6, 0. ಸೊನ್ನೆಗೆ ದೊಡ್ಡ ಬೆಲೆ ಇದೆ. 4, 7, 6, 0. ನಿಮ್ಮ ಲಕ್ಕಡಿಪನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ತೃತೀಯ ಬಹುಮಾನ ನಿಮ್ಮದಾಗಿದೆ, 5,001 ರೂಪಾಯಿಗಳು. 4, 7, 6, 0, 4,760 ಇದ್ರೆ ದಯವಿಟ್ಟು ಕ್ವಿಕ್ ಆಗಿ ಬರ್ಬೋದು ಇದ್ರೆ. ಓಕೆ, ಮುಂದಿನ ಬಹುಮಾನ ಅಂದ್ರೆ ಎರಡನೆಯ ಬಹುಮಾನ ಯಾರಿಗೆ? 10,001 ರೂಪಾಯಿ ಹೋಗಿದೆ. ಒಂದಲ್ಲ, 10,001 ರೂಪಾಯಿ. ಸರ್, ಪಿಕ್ ದ ಮೊದಲ ಸಂಖ್ಯೆ 2, ಅಲ್ಲ 3. ಮೊದಲ ಸಂಖ್ಯೆ 3. ಎಷ್ಟು? 7. ಎರಡನೆಯ ಸಂಖ್ಯೆ 7, ನಂಬರ್ 7. 3, 7. ಮೂರನೆಯ ಸಂಖ್ಯೆ 8. ನಾಲ್ಕನೆಯ ಸಂಖ್ಯೆ ಎಷ್ಟು? 9. 3, 7, 8,
3789 ನಿಮ್ಮಲ್ಲಿ ಆ ಚೀಟಿ ಇದ್ರೆ ಬರ್ಬೋದು. ನೀವು ಗೆದ್ದಿರುವುದು 10,001 ರೂಪಾಯಿ. ದ್ವಿತೀಯ ಬಹುಮಾನ ನಿಮ್ಗೆ. ಈಗ ಪ್ರಥಮ ಬಹುಮಾನ 20,001 ರೂಪಾಯಿ. ಯಾರಪ್ಪ ಅದೃಷ್ಟಶಾಲಿಗಳು ಅಂತ ನೋಡಿದ್ರೆ ಸೊನ್ನೆಗೆ ತುಂಬಾ ಬೆಲೆ ಇದೆ. ಶೂನ್ಯವನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ನಾವು ಭಾರತೀಯರು. ಇದರ ಫಲಿತಾಂಶ ನಾಳೆಯ ಉದಯವಾಣಿಯಲ್ಲಿ ಪ್ರಕಟ ಆಗುತ್ತೆ. ಈ ಲಕ್ಕಿ ಡಿಪ್ನ ಫಲಿತಾಂಶ ಚೆಕ್ ಮಾಡ್ಕೊಳ್ಬಹುದು. 2 0 ಆದ್ಮೇಲೆ 2 20,001 9 029 8 029 ನಾಲ್ಕನೆಯ ಸಂಖ್ಯೆ 0298. ಈ ಸಂಖ್ಯೆಯವ್ರು ಯಾರಾದ್ರೂ ಇದ್ರೆ ಬರ್ಬಹುದು, ಇಲ್ಲ ಅಂದ್ರೆ ನಾಳಿನ ಉದಯವಾಣಿಯಲ್ಲಿ ಪ್ರಕಟ ಆಗುತ್ತೆ ಈ ಫಲಿತಾಂಶ. ಇವರು 20,001 ರೂಪಾಯಿಯನ್ನ ಅದೃಷ್ಟಶಾಲಿಯಾಗಿ ಗಳಿಸಿದ್ದಾರೆ. ಜೋರ ಚಪ್ಪಾಳೆ ಕೊಡಿ ಒಮ್ಮೆ. 5 ಆಕರ್ಷಕ ಬಹುಮಾನ ಇದೆ ಇದರಲ್ಲಿ. ಆ ಆಕರ್ಷಕ ಬಹುಮಾನ ಯಾರಿಗೆಲ್ಲ ಹೋಗುತ್ತೆ? ಪಿಕ್ ದ ಚೆನ್. ಎಷ್ಟು? 2. 5 25 6 2 5 6 3 2 5 6 3. ಇದು 5 ಆಕರ್ಷಕ ಬಹುಮಾನದಲ್ಲಿ ಒಬ್ಬರಿಗೆ. ಇನ್ನು 4 ಆಕರ್ಷಕ ಬಹುಮಾನ ಬಾಕಿ ಇದೆ. ಇದರ ರಿಸಲ್ಟ್ ನಾಳೆ ಉದಯವಾಣಿಯಲ್ಲಿ ಬರುತ್ತೆ, ನೀವು ನೋಡಬಹುದು. 4 1 41 4 1 1 411. ಓ 3 1 4 1 1 1. ಇದು 2ನೆಯ ಆಕರ್ಷಕ ಬಹುಮಾನ. 3ನೇ ಆಕರ್ಷಕ ಬಹುಮಾನ 0 ಸಿಕ್ಕಿದೆ. ಆದ್ರೆ ಅವರಿಗೆ ಸಿಕ್ಕಿದ್ದು 0 ಅಲ್ಲ, ಆಕರ್ಷಕ ಬಹುಮಾನ 6 0 6 2 0 6 2 9 0 6 2 9. 3ನೇ ಆಕರ್ಷಕ ಬಹುಮಾನ ಆಯ್ತು. ಇನ್ನು 2 ಇದೆ. 3 1 31 6 3 1 6 1 3 1 6 1. ಇದು 4ನೇ ಆಕರ್ಷಕ ಬಹುಮಾನ. ಕೊನೆಯ ಆಕರ್ಷಕ ಬಹುಮಾನ ಯಾವ ಸಂಖ್ಯೆಗೆ ನೋಡೋಣ. 1 6 1 6 9. ಇನ್ನು ಒಂದು ಸಂಖ್ಯೆ 1 6 9 3. 5ನೆಯ ಆಕರ್ಷಕ ಬಹುಮಾನವನ್ನ ಪಡೆದುಕೊಂಡ ಅದೃಷ್ಟಶಾಲಿಗಳು. ಈ ಫಲಿತಾಂಶ ನಾಳೆಯ ಉದಯವಾಣಿಯಲ್ಲೂ ಪ್ರಕಟಗೊಳ್ಳುತ್ತೆ. ಈ ಬಹುಮಾನವನ್ನ ಕಲೆಕ್ಟ್ ಮಾಡುವವರು ನಾಳೆ ಬೆಳಿಗ್ಗೆ ನಮ್ಮ ಕರಾವಳಿ ಜಂಕ್ಷನ್ನಲ್ಲಿರುವ ಕರ್ನಾಟಕ states.in ಆಫೀಸ್ನಲ್ಲಿ ಕಚೇರಿಯಲ್ಲಿ ಬಂದು ಬಹುಮಾನವನ್ನು ಕಲೆಕ್ಟ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು ಈ ಥರದ ಒಂದು ಸಪೋರ್ಟನ್ನು ನೀಡಿದ ಎಲ್ರಿಗೂ. ಈಗ
ವಿನ್ನರ್ಸ್ ಯಾರು ಎಂತ ಮಾರ ಆಗಿಂದ ವಿನ್ನರ್ಸ್ ಯಾರು ಅಂತ ಇರಿ ಮಾರ ಒಂಚೂರು. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ, ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಂಧ್ಯಾ ರಮೇಶ್ ಅವರು. ಇವರು ನಮ್ಮ ಮಾಜಿ ಕೊಲ್ಲೂರು ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು. ಆಗಿಂದ ನಮ್ಮೊಂದಿಗಿದ್ರು, ಹೆಜ್ಜೆ ಸಂಭ್ರಮವನ್ನು ನೋಡಿದ್ರು. ಮ್ಯಾಮ್, ನಿಮ್ಮ ಮಾತಿಗಾಗಿ, ಅಧ್ಯಕ್ಷೀಯ ನುಡಿಗಳಿಗಾಗಿ. ಹರಿ ಓಂ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ದೇವರಿಗೆ ಸಮನಾದ ಮುಗ್ಧ ಮಕ್ಕಳೇ ಹಾಗೂ ಆ ಮಕ್ಕಳನ್ನು ಲಾಲಿಸಿ ಪೋಷಿಸುವ ತಾಯಂದಿರೇ ಹಾಗೂ ಶಿಕ್ಷಕಿಯರೇ, ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ನಾನಿಲ್ಲಿ ಬರುವಾಗ ಅಕ್ಷತನಿಗೆ ಹೇಳಿದೆ ನಾನು ಬರ್ತಾ ಇಲ್ಲ ಮರೆಯದೆ ಅಂತ, ಆದರೆ ನಾನು ಬರದಿದ್ದರೆ ತುಂಬ ತಪ್ಪಾಗ್ತಿತ್ತು ಅಂತ ನಾನು ಎಣಿಸ್ಕೊಳ್ತೇನೆ. ಯಾಕಂದರೆ ಈ ಹಿಂದೆ ನನಗೆ ಕೊಲ್ಲೂರು ದೇವಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು, ದೇವರ ಸೇವೆ ಮಾಡಲಿಕ್ಕೆ. ಆಗ ನಾನು ತುಂಬ ಸಂತೋಷ ಪಟ್ಟಿದ್ದೆ, ನನ್ನ ಜೀವನ ಸಾರ್ಥಕ ಅಂತ. ಆದರೆ ಆ ಜೀವನ ಸಾರ್ಥಕ ಅಂತ ನಾನು ಯಾವತ್ತೂ ಸಂತೋಷ ಪಟ್ಟನೋ, ಆದರೆ ಇವತ್ತು ನೋಡಿದರೆ ಆ ಜೀವನ ಸಾರ್ಥಕಕ್ಕಿಂತ ಈ ಮಕ್ಕಳೊಟ್ಟಿಗೆ ಇರಲಿಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ, ಇದು ನನ್ನ ಜೀವನದ ಸಾರ್ಥಕ ಅಂತ ನಾನು ಎಣಿಸ್ತೇನೆ. ಈ ಮಕ್ಕಳ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದ ನಮ್ಮ ಫಸ್ಟ್ ಸ್ಟೆಪ್ ಸಂಸ್ಥೆಯ ಸಂಸ್ಥಾಪಕಿ ಅಕ್ಷತಾ ಹಾಗೂ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಿಮಗೆ ನಾನು ಸದಾ ಋಣಿ ಅಂತಲೂ ಹೇಳ್ತೇನೆ. ಯಾಕಂತ ಹೇಳಿದರೆ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ನೀವು ಜೋಡಿಸಿದ್ದಕ್ಕೆ. ಹಾಗೆಯೇ ನನಗೆ ಒಂದು ಎಣಿಸ್ತಾ ಉಂಟು, ನಾವು ಕಣ್ಣಿದ್ದು ಕುರುಡರು ಅಂತ. ಯಾಕಂತೇಳಿದರೆ ನಾವು ಸಮಾಜದಲ್ಲಿ ಎಲ್ಲರನ್ನೂ ಗೌರವಿಸ್ತೇವೆ. ಏನಾದರೂ ಒಂದು ಬಹುಮಾನ ಬಂದರೆ ಅಥವಾ ಯಾವುದಾದ್ರೂ ಒಂದು ಮಾಧ್ಯಮದಲ್ಲಿ ಯಾರ್ದಾದ್ರೂ ಹೆಸರು ಬಂದರೆ ಅವರನ್ನು ನಾವು ಕಾರ್ಯಕ್ರಮ ಮಾಡಿ ಗುರುತಿಸ್ತೇವೆ. ಆದರೆ ನಮ್ಮ ಇಂಥ ವಿಶೇಷ ಮಕ್ಕಳಲ್ಲೂ ಇಂಥ ಪ್ರತಿಭೆ ಇದೆ, ಅವರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ, ನಾನು ಯಾಕಂದರೆ ಬೇರೆಯವರ ಬಗ್ಗೆ ಹೇಳೋದಿಲ್ಲ, ನಾನು ಏನೇ ಹೇಳೋದಿದ್ರು ನನ್ನ ಬಗ್ಗೆನೇ ಹೇಳುತ್ತೇನೆ, ನನ್ನ ಗಮನಕ್ಕೆ ಯಾಕೆ ಬರಲಿಲ್ಲ ಅಂತ ಬೇಸರ ಆಯಿತು ನನಗೆ. ಆವಾಗ ಅವರು ಕಾರ್ಯಕ್ರಮವನ್ನು ಮಾಡಿ ಅವರು ಸ್ಪರ್ಧೆ ಮಾಡುವಾಗ ನನಗೆ ಎನಿಸಿತು, ಇಂಥ ಮಕ್ಕಳಿಗೂ ಒಂದು ವೇದಿಕೆ ಕೊಟ್ಟರಲ್ಲ, ಎಲ್ಲಿ ನೋಡಿದರೂ ಸಹ ಇಂಥ ಮಕ್ಕಳಿಗೆ ವೇದಿಕೆ ಕೊಡಲಿಕ್ಕೆ ಹಿಂದೆ ಮುಂದೆ ಆಲೋಚಿಸುವ ಈ ಕಾಲದಲ್ಲಿ ನಾನು ನನ್ನದು ಅಂತ ಹೇಳಿ ಎಲ್ಲ ಇದರಲ್ಲಿ ಸ್ಪರ್ಧೆ ಇಡುವಾಗ ನಮ್ಮ ಅಕ್ಷತಾ ಹಾಗೂ ಫಸ್ಟ್ ಸ್ಟೆಪ್ಪಿನ ತಂಡದವರಿಗೆ ಈ ಯೋಚನೆ ಬಂದದ್ದು ತುಂಬ ಸಂತೋಷ. ಯಾಕಂತೇಳಿದರೆ ಈಗ ಅವರು ಹೇಳಿದರು, ಬೆಳಿಗ್ಗೆ ಸಹ ಹೇಳಿದರು, ನಾನು ನನ್ನದು ಕಾಲೆಳೆಯೋದು ಎಲ್ಲ ಇದೆ, ಆದರೆ ಈ ಮಕ್ಕಳಲ್ಲಿ ಅವರಿಗೇನೂ ಸಮಾಜದ ಅರಿವಿಲ್ಲ ಪಾಪ. ಅವರನ್ನು ನಾವು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಗುರುತಿಸಬೇಕಾದ್ರೆ ಆ ಶಾಲೆಯ ಶಿಕ್ಷಕರು ಹಾಗೂ ಅವರ ಪೋಷಕರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ನಾನು ನಿಜವಾಗಿ ಹೇಳ್ತೇನೆ. ಯಾಕಂತ ಹೇಳಿದರೆ ಒಂದು ಮಗುವನ್ನು ನಾವು ಹೆತ್ತಾಗ ನಾವು ತುಂಬ ಸಂತೋಷ ಪಡ್ತೇವೆ, ಆ ಮಗುವಿಂದ ನಾವು ತುಂಬ ನಿರೀಕ್ಷೆ ಇಟ್ಕೊಂಡಿರ್ತೇವೆ. ಆಗ ಹುಟ್ಟಿದ ಮಗು ವಿಶೇಷ ಮಗು ಅಂತ ಹೇಳುವಾಗ ನಮಗೆ ಆಗುವ ನೋವು ಏನು ಅಂತ ನನಗೆ ಅರಿವಿದೆ. ಆ ನೋವನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಯಾರಿಗೂ ನಾವು ಕಡಿಮೆ ಇಲ್ಲ, ನಮ್ಮ ಮಕ್ಕಳು ಯಾರು ಸಾಧನೆಯನ್ನು ಸಹ ನಾವು ಮಾಡ್ತೇವೆ ಅಂತ ಹೇಳಿ ಸಾಧಿಸಿ ತೋರಿಸಿದ ನಮ್ಮ ಮಕ್ಕಳ ತಾಯಿಗೂ ತಂದೆಗೂ ಹಾಗೂ ಶಿಕ್ಷಕಿಯರಿಗೂ ನಾನು ತುಂಬ ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ನಿಮಗೆ ನಾನು ಹೇಳೋದು ದೇವರಲ್ಲಿ ಬೇಡ್ತೇನೆ, ಈ ಮಕ್ಕಳನ್ನು ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೆಸುವಲ್ಲಿ ನಿಮಗೆ ದೇವರು ಸದಾ ಹೃದಯವಂತಿಕೆ ಕೊಡಲಿ ಹಾಗೂ ವಿಶಾಲ ಮನಸ್ಸು ನಮ್ಮ ಫಸ್ಟ್ ಸ್ಟೆಪ್ ಸಂಸ್ಥೆಗೆ ಕೊಡಲಿ. ಅವರ ಜೊತೆಗೆ ನಾವೆಲ್ಲರೂ ಸಮಾಜದವರು ಇರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಭಾಷಣ ಮಾಡುವ ಹೊತ್ತು ಅಲ್ಲ, ಭಾಷಣ ಮಾಡಿದರೆ ಕೇಳಲಿಕ್ಕೆ ನಮ್ಮ ಮುಗ್ಧ ಮನಸ್ಸಿಗೆ ಅರ್ಥನೂ ಆಗುವುದಿಲ್ಲ. ಅವರಿಗೆ ವಿಶೇಷ ಏನಂತ ಹೇಳಿದರೆ ಅವರಿಗೆ ನಾವು ಎಲ್ಲಿ ಆಟ ಆಡಿಸ್ತೇವೆ ಅಥವಾ ಎಲ್ಲಿ ಅವರಿಗೆ ವೇದಿಕೆ ಕೊಟ್ಟು, ವೇದಿಕೆ ಬೇಕಂತಲೂ ಕೇಳೋದಿಲ್ಲ ಪಾಪ ಅವರು. ಯಾವಾಗ ಅವರಿಗೆ ನಾವು ಈಗ ಹೆಜ್ಜೆ ಸಂಭ್ರಮ ಇಂಥ ವೇದಿಕೆಗಳನ್ನು ಕೊಟ್ಟು ಅವರಿಗೆ ನಾವು ಕುಣಿತ, ನಾನು ಹೇಳ್ದಂಗೆ ಹೇಳಲಿಕ್ಕೆ ಕರೆಕ್ಟ್ ಅರ್ಥ ಆಗೋದಿಲ್ಲ, ಕುಣಿತ ಇಂಥ ವಿಷಯಗಳಲ್ಲಿ ಸಂತೋಷ ಪಡುವ ಈ ಮಕ್ಕಳಿಗೆ ಭಾಷಣ ಮುಖ್ಯ ಅಲ್ಲ, ಎಲ್ಲ ಮಕ್ಕಳು ಕಾಯ್ತಾ ಇರುವ ಬಹುಮಾನದ ಘೋಷಣೆ ಈಗ ಮಾಡ್ತಾರೆ. ಬಹುಮಾನವನ್ನು ತಗೊಂಡೋಗಿ ಮುಂದಿನ ವರ್ಷ ಬರುವಾಗ ಇನ್ನೂ ಹೆಚ್ಚಿನ ನಿಮ್ಮ ಸ್ಪರ್ಧೆಗಳಿರಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ನೀವು ಸ್ಪರ್ಧೆ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸಂಧ್ಯಾ ಮೇಡಮ್ ನಿಮ್ಮ ಅಧ್ಯಕ್ಷೀಯ ನುಡಿಗಳಿಗೆ. ಈಶ್ವರ್ ಮಲ್ಪೆಯವರ ಜೀವನ ಕಥಾ ಆಧಾರಿತ ನೃತ್ಯ ರೂಪಕ ತುಂಬ ಸುಂದರವಾಗಿ ಇಲ್ಲಿ ಪ್ರದರ್ಶನ ಮಾಡಿದರು. ಆ ನೃತ್ಯ ತಂಡದವರು ದಯವಿಟ್ಟು ಬರಬೇಕು, ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಚುರುಕಾಗಿ ಬನ್ನಿ. ಈಶ್ವರ್ ಮಲ್ಪೆ ಅವರ ನೃತ್ಯ ಪ್ರದರ್ಶನ, ಅವರ ಜೀವನ ಕಥಾ ಆಧಾರಿತ ನೃತ್ಯ ಪ್ರದರ್ಶನಗೈದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ವಿನ್ನರ್ಸ್ ಯಾರಪ್ಪ? ಯಾರು? ನಾವಾ? ನನಗೆ ಫಸ್ಟ್ ಸಿಗ್ಬೋದಾ, ಸೆಕೆಂಡ್ ಸಿಗ್ಬೋದಾ, 3ನೇ ಪ್ರೈಸ್ ಸಿಗ್ಬೋದಾ, ಇಲ್ಲ ಸಮಾಧಾನಕರ ಸಿಗ್ಬೋದಾ? ಯಾವ್ದು ಸಿಗ್ಬೋದು? ನಾವು ಚೆನ್ನಾಗಿ ಮಾಡಿದ್ವಿ, ಬಟ್ ಅಲ್ಲೆಲ್ಲ ಸ್ಟೆಪ್ ಮಿಸ್ ಆಯಿತು, ಒಂದು ಸ್ವಲ್ಪ ಆಚೀಚೆ ಆಯಿತು, ನನಗೊಂಚೂರು ಸ್ಟೆಪ್ ಮರ್ತೋಯ್ತು, ಅದೊಂದು ನೆನಪೇ ಇರಲಿಲ್ಲಲ್ಲ ಮಾಡಲಿಕ್ಕೆ. ಇಂಥ ಎಲ್ಲ ವಿಮರ್ಶೆಗಳು ಡಾನ್ಸ್ ಮಾಡಿ ಆದಮೇಲೆ ಬ್ಯಾಕ್ ಸ್ಟೇಜೆಲ್ಲ ಆಗ್ತಾ ಇರುತ್ತೆ. ಸೊ ನಿಮ್ಮ ಕುತೂಹಲಕ್ಕೆ ಈಗ ಪೂರ್ಣ ವಿರಾಮ ಇಡ್ತೀವಿ. ಕೆಲವೇ ಕ್ಷಣಗಳಲ್ಲಿ ಈಶ್ವರ್ ಮಲ್ಪೆ ಅವರ ಜೀವನ ಕಥೆ ಆಧಾರಿತ ಸುಂದರ ನೃತ್ಯ ರೂಪಕವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳೆಲ್ಲರೂ ಇದ್ದಾರೆ. ಇವರಿಗೆ ಈಗ ಪ್ರೀತಿಯ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ಆದರ್ಶ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದ್ಭುತವಾದ ನೃತ್ಯ ಪ್ರದರ್ಶನ, ಅದು ಮರಿಲಿಕ್ಕಾಗಲ್ಲ. ಆ್ಯಕ್ಚುಲಿ ಈಶ್ವರ್ ಮಲ್ಪೆ ದಂಪತಿಗಳು ಅಳ್ತಾ ಕೂತಿದ್ರು, ತುಂಬ ಭಾವುಕರಾಗಿದ್ರು, ನಾವೆಲ್ಲರೂ ಭಾವುಕರಾಗಿದ್ವಿ, ನಮ್ಮ ಕಣ್ಣಂಚು ಕೂಡ ಒದ್ದೆ ಆಗಿತ್ತು. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಅವರ ನೃತ್ಯ ಪ್ರದರ್ಶನಕ್ಕಾಗಿ ಈ ಪ್ರೀತಿಯ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಸಮಯ ಬಂದೇ ಬಿಡ್ತು ನೋಡಿ. ಹೌದು, ಸಮಯ ಹಾಗೇನೆ ನಿಲ್ಲೋದಿಲ್ಲ, ಅದು ಓಡ್ತಾ ಇರುತ್ತೆ. ನಾವು ಕೂತಿದ್ರು ಸಮಯ ಓಡ್ತಾ ಇರುತ್ತೆ. ಹಾಗಾಗಿ ಹೆಜ್ಜೆ ಸಂಭ್ರಮ ಜನವರಿ 18ಕ್ಕೆ ಟೌನ್ ಹಾಲ್ನಲ್ಲಿ ಅಂತ ಕಾಯ್ತಾ ಇದ್ದ ನಾವು ಹೆಜ್ಜೆ ಸಂಭ್ರಮದ ಗೆಜ್ಜೆ ಸದ್ದನ್ನ ಕೇಳಿಸ್ಕೊಂಡು ಈಗ ಈ ಹೆಜ್ಜೆ ಸಂಭ್ರಮದಲ್ಲಿ ವಿನ್ನರ್ ಆಗಿರೋರು ಯಾರು ಪ್ರಶ್ನೆ ಅಲ್ವಾ? ಅದಕ್ಕೆ ಉತ್ತರ ಈಗ ಇದೆ. ಅದರ ಉತ್ತರ ನನ್ನ ಕೈಯಲ್ಲೇ ಇದೆ. ಕುತೂಹಲ ಇರಲಿ, ಒಂದು ಸ್ವಲ್ಪ ಮೇಂಟೈನ್ ಮಾಡಿ. ಹಾಗೇನೆ ಇದರಲ್ಲಿ ಸಮಾಧಾನಕರ ಬಹುಮಾನ ಅಂತ ಇಟ್ಟಿದ್ದೇವೆ. ಸಮಾಧಾನಕರ ಬಹುಮಾನ ಯಾರಿಗೆ ಹೋಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಆ ಟೀಮ್ ಅವರು ಅದೇ ಕೂಡಲೇ ಎದ್ದು ಬಂದು ಬಹುಮಾನವನ್ನು ಸ್ವೀಕರಿಸಿ ಹೋಗಬೇಕು. ಎಲ್ಲ ರೆಡಿನಾ? ತಯಾರಾ? ಹಾಗಾದ್ರೆ ಹೇಳ, 3ನೇಯ ಸಮಾಧಾನಕರ ಬಹುಮಾನ ಯಾರಿಗೆ ಹೋಗಿದೆ? ಗೆಸ್ ಮಾಡಕ್ ಸಾಧ್ಯನಾ? ತೃತೀಯ ಸಮಾಧಾನಕರ ಬಹುಮಾನ ಯಾರಿಗೆ ಹೋಗಿದೆ? 3201 ರೂಪಾಯಿಗಳು. ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ನಿಮ್ಮ ಪಾರ್ಟಿಸಿಪೇಷನ್ ಆ್ಯಂಡ್ ಇಲ್ಲಿಗೆ ಬಂದು ಆ ಟ್ರೋಫಿ ತಗೊಳ್ಳೋದು ಮುಖ್ಯ. ಸೊ 3ನೇಯ ಬಹುಮಾನ ಸಮಾಧಾನಕರದಲ್ಲಿ ಹೋಗಿರೋದು ಟೀಮ್ ನಂಬರ್ 14. ದಯವಿಟ್ಟು ವೇದಿಕೆಗೆ ಬನ್ನಿ, ಚಪ್ಪಾಳೆ ಕೊಡಿ ಮಾರ್ರೆ. ಟೀಮ್ ನಂಬರ್ 14ಕ್ಕೆ ಸಮಾಧಾನಕರ ಬಹುಮಾನದಲ್ಲಿ ತೃತೀಯ ಸ್ಥಾನವನ್ನ ಟೀಮ್ ನಂಬರ್ 14 ಪಡೆದುಕೊಂಡಿದೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಬಹುಮಾನವನ್ನ ನಮ್ಮ ಫಸ್ಟ್ ಸ್ಟೆಪ್ ಟೀಮ್ ಮೆಂಬರ್ಸ್ ಎಲ್ಲರೂ ಬನ್ನಿ, ನಮ್ಮ ದೇವರ ಮಕ್ಕಳಿಗೆ ಈ ತೃತೀಯ ಬಹುಮಾನ ಸಮಾಧಾನಕರದಲ್ಲಿ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಹೋಗಿ. ಮಕ್ಕಳು ಮಾತ್ರ ಅಲ್ಲ, ಪೋಷಕರು, ಶಿಕ್ಷಕರು ಎಲ್ಲರೂ ಒಂದುಗೂಡಿ ಹೆಜ್ಜೆ ಸಂಭ್ರಮದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಇವತ್ತಿನ ಈ ವೇದಿಕೆಯಲ್ಲಿ ಸಮಾಧಾನಕರದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರೋರು ಟೀಮ್ 14. ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಇವರು ಜೋರಾದ ಚಪ್ಪಾಳೆ. ನಮ್ಮ ಫಸ್ಟ್ ಸ್ಟೆಪ್ ಟೀಮ್ ಮೆಂಬರ್ಸ್ ಎಲ್ಲರೂ ಅವರಿಗೆ ಬಹುಮಾನವನ್ನು ಹಸ್ತಾಂತರಿಸಬೇಕು. ಕಂಗ್ರ್ಯಾಚುಲೇಷನ್ಸ್.
ವಿಜೇತ ಸ್ಕೂಲ್ ಅವರು ವಿಜೇತರಾಗಿದ್ದಾರೆ. ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್. ಈಗ ಸಮಾಧಾನಕರದಲ್ಲಿ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿರೋರು ಯಾರು? ಈ ಪ್ರಶ್ನೆಗೆ ಉತ್ತರ ಟೀಮ್ ನಂಬರ್ 11 ಟೀಮ್ ನಂಬರ್ 11 ದಯವಿಟ್ಟು ಬರಬೇಕು. ದ್ವಿತೀಯ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿದ್ದೀರಿ. ಟೀಮ್ ನಂಬರ್ 11 ದಯವಿಟ್ಟು ಬನ್ನಿ. ಟೀಮ್ ನಂಬರ್ 11 ದಯವಿಟ್ಟು ಬನ್ನಿ. ಟೀಮ್ ನಂಬರ್ 11 ದಿನ ವಿಶೇಷ ಶಾಲೆ ಶಿರೂರು ಎರಡನೆಯ ಸಮಾಧಾನಕರ ಬಹುಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ದಿನ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗೆ ನಮ್ಮ ಅತಿಥಿಗಳು, ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಇದು ಬಹುಮಾನ ವಿತರಣೆ. ಹೌದು, ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ನಂಬರ್ 11. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್. ಈಗ ಮೊದಲನೆಯ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿರುವ ತಂಡ ಯಾವುದು? ಟೀಮ್ ನಂಬರ್ 10. ಟೀಮ್ ನಂಬರ್ 10 ವಾಗ್ಜ್ಯೋತಿಯವರು ದಯವಿಟ್ಟು ಬರಬೇಕು. ವಾಗ್ಜ್ಯೋತಿ ಅಂಪಾರು. ಟೀಮ್ ನಂಬರ್ 10 ಪ್ರಥಮ ಸಮಾಧಾನಕರ ಬಹುಮಾನವಾಗಿ 8,201 ರೂಪಾಯಿಗಳನ್ನು ಬಹುಮಾನವಾಗಿ ಸ್ವೀಕರಿಸ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಟೀಮ್ ಫಸ್ಟ್ ಸ್ಟೆಪ್ ಅವರು ಬಹುಮಾನ ಹಸ್ತಾಂತರಿಸ್ತಾ ಇದ್ದಾರೆ. ಇದು ಟೀಮ್ ನಂಬರ್ 10 ವಾಗ್ಜ್ಯೋತಿ ಅಂಪಾರು. Congratulations to team number 10. Thank you so much. ಹೌದು, ಈಗ ಈ ನೃತ್ಯ ರೂಪಕದಲ್ಲಿ ತೃತೀಯ ಬಹುಮಾನವನ್ನ ಪಡ್ಕೊಂಡವರು ಯಾರು ಅಂತ ಅಲ್ವಾ? ನಮಗೆ ಈಗ ತೃತೀಯ ಇದೆ, ದ್ವಿತೀಯ ಇದೆ, ಪ್ರಥಮ ಇದೆ. ಯಾರು ಅನ್ನೋ ಪ್ರಶ್ನೆಗೆ ಈಗ ಉತ್ತರ. ಈ ನೃತ್ಯ ರೂಪಕದಲ್ಲಿ ತೃತೀಯ ಬಹುಮಾನವನ್ನ ಪಡ್ಕೊಂಡವರು ಟೀಮ್ ನಂಬರ್ 2 ತೃತೀಯ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಇದು ಕಾರುಣ್ಯ ವಿಶೇಷ ಚೇತನ ಮಕ್ಕಳ ಶಾಲೆ ಮಲ್ಪೆ. ದಯವಿಟ್ಟು ಬರಬೇಕು ಕಾರುಣ್ಯದವರು. ಮೂರನೆಯ ಬಹುಮಾನ ಜೋರಾದ ಚಪ್ಪಾಳೆ, ಸಭಿಕರಲ್ಲಿ ವಿನಂತಿ, ಜೋರಾದ ಚಪ್ಪಾಳೆ. ಟೀಮ್ ಫಸ್ಟ್ ಸ್ಟೆಪ್ ಅವರು ತಯಾರಾಗಿದ್ದಾರೆ ಬಹುಮಾನವನ್ನು ಹಸ್ತಾಂತರಿಸಲು.
ತೃತೀಯ ಬಹುಮಾನವನ್ನು ಪಡೆದುಕೊಂಡವರಿಗೆ 11,201 ರೂಪಾಯಿ ಬಹುಮಾನ ರೂಪದಲ್ಲಿ ಸಿಗಲಿದೆ. ಜೊತೆಗೆ ಒಂದು ಪಳಪಳ ಹೊಳೆಯುವ ಟ್ರೋಫಿ ಕೂಡ. ಕಂಗ್ರ್ಯಾಚುಲೇಷನ್ಸ್ ಅವರಿಗೆ, ಚಪ್ಪಾಳೆ. ಟೀಮ್ ನಂಬರ್ 2 ತೃತೀಯ ಬಹುಮಾನವನ್ನು ಪಡ್ಕೊಂಡವರು. ಕಂಗ್ರ್ಯಾಚುಲೇಷನ್ಸ್ ಟು ಕಾರುಣ್ಯ ಮಲ್ಪೆ. ಈಗ 2 ಬಹುಮಾನ ಉಳ್ಕೊಂಡಿದೆ. ಕಾತರ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಎರಡನೆಯ ಬಹುಮಾನ, ದ್ವಿತೀಯ ಬಹುಮಾನವನ್ನು ಅದು 16,201 ವಿತ್ ಅ ಟ್ರೋಫಿ ಪಡ್ಕೊಳ್ತಾ ಇರೋರು ಯಾರು ಕೇಳಿದ್ರೆ ನಂಬರೇ ಲಕ್ಕಿ. ಟೀಮ್ ನಂಬರ್ 15. ಕಂಗ್ರ್ಯಾಚುಲೇಷನ್ಸ್ ಚೇತನ ಕಾರ್ಕಳ. ದಯವಿಟ್ಟು ಬನ್ನಿ. ಟೀಮ್ ನಂಬರ್ 15 ಚೇತನ ಕಾರ್ಕಳ. ಒಂದು ದೊಡ್ಡ ಟ್ರೋಫಿ, ಒಟ್ಟಿಗೆ 16,201 ನಗದು ಕೂಡ ಸಿಗ್ತಾ ಇದೆ. ನಗ್ತಾ ನಗ್ತಾ ಬನ್ನಿ. ಟೀಮ್ ನಂಬರ್ 15 ಚೇತನ ಕಾರ್ಕಳ. Congratulations to team number 15 ಚೇತನ, ವಿಶೇಷ ಚೇತನ ಮಕ್ಕಳ ಶಾಲೆ ಕಾರ್ಕಳ. ಇವರ ಪೋಷಕರಿಗೂ, ರಕ್ಷಕರಿಗೂ, ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಶುಭಾಶಯಗಳು. ಟೀಮ್ ನಂಬರ್ 15 ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡವರು. ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್. ಮಕ್ಕಳ ಖುಷಿ ನೋಡಿ, ಸಂಭ್ರಮ ನೋಡಿ. ದೊಡ್ಡ ಟ್ರೋಫಿಯನ್ನ ಹಿಡ್ಕೊಂಡು ಹೋಗ್ತಿದ್ದಾರೆ. ಈಗ ಇದಕ್ಕಿಂತಲೂ ದೊಡ್ಡ ಇನ್ನೊಂದು ಟ್ರೋಫಿ ಇದೆ. ಅದು ಈ ಹೆಜ್ಜೆ ಸಂಭ್ರಮ 2025ರ ಹೆಜ್ಜೆ ಸಂಭ್ರಮದ ಪ್ರಥಮ ಬಹುಮಾನ ಯಾರಿಗೆ? 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 ಎನಿ ಗೆಸ್? ಕ್ಯಾನ್ ಯು ಗೆಸ್? ಯಾರಿಗೆ? ನಮಗೆ? ನಿಮಗೆ? ಎಲ್ರಿಗೂ? ಆಯ್ತಪ್ಪ, ಯಾರವರು ಅಂತ ಕೇಳುವ ಹೊತ್ತೀಗ ಟೀಮ್ ನಂಬರ್ ಎಷ್ಟು? 1 2 3 4 5 6 7 ಟೀಮ್ ನಂಬರ್ 8 ನಾರಾಯಣ ವಿಶೇಷ ಚೇತನ ಮಕ್ಕಳ ಶಾಲೆ ತಲ್ಲೂರು ಇವರಿಗೆ ಈ ವರ್ಷದ ಹೆಜ್ಜೆ ಸಂಭ್ರಮದ ಪ್ರಥಮ ಬಹುಮಾನ 22,201 ರೂಪಾಯಿ ನಗದು, ಜೊತೆಗೊಂದು ದೊಡ್ಡ ಟ್ರೋಫಿ. ಟೀಮ್ ನಂಬರ್ 8 ಜೋರಾದ ಚಪ್ಪಾಳೆ. ಟೀಮ್ ನಂಬರ್ 8ಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಜೊತೆಯಾಗಿ ಇದು ನಿಮ್ಮ ಸಂಭ್ರಮ, ನಿಮ್ಮ ಸಂತೋಷ ಮತ್ತು ನಿಮ್ಮ ಖುಷಿ ಎಲ್ಲ ಒಂದಾಗಿ ಮೇಳೈಸಿದ ಹೊತ್ತು ಹೆಜ್ಜೆ ಸಂಭ್ರಮದ ಪ್ರಥಮ ಬಹುಮಾನ ನಾರಾಯಣ ವಿಶೇಷ ಶಾಲೆ ತಲ್ಲೂರಿಗೆ. ಕಂಗ್ರ್ಯಾಚುಲೇಷನ್ಸ್. ಈ ಸುಂದರ ಹೆಜ್ಜೆ ಸಂಭ್ರಮದ ವೇದಿಕೆಯಲ್ಲಿ ಪ್ರಥಮ ವಿಜೇತರಿದ್ದಾರೆ. ಅವರಿಗೆ ಬಹುಮಾನವನ್ನು ಹಸ್ತಾಂತರಿಸಿದ್ದಾರೆ. ಫಸ್ಟ್ ಸ್ಟೆಪ್ ಸಂಸ್ಥೆಯ
ಎಲ್ಲ ಸದಸ್ಯರು, ಜೊತೆಗೆ ನಮ್ಮ ಇಂದಿನ ಸಮಾರೋಪ ಕಾರ್ಯಕ್ರಮದ ಗಣ್ಯರು, ಕಾರ್ಯಕ್ರಮದ ಅಧ್ಯಕ್ಷರು. ಕಂಗ್ರ್ಯಾಚುಲೇಷನ್ಸ್ ಟು ನಾರಾಯಣ ವಿಶೇಷ ಚೇತನ ಶಾಲೆ ತಲ್ಲೂರು. ಅಂತೂ ಇಂತೂ ಹೆಜ್ಜೆ ಸಂಭ್ರಮದ ಫಲಿತಾಂಶ ಗೊತ್ತಾಯ್ತು. ಉಳಿದವರು ಬೇಸರ ಮಾಡ್ಕೋಬೇಡಿ, ನಿಮ್ಮ ಪಾರ್ಟಿಸಿಪೇಷನ್ ಇದ್ದಿದ್ದಕ್ಕೆ ಹೆಜ್ಜೆ ಸಂಭ್ರಮ ಇಷ್ಟೊಂದು ಯಶಸ್ವಿಯಾಗಿ ಮೂಡಿ ಬಂತು. ಗೆದ್ದವರು ನೀವು, ಗೆಲ್ಲುವವರು ನೀವು, ಗೆಲ್ಲುತ್ತಿರುವವರು ನೀವು. ನಮ್ಮ ಈ ಹೆಜ್ಜೆ ಸಂಭ್ರಮದಲ್ಲಿ ಭಾಗವಹಿಸಿದ ಎಲ್ಲ ದೇವರ ಮಕ್ಕಳಿಗೂ, ಆ ವಿಶೇಷ ಚೇತನ ಶಾಲೆಯ ಎಲ್ಲ ಸಿಬ್ಬಂದಿ, ಶಿಕ್ಷಕ ವೃಂದದವರಿಗೂ, ಪೋಷಕ ರಕ್ಷಕ ವೃಂದದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲೇಬೇಕು. ಮತ್ತೊಮ್ಮೆ ಮರು ವರ್ಷದ ಹೆಜ್ಜೆ ಸಂಭ್ರಮದಲ್ಲಿ ಭೇಟಿಯಾಗುವ ಮುಂಚೆ ಧನ್ಯವಾದ ಸಮರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ ಶೋಭಾ ಶಾಂತರಾಜ್ ಅವರು. ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರಗೊಳಿಸಿ ಸಂಪನ್ನಗೊಳಿಸಿದ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶ್ರೀಮತಿ ಸಂಧ್ಯಾ ರಮೇಶ್ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಸುರೇಶ್ ತಲ್ಲೂರ್ ಸರ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಡಾಕ್ಟರ್ ಕಾಂತಿ ಹರೀಶ್ ಅವರಿಗೂ, ರವೀಂದ್ರ ಎಚ್ ಅವರಿಗೂ, ಆಗ್ನೆಸ್ ಕುಂದರ್ ಅವರಿಗೂ ಮತ್ತು ದಿನೇಶ್ ಅಮೀನ್ ಅವರಿಗೂ, ಆನಂದ್ ಸುವರ್ಣ ಇವರೆಲ್ಲರಿಗೂ ಸರ್ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೆ ತಲ್ಲೂರು ಸರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಸರ್ ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಾಮಾಜಿಕ ಕಾರ್ಯ ಹೀಗೆ ಮುಂದುವರಿಯಲಿ ಎನ್ನುವ ಆಶಯದೊಂದಿಗೆ ಈ ಸ್ಮರಣಿಕೆ ಅರ್ಪಣೆ ನಿಮಗೆ. ಧನ್ಯವಾದಗಳನ್ನು ಇವತ್ತಿನ ಸಮಾರೋಪದ ಅತಿಥಿಗಳಿಗೆ, ಅಧ್ಯಕ್ಷರಿಗೆ ಹೇಳಿ ಆಯಿತು. ಆದರೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ನಮ್ಮ ಫಸ್ಟ್ ಸ್ಟೆಪ್ ಮೆಂಬರ್ಸ್ ಎಲ್ಲರೂ ಕಾರಣ. ಅವರೆಲ್ಲರೂ ಎಷ್ಟೋ ದಿನಗಳಿಂದ ಈ ಕಾರ್ಯಕ್ರಮಕ್ಕಾಗಿ ದುಡಿತಾ ಇದ್ರು. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಜೋರಾದ ಚಪ್ಪಾಳೆಯೊಂದಿಗೆ, ಚಪ್ಪಾಳೆ ಹೊಡಿಲಿಕ್ಕೆ ಯಾರಿಲ್ಲ, ಇದ್ದವರೇ ಹೊಡಿರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮಗೆ ಸೌಂಡ್ ಸಿಸ್ಟಮ್ನಲ್ಲಿ, LED-ಯಲ್ಲಿ, ಕ್ಯಾಮ್ರಾದಲ್ಲಿ, ಜೊತೆಗೆ ಸ್ಪಂದನ ಟಿವಿಯ ಮೂಲಕ ನೇರ ಪ್ರಸಾರ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೆ ಸಭಾಸದರೇ, ನೀವೆಲ್ಲ ಇರಲಿಲ್ಲ ಅಂದರೆ ಈಗ ನೋಡಿ ಎಷ್ಟು ಬಿಳಿ ಬಿಳಿಯಾಗಿ ಕುರ್ಚಿಗಳು ಕಾಣ್ತಾ ಇದ್ವು, ಹಾಗೆಲ್ಲ ತುಂಬಿಕೊಂಡಿದ್ವು. ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಕೂತು ನಮ್ಮೊಂದಿಗಿದ್ರಿ ನೀವು, ಎಲ್ರಿಗೂ ಧನ್ಯವಾದಗಳು. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಊಟದ ವ್ಯವಸ್ಥೆಯನ್ನು, ನಮಗೆ ಒಳ್ಳೆ ಊಟ, ಒಳ್ಳೆ ಪಾಯಸ ಇತ್ತು, ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೃಷ್ಣ ಮಠದವರಿಗೂ, ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೆ ಐಸ್ ಕ್ರೀಮನ್ನು ನೀಡಿದ್ದಾರೆ, ಬಾಳೆಹಣ್ಣುಗಳನ್ನ ನೀಡಿದ್ದಾರೆ. ಅವರೆಲ್ಲರಿಗೂ, ಅವರ ಹೆಸರು ನನಗೆ ನಿಜವಾಗ್ಲೂ ಈಗ ಗೊತ್ತಿಲ್ಲ, ಅವರೆಲ್ಲರಿಗೂ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಬಹುಮಾನ ನೀಡಿದ ವಿಜೇತ, ಗಿಫ್ಟ್ಗಳನ್ನ ನೀಡಿದ ವಿಜೇತ ಗಂಗೊಳ್ಳಿ ಅವರಿಗೂ ಧನ್ಯವಾದ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮ ಸ್ನ್ಯಾಕ್ಸ್ಗಳನ್ನ ನೀಡಿದ್ದಾರೆ, ಟಿಫಿನ್ ವ್ಯವಸ್ಥೆ ಮಾಡಿದ್ದಾರೆ, ಇವರೆಲ್ಲರಿಗೂ ಧನ್ಯವಾದ. ಮತ್ತು ಸಭಾಭವನದ ವ್ಯವಸ್ಥೆಯನ್ನು ಮಾಡಿದವರು ಅಜಯ್ ಪಿ ಶೆಟ್ಟಿ ಅವರು ಸಹ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ವಿಘ್ನೇಶ್ವರ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಇವರಿಗೂ ಧನ್ಯವಾದಗಳು. ಅದರ ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ಚಂದ ಸಂಪನ್ನಗೊಳ್ಳಲಿಕ್ಕೆ ನಮಗೆ ದೇಣಿಗೆ ನೀಡಿದವರಿದ್ದಾರೆ. ಹೋಗಿ ಸರ್, ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಮ್ಮ ಸಹಾಯ ಬೇಕು ಅಂದಾಗ ಎಷ್ಟೋ ಜನ ಬೆಂಬಲವಾಗಿ ನಿಂತು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಈಗ ನೀಡಿದ ಬಹುಮಾನಗಳನ್ನು ಸ್ಪಾನ್ಸರ್ ಮಾಡಿದವರಿದ್ದಾರೆ. ಅವರೆಲ್ಲರಿಗೂ
ಫಸ್ಟ್ ಸ್ಟೆಪ್ ಸಂಸ್ಥೆ ಕಡೆಯಿಂದ ಹೆಜ್ಜೆ ಸಂಭ್ರಮದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಮತ್ತೊಮ್ಮೆ ಅರ್ಪಿಸ್ತಾ ನಾನು ಜ್ಯೋತಿ ಸಾಲಿಗ್ರಾಮ, ರೇಡಿಯೋ ಕುಂದಾಪುರ 89.6 FM ಸಮುದಾಯ ಬಾನುಲಿ ಕೇಂದ್ರ, ಬಣಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಎಲ್ಲಿಂದ ಸೈನ್ ಆಫ್ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಸಿಗೋಣ ಇನ್ನೊಂದು ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆನಿಂದ ಇಲ್ಲಿಯವರೆಗೆ ಅತ್ಯುತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಿರುವಂತಹ ನಮ್ಮ ಜ್ಯೋತಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮೆಲ್ಲ ಫಸ್ಟ್ ಸ್ಟೆಪ್ನವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಟೀಮ್ ಫೋಟೋ ಬೇಕು, ಎಲ್ಲ ಟೀಮಿನವ್ರು ಬನ್ನಿ. ಈಗೊಂದು ಟೀಮ್ ಫೋಟೋ ದಯವಿಟ್ಟು ಎಲ್ಲರೂ ಬನ್ನಿ ಜೊತೆಯಾಗಿ.